ಹರಿಗೌ ವೀರಗಣಾಧಿಪತ್ಯ ಶಿವಗೌ ಗೌರಿಂದಿರ ವಾಣಿಗೌ ಕರುಣಾಧಿ ವಸಿಷ್ಠ ನಾರದರಿಗೌ ಸಾಕ್ಷಾತ್ ಆಚಾರ್ಯಗೌ ಪರಮೇಷ್ಟ್ಯಾದಿ ಸುರೌಘದೇವತತಿಗೌ ಸಾತ್ವಿಕ ಸನ್ಮಾರ್ಗಿಗೌ ಪರಮೋಲ್ಲಾಸದು ಎಲ್ಲರಿಗೆ ರಘುನವು ನಾಪೇಳುವೆ ಸಂತೋಷದಿಂದ ಸುಮಂತ್ರ ಬಹುಧೀರ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಅಂತರಂಗದಿ ಪೇಳುವೆ ತಿಳಿದು ಪೇಳು ಒಡಲು ನೆಲೆ ಎಂದೆನುತ ಬಹುಕಾಲ ಪರ್ಯಂತ ಒಡಲು ನೆಲೆ ಎಂದೆನುತ ಬಹುಕಾಲ ಪರ್ಯಂತ ಒಡಲಿಯನ್ನು ಪಾಲಿಸಿದೆ ಕಡುವೃದ್ಧನಾದೆ ಒಡಲಿಯನ್ನು ಪಾಲಿಸಿದೆ ಕಡುವೃದ್ಧನಾದೆ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಪೊಡವಿಯನು ನಾನಾಗೆ ಕೊಡುವೆ ನಾನಾದ ಕೆಲ್ಲ ಪೊಡವಿಯನು ರಾಧಾಗೆ ಕೊಡುವೆ ನಾನದ ಕೆಲ್ಲ ಪೊಡವಿ ಪಾತಿಗಳ ಕಾರಸು ಪುರವ ಸಿಂಗಾರಿಸು ಪೊಡವಿ ಪಾತಿಗಳ ಕಾರಸು ಪುರವ ಸಿಂಗಾರಿಸು ವಸಿಷ್ಠ ಮುನಿ ಮಂತ್ರಿಗಳ ಕೂಡೆ ವಸಿಷ್ಠ ಮುನಿ ಮಂತ್ರಿಗಳ ಕೂಡೆ ಅಂತರಂಗದಿ ದಶರಥೇಂದ್ರ ಮಾತಾಡೆ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ನಾಳೆ ಅಭಿಷೇಕ
ಮಂತರೇ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಮಂಥರೆ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಕಂದರಾಮ ಚಂದ್ರನ ಆನಂದವ ನೋಡುವ ನಾಳೆ ಕಂದರಾಮ ಚಂದ್ರನ ಆನಂದವ ನೋಡುವ ನಾಳೆ ಮಂದರೆ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಧರಣೀಯಾಧಿಪತಿತ್ವ ರಾಮ ಗಾದರೆ ಧರಣೀಯಾಧಿಪತಿತ್ವ ರಾಮಗಾದರೆಯನಿಂದ ಭರತ ಸಾತನಾಲಿ ಜಾತರಿ ಯಹುದಮ್ಮ ತರುಣಿ ಕೌಸಲ್ಯ ಪಟ್ಟದರಸಿಯಾಗುವಳು ನೀ ನಿರತ ಸೇವಕ ವೃತ್ತಿ ಪರಿಚಾರಿ ಧರಣೀಯಾಧಿಪತಿತ್ವ ರಾಮಗಾದರೆ ನೀ ಪರಿಚಾರಿ ಕಾಮಿನಿಯರಳು ನೀವಾಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀರೆಯ ಭಸ್ಮವನ್ನು ಊದಿದು ಲೋಕಕ್ಕೆ ಸರಿಯೇ ಗುಣವೆರೆಯೇ ಹೊಸ ಪರಿಯೇ ನೀನೇ ನರಿಯೇ ಗುಣಮೆರೆಯೇ ಹೊಸ ಪರಿಯೇ ನೀನೇ ನರಿಯೇ ಮಾತನಾಡುವರೆ ಆಳಿ ಮಕ್ಕಳು ಭೇದ ಮಾಡುವರೆ ಹೀಗೆ ಸಿಕ್ಕಲದವರಿಂದ ಕೇಳಿದರೆಯೂ ನಿನ್ನ ಸೊಕ್ಕ ಮುರಿದು ಬಾಯಿ ಹೊಯ್ವರ ಸುಮ್ಮಗೆ ಹೋಗೆ ಮುದಿಗೂಗೆ ಹತ್ತ ಕಾಗೆ ಚಾಡಿಯ ನಿನಗೆ ಈ ಮಾತಾಡುವರೆ ಆಳಿ ಸೊಕ್ಕಿದ ಹೆಣ್ಣಂತ ಸೊಕ್ಕಿದ ಹೆಣ್ಣಂತ ಜಕ್ಕುಲಿದೆಯ ಹೋಗು ನಾಯೆ ಸುಮ್ಮನೆ ಎನ್ನಲು ಹೊಕ್ಕಳು ಹೃದಯವ ಮಾಯದಿ ರಕ್ಕಸಿ ಕದಡಿದಳು ಕೈಕೆಯಂತ ಕರಳು
ಕರುಣೆ ಕೈಕೋ ದೇವಿ ಕರುಣೆ ಕೈಕಾದೇವಿ ಅಂತಃಪುರದಿ ಯೋಚಿಸುತ್ತಳ ಕ್ಷಣ ಹಿರಿಯರ ಮಗೆ ಪಟ್ಟಾದರೆ ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು ಸರಿಯಹುದು ಬಂದರೆ ಅನುಡಿ ಎಂದರಿತು ತನ್ನಳು ತಾನೆ ಕರೆದಿತ್ತೆಂದಳಿಂದು ಮುಖಿ ಸಖಿನಿ ಬೇಳಿದ ಸಕಾಲ ಸಕಾಲವು ಲೇಸಾಯ್ತು ಯುಗುದಿ ಏನಿದಕ್ಕಿನ್ನು ಎನ್ನೊಳ್ತೇಳು ಕಣ್ಣುವುದನ್ನು ಯುಗುದಿ ಏನಿದಕ್ಕಿನ್ನು ಎನ್ನೊಳ್ತೇಳು ಕಣ್ಣುವುದನ್ನು ಸಖಿನಿ ಬೇಳಿದ ಮಾತು ಸಕಲವು ಲೇಸಾಯ್ತು ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತೆರಡು ನಿನಗೆ ಆನರೇಂದ್ರ ಕೊಟ್ಟ ಮಾತೆರಡು ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ ಹಿಂದೆ ಮೆಚ್ಚಿ ನಿನಗೆ ಕೊಟ್ಟ ಮಾತೆರಡು ಇಂದು ಕೇಳು ಇರೇಳು ಪರಶುರಾಮ ಅರಣ್ಯದು ಒಳ್ಳಿರಬೇಕು ಬೇಕು ಧರಣಿಯ ಎನ್ನ ಪುತ್ರ ಭರತನಿಗೆ ಕಟ್ಟಬೇಕು ಧರಣಿಯ ಎನ್ನ ಪುತ್ರ ಭರತನಿಗೆ ಕಟ್ಟಬೇಕು ಎಂದು ಕೇಳು ಕಾಂತನಳು ಸಂದೇಹವ ಮಾಡಬೇಡ ಮುಂದೆ ಕಾರ್ಯವೆಲ್ಲ ಲೇಸು ಇಂದೀವ ರಾಶಿಯೇ ಕೇಳು ಹೇಳುವರು ನೋಳಿರಬೇಕು
ಕಡೆಗೆ ಇಟ್ಟ ಕಸ್ತೂರಿ ತಿಲಕವನ್ನು ಕೈಗೊಟ್ಟು ಕೇಳರಿ ಲಕ್ಷ್ಮಣ ನಿಂತೆಂದು ಕೇಳಿ ಭೂಪಾಲ ಲಕ್ಷ್ಮಣ ನಿಂತೆಂದು ಕೇಳಿ ಭೂಪಾಲ ಆ ಕ್ಷಣದಲ್ಲಿ ಬಂದು ಕೈಗೆಯ ಕಟ್ಟ ಆ ಕ್ಷಣದಲ್ಲಿ ಬಂದು ಕೈಗೆಯ ಕಟ್ಟ ಏನಾದು ತಪ್ಪು ಜನೇತ್ರೆ ಮಾನಿ ಕೊಟ್ಟ ಮಾತೆರಡು ಉಂಟು ನಿನ್ನ ಮೇಲೆ ಸಂತೋಷವಾಗಿಯೇ ಕೊಡು ಸಂದೇಹವ ಬಿಟ್ಟು ವಲ್ಲಭ ಕೇಳೆನ್ನ ಮನದಲ್ಲಿರುವ ಕ್ಲೇಶ ಕೇಳಿಷ್ಟೊಂದು ಮಾತಿಗೆ ಇದ್ದಾದೊಂದು ಸಿಟ್ಟೆ ಕಥ ಕೇಳಿಷ್ಟೊಂದು ಮಾತಿಗೆ ಇದ್ದಾದೊಂದು ಸಿಟ್ಟೆ ನನ್ನ ಶುದ್ಧವಾಗಿ ಬೇಡಿ ಕೊಟ್ಟೆ ನನ್ನ ಶುದ್ಧವಾಗಿ ಬೇಡಿ ಕೊಟ್ಟೆ ಕೈಯ ಮೇಲೆ ಕೈಯ ತಟ್ಟು ನೇಮವೆಂದೇ ಕೈಯ ಮೇಲೆ ಕೈಯ ತಟ್ಟು ಕಾಮರೂಪ ಸಿದ್ಧವೆಂದು ಕೊರಳನ್ನು ನೀ ಮುಟ್ಟು ಕಾಮರೂಪ ಸಿದ್ಧವೆಂದು ಕೊರಳನ್ನು ನೀ ಮುಟ್ಟು ನಮಸ್ತೆ ಸರ್. ತಾವು ಕಳೆದ 40-50 ವರ್ಷಗಳಿಂದ
ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅದ್ಭುತ ಹೆಸರು. ಯಾಕೆಂತಂದರೆ ಬಲಿಪ ನಾರಾಯಣ ಭಾಗವತರದ್ದು, ಹಾಗೆ ಹಿರಿಯ ಪಾತಾಳ ವೆಂಕಟರಮಣ ಭಟ್ರಾಗಿರ್ಬೋದು ಅಥವಾ ಕೋಳೂರು ರಾಮಚಂದ್ರ ರಾವ್ ಆಗಿರ್ಬೋದು, ಇವರದ್ದೆಲ್ಲ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಿಮಗೆ ಪರಂಪರೆಯ ಬಗ್ಗೆ ಇದಮಿತ್ತಮ್ ಎನ್ನುವಂಥ ಒಂದು ಜ್ಞಾನ ಬೇಕು ಅಂತಂದರೆ ಅಥವಾ ವೇಷ ಹೆಜ್ಜೆ ಹಾಕಿ ತೋರಿಸಬೇಕು ಅಂತ ಇದ್ದರೆ ನೀವು ರೆಂಜಾಳ ರಾಮಕೃಷ್ಣ ರಾವ್ ಅವರನ್ನು ಸಂಪರ್ಕಿಸಬೇಕು ಅಂತ ನನಗೆ ಖುದ್ದಾಗಿ ಹೇಳಿದವರು. ಬಲಿಪರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಥ ವೇಷದ ಇಂಥ ನಡೆ ಬೇಕು ಅಂತಂದರೆ ನೀವು ಅವರ ಹತ್ರ ಕೇಳಿ, ನಿಮಗೆ ಸಿಗ್ತದೆ. ಅಂದರೆ ಈ ಮೂರು ದೊಡ್ಡ ದೊಡ್ಡ ಕಲಾವಿದರು ನಿಮ್ಮ ಬಗ್ಗೆ ಆ ರೀತಿಯ ಒಂದು ಅದ್ಭುತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದಕ್ಕಿಂತ ನಮಗೆ ಬೇರೆ ಏನು ಬೇಕಾಗಿಲ್ಲ. ಸೊ ಇಷ್ಟು ವರ್ಷದ ಸುದೀರ್ಘವಾದಂಥ ಒಂದು ಯಕ್ಷಗಾನದ ಬದುಕಿನಲ್ಲಿ ನಿಮ್ಮ ಅನುಭವವನ್ನು ಒಂದು ದಾಖಲೆ ಮಾಡಿ ಇಟ್ಟುಕೊಳ್ಳುವ, ಇದರಿಂದ ಮುಂದಿನ ಪೀಳಿಗೆಗೆ ಉಪಕಾರ ಪಡೆದುಕೊಳ್ತಾರೆ ಅಂತಾದರೆ ಅವರು ಪಡೆದುಕೊಳ್ಳಲಿ ಎಂಬಂಥ ಒಂದು ಉದ್ದೇಶ. ಮೊಟ್ಟ ಮೊದಲನೇದಾಗಿ ತಾವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನಮ್ಮ ಹಿರಿಯವರಿಗೆ ಯಾರಿಗೂ ಯಕ್ಷಗಾನ ಇಲ್ಲ, ನೋಡುವ ಅಭ್ಯಾಸ ಇತ್ತು, ಅಭಿನಯಿಸುವ ಪಾಲ್ಗೊಳ್ಳುವ ಇದು ಇರಲಿಲ್ಲ. ನನಗೆ ನಾನು ಪುತ್ತೂರಿನಲ್ಲಿ ಶಾಲೆ ಹೋಗ್ತಾ ಇರೋ ಭರತನಾಟ್ಯ ಅಭ್ಯಾಸ ಮಾಡಿದೆ. ಭರತನಾಟ್ಯ ಅಭ್ಯಾಸ ಮಾಡಿ ಜೂನಿಯರ್ ಪರೀಕ್ಷೆಗೆ ಹಣ ಕಟ್ಟಿದ್ದೇನೆ. ಪರೀಕ್ಷೆಯ ಮೊದಲನೇ ದಿವಸ ಮುಖಕ್ಕೆ ಜಾವಲಿನ್ ಥ್ರೋ ಬಿದ್ದು ಪರೀಕ್ಷೆ ಹೋಯ್ತು. ನನಗೆ ಅಷ್ಟೇ ಯೋಗ ಅಂತೇಳಿ ಅದನ್ನು ಬಿಟ್ಟೆ. ಆಮೇಲೆ ಮಂಗಳೂರಿನಲ್ಲಿ ನಾನು 1 ವರ್ಷ ಶಾಲೆಗೆ ಹೋಗಿದ್ದೇನೆ, ಗಣಪತಿ ಹೈಸ್ಕೂಲಿಗೆ. ಆಗ ಕರ್ನಾಟಕ ಮೇಳದ ಸೀನಿಯರ್ ಯಾಕೆ 6 ತಿಂಗಳು ಒಂದೇ ಟೆಂಟಿನಲ್ಲಿ ಆಟ ಆಗ್ತಿತ್ತು. ನಾನಿದ್ದ ಹಾಸ್ಟೆಲಿಂದ ಶನಿವಾರ ದಿವಸ ಆರ್ಡರ್ ಮನೆಗೆ ಹೋದ ನಂತರ ದರೆ ಹಾರಿ ಹೋಗಿ ಆಟ ನೋಡಿ ನನಗೆ ಯಕ್ಷಗಾನ ಇಂಟ್ರೆಸ್ಟ್ ಬಂದದ್ದು. ಆಗ ಜಂಪೆ ತಾಳ ಒಂದು ಬಿಟ್ಟು ಬಾಕಿದ್ದ ಬಿಡ್ತಿಗೆ ಮುಕ್ತಾಯಗಳೆಲ್ಲ ನನ್ನ ಸ್ವಾಧೀನ ಆಯ್ತು. ಅದೊಂದು ಬಿಟ್ಟು ಆಮೇಲೆ 2 ವರ್ಷ ನಾನು ಮನೆಯಲ್ಲೇ ಕೂತೆ. ಅಂದ್ರೆ ಸ್ವಯಂ ಆಗಿ ನೀವು ಕಲ್ತ್ಕೊಂಡದ್ದು? 2 ವರ್ಷ ಮನೆಯಲ್ಲೇ ಕೂತೆ. 3ನೇ ವರ್ಷ ಮುಲ್ಕಿ ಮೇಳದ ಸೇವೆ ಆಟ ನೋಡ್ಲಿಕ್ಕೆ ಮುಲ್ಕಿಗೆ ಹೋದವನನ್ನು ಅಗರಿ ಶ್ರೀನಿವಾಸ ಭಾಗವತರು ಕೂಡ್ಲಿಗೆ ಕರ್ಕೊಂಡೋಗಿ ಗೆಜ್ಜೆ ಕಟ್ಟಿಸಿ ಮೇಳದಲ್ಲಿ ಕರ್ಕೊಂಡು ಹೋದ್ರು. ಗೆಜ್ಜೆ ಕಟ್ಟಿದ ಆದ ನಂತರ ನಾನು ಹಿರಿಯವರನ್ನು ಅಂದರೆ ಅಡ್ಕಸಳ ನಾರಾಯಣ ಶೆಟ್ಟಿ, ಆಮೇಲೆ ಕುಡಾನ ಗೋಪಾಲಕೃಷ್ಣ ಭಟ್ರು, ಕೊಕ್ಕಡೇಶ್ವರ ಭಟ್ರು, ಕಟೀಲು ಶ್ರೀನಿವಾಸರಾವ್, ಆಮೇಲೆ ಚಂದ್ರಗಿರಿ ಅಂಬೋಣ್ಣ, ಇವರ ನಾಟ್ಯಗಳನ್ನೆಲ್ಲ ನೋಡಿ ಸ್ವಲ್ಪ ಅಭ್ಯಾಸ ಮಾಡಿಕೊಂಡೆ. ಅಂದ್ರೆ ನೀವು ಸಂಪೂರ್ಣವಾಗಿ ನೀವು ಶಾಸ್ತ್ರೀಯವಾಗಿ ಗುರುಮುಖದ ಕಲ್ತದ್ದಲ್ಲ, ಎಲ್ಲವನ್ನು ನೀವು ಸ್ವತಃ ಅಭ್ಯಾಸ ಮಾಡಿದ್ದು. ಗುರುಗಳ ಆಶೀರ್ವಾದ, ಅಗರಿ ಭಾಗವತರ ಆಶೀರ್ವಾದ ಒಂದು ಭದ್ರವಾದ ಬುನಾದಿ. ಆಮೇಲೆ ನನಗೆ ಈಗಲೂ ಒಂದು ಅಭ್ಯಾಸ ಉಂಟು, ಇನ್ನೊಬ್ಬರು ಕುಣಿಯುವಾಗ ಕಾಲು ನೋಡುದು, ಹಾಗೆ ಕುಳಿತಲ್ಲೇ ಕಾಲಿನಲ್ಲಿ ಹೆಜ್ಜೆ ಹಾಕುದು. ಅಭ್ಯಾಸವನ್ನು ನಾನು ಇಷ್ಟರವರೆಗೂ ಬಿಡ್ಲಿಲ್ಲ. ಈಗಲೂ ಅದು ಸಣ್ಣ ಮಕ್ಕಳಾಗ್ಲಿ ಹಿರಿಯವರಾಗ್ಲಿ ಯಾರೇ ಆಗಲಿ. ಹಾಗೆ ಅಂತ ಅತಿರೇಕ ಎಂಬುದು ನನಗೆ ಆಗುದಿಲ್ಲ. ಯಾವುದು ಇಲ್ಲದ್ದು ಇದು ಕಿರೀಟದ ವೇಷ ಮಾಡಿ ಪುಂಡುವೇಷದ ನಡೆಯಲ್ಲಿ ಕುಣಿಯುವುದು, ಮತ್ತೆ ಸ್ತ್ರೀ ವೇಷ ಮಾಡಿ ಇದು ವಿಕಾರತೆಗಳು, ಅದೆಲ್ಲ ನನಗೆ ಆಗುದಿಲ್ಲ. ಬಡಗುತಿಟ್ಟಿನ ನಾಟ್ಯವನ್ನು ನಾನು ಒಪ್ಪುವುದಿಲ್ಲ. ಯಾಕೆಂತ ಕೇಳಿದ್ರೆ ತೆಂಕುತಿಟ್ಟು ಎಂಬುದು ನಮ್ಮ ತಾಯಿ. ಕರೆಕ್ಟ್. ನಮ್ಮ ತಾಯಿ ಇರುವಾಗ ಇನ್ನೊಂದು ನಾವು ಬಾಡಿಗೆಗೆ ನಮ್ಮ ತಾಯಿಯನ್ನು ಯಾಕೆ ಪಡ್ಕೊಳ್ಳೋದು, ನನ್ನ ಮನಸ್ಸಿನಲ್ಲಿ ಸಂದೇಹ ಅದು. ಹಾಗಾಗಿ ನನಗೆ ಬಡಗು ನಾಟ್ಯ ಗೊತ್ತಿಲ್ವೋ, ಕುಣಿದು ಗೊತ್ತುಂಟು, ನಾನು ಉಪಯೋಗ ಮಾಡುದಿಲ್ಲ. ಅಂದ್ರೆ ತೆಂಕಿನಲ್ಲಿ ನಮಗೆ ಬಿಡ್ತಿಗೆ ಮುಕ್ತಾಯ ಉಂಟು, ಅವರಿಗೆ ಬಿಡ್ತಿಗೆ ಮುಕ್ತಾಯ ಇಲ್ಲ. ಹಾಗಾಗಿ ಅವರು ಚಾಲು ಕುಣಿತಗಳನ್ನು ಅದನ್ನು ಇದನ್ನು ಹಾಕಿ ತುಂಬಿಸ್ತಾರೆ. ಹಾಗೆ ಅಂತ ಅದು ನನ್ನ ಮಟ್ಟಿಗೆ ಅದರಲ್ಲಿ ಕೆಲವು ವಿಕಾರತೆಗಳು ಉಂಟು. ಕರೆಕ್ಟ್. ತಲೆಗಿಡುವ ಕಿರೀಟವನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಿ ತಲೆಗೆ ಕಟ್ಟುದು, ಅದನ್ನು ಕಾಲಿಗೆ ಮುಟ್ಟಿಸಿದ್ರೆ ಕಿರೀಟಕ್ಕೆ ಬೆಲೆ ಉಂಟು? ಬೆಲೆ ಇಲ್ಲ. ಕರೆಕ್ಟ್. ಆಮೇಲೆ ನಮ್ಮದೇ ಆದಂತಹ ಬಿಡ್ತಿಗೆ ಮುಕ್ತಾಯಗಳು ಉಂಟು. ಮತ್ತೆ ನಮಗೆ ತಾಳ ಜ್ಞಾನ ಇದ್ರೆ ಅದಕ್ಕೆ ನಮಗೆ ಬೇಕಾದಂತಹ ಹೆಜ್ಜೆಗಳನ್ನು ಹಾಕಿ ಕುಡಿಬಹುದು. ಕರೆಕ್ಟ್. ಒಂದೇ ರೀತಿಯ ಹೆಜ್ಜೆಗಾರಿಕೆ ಅಲ್ಲ, ಹೆಜ್ಜೆಗಾರಿಕೆ ಯಾವ ತಾಳಕ್ಕೂ ಯಾವುದನ್ನು ಹಾಕಿ ಕುಡಿಯಬಾರದು ಮಾತ್ರ. ಅದೇ ಲಯ ಜ್ಞಾನ ಮತ್ತೆ ತಾಳ ಜ್ಞಾನ ಇರಬೇಕು. ಮತ್ತೆ ಕಾಲ ನಿರ್ಣಯ ನಮಗೆ ಮುಖ್ಯ ಬೇಕು. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ. ಮತ್ತೆ ದೇವೇಂದ್ರನಿಗೆ 2ನೇ ಕಾಲ 3ನೇ ಕಾಲದಲ್ಲಿ ದೀಂಗಣ ಕೊಟ್ಟರೆ ಅದಕ್ಕೆ ಕುಣಿಲಿಕ್ಕೆ ಕಷ್ಟ. ಹಾಗಂತ ಕೌಳ್ಳಿಕನಿಗೆ ಬೆಳಗ್ಗೆ 1ನೇ ಕಾಲ 2ನೇ ಕಾಲದಲ್ಲಿ ದೀಂಗಣ ಕೊಟ್ಟರೆ ಆವೇಶ ಕಾಣಲಿಕ್ಕಿಲ್ಲ, ನನ್ನ ಅಭಿಪ್ರಾಯ. ಮತ್ತೆ ನೀವು ಹೇಳಿದಂತೆ ಅರ್ಜುನ ದೇವೇಂದ್ರ, ಅದರ ನಡೆಯಲ್ಲೇ ವ್ಯತ್ಯಾಸ ಉಂಟು. ದೇವೇಂದ್ರ ಅತಿ ಸೌಮ್ಯ, ಅರ್ಜುನ ಆಗಲ್ಲ, ಸ್ವಲ್ಪ ವ್ಯತ್ಯಾಸ ಉಂಟು. ಹಾಗೆ ಮತ್ತೆ ಇನ್ನು ಇಂದ್ರಜಿತು, ಕೌಂಡ್ಲಿಕ, ಹಿರಣ್ಯಾಕ್ಷ, ಭಾನುಕೋಪ, ಈ 4 ವೇಷಗಳ ನಡೆಯಲ್ಲಿಯೂ ವ್ಯತ್ಯಾಸ ಉಂಟು. ಕರೆಕ್ಟ್. ಯಾಕೆಂತ ಕೇಳಿದ್ರೆ ಹಿರಣ್ಯಾಕ್ಷ ನಾವು ಕಿರೀಟ ಕಟ್ಟಿ ಮಾಡ್ತಿದ್ರು ಕೂಡ ಸಣ್ಣ ಹುಡುಗ. ಕರೆಕ್ಟ್. ಹೌದು. ಅಲ್ಲಿ ಹೋದ ಕಚ್ಚಿದ, ಇಲ್ಲಿ ಹೋದ ಮೆಟ್ಟಿದ, ಇನ್ನೊಂದು ದಿಕ್ಕಿನಲ್ಲಿ ಹೋಗಿ ಹೊಡೆದ ಅಂತ ಬುದ್ಧಿ.
ವರ ಪಡೆದ ಬಳಿಕ ಅವ ಸ್ವಲ್ಪ ಪ್ರಬಲ ಹೌದು. ಹಾಗೆಂತ ಆ ಹೊತ್ತಿಗೆ ನಾವು ಎಷ್ಟು ಕೆಲಸ ಮಾಡೋದು, ಕಿರೀಟ ಕಟ್ಟಿ ಮಾಡಿದರೆ ಕೆಲಸ ಮಾಡಬಹುದು ಅಂತ ನನ್ನ ಅನಿಸಿಕೆ. ಹಾಗೆಂತ ಆ ನಡೆಯನ್ನು ಇಂದ್ರಜಿತಿಗೆ ತರಲಿಕ್ಕೆ ಆಗುವುದಿಲ್ಲ. ಇಂದ್ರಜಿತು ಮದುವೆಯಾಗಿ ಒಂದು ಮಗುವನ್ನು ಪಡೆದಂತಹ ಒಬ್ಬ ಪರಾಕ್ರಮಶಾಲಿ, ದೇವಲೋಕವನ್ನು ಜಯಿಸಿದವನು. ಹೌದು, ದೇವಲೋಕಕ್ಕೆ ಹೋದವ. ಹಾಗಾಗಿ ಅವನಲ್ಲಿ ಸ್ವಲ್ಪ ಅಹಂಕಾರ ಉಂಟು. ಆ ಲೆಕ್ಕದಲ್ಲಿ ಹಿರಣ್ಯಾಕ್ಷನಷ್ಟು ಕೆಲಸ ಮಾಡಬಾರ್ದು ಇಂದ್ರಜಿತಿಗೆ. ಮತ್ತೆ ಕೌಂಡ್ಲಿಕ ಅವ ಸಾಚ ಹುಚ್ಚ ಆಯ್ತಲ್ಲ. ಅದನ್ನು ನಾವು ಹೇಗೆ ಎಷ್ಟು ಕೆಲಸ ಮಾಡ್ಲಿಕ್ಕೆ ಕುಡಿದು ಅಷ್ಟು ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಅದು ಕಾಣ್ಲಿಕ್ಕಿಲ್ಲ. ಬೆಳಗ್ಗಿನ ವೇಷ ಎಲ್ಲ ಈ ಪಾಂಡವರಲ್ಲಿ ಇನ್ನು ಉಳಿದವರೆಲ್ಲ ಯುದ್ಧ ಮಾಡುವಾಗ ಒಂದೇ ವೇಷ ಕಾಣ್ಲಿಕ್ಕಿಲ್ಲ. ಇದಕ್ಕೆ ಬೇಕು ಕುಡಿದಷ್ಟು ಕೆಲಸ ಮಾಡಬೇಕು. ಮತ್ತೆ ಭಾನುಕೋಪ ತಂದೆಗೂ ಸುಖವಾಗಿ ತನ್ನ ಪರಾಕ್ರಮದ ಪ್ರದರ್ಶನ. ಹಾಗಾಗಿ ಆಯಾಯ ವೇಷಗಳನ್ನು ನಾವು ನೋಡಿಕೊಂಡು ತರ್ಕಿಸಿ, ಒಬ್ಬ ಭಾಗವತಗಳು ಒಂದು ವೇಷ ಹಾಕ್ತಾರೆ, ಆ ವೇಷವನ್ನು ನಾವು ಎಲ್ಲ ಒಂದೇ ಲೆಕ್ಕನ್ನು ತಿಳಿದುಕೊಳ್ಬಾರ್ದು. ಕೂತು ಆಲೋಚನೆ ಮಾಡಬೇಕು, ಆ ವೇಷದ ನಡೆ ಹೇಗೆ. ಅಂದ್ರೆ ನೀವು ಎಲ್ಲವನ್ನು ಕೂಡ ಸ್ವಯಂ ಆಗಿ ನೀವೇ ಏನು ನಿಮ್ಮ ಒಂದು ಸೃಜನಶೀಲತೆಯನ್ನು ಉಪಯೋಗಿಸಿ ಅದನ್ನು ಪರಂಪರೆಗೆ ಒಗ್ಗಿಸಿಕೊಂಡು ನೀವು ಎಲ್ಲಾ ಪಾತ್ರಗಳನ್ನು ಮಾಡಿಕೊಂಡು ಬಂದವರು. ನಾನು ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ, ಅಗರಿ ಭಾಗವತರು ಅಂತ ಹೇಳಿದ್ದಾರೆ, ಈಗ ಮಗ ವೇಷ ಸಿಕ್ಕುವಾಗ ನಾವು ಅದನ್ನು ಆಲೋಚನೆ ಮಾಡಿಕೊಳ್ಬೇಕು. ಅದರ ನಡೆ ಹೇಗೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಪ್ರದರ್ಶನ ಮಾಡಿದರೆ ಮಾತ್ರ ಅದು ಕಂಡೀತು. ಇಲ್ಲಂತಾದರೆ ಅರ್ಜುನ ಮಾಡಿದ್ದು ಇಂದ್ರಜಿತುವಾಗೆ ಕಂಡೀತು, ಇಂದ್ರಜಿತು ಮಾಡಿದ್ದು ದೇವೇಂದ್ರನಾಗೆ ಕಂಡೀತು. ಕರೆಕ್ಟ್. ನಾವು ಅದನ್ನು ಸರಿಯಾಗಿ ಕಲ್ಪಿಸಿಕೊಳ್ಳಬೇಕು. ಮತ್ತೆ ಪುಂಡುವೇಷವೂ ಹಾಗೆ. ಪುಂಡುವೇಷ ಎಲ್ಲ ಪುಂಡುವೇಷಗಳು ಒಂದೇ ರೀತಿ ಅಲ್ಲ. ಈಗ ನೋಡಿ, ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ನೀವು ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ನಾನು ಊರಿನಲ್ಲಿದ್ದು ಸಾಗುವಳಿಯೇ ಮಾಡ್ಬೇಕಷ್ಟೇ, ಬೇರೆ ಇದು ಇಲ್ಲ. ಕರೆಕ್ಟ್. ಅಂದ್ರೆ ನಮಗೆ ಬೇಕಾದ ಅಂದ್ರೆ ನೀವೀಗ ಯಕ್ಷಗಾನಕ್ಕೆ ಬಂದದ್ದು ಕೇವಲ ಕಲೆಯ ಮೇಲಿನ ಒಂದು ಆಸಕ್ತಿಯಿಂದ, ಹೊಟ್ಟೆಪಾಡಿಗಾಗಿ ಅಲ್ವೇ ಅಲ್ಲ. ಅಲ್ಲ, ಖಂಡಿತ ಅಲ್ಲ. ಈಗ ನೋಡಿ, ಈ ಕ್ಷೇತ್ರಕ್ಕೆ ಹೊಟ್ಟೆಪಾಡಿಗಾಗಿಯೇ ಇದನ್ನು ಆಯ್ಕೆ ಮಾಡಿಕೊಳ್ಳುವವರು ಆಗಲೂ ಇದ್ರು, ಈಗಲೂ ಕೆಲವರು ಇದ್ದಾರೆ. ಈ ರೀತಿ ಏನು ವೃತ್ತಿಯನ್ನಾಗಿ ಆರಿಸಿಕೊಳ್ಳುವಾಗ ಯಾವ ಮನೋಧರ್ಮದಿಂದ ಅವರು ಬಂದ್ರೆ ಕಲೆಯೂ ಬೆಳಗಬೇಕು, ಕಲಾವಿದನೂ ಬೆಳಗಬೇಕು, ಇದಕ್ಕೆ ಏನು ಮಾರ್ಗವನ್ನು ಕಂಡುಕೊಳ್ಳಬಹುದು? ಅದಕ್ಕೆ ಅವನಿಗೆ ಆ ಕಸುಬಿನ ಮೇಲೆ ಅಂದ್ರೆ ಕಲೆಯ ಮೇಲೆ ಅಭಿಮಾನ ಬೇಕು. ಕರೆಕ್ಟ್. ಅದು ತಾನು ಕಲಾ ಪ್ರದರ್ಶನ ಮಾಡುವಾಗ ನಮ್ಮ ಮನಸ್ಸಿಗೂ ಅದು ಹಿತ ಆಗಬೇಕು, ನೋಡುವವರಿಗೂ ಅದು ಮುದ ಕೊಡಬೇಕು. ಅವ ಮಾಡಿದ ವೇಷ ಸಾರ್ಥಕ, ಮಾಡಿದ ಸರಿಯಾಗಿದೆ ಅಂತ ನೋಡಿದವರು ಹೇಳಬೇಕು. ಮತ್ತೆ ಅವನ ಮನಸ್ಸಿಗೆ ನಾನು ಮಾಡಿದ್ದು ಸರಿ ಆಗಿರಬಹುದು ಎಂಬಂತ ಒಂದು ಭಾವನೆ ತೃಪ್ತಿ ಬರಬೇಕು ಮಾತ್ರ ಆಯಿತು, ಇಲ್ಲಂತಾದ್ರೆ ಆಗ್ಲಿಕ್ಕಿಲ್ಲ. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಗುಣಲಕ್ಷಣಗಳು ಏನು? ಅಂದ್ರೆ ಪರಂಪರೆ ಅಂತಂದ್ರೆ ಏನು, ಸಂಪ್ರದಾಯ ಅಂತಂದ್ರೆ ಏನು? ಪರಂಪರೆ ಅಂದ್ರೆ ಈಗ ಮೊದಲೆಲ್ಲ ದೇವೇಂದ್ರನೊಡ್ಡೊಲಗ, ಕೃಷ್ಣನೊಡ್ಡೊಲಗ, ರಾಮನೊಡ್ಡೊಲಗ ಇದೆಲ್ಲ ಇತ್ತು. ಮೊದಲು ರಾಮ ಲಕ್ಷ್ಮಣ ಕಿರೀಟ ಗಟ್ಟಿಯ ಮಾಡ್ತಿದ್ರು. ಆದ್ರೆ ಒಡ್ಡೋಲಗದಲ್ಲಿ ವ್ಯತ್ಯಾಸ ಉಂಟು. ರಾಮನೊಡ್ಡೋಲಗ ಬೇರೆ ಉಂಟು, ಮತ್ತೆ ದೇವೇಂದ್ರನೊಡ್ಡೋಲಗ ಬೇರೆ ಉಂಟು. ಇನ್ನು ಕಾರ್ತವೀರ್ಯನೊಡ್ಡೋಲಗ ಉಂಟು, ಅದಕ್ಕೆ ಸಭಾ ಕ್ಲಾಸ್ ಇಲ್ಲ. ಅದರಲ್ಲಿ ಹೇ ದೇವರ ದೇವ ಅಲ್ಲ, ಇನ್ನೊಂದು ಬೇರೆ ಯಾವುದೋ ಒಂದು ಪದ್ಯ ಬಲಿಪ ಭಾಗವತರು ಹೇಳಿದ್ದಾರೆ, ನಾನು ಕುಣಿದಿದ್ದೇನೆ. ಅದು 2 ಪದ್ಯ ಮಾತ್ರ ತೆರೆ ತಗ್ಗಿಸಲಿಕ್ಕೆ. ಆಗ ಅವ ಕೈಕರಣ ಮಾಡ್ಲಿಕ್ಕಿಲ್ಲ. ಅಂದ್ರೆ 2 ಕೈಯಲ್ಲಿ 2 ಬಿಲ್ಲು ಹಿಡಿದು ಅವನಿಲ್ಲದು, ಒಟ್ಟಿಗಿದ್ದ ಹೆಮ್ಮಕ್ಕಳು ತೆರೆ ತಗ್ಗಿಸುದು. ಹಾಗೆ ಪೀಠಿಯ ವೇಷ, ಕಾರ್ತವೀರ್ಯನು ಪೀಠಿಯ ವೇಷವೇ ಕೆಲವು ಸಲ ಕೃತವೀರ್ಯನ ಪೀಠಿಗೆ ತಗೊಳ್ತೇವೆ. ಮತ್ತೆ ಪೀಠಿಗೆ ಅಲ್ಲ, ಒಡ್ಡೋಲಗದ ವೇಷಕ್ಕೆ ಈ ಒಡ್ಡೋಲಗೆಲ್ಲ ಮಾಡಿದ್ರೆ ಚಂದ, ಬರೇ ದೀನ ಕೊಡೋದಕ್ಕಿಂತ ಚಂದ ಅದು. ಅಂದರೆ ತುಂಬ ನಮೂನೆ ಹಲವು ವಿಧವಾದಂತಹ ಕುಣಿತಗಳುಂಟು, ಹಾಗೆ ಚಂದ. ಅಲ್ಲಲ್ಲ, ನಾನದೇ ಆ ಪರಂಪರೆ ಸಂಪ್ರದಾಯ ಅಂತಂದ್ರೆ ಏನು? ಈಗ ತೆಂಗುತಿಟ್ಟು ಯಕ್ಷಗಾನದಲ್ಲಿ ಪರಂಪರೆ ಅಂತಂದ್ರೆ ನಾವು ಎಂತದ್ದು ಅಂತ ತಗೊಳ್ಳುದು? ಪರಂಪರೆ ಅಂದ್ರೆ ಈಗ ನಾವು ಕುಣಿತವು ಪರಂಪರೆ ತಗೊಳ್ಬಹುದು, ಬಣ್ಣಗಾರಿಕೆಯೂ ಪರಂಪರೆ ಉಂಟು. ಇಂಥ ವೇಷಕ್ಕೆ ಹೀಗೆ, ಈಗ ನಾವು ಒಂದು ದೇವೇಂದ್ರ ಬರೆದ್ರೆ ಅದು ಅರ್ಜುನನಾಗಿ ಕಾಣಬಾರದು, ಅರ್ಜುನ ಬರೆದ್ರೆ ದೇವೇಂದ್ರನಾಗಿ ಕಾಣಬಾರದು. ಅಥವಾ ಬೇರೆ ಕೆಲವು ವೇಷಗಳುಂಟು, ಅದು ಒಂದು ವೇಷವನ್ನು ಇನ್ನೊಂದು ವೇಷ ಹೋಲಬಾರದು, ಅದಕ್ಕೆ ಏನಾದರೂ ಒಂದು ವ್ಯತ್ಯಾಸ ಉಂಟು. ಈಗ ದೇವೇಂದ್ರ ಮಾಡಿದರೆ ಮುದ್ರೆ ಹಾಕುತ್ತೇವೆ ನಾವು, ಚಕ್ರ ಮುದ್ರೆ ಹಾಕಬೇಕು ಅಂತಲೇ ಇಲ್ಲ, ಅದಕ್ಕೆ ಬೇರೆ ಯಾವುದಾದ್ರೂ ಮುದ್ರೆ ಹಾಕ್ಬೋದು. ಅರ್ಜುನ ಮಾಡಿದರೆ ಚಕ್ರ ಮುದ್ರೆ ಹಾಕಬೇಕು, ಅದಕ್ಕೆ ಚಿಟ್ಟಿಯೇ ಇಡಬೇಕು ಬದಿಗೆ, ಹಾಗೆ ಉಂಟು ಕ್ರಮ.
ಮತ್ತೆ ಬೇರೆ ಕೆಲವುದಕ್ಕೆ ಅಂದ್ರೆ ನಮ್ಮ ಹಿಂದಿನವರು ಮಾಡಿದ್ದನ್ನು ಪರಂಪರೆ ಅಂತ ನಾವು ತಗೊಳ್ಬೇಕು. ಮತ್ತೆ ಈಗ ಕೆಲವರದ್ದು ಕರ ಚಮತ್ಕೃತಿ, ಬಣ್ಣಗಾರಿಕೆ. ಯಾಕಂದ್ರೆ ಅವರ ಕೈಗೆ ಬರ್ತದೆ ಹೀಗೆ ಬಣ್ಣಗಾರಿಕೆ ಮಾಡ್ಲಿಕ್ಕೆ, ಹಾಗೆ ಬರೀತಾರೆ. ಅದು ಒಪ್ಪಬೇಕಾದ ಅಂತ ಏನಿಲ್ಲ. ಅಂದ್ರೆ ಅದು ಹೇಗೆ ಗೊತ್ತಾರೆ, ಕನ್ನಡಿ ನೋಡುವಾಗ ನನ್ನ ಮುಖದ ಬಣ್ಣಗಾರಿಕೆ ನನಗೆ ಚಂದ ಕಂಡಿದೆ, ಅದು ಇನ್ನೊಬ್ಬನು ಮೆಚ್ಚಬೇಕು ಅಂತ ಇಲ್ಲ. ಕರೆಕ್ಟ್ ಕರೆಕ್ಟ್ ಆಯ್ತಲ್ಲ. ಮತ್ತೆ ಕೆಲವು ಸಂಪ್ರದಾಯ ಆ ಹಿಂದಿನದನ್ನು ನಾವು ಉಳಿಸಿಕೊಂಡ್ರೆ ಒಳ್ಳೇದು. ಹೀಗೆ ಇತ್ತು ಅಂತ ಇನ್ನು ಮುಂದಿನ ಪೀಳಿಗೆಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹೌದು. ಮತ್ತೆ ಕೆಲವು ಅನಿವಾರ್ಯ, ಅದು ಅವಸರವಾಗಿ ಓಡಿ ಬಂದ್ರು, ಒಟ್ರಾಸಿ ಬಣ್ಣ ಹಾಕಿದ್ರು, ರಂಗಸ್ಥಳಕ್ಕೆ ಹೋದ್ರು, ಅದು ಅನಿವಾರ್ಯ. ಕರೆಕ್ಟ್. ಮತ್ತೆ ಕೆಲವು ಧರ್ಮರಾಯನಿಗೆ ಒಂದು ಪರಂಪರೆ ಲೆಕ್ಕದಲ್ಲಿ ಒಂದು ಬಣ್ಣ ಹಾಕುತ್ತಾರೆ, ಅದನ್ನು ನಾನು ಪರಂಪರೆ ಅಂತ ಹೇಳುವುದಿಲ್ಲ. ಯಾಕೆ ಗೊತ್ತುಂಟ, ಮೊದಲು ಮೇಳದ ಲೆಕ್ಕದ ಕಲಾವಿದರಿದ್ದದ್ದು. ಕುರುಕ್ಷೇತ್ರದಲ್ಲಿ ಧರ್ಮರಾಯ ಮಾಡಿದವನೇ ಅಭಿಮನ್ಯುಗಳಿಗೆ ಕೌರವ ಮಾಡುದು. ಧರ್ಮರಾಯನ ಕಿರೀಟ ಬಿಚ್ಚಿಟ್ಟ, ಇದು ಉರುಟು ಕಿರೀಟ ಕಟ್ಟಿದ. ಹಾಗೆ ಒಬ್ಬನೇ ಮಾಡುವ ಕಾರಣ ಉದ್ದನಾಮ ಹಾಕಿದ್ರೆ ಅದು ಸ್ವಲ್ಪ ಇದಾಗ್ತದೆ ಅಂತ ಹೇಳಿ ಹಾಗೆ ಭಾಗವತ ನಾಮದಾಗಿ ಬರ್ದು ಹೋಗ್ತದೆ. ಅದನ್ನು ನಾನು ಪರಂಪರೆ ಅಂತ ಒತ್ತುಕೊಳ್ಳುವುದಿಲ್ಲ, ಅದು ಅನಿವಾರ್ಯ ಅಂತ ಹೇಳ್ತೇನೆ ನಾನು. ಅಂದ್ರೆ ಪರಂಪರೆಯಲ್ಲಿ ಕೂಡ ನೀವು ಹೇಳುವ ಉದ್ದೇಶ ಏನಂತಂದ್ರೆ, ಪರಂಪರೆಯಲ್ಲಿ ಕೂಡ ಕೆಲವು ಅನಿವಾರ್ಯ ಕಾರಣಗಳಿಂದ ಕೆಲವು ಅಲ್ಲಸಲ್ಲದಿದ್ರೆ ಅದನ್ನು ಬದಲಾಯಿಸಿಕೊಂಡು ಒಳ್ಳೆಯದನ್ನು ಒಳಗಡಿಸಿಕೊಳ್ಬಹುದು ಅಂತ. ಈಗ ನೋಡಿ, ಈ ಒಡ್ಡೋಲಗ ಕ್ರಮಗಳೆಲ್ಲ ಮಾಯವಾಗ್ತಾ ಇದೆ, ಪೂರ್ವರಂಗ ಮಾಯವಾಗ್ತಾ ಇದೆ ಅಂತ ಹೇಳಿ ಹೆಚ್ಚಿನ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದನ್ನು ಉಳಿಸಬೇಕು ಅಂತಾದ್ರೆ ನಾವು ಏನೆಲ್ಲ ಮಾಡಬಹುದು? ಅದನ್ನು ಉಳಿಸಬೇಕು ಅಂದ್ರೆ ಸರಿಯಾಗಿ ಪರಂಪರೆಯಾಗಿ ನಾವು ಕಲಿಬೇಕು. ಒಂದು, ಅದನ್ನು ಪ್ರದರ್ಶನ ಮಾಡಬೇಕು. ಪ್ರದರ್ಶನ ಮಾಡಿ ಇದು ನಾವು ರಂಗಕ್ಕೆ ತಂದ್ರೆ ಮಾತ್ರ ಅದು ಉಳಿದಿತ್ತು, ಎಲ್ಲರೂ ಎಲ್ಲಿ ಉಳಿಲಿಕ್ಕೆ ಸಾಧ್ಯ. ಈಗ ಸಂಘ ಸಂಸ್ಥೆಗಳಲ್ಲಿ ಕೂಡ ಪರಂಪರೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ, ಅವರಿಗೆಲ್ಲ. ಕರೆಕ್ಟ್. ಹಾಗಾಗಿ ಪರಂಪರೆ ಉಳಿದೀತು ಎಂಬುದೊಂದು ವಿಶ್ವಾಸ ನನಗೆ ಅಷ್ಟೇ. ಈಗ ನೋಡಿ, ಸಂಗೀತದ ಆಲಾಪನೆ, ಉದ್ದ ಪದಗಳು, ಇದು ಯಕ್ಷಗಾನದ ನಾಟ್ಯಕ್ಕೆ ಎಷ್ಟರ ಮಟ್ಟಿಗೆ ಹಿತ? ಅದು ಹಿತ ಅಲ್ಲ, ಅಹಿತ. ಅದು ಪೂರಕ ಆಗಿರುವುದಿಲ್ಲ. ಯಾಕೆಂತ ಕೇಳಿದ್ರೆ, ಸಂಗೀತದ ರಾಗಗಳು ಪರಂಪರೆ ಯಕ್ಷಗಾನದ ಹಾಡಿನ ರಾಗಕ್ಕಿಂತ 2 ಪಾಲು. ಕರೆಕ್ಟ್. ಒಂದು ಹಾಗೆ, ಇನ್ನೊಂದು ಈ ತಾಳಗಳ ಲೆಕ್ಕಾಚಾರಗಳು ಸಿಕ್ಕುದಿಲ್ಲ. ನನ್ನ ಸ್ವಂತ ಅನುಭವ. ಕರೆಕ್ಟ್. ಯಾಕಂತ ಕೇಳಿದ್ರೆ, ಅಗರಿ ಭಾಗವತರು, ಬಲಿಪ ಭಾಗವತರು, ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಇವರ ಪದ್ಯದಲ್ಲಿ ಕೆಲಸ ಮಾಡಿದವರಿಗೆ ಸಂಗೀತ ಆಗುವುದಿಲ್ಲ. ಈ ಯಕ್ಷಗಾನ ಕಲಾ ಪ್ರದರ್ಶನಗಳಿಗೆ, ಅದು ತಾಳಮದ್ಲೆ ಆಗಿರ್ಬೋದು ಅಥವಾ ಯಕ್ಷಗಾನ ಬಯಲಾಟ ಆಗಿರ್ಬೋದು, ಇದಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಇದ್ರೆ ಒಳ್ಳೇದು. ಯಾಕೆಂತ ಕೇಳಿದ್ರೆ, ಈಗ ನಾನು ಎಲ್ಲ ಸರಿಯೇ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗ್ತದ? ಹೌದು, ಕರೆಕ್ಟ್. ನಮ್ಮ ತಪ್ಪನ್ನು ಇನ್ನೊಬ್ಬ ಹೇಳಿದ್ರೆ ನಮಗೆ ತಿದ್ದುಕೊಳ್ಳಿಕ್ಕೆ ಆಗ್ತದೆ. ಹಾಗಾದ್ರೆ ವಿಮರ್ಶೆ ಮಾಡಬೇಕಾದವರು ಯಾರು? ತಿಳಿದವರು, ವಿದ್ವಾಂಸರು. ಅಂದ್ರೆ ವಿದ್ವಾಂಸರಂದ್ರೆ ಯಕ್ಷಗಾನದ ವಿದ್ವತ್ತಿದ್ದವರು. ಕರೆಕ್ಟ್. ಉಳಿದವರಲ್ಲ. ಹೌದು ಕರೆಕ್ಟ್. ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳದ ಅತಿಯಾದ ಮಿತಿಮೀರಿದ ಅಲಂಕಾರ ಇತ್ಯಾದಿ ಆಡಂಬರ ಯಕ್ಷಗಾನಕ್ಕೆ ಅವಶ್ಯಕ ಉಂಟಾ? ಅಸಹ್ಯ ಅದು. ಯಾಕೆಂತ ಕೇಳಿದರೆ, ನಮಗೆ ಯಕ್ಷಗಾನಕ್ಕೆ ಬೇಕಾದ ಯಕ್ಷಗಾನದ ಸ್ವಾಭಾವಿಕವಾದಂತ ಹಿಮ್ಮೇಳ. ಕರೆಕ್ಟ್. ಈಗ ಬೆಡಿಮದ್ದು ಸುಡುತ್ತಾರೆ, ಅದು ಬಡ 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 ಹೊಡಿತದೆ, ಹಿಮ್ಮೇಳ ಕೇಳುವುದಿಲ್ಲ. ಕರೆಕ್ಟ್. ಹಿಮ್ಮೇಳದವರು ಎಷ್ಟು ಕೆಲಸ ಮಾಡಿದ್ರು ಪ್ರಯೋಜನ ಉಂಟಾ? ಅಲ್ಲೇ ಚೆಂಡೆಯವರ ಹತ್ರ ಬ್ಯಾಂಡಿನವರು ಕೂತ್ಕೊಂಡು ಬಡಿತಾರೆ, ಬ್ಯಾಂಡಿನ ಶಬ್ದ ಕೇಳುವುದಲ್ಲ, ಚೆಂಡೆ ಬೆಟ್ಟು ಕಳ್ತದ, ಮೊದಲೇ ಬೆಟ್ಟು ಕಳ್ತದ. ಹಾಗಾದ್ರೆ ಅದು ಪೂರಕವ ಅಲ್ಲ, ಅದು ಮಾರಕ. ಇದನ್ನು ಈಗ ನೋಡಿ, ಅದು ಅಲ್ಲದೆ ಈ ಹರಕೆ ಬಯಲಾಟಗಳಲ್ಲಂತೂ ಇದೊಂದು ಅನಿವಾರ್ಯ ಅಂತ ಆಗಿ ಬಿಟ್ಟಿದೆ. ಈಗ ಇದನ್ನು ನಿಲ್ಲಿಸಬೇಕು ಅಂತಾದ್ರೆ ಯಾರು ನಿಲ್ಲಿಸಬೇಕು? ಈಗ ಹರಕೆ ಆಟ ಆಡಿಸುವವರು ನೀವು ನಿಲ್ಲಿಸಿ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಈಗ ಆ ಮೇಳಗಳೇ ಇಲ್ಲ, ಇಂಥದ್ದನ್ನು ಮಾಡುವುದಿಲ್ಲ ಅಂತ ಒಂದು ನಿಯಮ ಮಾಡಿದ್ರೆ ಆಗ್ಲಿಕ್ಕಿಲ್ವಾ? ನಿಯಮ ರೂಪಿಸುತ್ತದೆ. ಧರ್ಮಸ್ಥಳ ಮೇಳದಲ್ಲಿ ಪೂಜೆಯವರೆಗೆ ಬೆಡಿಮದ್ದು ಬ್ಯಾಂಡ್ ಮತ್ತೆ ಇಲ್ಲ. ಕಟೀಲಲ್ಲಿ ಎಂತ ಮಾಡಿದ್ದಾರೆ, ಅದು ಆಟ ಆಡಿಸುವವರು ತಮ್ಮನ್ನು ತಾವು ಮೆರೆಸಿಕೊಳ್ಳಿಕ್ಕೆ ಬೇಕಾಗಿ ಬೆಡಿಮದ್ದು ಬ್ಯಾಂಡು ಎಲ್ಲ ಮಾಡಿದ್ದಾರೆ. ಲೆಕ್ಕದಿಂದ ಹೆಚ್ಚು ಪ್ರಕಾಶ ರಂಗಸ್ಥಳಕ್ಕೆ ಸಲ್ಲ. ಯಾಕಂತ ಕೇಳಿದ್ರೆ, ನಮ್ಮ ಮುಖವರ್ಣಿಕೆ ಅದರಲ್ಲಿ ಕಾಣುವುದಿಲ್ಲ. ಈಗಿನ ಹೊಸ ಲೈಟಿಂಗ್ಗಳು, ಆ ಫೋಕಸ್ ಹಾಕಿದ್ರೆ ನಾವು ಎಷ್ಟು ಕೆಲಸ ಮಾಡಿದ್ರು ಕಾಣುವುದಿಲ್ಲ. ಕರೆಕ್ಟ್. ಮೊದಲೇ ಮಂದ ಪ್ರಕಾಶದಲ್ಲೇ ನಮ್ಮ ಭಾವನೆಗಳು, ದೃಷ್ಟಿಯ ಚಲನ, ಉಬ್ಬಿನ ಚಲನ ಇದು ಕಾಣುದು. ಕರೆಕ್ಟ್. ಹೌದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದ? ಅಂದ್ರೆ ನಾನು ಕೇವಲ
ಆಟಗಳ ಸಂಖ್ಯೆ, ಮೇಳಗಳ ಸಂಖ್ಯೆಯನ್ನು ಲೆಕ್ಕದಲ್ಲಿಟ್ಟು ಹೇಳುವುದಲ್ಲ. ಯಕ್ಷಗಾನದ ನಿಜವಾದ ಅಭಿವೃದ್ಧಿಗೆ, ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸುವ ಅಭಿವೃದ್ಧಿಗೆ ಇದು ಪೂರಕವ. ಪರಂಪರಾಗತವಾಗಿದ್ದಂತಹ ಯಕ್ಷಗಾನ ಮೇಳಗಳು ಒಳ್ಳೆಯದು. ಮತ್ತೆ ಈಗ ಎಲ್ಲ ಮೇಳಗಳು ಹುಟ್ಟಿದ್ದಾರೆ, ಅದರಲ್ಲಿ ಪರಂಪರೆ ಇಲ್ಲ. ತುಳು ಪ್ರಸಂಗ ಆಡ್ತಾರೆ, ಅದರಲ್ಲಿ ಪರಂಪರೆ ಎಂಥದ್ದು? ಬಣ್ಣಗಾರಿಕೆ ಪರಂಪರೆ ಉಂಟು, ಅಥವಾ ವೇಷಭೂಷಣ ಪರಂಪರೆ ಉಂಟು, ಎಂಥದ್ದುಂಟು? ಏನಿಲ್ಲ. ಅದು ಸರಿಯಲ್ಲ. ಹಾಗೆಂತ ಇನ್ನೊಂದು ವಿಷಯ, ಪರಂಪರೆ ಎನ್ನುವುದಕ್ಕೆ ರಾಮಲಕ್ಷ್ಮಣರು ಕಿರೀಟಗಟ್ಟಿ ಪರಂಪರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌದು, ಕರೆಕ್ಟ್. ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅದು ಯಾಕೆ ಹಾಗಾಯ್ತು ಅಂತ ಅಳಿಕೆ ರಾಮರಿಗಳಲ್ಲಿ ಮತ್ತೆ ಕಡಂದೇಲು ಪುರುಷೋತ್ತಮ ಭಟ್ರಲ್ಲಿ ನಾನು ಕೇಳಿದಾಗ ಅವರು ನನಗೊಂದು ಅಲ್ಲ, ಎಂತದ್ ನೀವು ಕೇಳಿದ ಅವ್ರ ಹತ್ರ? ಈ ಪರಂಪರೆ ರಾಮಲಕ್ಷ್ಮಣರ ಕಿರೀಟಗಟ್ಟಿದ ವೇಷ ಯಾಕೆ ಅಂತ. ಅದಕ್ಕೆ ಅವರು ಹೇಳಿದ ಉತ್ತರ ಎಂತ ಅಂತ ಕೇಳಿದ್ರೆ, ಒಂದು ಮೇಳದಲ್ಲಿ 2 ಜನ ಸ್ತ್ರೀ ವೇಷಗಳು, ಕರೆಕ್ಟ್. ಅವ್ರ ಹತ್ರ 2 ಸೀರೆ, ಅಲ್ಲದೆ ಹಾಸ್ಯಗಾರನ ಹತ್ರ ಒಂದು 9 ಮೊಳದ ಒಂದು ಕಾಂಗೆಮ್ ಅಂತ ಒಂದು ಬಿಳಿ ವೇಷ್ಟಿ, ಕರೆಕ್ಟ್, ಅಲ್ಲದೆ ಬೇರೆ ಸೀರೆ ಇಲ್ಲ. ಪೀಠಿಗೆ ವೇಷದವನಿಗೆ ರಾಮ ಬರೆದ್ರೆ ಅವನ ಮನೆಯಿಂದ ತರಬೇಕು ಸೀರೆ ಕಚ್ಚಿ ಹಾಕಿ ಉಡ್ಲಿಕ್ಕೆ. ಅದಕ್ಕೆ ಬೇಕಾಗಿ ಅವನಲ್ಲಿ ಇದ್ದಂತಹ ಪೀಠಿಗೆ ವೇಷ ಸಾಮಾನು ಕಟ್ಟಿಕೊಂಡು ಹೋದ. ಅದು ಪರಂಪರೆ. ಅಚ್ಚಾ, ಅಂದ್ರೆ ಪೀಠಿಗೆ ವೇಷದವನಿಗೆ ರಾಮ ಬಂದಿದ್ದಕ್ಕೆ ಅವ ಕಿರೀಟ ಕಟ್ಟಿಕೊಂಡು ಅವನಲ್ಲಿದ್ದ ಸಾಮಗ್ರಿಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿದ್ದಾನೆ, ಪರಂಪರೆ ಅಂತ ಆಯ್ತು. ಅಚ್ಚಾ, ಹಾಗಾದ್ರೆ ಈಗಿನ ನಾಟಕೀಯ ರಾಮ ಲಕ್ಷ್ಮಣ ತಪ್ಪಲ್ಲ. ಜಟಾವಲ್ಕಲಧಾರಿಗಳಂದ್ರೆ ಈಗಿನದ್ದು, ಕಚ್ಚೆ ಹಾಕಿ ಜುಟ್ಟು ಕಟ್ಟಿ. ಇಲ್ಲ ಅಂತ ಆದ್ರೆ ಕಾಡಿಗೆ ಹೊರಡುವಾಗ ಕೈಗೆ ರಾಮ ಲಕ್ಷ್ಮಣರಿಗೆ ಕಾಷಾಯ ವಸ್ತ್ರ ಕೊಡ್ತಾಳೆ. ಅದನ್ನ ಏನು ಮಾಡಿದ್ರು? ಕರೆಕ್ಟ್, ಅದು ಪದ್ಯದಲ್ಲಿ ಕೂಡ ಉಂಟಲ್ಲ. ಆಯ್ತು. ಸೀತೆಗೆ ಮಾತ್ರ ರಾಮದಾಸ್ ಸ್ವಾಮಿಗಳು ಹೇಳಿದ ಪ್ರಕಾರ ಸೀತೆ ಕಾವಿ ವಸನ ಅಥವಾ ಬಿಳಿ ವಸನ ಉಡಬಾರದು ವನವಾಸಕ್ಕೆ ಹೊರಡುವಾಗ. ಯಾಕೆ ಅಂತ ಕೇಳಿದ್ರೆ ಅವಳ ಆಭರಣಗಳನ್ನು ಕಳಚಲಿಲ್ಲ ಇವರು. ಹೌದು, ಕಳಚಲಿಲ್ಲ. ಹೌದು, ಅದೇ ಆಭರಣಗಳನ್ನು ಕಟ್ಟಿ ರಾವಣ ಕೊಂಡೋಗುವಾಗ ಕಿಷ್ಕಿಂದಿಗೆ ಹಾಕಿದ್ದು. ಕರೆಕ್ಟ್. ರಾಮದಾಸ್ ಸ್ವಾಮಿಗಳು ನನಗೆ ಕಟೀಲ್ನಲ್ಲಿ ಹೇಳಿದಂತ ಇದು. ಹಾಗಾಗಿ ಅವರ ರಾಮನೊಟ್ಟಿಗೆ ನಾನು ಸೀತೆ ಮಾಡುವಾಗ ಸಕಲ ಆಭರಣ ಹಾಕಿ ಮಾಡಿದ್ದೇನೆ. ಅಂದ್ರೆ ವನವಾಸಕ್ಕೆ ಹೋಗುವಾಗ ಕೂಡ ಸೀತೆ ಈ ರೀತಿ ಬಿಳಿ ವಸ್ತ್ರ ಎಲ್ಲ ಹಾಕೊಂಡು ಬರುವುದಲ್ಲ, ಪಟ್ಟೆ ಸೀರೆ ಆಭರಣ ಹಾಕಿಯೇ ಬರ್ಬೇಕು. ಓಹೋ, ಇದು ಒಳ್ಳೆ ಪಾಯಿಂಟ್. ಆಮೇಲೆ ರಾಮ ಲಕ್ಷ್ಮಣನು ಕಿರೀಟ ಕಟ್ಟಿ ಬಂದದ್ದು ಕೂಡ ಹಾಗೆ, ನಿಮ್ಮ ಅಳಿಕೆ ರಾಮಯ್ಯ ಮತ್ತೆ ಅವರು ಹೇಳಿದ ಹಾಗೆ ಪೀಠಿಗೆ ಆಗ ಅದೇ ಏನು ವೇಷಭೂಷಣಗಳ ಕೊರತೆ ಇತ್ತಲ್ವಾ. ಹಾಗಾದ್ರೆ ಇದರಿಂದ ನಾವು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಪರಂಪರೆ ಅಂತ ಹೇಳಿ ನಾವು ಜೋತು ಬೀಳುವುದಲ್ಲ, ಯಾವುದು ಅನಿವಾರ್ಯ ಅಂತ ಅಷ್ಟೇ. ಅದೇ ಅವಕಾಶ ಇರ್ಲಿಲ್ಲ ಕಚ್ಚೆ ಹಾಕಿ ಇದು. ಮತ್ತೆ ಆಗ ಬರೇ ಇದು ಈ ಬಣ್ಣ ಎಲ್ಲ ಇರ್ಲಿಲ್ಲಲ್ಲ, ಬರೀ ಅರ್ಧಾಳ ಅಲ್ಲ ಇದ್ದದ್ದು. ಕರೆಕ್ಟ್, ಹೌದು, ಅರ್ಧಾಳ. ಈಗ ಬಿಳಿ, ಅರಸಿನ, ಕೆಂಪು, ನೀಲಿ, ಪಚ್ಚೆ ಎಲ್ಲ ಬಂದಿದೆ. ಬಣ್ಣಗಾರಿಕೆ ಮಾಡ್ಲಿಕ್ಕೆ ಆಗ್ತದೆ. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದ, ಅಥವಾ ರೂಪುಗೊಳ್ಳುತ್ತಾ ಇಲ್ಲ ಅಂತ ಅನ್ನಿಸ್ತದ? ಇದ್ದಾರೆ, ಕೆಲವರು ಪ್ರಯತ್ನದ ಮೂಲಕವಾಗಿ ಬರ್ತಾರೆ. ಮತ್ತೆ ಅಭಿಮಾನಿ ಬಳಗ ಹೆಚ್ಚಾದಾಗೆ ಕಲೆಯನ್ನು ಮರೀತಾರೆ, ಪರಂಪರೆಯನ್ನು ಮರೀತಾರೆ. ಕಲಾವಿದರಾದವರು ಅಭಿಮಾನಿಗಳು ಹೆಚ್ಚಾದಾಗೆ ಅವರನ್ನು ಅವರು ಮರೆತು ಬಿಡ್ತಾರೆ. ಅವರ ಪ್ರದರ್ಶನ ಎಂಬುದು ಅಭಿಮಾನಿಗಳಿಗೆ ಬೇಕಾದಾಗ ಆಗ್ತದೆ. ಹಾಗಾಗಿ ಈ ಯಕ್ಷಗಾನದ ಪರಂಪರೆ ಹಿಂದುಳಿಯುತ್ತದೆ. ಹೌದು, ಅಂದ್ರೆ ಇದಕ್ಕೆ ಅಭಿಮಾನಿಗಳು ಕೂಡ ಪರೋಕ್ಷವಾಗಿ ಬೇಕು. ಹೇಗಿದ್ದವರು ಬೇಕು ಅಂತ ಹೇಳಿದ್ರೆ, ಕಲಾವಿದನಲ್ಲಿದ್ದ ತಪ್ಪನ್ನು ಕಂಡು ಹುಡುಕಿ ಅವ ತಿದ್ದುವುದಕ್ಕೆ ಆಸ್ಪದ ಮಾಡಿಕೊಡುವಂತ ಅಭಿಮಾನಿಗಳು ಬೇಕು, ಹೊಗಳುಭಟ ಅಭಿಮಾನಿಗಳು ಬೇಡ. ಅದು ಮುಖಸ್ತುತಿ. ಹೌದು. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತವಾದಂತಹ ಅಭಿಪ್ರಾಯ ಏನು? ಕಾಲಮಿತಿ ಕಲಾವಿದರಿಗೆ ಒಳ್ಳೇದು, ಆದ್ರೆ ಕಲಾ ಪ್ರಿಯರಿಗೆ ಅದು ಒಳ್ಳೇದಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು ಉದಾಹರಣೆ ಹೇಳ್ತೇನೆ. ಅವ್ರು ಏನೆಲ್ಲ ಹೇಳಿದ್ದಾರೆ ನನ್ನ ಹತ್ರ ಮೊನ್ನೆ, ಅದು ಬಿಡಿ. ನನ್ನ ಅನಿಸಿಕೆ ಹೇಗೆ ಅಂತ ಕೇಳಿದ್ರೆ, ಯಕ್ಷಗಾನ ಪ್ರಿಯರು ಬರೀ ಶ್ರೀಮಂತರಲ್ಲ, ಕರೆಕ್ಟ್, ಬಡವರು ಇದ್ದಾರೆ. ಈ ಬಡವರು ರಾತ್ರಿ 12 ಗಂಟೆಗೆ ಆಟ ಮುಗಿಸಿದ್ರೆ ಅವರು ಎಲ್ಲಿಗೆ ಹೋಗ್ಬೇಕು? ಶ್ರೀಮಂತರು ಬಂದ ವೆಹಿಕಲ್ ನಲ್ಲಿ ಹೋಗ್ತಾರಪ್ಪ. ಕರೆಕ್ಟ್. ಒಂದು ಹಾಗೆ ನನ್ನ ಅನಿಸಿಕೆ. ಕರೆಕ್ಟ್. ಆಗಿದ್ದವರು ಸ್ವಲ್ಪ ಚಿನ್ನವಂತ ಹಾಕಿಕೊಂಡು ಬರುವ ಚಟ ಇರ್ತದೆ ಕೆಲವರಿಗೆ. ಅವರು ಹೋಗುವಾಗ ಈಗ ದರೋಡೆ ಆಗೋದು ಸ್ವಾಭಾವಿಕ ಅಲ್ಲ, ಅವರನ್ನು ಹಿಡಿದು ದರೋಡೆ ಮಾಡೋದು ಮಾಡಿದ್ರೆ ಅದರಿಂದ ಹಾಳು. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಕಾಲಮಿತಿ ಮಾಡ್ತಿದ್ರೆ ಮಾಡ್ಬೋದು. ಹೇಗೆ? ಹಗಲು ರಾತ್ರಿಗೆ ಕಾಲಮಿತಿ ಮಾಡಬಾರ್ದು. ಕರೆಕ್ಟ್. ಹಗಲು ಬೇಕಾದ್ರೆ ಒಂದು 2 ಗಂಟೆಯಿಂದ 6 ಗಂಟೆ ತನಕ ಮಾಡಲಿ, ರಾತ್ರಿ 7 ಗಂಟೆಯಿಂದ 12 ಗಂಟೆ ತನಕ ಮಾಡಿ. 12 ಗಂಟೆ ಅಪರಾತ್ರಿಯಲ್ಲಿ ಬಂದ ಕಲಾವಿದರು, ಕಲಾಭಿಮಾನಿಗಳು ಎಲ್ಲಿಗೆ ಹೋಗುದು? ಅವರಿಗೆ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೋ?
ಕರೆಕ್ಟ್. ಅದು ಅಲ್ಲಲ್ಲೇ ಅಲ್ಲಿ ಅದು ಉಳ್ಕೊಳ್ಬೇಕು ಅಷ್ಟೇ, ಇನ್ನೆಂತ ಮಾಡುದು. ಇಲ್ಲಿದ್ರೆ ದೂರ ದೂರಗಳಿಂದೆಲ್ಲ ಬರಬೇಡಿ, ಅಲ್ಲಿ ಹತ್ತಿರದಲ್ಲಿದ್ದವರು ಮಾತ್ರ ಬನ್ನಿ ಅಂತ ಹೇಳಿ. ಈಗಿನ ಕಾಲದಲ್ಲಿ ಪರಿಚಯ ಇಲ್ಲದವರನ್ನು ಮನೆ ಹೋಗ್ಲಿಕ್ಕೆ ಬಿಟ್ಟಾರಾ? ಕರೆಕ್ಟ್, ಬಿಡಬಹುದಾ? ಕರೆಕ್ಟ್. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಅಂದ್ರೆ ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಸಂಘಟಕರದ್ದ, ಪ್ರೇಕ್ಷಕರದ್ದ? ಎಲ್ಲರಿಗೂ. ಹಾ, ಯಾಕೆಂತ ಕೇಳಿದ್ರೆ ಒಬ್ಬನಿಂದ ಆಗುವಂಥದ್ದಲ್ಲ. ಮೇಳದ ಯಜಮಾನನು ಪರಂಪರೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಕಲಾವಿದನು, ಸಂಘಟಕನು, ಆಮೇಲೆ ಕಲಾಪ್ರಿಯರು ಎಲ್ಲರೂ ಬೇಕು. ಇಲ್ಲಾಂದ್ರೆ ಒಬ್ಬೊಬ್ಬನಿಂದ ಆಗ್ಲಿಕ್ಕಿಲ್ಲ. ಒಂದು ಬೆರಳಿಂದ ಯಾವುದೇ ಕೆಲಸ ಮಾಡಿ ಕೂಡುದು. ಹೌದು, ಆಗುದಿಲ್ಲ ಅನ್ನೋದಕ್ಕಿಂತ ಅದು ಸರಿಯಲ್ಲ ಅಲ್ಲ. ನೋಡಿ, ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 20-30 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ಅಂದ್ರೆ ಅದು ಒಳ್ಳೆಯ ಬದಲಾವಣೆ ಕೂಡ ಆಗಿರ್ಬೋದು, ಅಥವಾ ಯಕ್ಷಗಾನಕ್ಕೆ ಮಾರಕವಾಗುವಂತಹ ಬದಲಾವಣೆ ಕೂಡ ಆಗಿರ್ಬೋದು. ಯಾವುದೆಲ್ಲ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಿ? ಅಂದ್ರೆ ವೇಷಭೂಷಣದಲ್ಲಿ, ಆಮೇಲೆ ನಾಟ್ಯದಲ್ಲಿ, ಮಾತುಗಾರಿಕೆಯಲ್ಲಿ, ಎಲ್ಲದರಲ್ಲೂ ಕೂಡ, ಬಣ್ಣಗಾರಿಕೆಯಲ್ಲಿ, ಎಲ್ಲದರಲ್ಲೂ. ವೇಷಗಾರಿಕೆಯಲ್ಲಿ ಅಂದ್ರೆ ಇದು ನಾವು ಉಡುಗೆ ತೊಡುಗೆ ಉಂಟಲ್ಲ, ಅದು ಒಂದು 20 ವರ್ಷಕ್ಕೆ ಮೊದಲು ಬರ್ಲಿಕ್ಕೆ ಶುರುವಾಗಿದೆ, ನೈಲೆಕ್ಸ್, ವೆಲ್ವೆಟ್ಗಳೆಲ್ಲ. ಆದ್ರೆ ಆಗ ಇಂಥ ವೇಷಕ್ಕೆ ಇಂಥದ್ದೇ ಬಣ್ಣ ಅಂತ ನಿಘಂಟಿತ್ತು. ಈಗ ಹಸಿರು ದಗಲೆ ಹಾಕುವಲ್ಲಿಗೆ ಕೆಂಪು ದಗಲೆ ಹಾಕಿ ದೇವೇಂದ್ರ ಮಾಡ್ತಾರೆ. ಅದು ನನ್ನ ಮನಸ್ಸಿಗೆ ಒಪ್ಪುದಿಲ್ಲ. ಪೀಟಿಗೆ ವೇಷ ಯಾವಾಗಲೂ ಹಸಿರು ಬಣ್ಣದ ದಗಲೆ ಹಾಕಿ ಆಗಬೇಕು. ಪೀಟಿಗೆ ವೇಷ ಮೊದಲು ಕೆಂಪು ಇತ್ತು ಅಂತ ಕೆಲವರು ಹೇಳ್ತಾರೆ. ಇಲ್ಲ, ನನಗೆ ನನ್ನ ಹಿರಿಯ ಅನುಭವಿಗಳು ಹೇಳಿದ ಪ್ರಕಾರ ಪೀಟಿಗೆ ವೇಷ ಹಸಿರು ಬಣ್ಣ. ಆಮೇಲೆ ಅರ್ಜುನನಿಗೂ ಹಸಿರು ಬಣ್ಣವೇ ದಗಲೆ ಆಗಬೇಕು. ಕೆಲವರು ಬೆಳಗ್ಗಿನ ಜಾವಕ್ಕೆ ಅಂದರೆ ಸಾಮಾನ್ಯ ಒಂದು 3 ಗಂಟೆ ನಂತರ ಕೆಂಪು ಹಾಕುತ್ತಾರೆ. ಆ ಲೆಕ್ಕದಲ್ಲಿ ಅದು ಕೆಂಪು ಹಾಕಿದ್ರೆ ಅರ್ಜುನನಾಗಿ ಕಾಣೋದಿಲ್ಲ. ಅದು ಬೇರೆ ಯಾವುದೋ ಒಂದು ಪೀಠಿಕೆಗೆ ಹಸಿರೇ ಆಗಬೇಕು. ಅದೊಂದು ಬದಲಾವಣೆ. ಆಮೇಲೆ ಮತ್ತೆ ಕುಣಿತಗಳು ಅಷ್ಟೇ, ತಾಳ ಬಿಟ್ಟು ಅದು ಹಿಮ್ಮೇಳದವರು ಕೂಡ ಪೂರಕ ಆಗಿರಬೇಕು. ಯಾಕಂತ ಕೇಳಿದ್ರೆ ಅವರಿಗೆ ನಡೆ ಗೊತ್ತು ಬೇಕು, ಕಾಲಗತಿ ಗೊತ್ತು ಬೇಕು. ಇದು 1ನೇ ಕಾಲದಲ್ಲಿ ಭಾಗವತರ ಪದ ಹೇಳೋದು, 1ನೇ ಕಾಲದಲ್ಲಿ ಚೆಂಡೆ ಬಡಿದು ವೇಷಧಾರಿ ಮಾತ್ರ 2ನೇ ಕಾಲದಲ್ಲಿ 3ನೇ ಕಾಲದಲ್ಲಿ ತಾಳ ಬಿಟ್ಟು ಕುಣಿದು, ಅದೆಲ್ಲ ಆಭಾಸ ಅಂತ ಆಭಾಸಗಳೆಲ್ಲ ಹೆಚ್ಚಿದೆ ಈಗ. ಈಗ ಸ್ವಲ್ಪ ತಾಳಜ್ಞಾನದಿಂದ ವಿದ್ಯಾವಂತರು ಕಲಾವಿದರಾಗಿದ್ದಾರೆ. ಆದರೆ ತುಂಬ ಭಾಷಣ ಬಿಗಿಯುವುದು ಅಷ್ಟು ಒಳ್ಳೆಯದಲ್ಲ. ಪಾತ್ರ ಪೋಷಣೆ ಹಾಳಾಗ್ತದೆ. ಕರೆಕ್ಟ್. ಪಾತ್ರದ ಗಾಂಭೀರ್ಯತೆ ಹಾಳಾಗ್ತದೆ ಉದ್ದ ಭಾಷಣ ಮಾಡಿದವಳು. ಮತ್ತೆ ವೀರರಸಕ್ಕೆ ಭಾಗವತರು ಜೀವ ಬಿಟ್ಟು ಏರು ಸ್ಥಾಯಿಯಲ್ಲಿ ಪದ ಹೇಳ್ತಾರೆ. ಅರ್ಥಧಾರಿ ಅಥವಾ ವೇಷಧಾರಿ ಇಳಿ ಸ್ಥಾಯಿಯಲ್ಲಿ ಅರ್ಥ ಹೇಳ್ತಾನೆ. ಹಾಗಾದ್ರೆ ಒಂದಕ್ಕೊಂದು ಸಂಬಂಧ ಉಂಟಾ? ಕರೆಕ್ಟ್. ಮತ್ತೆ ಬಣ್ಣದ ವೇಷದವರು, ಬಣ್ಣದ ಮಾಲಿಂಗಣ್ಣ, ಕಾಟುಕುಕ್ಕೆ ಕುಂಜಿರಾಮಣಿಯಣಿ, ಚಂದ್ರಗಿರಿ ಅಂಬಣ್ಣ ಇವರೆಲ್ಲ ಹೇಳಿದ ಪ್ರಕಾರ, ಬಲಿಪ ಭಾಗವತರು ಹೇಳಿದ ಪ್ರಕಾರ, ಕಾಸರಗೋಡು ವೆಂಕಟರಮಣ ಮದ್ಲೆಗಾರರು ಹೇಳಿದ ಪ್ರಕಾರ ಬೆಳಗ್ಗಿನ ಜಾವ 5 ಗಂಟೆಗಾದರೂ ಕೂಡ ಬಣ್ಣದ ವೇಷಕ್ಕೆ 1ನೇ ಕಾಲದ್ದೇ ನಡೆ. ಕರೆಕ್ಟ್. ಈಗಿನವರು ಅದನ್ನು 4ನೇ ಕಾಲಕ್ಕೆ 5ನೇ ಕಾಲಕ್ಕೆ ಕೊಟ್ಟರೆ ಬಣ್ಣದ ವೇಷದಲ್ಲಿ ಈಗಿನ ಹೊಂತಗಾರಿಗಳು ಅದನ್ನು ಪೂರೈಸಬಹುದಲ್ಲದೆ ಮೊದಲನೇ ಆಗಿದ್ದ ವಯೋವೃದ್ಧರಿಗೆ ಸಾಧ್ಯ ಇಲ್ಲ. ಹೌದು, ಅದಕ್ಕೆ ಚಂದವೂ ಇಲ್ಲ. ಈಗ ಮೈರಾವಣ ಕಳಗದ ಮೈರಾವಣ 5 ಗಂಟೆಗೆ ಹೊರಟು ಅದಕ್ಕೆ 1ನೇ ಕಾಲವೇ. ಬಣ್ಣದ ವೇಷಗಳು 4 ಗಂಟೆಗೆ ಪ್ರವೇಶ ಆದರೂ ಕೂಡ 1ನೇ ಕಾಲದಲ್ಲೇ ಅದರ ನಡೆ ಇರಬೇಕು. ಅದಕ್ಕಿಂತ ಹೆಚ್ಚು ವೇಗವಾಗಿ ಹೋದರೆ ಅದಕ್ಕೆ ಅಂದ ಇಲ್ಲ. ಮತ್ತು ಈಗಿನ ಹೊಂತಕಾರಿಗಳು ಹೋದರಲ್ಲದೆ ಮೊದಲಿನ ಆಗಿದ್ದ ವಯೋವೃದ್ಧರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಚಂದವಿಲ್ಲ ಬಣ್ಣದ ವೇಷ. ಈಗ ಮೈರಾವಣ ಎಲ್ಲ 4ನೇ ಕಾಲದಲ್ಲಿ ಕೊಟ್ಟರೆ ಹೇಗಾದೀತು? ಕರೆಕ್ಟ್. ಅದು ಅದರ ಬಣ್ಣದ ವೇಷದ ಗಾಂಭೀರ್ಯವನ್ನೇ ಅದರದ ಯೋಗ್ಯತೆ ಹೋಯಿತು. ಅದು ಮಾತಾಡುವ ನಡೆ ಕೂಡ 1ನೇ ಕಾಲದಲ್ಲೇ ಕರೆಕ್ಟ್. ಈಗ ನೋಡಿ, ಭರತನಾಟ್ಯ ಅಥವಾ ಬಡಗುತಿಟ್ಟಿನ ಅಥವಾ ಇನ್ಯಾವುದಾದ್ರೂ ಬೇರೆ ಸೋದರ ಕಲೆಯ ಕುಣಿತದ ಶೈಲಿ, ಹಾಡುಗಾರಿಕೆ ಶೈಲಿ, ಇದನ್ನೆಲ್ಲ ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳುವುದು ಎಷ್ಟು ಸೂಕ್ತ? ಅಳವಡಿಸಿಕೊಳ್ಳಬಹುದು. ಯಾವುದನ್ನು? ನಮ್ಮ ತೆಂಕುತಿಟ್ಟಿಗೆ ಭರತನಾಟ್ಯವನ್ನು ಅಳವಡಿಸಿಕೊಳ್ಳಬಹುದು. ಅದರಲ್ಲಿ ವಿಕಾರತೆಗಳಿಲ್ಲ. ಹಾಗೆಂತ ಬಡಗುತಿಟ್ಟನ್ನು ಹಾಕಿದ್ರೆ ಇದಕ್ಕೆ ಏನು ಸಾಮ್ಯತೆ ಇಲ್ಲ. ಕರೆಕ್ಟ್. ಜತೆ ಇಲ್ಲ, ಅದು ಬೇರೆ ಕಾಣ್ತದೆ. ಬಡಗುತಿಟ್ಟಲ್ಲಿ ಮಂಡಿ ತಿರುಗುತ್ತಾರೆ. ನಮ್ಮದಲ್ಲಿ ಮಂಡಿ ತಿರುಗುವ ಕ್ರಮ ಉಂಟಾ? ನಮ್ಮದಲ್ಲಿ ದೀಂಗಿಣ. ಹೌದು ಅಲ್ವಾ? ದೀಂಗಿಣ ಮತ್ತೆ ಗಿರಕಿ. ಈಗ ಕೆಲವರು ದೀಂಗಿಣ ಹೊಡೆದ್ರೆ ಅಲ್ಲಿಗೆ ಮಂಡಿ ತಿರುಗಿದ್ರು.
ಅದು ಎಂಥದ್ದು, ಅದಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ. ಹೌದು, ಅಂದ್ರೆ ಆ ಆಕಾರಕ್ಕೆ ವ್ಯತ್ಯಾಸವಂತಲ್ಲ. ಮತ್ತೆ ಎಂಥದ್ದು, ಮತ್ತೆ ಚಾಲು ಕುಣಿತ ನಮ್ಮದಲ್ಲಿ ಇಲ್ಲ. ನಮ್ಮ ತೆಂಗಿನ ಚಾಲು ಕುಣಿತ ಹಾಕಬಾರದು. ನಾನು ರಂಗಮನೆಯ ಪ್ರಶಸ್ತಿ ದಿವಸ ಅದನ್ನು ಹೇಳಿದ್ದೇನೆ. ಅದಕ್ಕೆ ಬೇಕಾಗಿ ಒಬ್ಬ ಹುಡುಗ ಇದು ಕೂಡಿದಷ್ಟು ಚಾಲು ಕುಣಿತ ಹಾಕಿದ್ದೇನೆ. ಓಹೋ, ನೀವು ಹೇಳಿದ್ದಕ್ಕೆ ಬೇಕಾಗಿ ರಂಗಮನೆಯಲ್ಲಿ ನನಗೆ ಭಾರಿ ಬೇಸರ ಆಯಿತು. ನಾನು ಹೇಳಿದ್ದಕ್ಕೆ ಬೇಕಾಗಿ ಅವ ಹಾಕಿದೆ. ಹಾಗೆ ಕುಣಿದ ಮಾತಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಉಸಿರು ಬಿಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಅಲ್ಲಿ ಕಳೆದ ವರ್ಷ ನೀವು ಅಲ್ಲಿ ಚಾಲು ಕುಣಿತ ಒಳ್ಳೆಯದಲ್ಲ ಸ್ತ್ರೀವೇಷಕ್ಕೆ ಅಂತ ಹೇಳಿದ್ದಕ್ಕೆ ಒಬ್ಬ ಹುಡುಗ ಸ್ತ್ರೀವೇಷ ಮಾಡಿದವ ಕೂಡಿದಷ್ಟು ಚಾಲು ಕುಣಿತ ಹಾಕಿದ್ದಾನೆ. ಮತ್ತೆ ಉಸಿರು ತೆಗಿಲಿಕ್ಕೆ ಆಗಲಿಲ್ಲ ಅವನಿಗೆ. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿಯೂ ಕೂಡ ತನ್ನ ಒಂದು ಬುನಾದಿಯನ್ನು ಭದ್ರವಾಗಿ ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದ್ರೆ ಏನಾದ್ರೂ ಮಾರ್ಪಾಟುಗಳು ಮಾಡಬೇಕಾದಂತ ಅವಶ್ಯಕತೆ ಉಂಟಾ? ಮಾರ್ಪಾಡುಗಳು ಹೊಸತನ ಬರಬಾರ್ದು, ಹಳತನದಲ್ಲೇ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಹಾಗೆ ಮೊದಲು ಅರ್ಧಾಳ ಹಾಕ್ತಿದ್ರು ಅಂತ ಅದನ್ನು ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಬಣ್ಣಗಾರಿಕೆಯಲ್ಲಿ ಸ್ವಲ್ಪ ಸ್ವಚ್ಛವಾಗಿ ಹಾಕಿಕೊಂಡು ಒಟ್ಟಾಸಿ ಅರ್ಜೆಂಟು ಬಂದು ಬಣ್ಣ ಹಾಕಿತ್ತು ಹೋಯ್ತು, ಹಾಗೆ ಮಾಡಬಾರ್ದು. ಹಾಗೆ ಮಾಡಿದರೆ ಯಕ್ಷಗಾನಕ್ಕೆ ಬೆಲೆ ಇಲ್ಲ. ಯಾವ ವೇಷಕ್ಕೆ ಯಾವ ರೀತಿಯ ಬಣ್ಣಗಾರಿಕೆ ಬೇಕು ಅದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲದ್ರೆ ಗೊತ್ತಿದ್ದವ್ರ ಕೇಳಿ ಕಲ್ತುಕೊಳ್ಬೇಕು. ಚೌಕಿಯಲ್ಲಿನ ವಾತಾವರಣದಲ್ಲಿ ಇಂದಿಗೂ ನಿನ್ನೆಗೂ ಗಮನೀಯವಾದಂತಹ ವ್ಯತ್ಯಾಸಗಳು ಅಂತ ಏನಾದ್ರೂ ನೀವು ಉಂಟು? ಏನೆಲ್ಲ ಉಂಟು? ಮೊದಲು ಅರ್ಧ ಚೌಕಿಗಿಂತ ಕೆಳಗಿನವರು ಇದು ಮಧ್ಯದಿಂದ ದೇವರಲ್ಲಿಗೆ ಕೂಡ ಹೋಗ್ಲಿಕ್ಕಿಲ್ಲ. ಕರೆಕ್ಟ್. ಅವರು ಹಿಂಬದಿಯಿಂದ ಹೋಗ್ಬೇಕು. ಮೇಲಿಂದ ಬಣ್ಣದ ಕರಡಿಗೆಗಳನ್ನು ಕೆಳಗೆ ಕೊಂಡೋಗ್ಲಿಕ್ಕಿಲ್ಲ. ಕಣ್ಣಿಗೆ ಹಾಕೋ ಕಾಡಿಗೆ ಕೂಡ ಅವರವರು ಮಾಡಿಕೊಳ್ಬೇಕು. ಮೇಲಿಂದ ಕೊಂಡೋದ್ರೆ ಮೇಲಿನವರು ಬೈದಾರು. ಕರೆಕ್ಟ್. ಹಾಗೆ ಎದುರು ವೇಷದವರು ಇನ್ನು ಕೆಳಗಿನವರಿಗೆ ಅಧಿಕಾರ ಸ್ಥಾಪನೆ ಮಾಡೋದು, ಸವಾರಿ ಮಾಡೋದು ಅದೆಲ್ಲ ಇತ್ತು. ಈಗ ಅದೆಲ್ಲ ಇಲ್ಲ. ಈಗೆಲ್ಲ ಸಮತಾ ಭಾವನೆ ಉಂಟು. ಇದು ಒಳ್ಳೇದು ಅಂತ ಹೇಳ್ತೀರಾ, ಹೇಗೆ ಹೇಳ್ತೀರಿ? ನಾನು ಹೇಳುದು ಈ ಸಮತಾ ಭಾವನೆ ಒಳ್ಳೇದು, ಭೇದ ಒಳ್ಳೇದಲ್ಲ. ಯಾಕೆಂತ ಕೇಳಿದ್ರೆ ಈಗ ದೊಡ್ಡ ಎದುರು ವೇಷದವರು ಕೂಡ ಬಂದದ್ದು ನಿತ್ಯ ವೇಷ ಜಾಗದಿಂದಲೇ ಅಲ್ವಾ? ಕರೆಕ್ಟ್. ಅದನ್ನು ತಿಳಿದುಕೊಳ್ಬೇಕು. ಅಹಂ ಯಾವಾಗಲೂ ಸರಳ. ಕರೆಕ್ಟ್. ಗೌರವಕ್ಕೆ ಬೇಕಾಗಿ ನಾವು ಮನೆಯಲ್ಲಿ ದುಡಿಯುವ, ಚೌಕಿಯಲ್ಲಿ ಬೇಡ. ಈಗ ಇಲ್ಲ, ಅದಕ್ಕೆ ನಾನು ಇದು ಮಾಡೋದಿಲ್ಲ. ಯಾಕೆಂತ ಕೇಳಿದ್ರೆ ನಾವು ಅಲ್ಲಿಂದ ಬಂದವರು ಮೇಲಕ್ಕೆ ಅಂತ ಅದನ್ನು ತಿಳಿದುಕೊಳ್ಬೇಕು. ನಾವು ಗೌರವವನ್ನು ಬಯಸಬಾರ್ದು. ನಮ್ಮ ಹಾಗೆ ಎಲ್ಲರನ್ನು ತಿಳಿದುಕೊಳ್ಬೇಕು. ಅಂದ್ರೆ ನಾವು ದೊಡ್ಡ ಕಲಾವಿದರು ಅಂತ ಹೇಳಿ ನಾವು ದೊಡ್ಡಸ್ತಿಗೆ ತೋರಿಸಬಾರ್ದು. ಕೆಲವೊಂದು ವಿಷಯವನ್ನು ಮೇಲಿನ ಚೌಕಿಯವರು ಕೆಳಗಿನ ಚೌಕಿಯಿಂದ ಕಲೀಲಿಕ್ಕುಂಟು. ಯಾವುದೆಲ್ಲ? ಕೆಲವು ವಿಷಯಗಳನ್ನು ಕಲೀಲಿಕ್ಕುಂಟು. ಹಾಗಿರುವಾಗ ನಾವು ಅಹಂ ತೋರಿಸುವುದು ಒಳ್ಳೆಯದಲ್ಲ. ಸಮತಾ ಭಾವನೆ ಚೌಕಿ ಒಳಗೆ ಎಲ್ಲವರು ಒಂದೇ ಲೆಕ್ಕ, ಒಂದೇ ಮನೆ ಅಂತ ನಾವು ತಿಳಿದುಕೊಂಡ ಬಳಿಕ ಅಣ್ಣ ತಮ್ಮನಿಲ್ಲೇ ಬೇದಂಥದ್ದು. ಕರೆಕ್ಟ್. ನನ್ನ ಅನಿಸಿಕೆ ಚೌಕಿ ಅಂದ್ರೆ ಒಂದು ಆಟದ ಚೌಕಿ ಅಂದ್ರೆ ಒಂದು ಮನೆ, ಅಲ್ಲಿ ಅಣ್ಣ ತಮ್ಮಂದ್ರು ಹಾಗೆ. ಅದನ್ನು ನಾವು ತಿಳಿದುಕೊಂಡ್ರೆ ಯಾವುದೇ ಇದು ಬರಲಿಕ್ಕಿಲ್ಲ. ಮತ್ತೆ ಅಹಂ ಒಳ್ಳೆಯದಲ್ಲ. ಈಗ ನೋಡಿ, ನಾವು ಕಿರೀಟ ವೇಷದ ವಿಚಾರಕ್ಕೆ ಬಂದ್ರೆ ಪೀಠಿಕೆ ವೇಷ, ಎದುರು ವೇಷ, ಹೀಗೆಲ್ಲ ಬೇರೆ ಬೇರೆ ಎರಡು ವರ್ಗೀಕರಣ ನಾವು ಕಾಣ್ತೇವೆ. ಪೀಠಿಕೆ ವೇಷಕ್ಕೆ ಮತ್ತೆ ಎದುರು ವೇಷಕ್ಕೆ ಅದರ ಸ್ವಭಾವಗಳು ಏನಿರಬೇಕು? ಅಂದ್ರೆ ಪೀಠಿಕೆ ವೇಷದ ಸ್ವಭಾವ ಏನಿರಬೇಕು, ಎದುರು ವೇಷದ ಸ್ವಭಾವ ಏನಿರಬೇಕು? ಪೀಠಿಗೆ ವೇಷದ ಕೆಲವು ವೇಷಗಳು ಸ್ವಲ್ಪ ಸೌಮ್ಯ ಸ್ವಭಾವದಲ್ಲಿ ಇರ್ತವೆ, ಕೆಲವು ಸ್ವಲ್ಪ ಉಗ್ರ ಸ್ವರೂಪದಲ್ಲಿ ಇರ್ತವೆ. ಹಾಗೆ ಯಾವುದು ಪೀಠಿಕೆಯಲ್ಲಿಯೂ ಕೆಲವು ಉಗ್ರ ಸ್ವರೂಪದಲ್ಲಿ ಇರ್ತವೆ. ಪೀಠಿಗೆ ವೇಷ, ಒಬ್ಬ ಪೀಠಿಗೆ ವೇಷಧಾರಿ ಅಂತ ಇದ್ರೆ ಅವ ದೇವೇಂದ್ರ ಅರ್ಜುನನ್ನೇ ಮಾಡಬೇಕು ಅಂತ ಇಲ್ಲ. ಮೊದಲಿನ ಕ್ರಮದಲ್ಲಿ ಇಂದ್ರಜಿತು ಮಾಡೋದವನೇ, ಹಿರಣ್ಯಾಕ್ಷ ಮಾಡೋದವನೇ. ಓ ಅಚ್ಚಾ. ಹಾಗಾದ್ರೆ ಎಲ್ಲ ಸೌಮ್ಯ ಸ್ವರೂಪವೇ ಆಗುದಿಲ್ಲ. ಆಗುದಿಲ್ಲ. ಕರೆಕ್ಟ್. ಪಾತ್ರವನ್ನು ಹೊಂದಿಕೊಂಡು ಅವನ ಸ್ವಭಾವ ಬೇಕು. ಪೀಠಿಕೆ ವೇಷ ಅಂತ ಹೇಳಿ ಆ ಸ್ಥಾನಕ್ಕೆ ಸ್ವಭಾವ ಇಲ್ಲ. ಹಾಗೆಂತ ಎದುರು ವೇಷ ಅಂತ, ಈಗ ಅತಿಕಾಯ ಇಂದ್ರಜಿತು ಕಾಳಗದಲ್ಲಿ ಅತಿಕಾಯ ಮಾಡೋದು ಎದುರು ವೇಷದವ. ಅದು ಯಾಕೆ ಅವನಿಗೆ ಹೋಯ್ತು ಅಂತ ಕೇಳಿದ್ರೆ ಅದರಲ್ಲಿ ಸ್ವಲ್ಪ ಮಾತು ಉಂಟು, ಅದು ಸ್ವಲ್ಪ ಮಾತುಗಾರ ಎದುರು ವೇಷದವ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಅದನ್ನು ಕರೆಕ್ಟ್. ಹಾಗೆಂತ ಕುಮಾರ ವಿಜಯದಲ್ಲಿ ನಾನು ಹೇಳಿದ್ದನ್ನು ಕೇಳಿದ್ದು ದೇವೇಂದ್ರ ಎದುರು ವೇಷದವ. ಅದು ಯಾಕೆ ಹಾಗೆ? ಭಾನುಕೋಪ ಪೀಠಿ ವೇಷದವ. ಹೌದು, ಅದು ಯಾಕೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಬಲಿಪ ಭಾಗವತರು ಹಾಗೆ ಹೇಳ್ತಿದ್ರು. ಅಂದ್ರೆ ಅದು ಕೂಡ ಒಂದು ನಮ್ಮ ಏನು ಆಗ ನೀವು ಹೇಳಿದಾಗೆ ಅನಿವಾರ್ಯತೆಗೆ ಇರಬಹುದು. ಹಾಗೂ ಅಲ್ಲ, ಅದು ಅದಕ್ಕೆ ಸ್ವಲ್ಪ ಮಾತು ಜಾಸ್ತಿ. ಭಾನುಕೋಪ ಹಾಗೆ ಇರಬಹುದು. ಈಗ ನೋಡಿ, ಅರ್ಜುನ ಮತ್ತೆ ದೇವೇಂದ್ರ ಇದು ಎರಡೂ ಕೂಡ ಪೀಠಿಗೆ ವೇಷ.
ಈ ವೇಷಗಳ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ಮುಖವರ್ಣಿಕೆಯಲ್ಲಿ ಹಾ, ಮುಖವರ್ಣಿಕೆಯಲ್ಲಿ ತೋರಿಸಬಹುದು. ಮತ್ತೆ ನಡೆ, ಇದರದ್ದು ದೇವೇಂದ್ರನ ಸ್ವಲ್ಪ ಸೌಮ್ಯ ನಡೆ, ಇವರದ್ದು ಸ್ವಲ್ಪ ಗತ್ತು ನಡೆ. ಅಂದ್ರೆ ಹೆಜ್ಜೆಗಳು ಸ್ವಲ್ಪ ಗಟ್ಟಿಯಾಗಿ ಬೀಳ್ಬೇಕು. ಕರೆಕ್ಟ್. ಹಾಗೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಪಾತ್ರ ಸ್ವಭಾವವನ್ನು ಅರಿತುಕೊಂಡು ನಾವು ನಾಟ್ಯದಲ್ಲಿ, ವೇಷಭೂಷಣದಲ್ಲಿ, ಬಣ್ಣಗಾರಿಕೆಯಲ್ಲಿ ಎಲ್ಲದರಲ್ಲೂ ನಾವು ಬದಲಾವಣೆ ಮಾಡಿಕೊಳ್ಬೇಕು. ಹೌದು. ನನ್ನ ಲೆಕ್ಕಾಚಾರದಲ್ಲಿ ದೇವೇಂದ್ರನ ನಾಮಕ್ಕೆ ಚಿಟ್ಟಿ ಇಡಬೇಕಾದ ಅಗತ್ಯ ಇಲ್ಲ. ಅರ್ಜುನನಿಗಾದ್ರೆ ಚಿಟ್ಟಿ ಇಡಬೇಕು ಸೈಡಿಗೆ. ಅದ್ಯಾಕೆ ದೇವೇಂದ್ರನಿಗೆ ಅಗತ್ಯ ಇಲ್ಲ? ವ್ಯತ್ಯಾಸ ಕಾಣಲಿಕ್ಕೆ. ಅದು ಈಗ ನಾವು ಒಬ್ಬನ ಮುಖವರ್ಣಿಕೆ ನೋಡಿದ್ರೆ ಅದು ಅರ್ಜುನನೇ ಆಗಿರಬೇಕು ಅಂತ ಹೇಳಿದ್ರೆ ಅದು ದೇವೇಂದ್ರ ಸ್ವಲ್ಪ ಸೌಮ್ಯ ಕಾಣ್ತದೆ ಅಂತೇಳಿ ಹಾಗೆ ಇದು ತಿಳಿದುಕೊಳ್ಳಿಕ್ಕೆ. ಈಗ ನೋಡಿ, ರಾಜವೇಷದ ಕುಣಿತದಲ್ಲಿ ವೈವಿಧ್ಯತೆಯನ್ನು ತೋರಿಸುವುದು ಹೇಗೆ? ಅಂದ್ರೆ ಈಗ ಒಂದು ರಕ್ತಬೀಜ ಅಥವಾ ಒಂದು ಹಿರಣ್ಯಾಕ್ಷ ಅಥವಾ ಒಂದು ದೇವೇಂದ್ರ, ಒಂದು ಅರ್ಜುನ, ಇದು ಎಲ್ಲವೂ ಕೂಡ ಕಿರೀಟ ವೇಷವೇ. ಇದರಲ್ಲಿ ಕುಣಿತದಲ್ಲಿ ವ್ಯತ್ಯಾಸವನ್ನು ತೋರಿಸಿಕೊಡುವುದು ಹೇಗೆ? ಕುಣಿತದಲ್ಲಿ ವ್ಯತ್ಯಾಸ ಪಾತ್ರ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯಲ್ಲಿ ಇರುವುದು. ಗಟ್ಟಿ ನಡೆ, ಸೌಮ್ಯ ನಡೆ ಅಷ್ಟೇ. ಮತ್ತೆ ಕೆಲವು ತಾಳಜ್ಞಾನ ಇದ್ದವರು ಏರು ಪದ್ಯಕ್ಕೆ ಅಷ್ಟತಾಳಕ್ಕೆ ನಮೂನೆವಾರು ಕುಣಿತಾರೆ, ಕೆಲವರು ಕುಣಿಯುವುದಿಲ್ಲ. ಕರೆಕ್ಟ್. ಕೆಲವರು ಎಲ್ಲಾ ಇದಕ್ಕೆ ಡಬ್ಬಲೇ ಕುಣಿತಾರೆ. ದೇವೇಂದ್ರನಿಗೆಲ್ಲ ಡಬ್ಬಲು ಕುಣಿಯುವ ಕ್ರಮ ಇಲ್ಲ. ಕರೆಕ್ಟ್. ಅರ್ಜುನನಿಗೆ ಕುಣಿಬಹುದು, ಸುರುನದಿಗಿನ ಸಿಂಗಲ್ಗೆ, ಎರಡನೇ ಡಬ್ಬಲಿಗೆ ಕುಣಿಬಹುದು. ದೇವೇಂದ್ರನಿಗಾದ್ರೆ ಎರಡು ಕೂಡ ಸಿಂಗಲ್ ನಲ್ಲೇ ಕುಣಿಬೇಕು. ಈ ಪುಂಡು ವೇಷಗಳಲ್ಲಿ ಕುಣಿತವೇ ಪ್ರಾಮುಖ್ಯವಾ? ಅಭಿನಯ, ಮಾತುಗಾರಿಕೆ ಇದೆಲ್ಲ ಬೇಡವಾ? ಬೇಕು. ಬಬ್ರುವಾಹನ ಮಾತಿನ ಪುಂಡುವೇಷ, ಮನ್ಮಥ ಮಾತಿನ ಪುಂಡುವೇಷವೂ ಹೌದು, ಕೆಲಸದ ಪುಂಡುವೇಷವೂ ಹೌದು. ಅಭಿಮನ್ಯು ಕೆಲಸವನ್ನೇ ತೋರಿಸಬೇಕು, ಆದರೆ ಮಾತು ಬೇಕು. ಬರೇ ಮಾತಿಲ್ಲದಲ್ಲ, ಮಾತು ಬೇಕು ಸ್ವಲ್ಪ. ಅದರಲ್ಲಿ ಎಲ್ಲ ವಿಧವಾದಂತಹ ಭಾವನೆಗಳು ಉಂಟು. ಎಲ್ಲ ರಸ ಉಂಟು. ದುಃಖ ರಸ ಉಂಟು, ವೀರರಸ ಉಂಟು. ಸುಧನ್ವ ಮಾತಿನ ವೇಷ. ಸುಧನ್ವ ಮೊದಲನ ಲೆಕ್ಕದಲ್ಲಿ ಕಿರೀಟದ ವೇಷ. ಕರೆಕ್ಟ್, ಕಿರೀಟದ ವೇಷ. ಅದು ಯಾಕೆ ಅದು ಪುಂಡು ವೇಷ ಆಗಿ ಬದಲಾವಣೆ ಆಗಿದ್ಯಾಕೆ? ಅದು ಗೊತ್ತಿಲ್ಲ. ಯಾಕೆಂದ್ರೆ ನಾನು ಕೆಲವು ಜನರನ್ನು ನನ್ನ ಕಣ್ಣಲ್ಲಿ ನಾನೇ ನೋಡಿದ್ದೇನೆ. ಗುಡ್ಡಪ್ಪ ಗೌಡ್ರು, ಕೇದಗಡಿ ಗುಡ್ಡಪ್ಪ ಗೌಡ್ರು ಮಾಡುವ ಸುಧನ್ವ ಕಿರೀಟಗಟ್ಟಿ, ಅಡಿಕೆ ರಾಮೈರೇಗಳು ಮಾಡುವ ಸುಧನ್ವ ಕಿರೀಟಗಟ್ಟಿ. ಅಲ್ಲಲ್ಲ, ನಾನು ಮೊನ್ನೆ ಒಂದು 15 ವರ್ಷದ ಕೆಳಗೆ ನಾನು ನೋಡಿದ್ದೇನೆ ಸುಧನ್ವನನ್ನು ಕಿರೀಟದಲ್ಲಿಯೇ ನಾನು ನೋಡಿದ್ದೇನೆ. ಆದ್ರೆ ಇತ್ತೀಚೆಗೆ ಎಲ್ಲಾ ಸುಧನ್ವ ಪುಂಡು ವೇಷವೇ ಮಾಡ್ತಾರೆ. ಅದಕ್ಕೊಂದು ವಿಮರ್ಶೆ ಮಾಡಬಹುದು. ಅರ್ಜುನನ ಎದುರಿಗೆ ಕಿರೀಟದ ವೇಷವೇ ಆದ್ರೆ ಒಳ್ಳೇದಾಗಲ್ಲ. ಯುವರಾಜ. ಕರೆಕ್ಟ್, ಯುವರಾಜ. ಅದಕ್ಕೆ ಬೇಕಾಗಿ ಪಕಡಿ ಗಟ್ಟಿ ಮಾಡಿದ್ರೆ ತಪ್ಪಲ್ಲ. ಅಂದ್ರೆ ಈ ರೀತಿ ನಾವು ಸಮಜಾಯಿಷಿಯನ್ನು ಕೊಡಬಹುದು. ಈಗ ನೋಡಿ, 1ನೇ 2ನೇ 3ನೇ ಪೀಠಿಕೆ ವೇಷ, ಎದುರು ವೇಷ, ಬಣ್ಣ ವೇಷ, ಹೀಗೆಲ್ಲ ಒಂದು ಕ್ರಮ ಉಂಟು. ಅದು ಎಂತದದು? 1ನೇ 2ನೇ 3ನೇ ಅಂತಂದ್ರೆ ಎಂತದದು? ನಮ್ಮದಲ್ಲಿ 1ನೇ 2ನೇ ಅಂತೇಳಿ ಎಡೆ ಪೀಠಿಗೆ ಅಂತ ಉಂಟು. ಈಗ ಒಬ್ಬ ಪೀಠಿಗೆ ವೇಷದವ ಅವನಿಗೊಂದು ಅನಿವಾರ್ಯವಾಗಿ ಬೇರೆ ವೇಷ ಮಾಡಬೇಕು ಅಂತಿದ್ರೆ ಅವನ ವೇಷವನ್ನು ಎಡೆ ಪೀಠಿಗೆ ಅಂತೇಳಿ ಅವ ಮಾಡುವಂತ ಕ್ರಮ ಉಂಟು. ಮತ್ತೆ ಎದುರು ವೇಷಕ್ಕೆ ಎಡೆ ಇಲ್ಲ. ಎದುರು ವೇಷದವ ರಜೆ ಮಾಡಿದ್ರೆ ಆ ವೇಷವನ್ನು ಈ ಪೀಠಿಗೆ ವೇಷದವ ಮಾಡುವಂತ ಕ್ರಮ ಉಂಟು. ಹಾಗಾಗಿ ಎಡೆ ಪೀಠಿಗೆವ ಈ ಪೀಠಿಗೆ ವೇಷವನ್ನು ಮಾಡ್ತಾನೆ. ಹಾಗಾದ್ರೆ ನಮ್ಮಲ್ಲಿ ತೆಂಗುತಿಟ್ಟಿನಲ್ಲಿ ಆ ವೇಷಗಳ ಇದು ಹೇಗೆ? ಅಂದ್ರೆ ಯಾವ ರೀತಿ ಅದು? ಈಗ ಅದನ್ನು ಸ್ವಲ್ಪ ಹೇಳ್ಬೋದು. ಅಂದ್ರೆ ಪೀಠಿಗೆ, ಎದುರು ವೇಷ, ಆಮೇಲೆ ಎಡೆ ಪೀಠಿಗೆ ಅಂತ ಹೇಳಿದ್ರಿ. ಅದೇ ರೀತಿ ಬೇರೆ ಕಿರೀಟದ ವೇಷಗಳಲ್ಲಿ ಅಷ್ಟೇ. ಆಮೇಲೆ ಪುಂಡು ವೇಷ ಆಯ್ತು, ಮತ್ತೆ ಬಣ್ಣ, ಸ್ತ್ರೀ ವೇಷ, ಹೀಗೆ 1ನೇದ್ದು 2ನೇದ್ದು ಅಂತ ಹಾಗೆಲ್ಲ ಅಂತ ಇಲ್ಲ. ಕಿರೀಟದ ವೇಷದಲ್ಲಿ ಎದುರು ವೇಷ, ಪೀಠಿಗೆ ವೇಷ, ಎಡೆ ಪೀಠಿಗೆ ಅಷ್ಟೇ ಕಿರೀಟದ. ಮತ್ತೆ ಈಗ ಮೇಳದಲ್ಲಿ ಎಷ್ಟು ಕಿರೀಟದ ವೇಷಗಳು ಉಂಟು ಅಂತ ಕೇಳಿದ್ರೆ ಕಲಾವಿದರು ಜಾಸ್ತಿ, 25-26 ಜನ. ಮೊದಲ ಕಾಲದಲ್ಲಿ 11 ಜನ ಒಂದು ಮೇಳದಲ್ಲಿ. ಸ್ತ್ರೀ ವೇಷಗಳ ವೈವಿಧ್ಯತೆ ಏನು? ಅಂದ್ರೆ ಸ್ತ್ರೀ ವೇಷದಲ್ಲಿ ಎಷ್ಟು ವಿಧಗಳುಂಟು? ಸ್ತ್ರೀ ವೇಷದಲ್ಲಿ ಒಂದು ವಯ್ಯಾರ ಶ್ರೀವೇಷ, ಇನ್ನೊಂದು ಗರತಿ ಪಾತ್ರ, ಇನ್ನೊಂದು ಸಖಿ ಪಾತ್ರ, 3 ನಾವು ತಗೊಳ್ಬಹುದು. ಈಗ ವಯ್ಯಾರದ ಶ್ರೀವೇಷಗಳು ಮಾಯಾ ರೂಪದೆಲ್ಲ ವಯ್ಯಾರದ್ದು. ಕರೆಕ್ಟ್. ಮೋಹಿನಿ, ಮಾಯಾ ಅಜಮುಖಿ, ಮಾಯಾ ಶೂರ್ಪನಖಿ, ಮಾಯಾ ಪೂತನಿ, ಇದೆಲ್ಲ ವಯ್ಯಾರದ ಶ್ರೀವೇಷಗಳು. ಹಾಗೆ ಅಂತ ಯಶೋದೆ, ಸುಭದ್ರೆ,
ಸೀತೆ ಇದೆಲ್ಲ ಗರತಿ ಪಾತ್ರಗಳು, ದ್ರೌಪದಿ ಇದೆಲ್ಲ ಗರತಿ ಪಾತ್ರಗಳು, ಅದನ್ನೆಲ್ಲ ಇದಕ್ಕೆ ಹೋಲಿಸಬಾರದು. ಕರೆಕ್ಟ್. ಮತ್ತೆ ಸಖಿವೇಷ ಅದು 3ನೇ ಜಾಗ. ಅದನ್ನು ಈಗ ಲೆಕ್ಕ ಪ್ರಕಾರ ನಾವೊಂದು ಕೃಷ್ಣಲೀಲೆ ಕಂಸವದೆಯಲ್ಲಿ ಮುಖ್ಯ ಶ್ರೀವೇಷದವ ಮಾಯಾಪೂತನೆ ಮಾಡ್ತಾನೆ, 2ನೇ ಶ್ರೀವೇಷದವ ಯಶೋದೆ ಮಾಡ್ತಾನೆ. ಕರೆಕ್ಟ್. ಒಳ್ಳೆ ಪಟ್ಟೆ ಸೀರೆ ಉಟ್ಟು ತುಂಬಾ ಆಭರಣ ಹಾಕೋದು ಮಾಯಾಪೂತನಿ, ಸಾಮಾನ್ಯ ಸೀರೆ ಉಟ್ಟು ಸಾಮಾನ್ಯ ಅಲಂಕಾರದಲ್ಲಿದ್ದು ಯಶೋದೆ. ಕರೆಕ್ಟ್. ಆದರೆ ಅದನ್ನು ನಾವು ಕಲ್ಪನೆ ಮಾಡೋದಿಲ್ಲ ಯಾವ ಪಾತ್ರ ಹೇಗೆ ಬೇಕು. ಇದನ್ನು ನಾನು ಪಾತಾಳ ವೆಂಕಟರಮಣ ಹತ್ರ ಒಂದು ಮಾಯಾ ಪೂತನಿ ನೋಡಿದ್ದೇನೆ. ಸಾಮಾನ್ಯ ಶ್ರೀವೇಷದಾಗಿ ಒಂದು ಮುಂದಲೆಗಿಂದಲೇ ಏನು ಇಡದೆ ಒಂದು ಸಾಮಾನ್ಯ ಗೋಪಿಕೆಯರಾಗಿ ಮಾಡಿದ್ದಾರೆ. ನನಗೆ ಅದು ಬಹಳ ಮೆಚ್ಚುಗಾಗಿದೆ. ಕರೆಕ್ಟ್, ನಾನು ನೋಡಿದ್ದೇನೆ. ನಾವು ಯಾವ ವೇಷಗಳನ್ನು ಹೇಗೆ ಮಾಡಬೇಕು ಅಂತ ನಾವು ಅಲ್ಲಿ ಅವರನ್ನು ನೋಡಿ ಕಲಿಬೇಕು. ಅಂದ್ರೆ ಕೊನೆಗೆ ಎಲ್ಲವನ್ನು ಕೂಡ ನಾವು ನಿರ್ಧಾರ ಮಾಡುದು ಹೇಗೆ ಅಂತಂದ್ರೆ ಪಾತ್ರದ ಗುಣ ಸ್ವಭಾವವನ್ನು ಅರಿತುಕೊಂಡು ನಾವು ಮಾಡಬೇಕು ಅಂತ ನಾವು ಹೇಳ್ಬೇಕಷ್ಟೇ. ಈಗ ನೋಡಿ, ಶ್ರೀಕೃಷ್ಣನ ಮೈ ಬಣ್ಣ ನೀಲಿ, ಬಟ್ಟೆಯ ಬಣ್ಣ ಪೀತಾಂಬರ, ಬಲರಾಮನ ಮೈ ಬಣ್ಣ ಪೀತ ಬಣ್ಣ, ಬಟ್ಟೆಯ ಬಣ್ಣ ನೀಲಾಂಬರ. ಆದ್ರೂ ಕೂಡ ಬಲರಾಮನ ಪಾತ್ರಧಾರಿಗಳು ನೀಲಿ ಬಣ್ಣ ಧರಿಸುದು ಅಂತಕ್ಕೆ? ನೀಲಿ ಹಾಕುದಿಲ್ಲ ಅಲ್ಲ. ಹಾ, ನೀಲಿ ಹಾಕುದಿಲ್ಲ, ಪಚ್ಚೆ ಹಾಕ್ತಾರೆ, ಹಸಿರು ಬಣ್ಣ ಹಾಕ್ತಾರೆ. ಆದ್ರೆ ಕೆಲವರು ಮಾತ್ರ ಹಾಕುತ್ತಾರೆ. ಅದು ಯಾಕೆ ಅಂತ ಕೇಳಿದ್ರೆ, ಉದಾಹರಣೆಗೆ ಒಂದು ಕೃಷ್ಣಾರ್ಜುನ ಕಾಳಗದ ಬಲರಾಮ ಎದುರು ವೇಷದವ ಮಾಡುದು, ಅವ ಅದಕ್ಕೆ ಬೇಕಾಗಿ ಅದು 4 ಗಂಟೆಗೆ ಹೋಗುವ ವೇಷ ಅಂತ ಹೇಳೋದಕ್ಕೆ ಬೇಕಾಗಿ ಅದಕ್ಕೆ ಪಚ್ಚೆ ಹಾಕ್ತಾನೆ. ಈಗ ಒಂದು ಋತುಪರ್ಣ, ಅವ ರಾಜ ಋಷಿ, ಅವ ಸೌಮ್ಯ ಸ್ವಭಾವದ, ಅವನಿಗೂ ಪಚ್ಚೆ ಹಾಕುತ್ತಾರೆ. ಅದು ಯಾಕೆಂದ್ರೆ ಬೆಳಗಿನ ಕಾಲದ ವೇಷ ಎದುರು ವೇಷದವ ಮಾಡುವ, ಅದಕ್ಕೆ ಬೇಕಾಗಿ ಪಚ್ಚೆ ಹಾಕ್ತಾರೆ. ಅಲ್ಲ, ಈ ಪಚ್ಚೆ ಬಣ್ಣ ಹಾಕುವ ಪಾತ್ರಗಳು ಯಾವುದೆಲ್ಲ? ಒಂದು ಬಲರಾಮ ಆಯ್ತು, ಋತುಪರ್ಣ ಆಯ್ತು, ಆಮೇಲೆ ಕಾರ್ತವೀರ್ಯಾರ್ಜುನ, ಕಾರ್ತವೀರ್ಯ ಪಚ್ಚೆ, ಆಮೇಲೆ ಇನ್ನೊಂದು ಯಾವ್ದು ಉಂಟು, ಅತಿಕಾಯ ಪಚ್ಚೆ. ಅತಿಕಾಯ ಪಚ್ಚೆ ಇನ್ನೊಂದುಂಟು, ರಾಮಾಯಣದಲ್ಲಿ ಒಂದು ಬರ್ತದೆ ಅಂತ, ವೀರ ವೀರ ವೀರವರ್ಮ, ವೀರಮಣಿಯ ಯಾವುದೊಂದು ಬರ್ತದೆ. ಅದು ಹಸಿರು ಬಣ್ಣ ಇಷ್ಟೇ ಪಾತ್ರಗಳಿಗೆ ಯಾಕೆ ಸೀಮಿತ? ಅದು ಯಾಕೆಂತಂದ್ರೆ, ಅಲ್ಲಲ್ಲ, ಯಾಕೆ ನಾನು ಈ ಪ್ರಶ್ನೆ ಕೇಳಿದ್ದೆ ಅಂದ್ರೆ, ಹೆಚ್ಚಿನ ಈ ಅರ್ಜುನ ದೇವೇಂದ್ರ ಆ ಒಂದು ಮುಖವರ್ಣಿಕೆ, ಇನ್ನೊಂದು ಎದುರು ವೇಷದ್ದು ಅಂದ್ರೆ ರಕ್ತ ಬೀಜ ಆಗ್ಲಿ ಅಥವಾ ಹಿರಣ್ಯಾಕ್ಷ, ಇದಕ್ಕೊಂದು ಮುಖವರ್ಣಿಕೆ. ಈ ಹಸಿರು ಮುಖವರ್ಣಿಕೆ ಕೇವಲ ಕೆಲವು ಪಾತ್ರಗಳಿಗೆ ಸೀಮಿತ. ಅದು ಯಾಕೆ ಹಾಗೆ? ಕೌಂಡ್ಲಿಕನದ್ದು ಕೂಡ ಪಚ್ಚೆ ಬಣ್ಣ, ಹೌದು. ಇದು ಕೆಲವುದಕ್ಕೆ ಯಾಕೆ ಆ ರೀತಿ ಪಚ್ಚೆ? ಅದು ಕೆಲವು ವೇಷಗಳ ಗುರುತಿಗಾಗಿ ಅದಕ್ಕೆ ವಿಶೇಷವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನನಗೆ. ಈಗ ಬಣ್ಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಪಚ್ಚೆ ಬಣ್ಣ ಕೆಲವರಿಗೆ ನೀವು ಆಗುದಿಲ್ಲ ಹೇಳಿದ್ರಿ ಪಚ್ಚೆ ಬಣ್ಣ. ಆಗ ಯಾವ ರೀತಿ ಬಣ್ಣ ಹಾಕುದದು? ಅದು ನೀಲಿ, ಸಫೇದು ಮತ್ತೆ ಸುಲುವು ಅರಸಿನ ಹಾಕುವಾಗ ಈ ಕಡು ಹಸಿರು ಬಣ್ಣ ಬರುದಿಲ್ಲ, ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಹಾಗೆ ಇನ್ನು ಕೆಲವರು ನೀಲಿ ಹಾಕುವುದಕ್ಕೆ ಬದಲು ಸಫೇದು ಮತ್ತೆ ಇಂಗ್ಲಿಕ್ ಹಾಕ್ತಾರೆ. ಇನ್ನು ಕೆಲವು ಕಪ್ಪು ಮೈಯ ಇರುವವರು ಬರೇ ಸಫೇದ ಹಾಕ್ತಾರೆ. ಉದಾಹರಣೆ ಪಡ್ರೆ ಚಂದಣ್ಣ, ಅವರು ಬರೇ ಬಿಳಿ ಬಣ್ಣ ಮಾತ್ರ ಹಾಕೋದು, ವಿಷ್ಣು ರಾಮಕೃಷ್ಣ ಅಂತ, ಅದಕ್ಕೆ ಬೇರೆ ಯಾವ ಬಣ್ಣವನ್ನು ಮಿಶ್ರಣ ಮಾಡೋದಿಲ್ಲ ಅವರು. ಅವರಿಗೆ ಅದು ನೀಲಿಯಾಗಿ ಕಾಣ್ತಿತ್ತು. ಅಂದ್ರೆ ಈಗ ನೀವು ಹೇಳಿದಾಗೆ ಈಶ್ವರ, ರಾಮ ಇವೆಲ್ಲ ಈಗ ಹೆಚ್ಚಿನವರು ನೀಲಿ. ನನ್ನ ಅನಿಸಿಕೆ ಈಶ್ವರ ನೀಲಿ ಅಲ್ಲ. ಈಶ್ವರನ ಎಲ್ಲಾರು ನೀಲಮೇಘ ಶ್ಯಾಮ ಅಂತ ಹೇಳಿದ್ದುಂಟ? ಇಲ್ಲ, ಅವ ಏನು ನೀರಿನಲ್ಲಿ ಮಲಗಿದವನು ಅಲ್ಲ. ಹಾಗಾದ್ರೆ ಅದು ದೇವಿ ಮಹಾತ್ಮೆ ಈಶ್ವರನಿಗೆ ನೀಲಿ ಹಾಕುದು ಯಾಕೆ ಅಂತ ಕೇಳಿದ್ರೆ, ನನ್ನ ಅನಿಸಿಕೆ ಅದು ವಿಷ್ಣುವಿನ ಹತ್ರ ಐಕ್ಯ ಆಗುವ ಕಾರಣ ನೀಲಿ ಹಾಕುದು, ಮತ್ತೆ ಬಿಳಿ ಬಣ್ಣವೇ ಆಗಬೇಕು. ಓ, ಈಶ್ವರನಿಗೆ ಬಿಳಿಯೇ, ರಾಮನಿಗೂ ಬಿಳಿಯೇ. ದೇವತಾ ಸ್ವರೂಪಿಗಳಿಗೆ ಗಡ್ಡ ಮೀಸೆ ಇಲ್ಲ ಅಂತ ನನ್ನದೊಂದು ಭಾವನೆ. ಹೌದು, ನಮ್ಮ ಪೂರ್ವಿಕರು ಗಡ್ಡ ಮೀಸೆಯಿಂದ ಚಿತ್ರೀಕರಣ ಮಾಡಿದ್ದೇ ಇಲ್ಲ. ಮೊದಲು ಈಶ್ವರ ಮಾಡಿದವರು ಮೀಸೆ ಇಡ್ತಿರ್ಲಿಲ್ಲ, ಈಗ ಮೀಸೆ ಇಡ್ತಾರೆ. ಕೆಲವರು ಗಡ್ಡ ಕಟ್ಟುತ್ತಾರೆ, ಬಾಲ್ಮುಂಡು ಕಟ್ಟುತ್ತಾರೆ, ಭುಜಗಿರೀಟ ಕಟ್ಟುತ್ತಾರೆ. ಅದನ್ನು ಯಾಕೆ ಅಂತ ನನಗೆ ಇನ್ನೂ ಅದರ ಅರ್ಥ ಹೊಳಿಲಿಲ್ಲ. ಈಗ ನಮ್ಮ ಒಂದು ಮನಸ್ಸಿನ ಕಲ್ಪನೆ, ಈಶ್ವರ ಅಂದ್ರೆ ಹೀಗೆ, ರಾಮ ಅಂದ್ರೆ ಹೀಗೆ, ಚಿತ್ರಣ ಹೌದು, ಹಾಗೆ ಆಗಬೇಕು ಹೊರತು ಅದಕ್ಕೆ ವ್ಯತಿರಿಕ್ತವಾಗಿ ಬಂದ್ರೆ ಅದು ಚಂದ ಕಾಣುವುದಿಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈ ಬಣ್ಣದ ವೇಷಗಳಲ್ಲಿ ಚುಟ್ಟಿಯೇ ಮುಖ್ಯವ? ಬಣ್ಣದ ವೇಷದಲ್ಲಿ ಮುಖವರ್ಣಿಕೆಯಲ್ಲಿ ಚುಟ್ಟಿಯೇ ಮುಖ್ಯವ ಅಂತ ನಾನು ಕೇಳುದು. ಹೌದು, ಅಂದ್ರೆ ಬಣ್ಣದ ವೇಷ ವಿಕಾರಗಳು, ಕ್ರೂರತೆ, ಅದು ಎರಡು ಚಿಟ್ಟಿ ಇಟ್ಟರೆ ಮಾತ್ರ ಕಾಣುದಿಲ್ಲ. ಹೌದು, ಅದು ಕಾಣುದಿಲ್ಲ. ಅಂದ್ರೆ
ಒಂದೊಂದು ಇಂಚು ಇಷ್ಟಿಷ್ಟು ಉದ್ದ ಚುಟ್ಟಿ ಇಡುವ ಅವಶ್ಯಕತೆ ಉಂಟಾ? ಅಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ಅವರ ಮನಸ್ಸಿನ ನೆಮ್ಮದಿಗೆ ಬೇಕಾಗಿ, ಅವರ ಮನಸ್ಸಿನ ಹಿತಕ್ಕೆ ಕೂತ್ಕೊಂಡು ಚಿಟ್ಟಿ ಇಡ್ತಾರೆ. ಕೆಲವರದ್ದು ರಂಗಸ್ಥಳಕ್ಕೆ ಹೋಗ್ಬೇಕಾದ್ರೆ ಬೀಳ್ತದೆ, ಇಷ್ಟಿಟ್ಟು ಪ್ರಯೋಜನ ಇಲ್ಲ. ಹೌದು, ಕೆಲವರದ್ದು ಬೀಳುದಿಲ್ಲ. ಅದು ಮತ್ತೆ ಚೂರಿಯಲ್ಲಿ ತೆಗೆದಷ್ಟು ಗಟ್ಟಿ ಇರ್ತದೆ ಕೆಲವರದ್ದು. ಕರೆಕ್ಟ್. ಮತ್ತೆ ಸ್ವಲ್ಪ ಉದ್ದ ಬಂದ್ರೆ ವಿಕಾರತೆಗಳು ಜಾಸ್ತಿ, ಕ್ರೂರತೆ ಜಾಸ್ತಿ. ಉದ್ದ ಬಂದ್ರೆ ಒಳ್ಳೇದು. ಮೊದಲು ಹೇಳಿದಾಗೆ ಕನ್ನಡಿಯಲ್ಲಿ ನಾವು ನಮ್ಮ ಮುಖ ನೋಡುವಾಗ ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ನಾವು ಮಾಡಿದ ಬರೆದ ಬಣ್ಣ ತೃಪ್ತಿಕರ ಅಂತ. ಈಗ ಚಿಟ್ಟಿಡು ಅವರಿಗೊಂದು ಚಿಟ್ಟಿ ಇಡಬೇಕು ತುಂಬ ಉದ್ದ ಅಂತೇಳಿ ಮನಸ್ಸಿಗೆ ಆದ್ರೆ ಅದು ಇಟ್ಟರೆ ತಪ್ಪಲ್ಲ. ಅದರಲ್ಲಿ ಕ್ರೂರತೆಗಳು ಜಾಸ್ತಿ ಕಾಣ್ತದೆ ಅಂತ ನನ್ನ ಅನಿಸಿಕೆ. ಈ ಬಣ್ಣದ ವೇಷಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳು, ಬಣ್ಣದ ವೇಷಕ್ಕೆ ಅಂದ್ರೆ ಕೇಸರಿ ತಟ್ಟಿ, ಹೌದು ಹೌದು, ರಾವಣ, ಶುಂಭ, ಶೂರಪದ್ಮ, ತಾರಕಾಸುರ, ಮತ್ತೆ ಕಾಲಜಂಗ, ಬಲಿ, ಇಂಥದ್ದೆಲ್ಲ ಕೇಸರಿ ತಟ್ಟಿ ವೇಷ. ಹೌದು. ಈಗ ನೋಡಿ, ಕೆಲವೆಲ್ಲ ಮುಂಚೆ ಎಲ್ಲ ನಾನು ಕೇಳಿದ ಹಾಗೆ, ನಾನು ನೋಡ್ಲಿಲ್ಲ, ನಮ್ಮ ತಂದೆ ಹೇಳ್ತಿದ್ರು ಪ್ರಹ್ಲಾದ ಚರಿತ್ರೆ ಮಾಡಿದ್ರೆ ಹಿರಣ್ಯಕಶಿಪು ಕೂಡ ಬಣ್ಣದ ವೇಷ ಅಂತ ಹೇಳ್ತಾ ಇದ್ರು. ಮಾರ್ತಾ ಅಷ್ಟನ್ನು ಇದು ಕಮ್ಮಟ ಮಾಡಿದಾರಲ್ಲ, ಆ ದಿವಸ ಪುತ್ತೂರು ಕೃಷ್ಣ ಒಟ್ಟು, ಸಣ್ಣ ಪುತ್ತೂರು ಕೃಷ್ಣ ಒಟ್ಟು ಹಿರಣ್ಯಕಶ್ಯಪ ಮಾಡಿ ನಾನು ಕೈಯಾದು ಮಾಡಿದ್ದೇನೆ. ಕೇಸರಿ ತಟ್ಟಿಯ ಹಿರಣ್ಯಕಶ್ಯಪ ಅವರು ಆ ದಿವಸ ನನ್ನದೇ ಕೈಯಾದು. ನಮಗೆ ಮೊದಲು ಶಿರೋಭೂಷಣ ಎಂಬುದು ಇರಲಿಲ್ಲ, ಬಡಗಿಂದ ಬಳುವಳಿಯಾಗಿ ಬಂದದ್ದು. ಆದ್ರೆ ಸ್ತ್ರೀವೇಷಕ್ಕೆ ಇವರು ಪಾತಾಳ ವೆಂಕಟರಮಣ ಭಟ್ರು ಒಂದು ಶಿರೋಭೂಷಣ ಇಡ್ತಿದ್ರು. ಅದು ಕೇದಗೆ ಆಕಾರ ಅಲ್ಲ, ರೌಂಡ್ ರೌಂಡ್. ಅದು ಕೆಲವರ ಹತ್ರ ಮಾತ್ರ ಇತ್ತು. ಅದು ಅವರದ್ದು ಸ್ವಂತ ಕಲ್ಪನೆ. ಅಂದ್ರೆ ಅವರು ಬೇಲೂರಿನ ಶಿಲಾಬಾಲಿಕೆಯನ್ನು ನೋಡಿ ಆ ರೀತಿಯ ಚಿತ್ರಣ ಮಾಡಿದ್ದದು. ಅದು ಅವರು ಸ್ವತಃ ಹೇಳಿದ್ದಾರೆ, ನನ್ನ ಸ್ತ್ರೀವೇಷ ಚಿತ್ರಣ ಹೀಗೆ. ಅವರು ಕೆಲವು ವೇಷಗಳನ್ನು ಕಚ್ಚಿ ಹಾಕಿ ಮಾಡ್ತಿದ್ರು ಹಾಗೆ. ಮತ್ತೆ ಈಗ ಕೆಲವು ವೇಷಕ್ಕೆ ಸ್ತ್ರೀವೇಷದವರು ಚಿತ್ರಣ ಮಾಡಿದ್ದಾರೆ, ಎಲ್ಲದಕ್ಕೂ ಕಚ್ಚೆ. ಕರೆಕ್ಟ್. ಎಲ್ಲದಕ್ಕೂ ಕಚ್ಚೆ. ಇನ್ನು ಸೀತೆಗೂ ಕಚ್ಚೆ ಹಾಕುತ್ತಾರೆ ಅನ್ನೋ ಗೊತ್ತಿಲ್ಲ. ಈಗ ನೋಡಿ, ಬಣ್ಣದ ವೇಷಕ್ಕೆ ತೆರೆ ಪೊರ್ಪಾಟು ಬಹಳ ಮುಖ್ಯ. ಎಲ್ಲಾ ಬಣ್ಣದ ವೇಷಕ್ಕೂ ಅದು ಒಂದೇ ರೀತಿಯ ಅಥವಾ ತೆರೆ ಪೊರ್ಪಾಟಿನಲ್ಲಿ ವ್ಯತ್ಯಾಸಗಳು ಉಂಟು? ವ್ಯತ್ಯಾಸ ಗಂಡು ಹೆಣ್ಣು ತೆರೆ ಪೊರ್ಪಾಟಿಗೆ ಮಾತ್ರ. ಇದು ಶಿವ ಪೂಜೆ ಮಾಡೋದಕ್ಕೆ ಮಾತ್ರ ಎಲ್ಲಾ ತೆರೆ ಪೊರ್ಪಾಟುಗಳು, ಬಾಕಿ ಇರೋದಕ್ಕೆ 2 ಸಲ ಮಾತ್ರ ತೆರೆ ತಗ್ಗಿಸಲಿಕ್ಕೆ. ಹಾಗೆ. ಅಂದ್ರೆ ರಾವಣ, ಶೂರಪದ್ಮ, ಮೈರಾವಣ, ಇದಕ್ಕೆಲ್ಲ ಇಡೀ ತೆರೆ ಪೊರ್ಪಾಟು, ಬಾಕಿ ಇರೋದಕ್ಕೆಲ್ಲ 2 ಸಲ ತೆರೆ ತಗ್ಗಿಸಿ ಆಯ್ತು ಅಷ್ಟೇ. ಮತ್ತೆ ಹೆಣ್ಣು ಬಣ್ಣಗಳು ಕೆಲವು ಬೊಟ್ಟು ಹಾಕುದು, ತಲೆ ಬಾಚಿದ್ದು, ಹೆಣ್ಣು ಗುಟ್ಟು ಅದೆಲ್ಲ ಮಾಡ್ತಾರೆ. ಕರೆಕ್ಟ್. ಅಜಮುಖಿಗೆ ಪ್ರಧಾನ. ಮತ್ತೆ ಕೆಲವು ಮತ್ತೆ ಎಲ್ಲ ಮಾಡ್ತಾರೆ, ಗೊತ್ತುಂಟು ಅಂತ ಮಾಡುವುದು ಹಾಗೆ. ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು? ಮೇಳದ ಜವಾಬ್ದಾರಿ, ಕಲಾವಿದರ ಮೇಲಿನ ಜವಾಬ್ದಾರಿ ಇರುವುದೇ ಅವರಿಗಿಬ್ಬರಿಗೆ. ಭಾಗವತ ತಪ್ಪಿದ್ರೆ ಲೀಸ್ಟ್ ಮಾಡೋದು, ಮೊದಲನೇ ಕ್ರಮದಲ್ಲಿ ಲೀಸ್ಟ್ ಮಾಡೋದು ಹಾಸ್ಯಗಾರ ಮತ್ತೆ ಎದುರು ವೇಷದವ. ಅವರಿಬ್ಬರು ಸೇರಿ ಲೀಸ್ಟ್ ಮಾಡುದು. ಒಂದು ವೇಳೆ ಯಾವ್ದಾದ್ರು ವೇಷ ಹೋಗದೇ ಇದ್ರೆ ಅದಕ್ಕೆ ಜವಾಬ್ದಾರಿ ಹಾಸ್ಯಗಾರ. ಇವರು ಮಲಗಿದ್ರು ಎಬ್ಬಿಸಿ ಕಳಿಸಬೇಕು, ಅವರದ್ದು ಹೊಣೆ ದೊಡ್ಡದು. ಈಗ ನೋಡಿ, ಮಕ್ಕಳ ಯಕ್ಷಗಾನ, ಮಹಿಳೆಯರ ಯಕ್ಷಗಾನ, ಆಮೇಲೆ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿ, ಅಂದ್ರೆ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗಿ ರಾತ್ರಿ ವೇಷಭ ಮಾಡುದು, ಇಂಥದ್ದೆಲ್ಲ ಉಂಟು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿನ ಹುಡುಗರಿಗೆ ಪುರಾಣ ಜ್ಞಾನ ಬರಬೇಕಾದ್ರೆ ಯಕ್ಷಗಾನವೇ ಪ್ರಧಾನ. ಯಕ್ಷಗಾನವನ್ನು ಅಭ್ಯಾಸ ಮಾಡಿದರೆ ಪುರಾಣ ಜ್ಞಾನ ಬರ್ತದೆ. ಮತ್ತೆ ಹೆಮ್ಮಕ್ಕಳಲ್ಲಿ ಕೂಡ ಸ್ವಲ್ಪ ಪುರಾಣ ಜ್ಞಾನ ಬರಬೇಕಾದ್ರೆ ಯಕ್ಷಗಾನ ಪ್ರಧಾನ. ಈಗ ಹಾಗಾದ ಕಾರಣ ಸಾಮಾನ್ಯ 65% ಪುರಾಣ ಜ್ಞಾನ ಇರುವಂತ ಹೆಣ್ಮಕ್ಕಳು ಮಕ್ಕಳು. ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸಲ ಒಂದು ಟಿವಿಯಲ್ಲಿ ಒಂದು ಕ್ವಿಜ್ ಪ್ರಶ್ನೆ ಬಂತು. ಒಬ್ಬಳು BSc ಹುಡುಗಿ ಹತ್ರ ಒಬ್ರು ಪ್ರಶ್ನೆ ಕೇಳಿದ್ರು, ರಾಮನ ತಾಯಿ ಯಾರು ಅಂತ. ಅವಳು ಶಕುಂತಳೆ ಅಂತ ಹೇಳಿದ್ಲು. ಹಾಗಾದ್ರೆ ಪುರಾಣ ಅನುಭವ ಅಷ್ಟು ಕಲ್ತು ಇಲ್ಲ ಎಂಬುದಕ್ಕೆ. ಈಗ ಸಣ್ಣ ಮಕ್ಕಳ ಹತ್ರ ಕೇಳಿದ್ರು ಯಾರ ತಾಯಿ ಯಾರು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು. ಹಾಗಾದ್ರೆ ಯಕ್ಷಗಾನ ಅಭ್ಯಾಸ ಮಾಡಿದ್ರೆ ಅದರಿಂದ ಒಂದು ಎಂಥದ್ದು ಅನುಭವ ಹೆಚ್ಚಾಗ್ತದೆ, ಮಾತುಗಾರಿಕೆ ಅಲ್ಲಿ ಬರ್ತದೆ.
ಆಮೇಲೆ ಸಭಾ ಕಂಪನಗಳು ಕಡಿಮೆ ಆಗುತ್ತೆ. ಹೌದು, ಕರೆಕ್ಟ್. ಇನ್ನೊಬ್ಬರ ಎದುರು ನಿಂತು ಸರಾಗಿ ಮಾತಾಡ್ಲಿಕ್ಕೆ ಒಂದು ಉಲ್ಲಾಸ ಬರ್ತದೆ. ಅದಕ್ಕೆಲ್ಲ ಯಕ್ಷಗಾನ ಪ್ರಧಾನ. ಅಂದ್ರೆ ಮಕ್ಕಳದ್ದು, ಮಹಿಳೆಯರದ್ದಲ್ಲಿ ಅವರು ಭಾಗವಹಿಸುವುದು ಬಹಳ ಒಳ್ಳೆಯದು. ಎಲ್ಲರಿಗೂ ಅನುಭವ ಇಲ್ಲ. ಬರೀ ಗಂಡಸರು ಮಾತ್ರ ಯಕ್ಷಗಾನ. ಹೆಂಗಸರಿಗೆ ಹೋದ್ರೆ ಅನುಭವ ಆಗ್ತದೆ. ಹೆಂಗಸರು ಮೈಯನ್ನು ಹುಡಿ ಮಾಡಿ ಕೆಲಸ ಮಾಡ್ತಾರೆ ಗಂಡಸರ ಹಾಗೆ. ಕರೆಕ್ಟ್. ಆರೋಗ್ಯವೂ ಒಳ್ಳೇದು ಅದರಿಂದ. ಹೌದು ಹೌದು. ದೇಹ ಆರೋಗ್ಯವು ಮನಸ್ಸಿನ ಆರೋಗ್ಯವು ಎರಡಕ್ಕೂ ಪೂರಕ. ಇನ್ನು ನೋಡಿ, ಉಪವೃತ್ತಿಯಾಗಿ ಸ್ವೀಕಾರ ಮಾಡಿಕೊಂಡು, ಅಂದ್ರೆ ಬೆಳಿಗ್ಗೆ ಬೇರೆ ಕಡೆ ಕೆಲಸದಲ್ಲಿ ಇರ್ತಾರೆ, ರಾತ್ರಿ ಮೇಳದಲ್ಲಿ ವೇಷ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಅದು ತಪ್ಪು ಅಂತ ಹೇಳುವುದಿಲ್ಲ. ಯಾಕಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಎಷ್ಟು ವೆಚ್ಚಕ್ಕೆ ಹಣ ಇದ್ರೂ ಸಾಕಾಗುದಿಲ್ಲ. ಹಗಲೇ ದುಡ್ದದ್ದೇ ಸಾಕಾಗುದಿಲ್ಲ. ರಾತ್ರಿಯು ಅದು ಎಷ್ಟು ತನ್ನ ಶರೀರದಲ್ಲಿ ರಕ್ತ ಬಿಸಿಯಾಗಿರುವಲ್ಲಿವರೆಗೆ ಮಾತ್ರ, ಮತ್ತೆ ಸಾಧ್ಯ ಇಲ್ಲ. ಅದು ತಪ್ಪು ಅಂತ ಆಗುದಿಲ್ಲ. ಕರೆಕ್ಟ್. ಅಂದ್ರೆ ಯಕ್ಷಗಾನಕ್ಕೆ ಇದರಿಂದ ಒಳ್ಳೇದುಂಟ ಅಂತ ನಾನು ಕೇಳುದು. ಒಳ್ಳೇದುಂಟು, ಆದ್ರೆ ಪರಂಪರೆಯನ್ನು ಬಿಡಬಾರ್ದು. ಅದಕ್ಕೆ ಚ್ಯುತಿ ಬರುವಂತ ಕೆಲಸ ಮಾಡಬಾರ್ದು. ಒಟ್ಟಾರೆ ಒಂದು ಹಣ ಸಿಗ್ತದೆ ಅಂತ ಹೇಳಿ ಏನಾದರೂ ಮಾಡಿ, ಏನಾದರೂ ವೇಷ ಕಟ್ಟಿಕೊಂಡು, ಏನಾದರೂ ರಂಗಸ್ಥಳದಲ್ಲಿ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಬಾಳ್ವಿಕೆ ಇಲ್ಲ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ. ಉಂಟು. ನನ್ನ ಕುಟುಂಬದವರು ಯಾರು ವಿರೋಧಿಗಳಲ್ಲ, ಎಲ್ಲವರು ನನಗೆ ಪೂರಕ. ಅಂದ್ರೆ ಯಕ್ಷಗಾನ ಸೇರುವಲ್ಲಿಂದ ತೊಡಗಿ ಇಲ್ಲಿಯವರೆಗೂ. ಹೌದು. ನಾನು ಈಗ 49 ವರ್ಷ ಯಕ್ಷಗಾನದಲ್ಲಿ ದುಡಿದೆ. ಮದುವೆ ಆಗಲಿಕ್ಕೆ ಮೊದಲೇ 4 ವರ್ಷ ನಾನು ಯಕ್ಷಗಾನದಲ್ಲಿ ಇದ್ದೆ. ಮದುವೆ ಆದ ನಂತರವೂ ಈಗಲೇ ಇದ್ದೇನೆ. ಹಾಗೆ ನನ್ನ ಹೆಂಡತಿ ನನ್ನ ಅದಕ್ಕೆ ಅಡ್ಡಿ ಮಾಡಿದವಳಲ್ಲ. ಕೂಡಿದ್ರೆ ಹೋಗಿದ್ದೆ. ನನ್ನ ಮಕ್ಕಳು ಹಾಗೆ ಅದಕ್ಕೆ ಅಡ್ಡಿ ಮಾಡುವವರಲ್ಲ. ನನ್ನ ತಮ್ಮಂದಿರು ಹಾಗೆ ನನಗೆ ಪೂರಕ ಆಗಿದ್ದಾರೆ. ಇಷ್ಟು ಹೊತ್ತು ತೆಂಕುತಿಟ್ಟು ಯಕ್ಷಗಾನದ ಅನೇಕ ವಿಚಾರಗಳ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಿಮಗೂ ವಂದನೆಗಳು. ತುಂಬ ಉಪಕಾರ ಮಾಡಿದ್ರಿ. ಅಂದರೆ ನಾನು ಸ್ವಲ್ಪ ವಯೋವೃದ್ಧ, ಮೊದಲಿನವರೆಗೆ ಅಲ್ಲ, ಆದರೆ ಸಾಮಾನ್ಯವಾಗಿ ವಯೋವೃದ್ಧ. ನನ್ನಲ್ಲಿ ನನ್ನ ಅನಿಸಿಕೆಗಳನ್ನು ಕೇಳಿ ಕೆಲವು ಅನುಭವಗಳನ್ನು ತಿಳಿಯೋದಕ್ಕಾಗಿ ಬಂದಿದ್ದೀರಿ. ನಿಮಗೆ ನನ್ನ ಒಬ್ಬನ ವಿಷಯದಲ್ಲ, ನನ್ನ ಕುಟುಂಬಸ್ಥರ ವಿಷಯದಲ್ಲಿ ಧನ್ಯವಾದಗಳು. ಬ್ರಹ್ಮಮಾನಸ ಪುತ್ರ ಅಂತ ನನಗೆ ಎಲ್ಲಿ ಹೋಗುವುದಕ್ಕೆ ಯಾವುದೇ ಅಡೆ ತಡೆ ಇಲ್ಲ. ಆದ್ರೆ ಸದ್ಯಕ್ಕೆ ಇಲ್ಲಿ ಬರಬೇಕಿದ್ರೆ ಬಲವಂತ ಕಾರಣ ಉಂಟು. ಕನಕಾಕ್ಷನೆನ್ನುವನು ಸೋನಿತಾಪುರದಲ್ಲಿ ಹುಟ್ಟಿದ್ರು ಕೂಡ ಈ ಕಾಲದಲ್ಲಿ ದ್ವಿಲೋಕವನ್ನಡಲಿ ಅನ್ಯಾಯ ಅತ್ಯಾಚಾರವನ್ನು ಮಾಡ್ತಾ ಇದ್ದಾನೆ. ಆತನ ವಧೆ ಆದಷ್ಟು ಶೀಘ್ರದಲ್ಲೇ ಆಗಬೇಕು. ಅದಕ್ಕೇನಾದ್ರೂ ದಾರಿಯನ್ನು ಹುಡುಕಬೇಕೆನ್ನೋ ಉದ್ದೇಶವನ್ನು ನಡೆಸಿಕೊಂಡು ಈ ಕಡೆಗೆ ಬಂದಿದ್ದೇನೆ. ಅವನನ್ನು ಕೊಲ್ಲುವುದಕ್ಕೆ ಅಷ್ಟು ಸುಲಭವಲ್ಲ. ಆತನ ಪಾಪದ ಕೊಡ ತುಂಬಬೇಕು. ಅದಕ್ಕೆ ಬೇಕಾದ ದಾರಿಯನ್ನು ಹುಡುಕಬೇಕೆನ್ನುತ್ತ ಉದ್ದೇಶಿಸಿ ಹೊರಟು ಬಂದವನಿದ್ದೇನೆ. ಮಾತಾಡ್ತಾ ಕಾಲವನ್ನು ಕಳೆಯುವುದಲ್ಲ, ನೇರವಾಗಿ ಸ್ವರ್ಗವನ್ನು ನಡೆಸ್ತೇನಂತೆ. ನಿನ್ನ ಹೆಸರು ಕೇಳಿ ಬಲ್ಲೆ. ನೀನು ನಿತ್ತಲ್ಲಿ ನಿಲ್ಲುವ ಅಲ್ವಂತೆ.
ಅಲ್ಲಿ ನೀನು ಏನು ಮಾಡಿದಾಗಿ ನನಗೆ ನೋಡು, ಹಳೆ ಸಂಪ್ರದಾಯ ಅಲ್ಲ, ಇನ್ನು ಹೊಸ ಪದ್ಧತಿ. ಹೊಸತ್ತು ಹಳದನ್ನು ಯಾರು ಒಪ್ಪಿಕೊಳ್ಳೋದಿಲ್ಲ, ಹೊಸದನ್ನು ಒಪ್ಪಿಕೊಳ್ತಾರೆ. ಅದಕ್ಕೆ ಬೇಕಾಗಿ ಇನ್ನು ಆಡಂಬರದಿಂದ ನೀನು ಕರೆಸಿಕೊಳ್ಳುದು. ಹೌದಾ? ಬಹಳ ಹೊಸ ಪದ್ಧತಿ. ಉಪಚಾರ ಬಹಳ ದೊಡ್ಡದು. ಒಂದು ಕೆಲಸ ಮಾಡೋಣ, ಇವತ್ತು ನಿನಗೆ ಪೂಜೆ ಇಲ್ಲ, ನೀನು ಬರುವಾಗ ಯಾವಾಗಲೂ ಪೂಜೆ ಮಾಡ್ತಾರೆ ಅಂತ. ನಮ್ಮ ಕ್ರಮದಲ್ಲಿ ನಿನಗೆ ಪೂಜೆ ಇಲ್ಲ, ನಿನ್ನ ವಿಚಾರಣೆ ಹೇಳ್ಬಹುದಲ್ಲ. ನನಗೆ ಸ್ವಲ್ಪ ಏರು ಧ್ವನಿ, ಹಾಗಾಗಿ ಮಾತನಾಡುವಾಗ ನಿನಗೆ ಕೇಳಿಕಾಗೋದಿಲ್ಲ. ಹೌದಲ್ಲ? ಎತ್ತಡಿಂದ ಬಂದದ್ದು ನೀನು, ನಿನಗೆ ಗೊತ್ತಿದ್ರಲ್ಲ ಹೇಳೋದು. ಇನ್ನೆಲ್ಲಿಗೂ ಹೊರಟದ್ದು ಮತ್ತೆಂತದ್ದು, ಹೊರಟದ್ದು ಗೊತ್ತಿಲ್ಲ, ಹೋಗುದೆಲ್ಲಿಗೆ ಗೊತ್ತಿಲ್ಲ. ಲಂಡಿ ಹೌದಲ್ಲ? ಒಳ್ಳೆ ಸರಿಗಾಲ ಒಳ್ಳೆಗೆ ಎಲ್ಲಿಗೆ ಹೋಗಲಿಕ್ಕೆ ತೀರ್ಮಾನ ಇರಬಾರದು. ಏನೇ ಇಲ್ಲಿಗೆ ಬಂದಿದ್ದಲ್ಲ, ನೋಡಿದ್ದೆ ನನ್ನನ್ನು. ನಾನು ಹೇಗೆ ನನ್ನ ಹಾಗಿದ್ದವರ ಬೇರೆ ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ಹಾಗಾಗಿ ಲೋಕೈಕ ವಿಕ್ರಮಿ, ಬೇರೆ ಒಂದು ಲೋಕಲ್ಲ, 3 ಲೋಕವನ್ನು ಬೆಳೆಸಿಕೊಂಡು ಈಗ ಪಾಲಿಸ್ತಾ ಇದ್ದಾನೆ. ಸ್ವರ್ಗ ಪಾತಾಳ ಭೂತಳವನ್ನು ಆಳುವಂತ ತೀರವಾದ ಜಗತ್ತಿನಲ್ಲಿ. ನನ್ನ ಹೆಸರು ಗೊತ್ತೇ ನಿನಗೆ? ಗೊತ್ತಾಗ್ಲಿಲ್ವಾ? ನಾನೇ ಇದನ್ನೆಲ್ಲ ಪಡೆದುಕೊಂಡದ್ದು ಹೇಗೆ ಗೊತ್ತಿದೆ? 3 ಲೋಕವನ್ನು ಕೆಡಬೇಕು ಅಂತ ಇದ್ರೆ ತೋಳ ಸಾಮರ್ಥ್ಯದ ಮೂಲಕವಾಗಿ ಮೊದಲು ಭೂಲೋಕವನ್ನು ಗೆದ್ದೆ, ಬಳಿಕ ಸ್ವಾಧೀನ ಮಾಡಿಕೊಂಡು ಆ ಬಳಿಕ ಈ 4ರ ಸರ್ವಾಧಿಕಾರ ಬಂದಿದೆ. ಹೇಗೆ? ಬಲದಿಂದ ಯುದ್ಧ ಮಾಡಿದ್ದೇನೆ, ಎಲ್ಲವರು ಓಡಿ ಹೋಗಿದ್ದಾರೆ. ಈ ಹೊತ್ತು ನನ್ನಲ್ಲಿ ಕಾದಾಟಕ ಯಾರು ಬರುವುದಿಲ್ಲ, ಒಬ್ಬನೇ ಹೋದ. ಈ ಶೌರ್ಯವನ್ನು ಕುಗ್ಗಿಸಲಿಕ್ಕೆ ಯಾರೆಲ್ಲಾದ್ರೂ ಪೆಟ್ಟು ಮಾಡಬೇಕು ಅಂತ ಮಾಡೋದು. ಯಾರಿದ್ದಾರೆ ಪೆಟ್ಟು ಮಾಡಲಿಕ್ಕೆ? ಯಾರೊಬ್ಬರು ಯಾರು ಅವರು ನಮ್ಮವರು ಪೆಟ್ಟು ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಈಗ ನೀನು ಆಜ್ಞಾ ಗೊತ್ತಾಯ್ತಲ್ಲ, ಈಗ ಬಂದಿದ್ದಲ್ಲ, ಒಳ್ಳೇದಾಯ್ತು. ನನ್ನಲ್ಲಿ ಯುದ್ಧ
ಯಾಕಲ್ಲ ನಿನ್ನಲ್ಲಿ ಪೆಟ್ಟು ಮಾಡಿದ ಅಷ್ಟು ಕೂಡಬೇಕಲ್ಲ ಮಹಾರಾಜ. ಹಾ ಮತ್ತೆ ಅಂತ ಬಲು ಏನು ನಿನ್ನಲ್ಲಿ ಶಕ್ತಿ ಇಲ್ವಾ? ನಿನ್ನಲ್ಲಿ ಪೆಟ್ಟೇ ಇಲ್ವಾ? ಪೆಟ್ಟೇ ಇಲ್ಲ. ಹಾಗಾದ್ರೆ ನಿನಗೆ ಪೆಟ್ಟು ಕಡಿಮೆ. ಪೆಟ್ಟು ಕಡಿಮೆ ಅಂತ ಮಾರ, ಹಾ. ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಹಾ, ಪೆಟ್ಟು ಮಾಡುವ ಜನ ಅಲ್ಲ ನಾನು. ಹಾಗೆ ಹಾಗೆ ಹಾ. ಮತ್ತೆ ನಿನ್ನಲ್ಲಿ ಯುದ್ಧ ಮಾಡುವುದು ನನಗೆ ಕೂಡಿ ಇತ್ತು. ಏನು ಒಂದು ಮಾತನ್ನಾದ್ರೂ ಕೇಳಿದ್ಯಾ? ಎಂತದ್ದು? ನಾರದ ಒಂದು ಕಡೆಯಲ್ಲಿ ಪೆಟ್ಟು ಮಾಡಿದ್ದೇನಂತೆ. ನಾರದ ಕಾಳಗ ಇಲ್ಲ, ನಡಿಲಿಲ್ಲ. ನಡೀಲಿಲ್ಲ, ನಡೆಯುವ ಹಾಗಿಲ್ಲ. ನಾರದ ವಿಜಯ. ವಿಜಯ. ಆದ್ರೆ ನಿನ್ನನ್ನು ಹೊಗಳುವುದಕ್ಕೆ ಕಾರಣ ಉಂಟು. ಏನು? ಯಾಕಂದ್ರೆ ನಿನ್ನ ಕೀರ್ತಿ ಇಲ್ಲೇ ಅಲ್ಲ ಮಹಾರಾಯ, ಹಾ. ಲೋಕ ಮೂರರಲ್ಲೂ ಕೇಳ್ತಾ ಉಂಟು. ಬೇರೆಯವರ ವರ್ತಮಾನ ಹೌದಾ? ಹೌದಾ? ಈಗ ಪ್ರಚಾರದಲ್ಲಿರುವ ನಾನೊಬ್ಬರೇ. ಪ್ರಚಾರದಲ್ಲಿ ನಿನ್ನದೇ ಇರುವುದು. ಇಷ್ಟು ಪ್ರಚಾರದಲ್ಲಿ ಇರತಕ್ಕಂತ ನಿನ್ನನ್ನು ಸಹ ನೋಡ್ಬೇಕು ಅಂತ ನನ್ಗೆ ಆಸೆ. ಹಾಗಲ್ಲ ಮಹಾರಾಯ, ಒಂದು ಕಣ್ಣಾರೆ ಕಾಣಬೇಕು ಅಂತ ಹೇಳಿ. ಅದಕ್ಕೆ ಭಾಗ್ಯ ಬೇಕು. ನನ್ನನ್ನು ಎಲ್ರಿಗೂ ಕಾಣುವುದಕ್ಕೆ ಕಾಣುವುದಿಲ್ಲ, ಇನ್ನೇನು ಮಾಡೋದು? ಹಾ. ಇದ್ರೆ ಶೋಣಿತಾವರಲ್ಲಿ ಇರಬೇಕು. ಹಾ. ಲೆಕ್ಕಾಚಾರ ಹಾಕಿ ಅಲ್ಲಿ ಬರು. ಅಲ್ಲಿ ಹೋದ್ರೆ ನೀನಿಲ್ಲ, ನಾನಿಲ್ಲ. ನೀನಿಲ್ಲ. ಹಾ. ಕೇಳಿದ ಮಾತ್ರ ಹಾ. ಹಣದಾಕ್ಷ ಹೇಳಿದ. ಹಾ. ಅಯ್ಯೋ ಅವಳನ್ನು ನೋಡ್ಲಿಕ್ಕೆ ಬಂದದ, ಹಾ. ಇಲ್ಲಿಲ್ಲ. ಹಾ. ಮತ್ತೇನಾದ? ಹಾ. ಅವ ಈಗ ಸ್ವರ್ಗಸ್ಥನಾಗಿ ಕಾಲ. ಸ್ವರ್ಗಸ್ಥಾನ. ಮತ್ತೆ ನೀನು ಸ್ವರ್ಗಸ್ಥ ಅಂದ್ರೆ ಎಂತ? ಶಬ್ದ ಅರ್ಥ ಗೊತ್ತು ನನಗೆ. ಸ್ವರ್ಗಸ್ಥ ಅಂದ್ರೆ ಸಾಯೋದು. ನಾನು ಜೀವಂತವಾಗಿದ್ದೆ. ಹಾಗಲ್ಲ ಮಾ- ಸಶರೀರನಾಗಿ ಸ್ವರ್ಗಲೋಕ ಪ್ರವೇಶ. ಹಾಗಲ್ಲ, ಸ್ವರ್ಗದಲ್ಲಿ ಸ್ಥಿತನಾಗಿದ್ದಾನೆ. ಇದನ್ನು ಹೊಟ್ಟೆಗೆ ಹಾಕಿದ್ರೆ ಪಕ್ಕದಲ್ಲಿ ಎಳೆದು ತೆಗೆದರೆ ಗೊತ್ತುಂಟು. ಸ್ವರ್ಗದಲ್ಲಿ ಸ್ಥಿತನಾಗಿದ್ದಾನೆ ಅಂತ. ಹಾ, ಹಾ. ಹಾಗೆ ಇಲ್ಲಿಯಾದ್ರೂ ಬಂದೊಂದ್ಸಲ ನಿನ್ನನ್ನು ನೋಡಿ ಹೋಗುವ ಏನೋ ಆಸೆಯಿಂದ ಬಂದ. ಹೇಗೆ ನೋಡ್ದ್ಯಾ? ಏನು ವೈಭವ, ಏನು ವೈಭವ. ನಿನ್ನನ್ನು ಪೂಜೆ ಅಂತ ಉಂಟ ನನಗೆ. ಅಯ್ಯಯ್ಯೋ, ಪೂಜೆ ಬೇಕಾದಷ್ಟು ಮಾಡಬಹುದು. ಎಷ್ಟು ಶಕ್ತಿವಂತನಾಗಿ, ಸಾಮರ್ಥ್ಯವಂತನಾಗಿ, ಲೋಕ ಮೂರರಲ್ಲಿ ನಿನಗೆ ಏನೇ ಆದವರೇ ಇಲ್ಲ ಹಾ. ಅಂತ ವ್ಯಕ್ತಿತ್ವವುಳ್ಳ ನಿನ್ನನ್ನು ಕಾಣಬೇಕಾಗಿ ಇಲ್ಲಿ ಬಂದೆ. ಹಾ. ಆದ್ರೆ ಇಷ್ಟು ಮೇಲ್ಮಟ್ಟಕ್ಕೆ ನೀನು ಮುಟ್ಟಬೇಕಿದ್ರೆ ಹಾ. ಕಾರಣ ಏನು ಅಂತ ನನಗೆ ಗೊತ್ತು. ಏನು ಗೊತ್ತು? ನಿನಗೆ ಗುರುಬಲವನ್ನು ಗುರುವಾಗಿ ಹರನು ನಂಟಿರುವ ಗುರುವಾಗಿ ಹರನು ನಂಟಿರುವ ಗುರು
ತೋರಿಸುವವರೊಬ್ರು ಯಾರಿದ್ದಾರೆ? ಯಾರಲ್ಲ, ದಿತಿಜರಿಗಂತಕನೋರ್ವ ನಿಹನು. ಯಾರೋ ದಿತಿಜರಿಗಂತಕ ನಿಹನು. ಯಾರು ಅವರ ಹೆಸರು ಇನ್ನೊಮ್ಮೆ ಉಚ್ಚರಿಸು. ಅದೇ ದಿತಿಜರಿಗಂತಕ. ಯಾರು ಹೇಳಿದ್ದು? ನಮ್ಮ ಕುಲದವರಿಗೆ ಅಂತಕ ಸದೃಶನಾದಂತ ಒಬ್ಬ ವ್ಯಕ್ತಿ ಅವತ್ತಿದ್ದ ಅಂತಕರು ಎಲ್ಲಿದ್ದಾರೆ ಹೇಳು? ಮರ್ಯಾದೆಯಿಂದ ತೋರಿಸಿಕೊಟ್ಟದ್ದು ನಾನು ಬಿಟ್ಟೆನು. ಹೊಡೆದದ್ದು ಏನ್ ಮಾಡಿ ಅವ್ರಿಗೆ ಗೊತ್ತುಂಟು? ಮೊದಲು ನಿನ್ನ ತಲೆ ಕಡಿದು ಬಳಿಕ ಅವರನ್ನು ಅರಸಿ ಅವರನ್ನು ನಾನು ಕೊಂದದಿದ್ದೇನೆ. ನಾನು ಕನಕಾಕ್ಷರಲ್ಲ, ದಿತಿ ದೇವಿಯ ಎರಡನೇ ಮಗಳಲ್ಲ. ಎಲ್ಲಿದ್ದಾನೆ? ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಹರಿ ಸಾರಿ ತಂದು ಮಾತ್ರ ನುಡಿವು ಪೂಯ ಬಿದ್ದು ನಡೆದ ಕಾಂಬೆ ಹಗೆಯ ಎಂದು ತೋರ್ಬೇಕಂತು ಜನತನ ಹೌದು, ಅವರನ್ನು ತೋರೆಂದು ನೀನು ಒಪ್ಪಿದರೆ ನಾನೆಂತೂ ತೋರಿಸದ ಇದ್ರೆ ನನ್ನ ಬಿಡ್ಲಿಕ್ಕಿಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟ ಕಾಲು ಕಳೆದರು. ಅಷ್ಟು ಸುಲಭದಲ್ಲಿ ಅವರನ್ನು ತೋರಿಸಲಿಕ್ಕೆ ಆಗುವುದಿಲ್ಲ ಮಹಾರಾಯ. ಅಂತ ಹೇಳುವ ಕೆಲಸ ಯಾಕೆ ನಿನಗೆ? ಹೇಳುವುದಂದ್ರೆ ಅಧಿಕ ಪ್ರಸಂಗ. ಅಧಿಕ ಪ್ರಸಂಗ ಅಲ್ಲ, ನಾವು ಪ್ರಸಂಗ ಬಿಟ್ಟು ಹೋಗುವವರೇ ಗೊತ್ತಾಯ್ತಲ್ಲ. ಹಾಗಾದ್ರೆ ಹೇಳು ದಾರಿ. ಕಾರಣ ನಿಮ್ಮನ್ನು ಕೊಲ್ಲುವುದಕ್ಕೆ, ನಿಮ್ಮನ್ನು ನಾಶಗೊಳಿಸುವುದಕ್ಕೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಉಂಟು? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹಾಗಿದ್ರೆ ಯಾರು? ಯಾರು? ಬೇರೆ ಯಾರು ಅಲ್ಲ, ಕಪಟ ನಾಟಕ ಸೂತ್ರಧಾರಿ ಎನ್ನುವಂತ ಹೆಸರು ಬಳಿಕ ಹರಿಯಲ್ಲದೆ ಮತ್ತಾರಿಂದ ನಾಶಗೊಳಿಸಬೇಕು. ಯಾರು? ಹರಿ ನಾರಾಯಣ. ಹರಿ. ಈಗ ನಾನು ಅವನನ್ನು ಹುಡುಕುತ್ತೇನೆ. ಹುಡುಕಬೇಕಾದ್ರೆ ಅವ ಎಲ್ಲಿದ್ದಾನೆ ಅಂತ ಹೇಳಬೇಕು. ಹುಡುಕಿದ್ರೆ ಸಿಗಲಿಕ್ಕಿಲ್ಲ ಮಹಾರಾಯ. ಈಗ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಮತ್ತೊಂದರ ಕ್ಷಣದಲ್ಲಿ ಇನ್ನೊಂದು ಕಡೆಯಲ್ಲಿ, ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ, ಈಗ ಇಲ್ಲೆಲ್ಲೂ ಇರ್ತಾನೆ. ಕಪಟ ನಾಟಕ ಸೂತ್ರಧಾರಿ ಅಂತ ಅವನನ್ನು ಕರೀತಾರೆ. ನಾಟಕ ಎನ್ನುವುದೇ ಕಪಟ, ಅದಕ್ಕೆ ಸೂತ್ರಧಾರಿ ಆದ್ರೆ ಇವರಲ್ಲಿ ಇಷ್ಟು ಕಾಪಟ್ಟೆ ಇರ್ಲಿಕ್ಕಿಲ್ಲ. ಯೋಚನೆ ಮಾಡು. ಈಗ ನಿನ್ನ ನೇರವಾಗಿ ಬಂದು ಕೊಲ್ಲುದಿದ್ರೆ ಇಷ್ಟವರೆಗೆ ಬರಬೇಕಿತ್ತ ಬೇಡ? ಯಾಕೆ ಬರ್ಲಿಲ್ಲವ? ನಿನ್ನ ಬಲುಹಿನ ಮುಂದೆ ನನ್ನದೇನು ನಡೆದಿಲ್ಲ ಅಂತ ಗೊತ್ತುಂಟು. ಮತ್ತೆ ಅವನ ಹೆಸರು ಅವ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈಗ ಯೋಚನೆ ಮಾಡ್ತಾ ಇದ್ದಾನೆ. ಏನಂತ? ಈ ಮಗ ಯಾವಾಗ ಸಿಗ್ತಾನೆ? ಈಗ ಈಗ ನಿನ್ನ ಧ್ವನಿ ಅರ್ಥ ಆಗ್ತವಂತ ನನಗೆ. ಅದಲ್ಲ ಮಹಾರಾಯ, ಅವ ಯೋಚನೆ ಮಾಡ್ತಾ ಇದ್ದಾನೆ. ಈ ಕನಕಾಕ್ಷ ಎನ್ನುವಂತ ಈ ಮಗ ಯಾವಾಗ ಸಿಗ್ತಾನೆ? ಅವ ಯೋಚನೆ ಮಾಡುದು ಮಹಾರಾಯ. ಯಾವ ರೀತಿ ಅವನನ್ನು ವಂಚಿಸಬಹುದು, ಹೇಗೆ ಅವನನ್ನು ಮರ್ದಿಸಬಹುದು? ನನಗೆ ಬೇಕಾದ್ದು ಅವ ಎಲ್ಲಿದ್ದಾನೆ ಹೇಗೆ ಹುಡುಕ್ರಿ? ಈಗ ಅವನೇ ಬೇಕು. ನೀನು ಬೇಕು ನನಗೆ. ಬೇಕು ಅಂತಾದ್ರೆ ನಾನು ಹೇಳಿದಾಗೆ ನೀನು ಕೇಳಬೇಕು. ನೀನು ಹೇಳಿದಾಗೆ ನಾನು ಹೇಳಿದಾಗೆ ಕೇಳಬೇಕು. ಆದ್ರೆ ಸಿಗ್ತಾರ? ಸಿಗ್ತಾನೆ ಅಂತಂದ್ರೆ ಹೇಗೆ ಕೇಳಿದಾಗ? ಸಿರಿಯು ಧನೆಯು ಸತಿಯ ರಾತನ ಸಿರಿಯು ಧನೆಯು ಸತಿಯ
ಸಾಗರದ ಹುಡುಗಿ ಅವಳನ್ನು ಎಲ್ಲಿಟ್ಟುಕೊಂಡಿದ್ದಾಳೆ? ಮರ್ಯಾದೆಯ ಸಂತಾನ ಇಲ್ಲ ಅವನಿಗೆ. ನೋಡ, ನಾರಾಯಣ ಹೆಂಡತಿಯನ್ನು ಎದೆ ಮೇಲೆ ಹೊತ್ತುಕೊಂಡಂತೆ ಉಂಟು ಹೆಂಡತಿಯನ್ನು ಯಾರಾದ್ರೂ ಹೊರ್ತಾರೆ? ನಾನು ಅದೇ ಕೇಳಿದ್ರು. ನಿಮ್ಗೆ ನಿಮ್ಮ ಅಪ್ಪನಿಗೆ 13 ಮಂದಿ ಹೆಂಡತಿ ಇದ್ದಾರೆ, ಒಬ್ಬಳನ್ನು ಎದೆಯ ಮೇಲೆ ಕುರಿಸಿದ್ರು. ನನ್ನ ಅಪ್ಪ ಗಂಡಸು ಗೊತ್ತುಂಟು, ಹೆಂಡತಿಯರಿಗೆ ಸಂಘ ಕೊಡೋದಿಲ್ಲ. ಹಾಗಲ್ಲ, ಒಬ್ಬಳನ್ನು ಎದೆಯಲ್ಲೇ ಇಟ್ಕೊಂಡಿದ್ದ. ಹಾಗಾದ್ರೆ ಮತ್ತೊಬ್ಬಳು ಬೇರೆ ಹಾದೇವಿ, ಅರ್ಥಾತ್ ಭೂದೇವಿ. ಭೂದೇವಿ ಅಂದ್ರೆ ಭೂದೇವಿ ಭೂಮಿದೇವಿ. ಭೂತಾಯಿ 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 ಅಲ್ಲಿ ಹೋಗಿ ನಿಂತ್ಕೊಂಡೇಳು. ಭೂತಾಯಿ 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 ಜನಾದ್ರು ಬಂದ. ಭೂತಾಯಿ ಅದೇ ಭೂಮಿ ತಾಯಿ. ಗೊತ್ತಾಯ್ತಲ್ಲ, ಒಬ್ಬಳು ಇವನ ಎದೆಯಲ್ಲಿರೋ ಎಲ್ಲಿ ಹೋದ್ರೆ ಇವನ ಜೊತೆಯಲ್ಲಿ ಹೊರಟೋಗೋ. ಅದಷ್ಟೇ ಎದೆ ಮೇಲೆ ಕುಳಿತಿದ್ದಾಳೆ. ಇವಳು ಹಾಗಲ್ಲ, ಇವಳು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದು. ಇವಳು ಎಲ್ಲಿ ಜೀವಿತ ಭೂಮಿ ಅಲ್ವಾ? ಈಗ ನೀನು ಮಾಡಬೇಕಾದ್ದೇನು? ನಾನೇನು ಮಾಡ್ಬೇಕು? ಅವಳು ಸಿಕ್ಲಿಕ್ಕಿಲ್ಲ ನೀನು. ಈ ಭೂದೇವಿ ಇದ್ದಾಳ, ಅವಳನ್ನು ಹಿಡಿದು ಪೀಡಿಸಬೇಕು. ಹೆಂಡತಿಯೊಬ್ಬಳ ಮಾನ ಪ್ರಾಣ ಹೋಗ್ತದೆ ಎನ್ನುವ ಕಾಲಕ್ಕೆ ಅದನ್ನು ರಕ್ಷಣೆ ಮಾಡುವುದಕ್ಕೆ ಬಾರದಿದ್ದವ ಗಂಡನ ಸಂಡ. ಆದ ಕಾರಣ ದೊರೆಯನ್ನು ಪೀಡಿಸು, ಆಗ ಹರಿ ಬರ್ತಾನೆ, ತಡೆಯಬಹುದು. ಹಾಗೆಯೇ ತೋರಿಸಿಕೊಟ್ಟಿದ್ದು ಕ್ರಮವೇ ಹಾಗೆ. ಯಾರಿಗಾದ್ರೂ ಒಳ್ಳೇದಾಗಿ ದಾರಿ ತೋರಿಸಿಕೊಡು. ಹಾಗಾದ್ರೆ ನನಗೆ ಯಾರಿಗೇನು ಬಯಸಿದವ ನನಗೆ ಮರಣ ಬರಬಾರದು ಎಂಬ ಹಾಗೆ ತಿಳಿದವನಿ. ನಾನು ಇಷ್ಟು ಪ್ರಯತ್ನ ಪಟ್ಟದ್ಯಾಕೆ? ಇಲ್ಲಿ ಬಾ. ನಾನು ಪ್ರಯತ್ನ ಪಟ್ಟದ್ಯಾಕೆ? ಇಲ್ಲಿ ಬಾ. ಎಂತದ್ದು? ನಾನು ಇಷ್ಟು ಪ್ರಯತ್ನ ಪಟ್ಟದ್ಯಾಕೆ? ಎಂತದಕ್ಕೆ? ನಿನ್ನದೊಂದು ಚಂದ ನೋಡು. ಎಂತದರ ಅರ್ಥ? ನನ್ನ ವಿರೋಧಿಯಾದಂತಹ ನಾರಾಯಣನನ್ನು ಕೊಲ್ಲುವುದಕ್ಕೆ ಅವರ ಹೆಂಡತಿಯನ್ನು ವಶ ಮಾಡಿಕೊಳ್ಳಬೇಕು. ಈಗ ಭೂದೇವಿಯನ್ನು ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಹೆಂಡತಿಯ ಮಾನರಕ್ಷಣೆಗೆ ಗಂಡನಾದ ಬರ್ತಾರೆ. ಆಗ ಸುಲಭದಲ್ಲಿ ಕೊಲ್ಲುವುದಲ್ಲ, ಕೊಲ್ಲುತ್ತೇನೆ, ಖಂಡಿತ ಕೊಲ್ಲುತ್ತೇನೆ. ಕೊಲ್ಲುತ್ತೇನೆ ಬಾಯಲ್ಲಿ ಹೇಳಿದ್ರೆ ಆಗ್ತದೆ. ಮತ್ತೇನಾಗಬೇಕು? ಸುಲಭ ಇಲ್ಲ, ನನಗೆ ಕೈ ತಟ್ಟಿ ಭಾಷೆ ಬರುತ್ತೆ. ಕರ ತಟ್ಟಬೇಕಾ? ಕರ ತಟ್ಟು ಅಷ್ಟೇ ಅಲ್ವಾ? ಹಿಡಿ ಕೈ. ನನ್ನ ವಿರೋಧಿಯಾದಂತಹ ನಾರಾಯಣನನ್ನು ಸರಿ, ಮನಸ್ಸಿಗೆ ನೆಮ್ಮದಿ ಬಂತು. ಆದಷ್ಟು ಬೇಗ ನೀನೊಂದ್ಸಲ ಮೇಲೆ ಹೋಗ್ಬೇಕಾಯ್ತಾ? ಆಯ್ತು, ಮೇಲೆ ಹೋಗ್ಬೇಕಾಯ್ತಾ? ಮಾಡಿದೆ. ವಿರೋಧಿಯಾದಂತಹ ನಾರಾಯಣನನ್ನು ಕೊಲ್ಲುತ್ತೇನೆ ಎಂಬ ಹಾಗೆ ಅವರನ್ನು ಕೊಲ್ಲಬೇಕಾದ್ರೆ ಭೂಲೋಕಕ್ಕೆ ಇಳಿಬೇಕು, ಭೂದೇವಿಯನ್ನು ವಶಪಡಿಸಿಕೊಳ್ಳಬೇಕು ಎಂಬ ನಿರ್ಧಾರವನ್ನು ಮಾಡಿದ್ದೇನೆ. ಸ್ವರ್ಗಲೋಕದಿಂದ ಕೆಳಗಿಳಿದೆ. ಇದು ಭೂಲೋಕಲ್ವೇ? ಸಿಡಿಲು ಬಲದಿಂದ ಎರಗುವ ಹಾಗೆ ಎಡಗಾಲಿಂದ ಸೂರ್ಯನ ಹೊಂದಿಬಿಟ್ಟೆ. ಸುಂದರಾಂಗಿ ಸುಮಗಂಧಿ ಚಂದ್ರ ಒಡನೆ ಆನಂದದೊಳೆಂದಳು
ಸ್ವಲ್ಪ ಕಷ್ಟ. ಹವಾಮಾನ ಕೆಟ್ಟದ್ದು. ಶರೀರಪ್ಪ ಒಂದು ದಿನ ಇದ್ದಾಗ ಮತ್ತೊಂದು ದಿನ ಇರೋದಿಲ್ಲ. ಸ್ವರ ಎಲ್ಲ ಜಾರಿ ಹೋಗ್ತದೆ. ಅಲ್ಲಪ್ಪ ತಲೆಯೆಲ್ಲ ಸರಿ ಉಂಟು. ನಿನ್ನನ್ನು ನೋಡಿದಾಗ ಮಾತ್ರ ಸ್ವಲ್ಪ ಭ್ರಮಣ ಅನ್ನೋದು. ಹೌದಂತ. ಎಂತ ಚಂದ. ನಾನು ಎಷ್ಟು ಹುಡುಗಿಯರ ನೋಡಿದರೆ ಗೊತ್ತುಂಟ. ಒಂದು ಹುಡುಗಿಗೆ ಆದ್ರೆ ಇಷ್ಟು ಚಂದದ ರೂಪ ಉಂಟಾ? ಹೌದು. ಎದುರಿಗೆ ಕಾಡ ಸಿಕ್ಕಿದ್ದನ್ನು ನೋಡಿದ್ರೆ ಮತ್ತೇನು ಮಾಡ್ಬೇಕು? ಮತ್ತೆ ನನ್ನ ಯೋಗ್ಯತೆ ನಡೆದಂತ ಹೆಣ್ಮಕ್ಕಳು ತಾಮುಂದೆ ಭಾಗ್ಯ ಎದುರೆದುರು ಬರ್ತಾ ಇದ್ದಾರೆ. ಆದ್ರೆ ನಿನ್ನ ಆಗಿದ್ದಂತ ಹುಡುಗಿಯರು ಒಬ್ರು ಇಲ್ಲ. ಎಂತಹ ಸೌಂದರ್ಯವತಿ ನೀನು. ಆಹಾ, ಪೂರ್ತಿ ಸರಿ ಇಲ್ವಾ ಅಂತ ಮತ್ತೆ ಈಗ ವಿಚಾರ ಮಾಡುದು ಯಾಕೆ? ಅದು ಪರಿವಾರ ಆಗ್ರಹಿಸೋದು. ಮತ್ತೆ ನಿನ್ನ ಮೈಯಿಂದ ಹೊರಸು ಸ್ವಲ್ಪ ಅಂತ ಆ ಒಂದು ಪರಿಮಳ ಉಂಟಲ್ಲ, ಅದನ್ನು ಮತ್ತೊಮ್ಮೆ ಮಗದನ್ನೇ ಮೂಸಬೇಕು ಅಂತ ಆಗೋದು. ಮೂಸಬೇಕು ಅಂತ. ಇಲ್ಲಿವಾ ಯಾಕೆ? ಚಂದ್ರವದನೆ ಆದಂತಹ ನೀನು ನಿತ್ಯ ಹಸನ್ಮುಖಿ ಆಗಿರ್ಬೇಕಾಗಿತ್ತು. ಅದಿಲ್ಲ. ನಿನ್ನ ಮುಖ ಬಾಡಿ ಹೋಗಿದೆ. ಸೂರ್ಯನ ಪ್ರಭೆಗೆ ಕಿರಣ ಸೇರಿದಾಗ ತಾವರೆ ಹರಳುತ್ತದಂತೆ. ಆದ್ರೆ ಅದರ ಕಿತ್ತು ಮೇಲೆ ಬಿಸಾಡಿದಾಗ ಅದೇ ಕಿರಣದಿಂದಲಾಗಿ ಬಾಡಿ ಹೋಗ್ತದಂತೆ. ಹಾಗೆ ಆಗಿ ಹೋಗಿದೆ. ಈಗ ನನ್ನನ್ನು ನೋಡಿ ನಿನ್ನ ಮುಖಾರವಿಂದ ಬಾಡಿ ಹೋದುದು ಹೇಳಿರಿ. ಯಾರಾದ್ರೂ ಹುಡುಗರು ನಿನ್ನ ಬೆನ್ನತ್ತಿ ಬಂದ್ರ? ಇಲ್ಲಪ್ಪ. ಈಗಿನ ಹುಡುಗರು ಒಬ್ಬಾಕೆ ಎಲ್ಲಿಯಾದ್ರೂ ಹೋದ್ರೆ ಅವರು ಮಾಡುವ ಚೇಷ್ಟೆ ನೋಡ್ಬೇಕು. ಮೂಗಿಗೆ ಬೆರಳು ತುರುಕಿಸೋದು, ಮತ್ತೆ ಕಿವಿಗೆ ಕೈ ಹಾಕೋದು, ಆಮೇಲೆ ಹುಬ್ಬು. ಈಗ ಅಲ್ಲ, ನನಗಲ್ಲ, ಅವರನ್ನೆಲ್ಲ ನೋಡಿ ಅಭ್ಯಾಸ ಮಾಡಿಕೊಂಡದ್ದು. ಹಾಗೆ ಯಾರಾದ್ರೂ ಹುಡುಗರು ಮತ್ತೆ ಉಪದ್ರ ಮಾಡಿದ್ರ? ಇಲ್ಲಪ್ಪ. ಉಪದ್ರ ಮಾಡಿದ್ರೆ ಹೇಳು. ನಿನಗೆ ಬಂದೊಳಗಿದಂತಹ ಕುಂದು ಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ನಾನಿದ್ದೆ. ಈಗ ನನ್ನ ಪರಿಚಯ ಉಂಟ ನಿನಗೆ? ಯಾರು ನೀನು? ನಾನು ಕನಕಾಕ್ಷ, ಹಿರಣ್ಯಾಕ್ಷ, ಮತ್ತೆ ತಿಥಿಕುಲ ಸಂಜಾತ, ತಿಥಿ ಕುಲ ಮಾರ ಮೌಳಿಕ ರತ್ನ ಎಂಬ ಅಭಿಧಾನವನ್ನು ಹೊಂದಂತ ನಾನು ಮೂರು ಲೋಕಾಧೀಶ. ಅದೆಲ್ಲ ಯಾರು ನೀನು? ಎಲ್ಲಿಂದ ಬಂದವಳು? ನಿನ್ನ ಹುಟ್ಟೂರು ಯಾವುದು? ನಿನಗೆ ಅಪ್ಪ ಉಂಟಾ? ಅದಿದ್ದ ಹಾಗೆ ಕೇಳುದು. ಕೆಲವರಿಗೆ ಅಪ್ಪನನ್ನು ಕಳೆದುಕೊಂಡು ಆಗ್ತಾರೆ. ಹಾಗೆ ಅಪ್ಪ ಇದ್ದಾರಾ? ಅಪ್ಪ ಇದ್ರೆ ಎಷ್ಟು? ನಿನಗೆಷ್ಟು? ನನಗೆ ಒಬ್ಬನೇ. ಹಾಗೆಲ್ಲರಿಗೆ ಅಪ್ಪ ಒಬ್ರೆ ಅಲ್ಲ, ಮತ್ತೆ ಸಾಕಿದವಪ್ಪ, ಜನ್ಮ ಕೊಟ್ಟವಪ್ಪ, ವಿದ್ಯೆ ಕೊಟ್ಟವಪ್ಪ, ಹಾಗೆ ಹಾಗೆ ಹೀಗೆ ಹಲವು ರೀತಿಯ ಅಪ್ಪ ಅಂತ ಹೇಳಿಕಾಗ್ತದೆ. ಆದ್ರೆ ನಿನ್ನ ಅಪ್ಪ ಎಷ್ಟು ಮಂದಿ ಇದ್ದಾರೆ ಅಪ್ಪ ಅಂದಿರು? ಬಿಡು. ಅಮ್ಮ ಇದ್ದಾಳ ಇದ್ರೆ ಅವಳ ಹೊಟ್ಟೆ ಎಷ್ಟು ದೊಡ್ಡದು? ದೊಡ್ಡದಂದ್ರೆ ಗುಡಾಣ ಅಂತಲ್ಲ, ಪವಿತ್ರ ಗರ್ಭೆ ಅಂತ. ನಿನ್ನ ಆಗಿದ್ದಂತ ಒಂದು ಸ್ಫುರದ್ ರೂಪಿಣಿಯನ್ನು ಹೇರಬೇಕಾದ್ರೆ ಎಷ್ಟೋ ಜನ್ಮದಲ್ಲಿ ಪುಣ್ಯಾರ್ಜನೆ ಮಾಡಬೇಕು. ಮಾತ್ರ ಅಲ್ಲ, ನಿನಗೆ ಊರುಂಟಾ? ಊರುಂಟು. ಊರೆಲ್ಲರಿಗೂ ಇದ್ದೇ ಇರ್ತದೆ. ಇದ್ರೆ ಯಾವ? ಎಲ್ಲಿಂದ ಬಂದದ್ದು? ಯಾಕೆ ಹೀಗೆ ಬಂದೆ ಹೇಳಬಹುದೇ? ಹೆಸರೇನು ನಿನ್ನದು? ಈಗ ಹಿರಣ್ಯಾಕ್ಷ ಅಂದ್ರೆ ನೀನ? ನಿನ್ನ ಸಮಾನ ರಾಣಿ ಹರಯ್ಯ ಎಂತ ಸತ್ಪೂರ್ಣ ಪೂರ್ಣ
ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ 3 ಮೂರ್ತಿಗಳ ಮನಸ್ಸನ್ನು ಗೆದ್ದು ಬಂದವ ನೀನು. ನಿನಗೆ ಗೊತ್ತಿಲ್ಲ ಈಗ ಇಷ್ಟಲ್ಲ, ಮೊದಲು ನೋಡ್ಬೇಕಿತ್ತು ನಿನ್ನನ್ನು. ಇದರ 10 ಬಾಲು. ಹೌದಾ? ಮತ್ತೆ ಅಯ್ಯಯ್ಯೋ, ನಿನ್ನ ಹಾಗಿದ್ದವಳನ್ನು ಒಬ್ಬಳೇ ಬಿಡ್ಲಿಲ್ಲ. ಏನ್ ಮಾಡಿದ್ವಿ? ಎಲ್ಲ. ಓಹೋ, ಹಾಗಾದ್ರೆ ನಾನು ಕೇವಲ ನಿನ್ನನ್ನು ಹೊಗಳುವುದನ್ನು ಮಾತ್ರ ಕೇಳಿದ್ದಲ್ಲ, ನಿನಗೆ ಸ್ವಲ್ಪ ದುರ್ಬುದ್ಧಿ ಉಂಟಂತೆ. ಹೌದಾ? ಯಾರು ದುರ್ಬುದ್ಧಿ ಇತ್ತ? ಸರಪ್ಪ, ಏನಿತ್ತ? ನನ್ನ ಬಗ್ಗೆ ಇದು ನಿನಗೆ ಸ್ತ್ರೀ ಹತ್ಯೆ ದೋಷ ಮಾಡುದು, ಶಿಶು ಹತ್ಯೆ ಮಾಡುವುದು, ಮತ್ತೆ ಗೋವುಗಳನ್ನು ಕಂಡ್ರೆ ಆಗುದೇ ಇಲ್ಲ ಅಂತ. ಅದು ನಮ್ಮ ಜಾತಿ ಪದ್ಧತಿ. ನಮಗೆ ಅದನ್ನೆಲ್ಲ ಮಾಡ್ಲೇಬೇಕು. ಮತ್ತೆ ಮಕ್ಕಳನ್ನು ಕಂಡ್ರೆ ಆಗುದಿಲ್ಲ ಅಂತ ನಿನಗೆ ಕೊಲ್ಲೋದು. ಯಾಕೆ ನಾಳೆ ನನಗೆ ಉಪದ್ರ ಮಾಡ್ತವೆ ಅಂತ. ಇಲ್ಲಿಂದ ಮಕ್ಕಳನ್ನು ನೋಡಿದ್ರ ನಾನು ಅವರು ಯಾಕೆ ಇಲ್ಲಿಗೆ ಬರ್ತವೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಮಲಗಲಿಕ್ಕೆ ಅವರಿಗೆ ಜಾಗದಲ್ಲಿ ಇರುವ ಎತ್ತಿದೆ, ಇಲ್ಲಿ ಅಂತ ಮಾಡೋದು. ನಾನು ಮಕ್ಕಳನ್ನು ನಿನಗೆ ತುಂಬಾ ಮಕ್ಕಳು ಪುಣ್ಯಾತ್ಮ, ನಾನು ಹೇಳ್ತೀನಿ ಒಂದು ಮಾತನ್ನು ಕೇಳು. ಇಷ್ಟೆಲ್ಲ ಹೆಸರನ್ನು ಗಳಿಸಿದ ಮೇಲೆ ಆ ದುರ್ಬುದ್ಧಿಯನ್ನೆಲ್ಲ ಬಿಟ್ಟು ಬಿಡ್ಬೇಕು, ಒಳ್ಳೆಯವನಾಗಿ ಪ್ರಪಂಚದಲ್ಲಿ ಬದುಕಬೇಕು ಅಂತ ನನ್ನ ಆಸೆ. ಈಗ ನೀನು ನನಗೆ ಇಷ್ಟು ಹೇಳ್ತಿಯಲ್ಲ, ನಾನು ಇಷ್ಟು ಹೇಳಿಸಿಕೊಳ್ಳೋದಕ್ಕೆ ನಿನ್ನಲ್ಲಿ ಕೇಳಿದ್ದು. ನನಗೆ ನೀನು ಯಾರು ಅಂತ ಬೇಕಾದ್ದು. ನನ್ನ ಪರಿಚಯ ಇಲ್ವಾ? ನನಗೆ ನಿನ್ನ ವಿಳಾಸ ಬೇಕು, ಹೇಳು. ಅಯ್ಯೋ ದೇವರೇ, ನನ್ನ ಬಗ್ಗೆ ಹೇಳಿ ಕೇಳ್ತೀನಿ. ಕಾಲ
ಹಾಗಾಗಿ ಈಗ ನಾನು ಯಾರೆಂಬುದಾಗಿ ನಿನಗೆ ಎಷ್ಟೊಂದು ಗೊತ್ತಾಗ್ಲಿಲ್ವೇ? ನನ್ನ ಅಪ್ಪ ಅಪ್ಪ ಅಮ್ಮ ಅಂತ ನಾನು ಹೇಳುವುದಿಲ್ಲ. ನನ್ನ ಬಗ್ಗೆ ಹೇಳಿದ್ರೆ ಸಾಕಲ್ಲ, ನಿನಗೆ ಅಪ್ಪ ಬೇಕಾ? ನನಗೆ ಅಪ್ಪ ಕೊಬ್ಬರ. ಹೌದಾ? ಹಾಗಾದ್ರೆ ನನ್ನ ಅಪ್ಪನ ವಿಚಾರ ಬದಿಯಲ್ಲಿರ್ಲಿ. ಅಮ್ಮ ಅಮ್ಮ ಅಮ್ಮನೂ ಬೇಡ ನಿನಗೆ. ಅಮ್ಮ ಇಲ್ವಾ? ಅಮ್ಮ ಇರ್ಲಿಕ್ಕಿದ್ದಾರೆ, ಆದ್ರೆ ಅಮ್ಮನ ಬಗ್ಗೆಯೂ ಬದಿಗಿರ್ಲಿ. ಬೇಡ, ನಿನ್ನ ಅಪ್ಪನು ಬೇಡ, ಅಮ್ಮನು ಬೇಡ. ನೀನು ಇಷ್ಟು ದೊಡ್ಡವಳಾಗಿ ಬೆಳೆದದ್ದು ಯಾರಿಂದಲಾಗಿ? ನಾನು ಇಷ್ಟ ನಾನು ಬೆಳೆದದ್ದು ಹೀಗೆ, ಒಳ್ಳೆಯವರ ಮನೆಯಲ್ಲಿ ಹೋಗಿ ಕುಳಿತುಕೊಂಡೆ. ಹಾಗಾಗಿ ಅಲ್ಲಿ ಅವರೆಲ್ಲ ಸಾಕಿ ಸಲಹಿದ್ರು. ಸುಜನರ ಒಳ್ಳೆದಾಯ್ತು. ಇದು ಸುಜನರು ನಿನ್ನಾಗಿದ್ದವರು ನೋಡಿದ್ರೆ ಬಿಡ್ಲಿಕ್ಕಿಲ್ಲ. ನಾ ಮಾತಿನಲ್ಲಿ ಬೇರೆ ಅರ್ಥ ಉಂಟಾ ಅಂತ. ಇರ್ಲಿ, ಈಗ ನನ್ನ ಬಗ್ಗೆ ನೀನು ತಿಳಿದಿಲ್ಲ, ಹೇಳಿ ಕೇಳಿ ಗೊತ್ತುಂಟ ನಿಮಗೆ? ಏನಂತ? ಪ್ರಪಂಚದಲ್ಲಿ ಅದೆಷ್ಟೋ ಜೀವಿಗಳಿದ್ದಾರೆ, ಆ ಜೀವಿಗಳಿಗೆ ಆಹಾರ ಕೊಡುವಳು ನಾನು. ಈಗ ನನಗೆ ಸರಿ ಗೊತ್ತಾಯ್ತು. ಗೊತ್ತಾಯ್ತಾ? ಎಲ್ಲರಿಗೂ ಆಹಾರ ಕೊಡುವುದಂದ್ರೆ ಅಡಿಗೆ ಮಾಡುವವಳು ಅಂತಲ್ಲ. ಇವತ್ತು ಎಷ್ಟು ಜನರ ಅಡಿಗೆ ಇತ್ತು? ಎಲ್ಲಿ? ಇಲ್ಲಿ. ಇಲ್ಲ, ಅಡಿಗೆ ಮಾಡುವವಳಲ್ವ? ಅಡಿಗೆ ಮಾಡುವಳಲ್ಲ, ಆಹಾರವನ್ನು ಒದಗಿಸಿ ಕೊಡುವವಳು ನಾನು. ಒದಗಿಸಿ ಕೊಡುದಂದ್ರೆ ಎಲ್ಲಿ ನಾನು ತಂದು ಕೊಡುವುದು? ನಿನಗೆ ವ್ಯಾಪಾರ ಮತ್ತೆ ಉಂಟ? ವ್ಯಾಪಾರ ಇಲ್ಲಪ್ಪ, ಇನ್ನ ಗೊತ್ತಾಗ್ಲಿಲ್ವೇ? ಬೇಡದಿರ್ಲಿ. ಈ ಜೀವಿಗಳಿಗೆ ಏನಾದ್ರು ರೋಗ ರುಜಿನಗಳು ಬಂದರೆ ಅದಕ್ಕೆ ಔಷಧಿಯನ್ನು ಕೊಡುವವಳು ನಾನು. ಈಗ ಸ್ಪಷ್ಟವಾಗಿ ಗೊತ್ತಾಯ್ತು. ಗೊತ್ತಾಯ್ತಲ್ಲ? ಮಹಿಳಾ ವೈದ್ಯ. ಇಂಥದ್ದು ಮಹಿಳಾ ವೈದ್ಯ ಅಲ್ವಾ? ಮತ್ತೆ ನೀನು ಹಾಗೆ ತಿಳ್ಕೊಂಡ್ರೆ ತಿಳ್ಕೊ, ನನ್ನಿಂದೇನು ಆಕ್ಷೇಪ ಇಲ್ಲ. ನನಗೆ ನಿನ್ನ ಮದ್ದು ಮತ್ತೆ ಬೇಡ. ಬೇಡ, ನಿನ್ನ ಮದ್ದು ನನಗೆ ಆಗ್ಲಿಕ್ಕೆ. ನೀನಿಗೆ ಬೇಡಪ್ಪ, ಕೊಡುವುದಿಲ್ಲ. ಇನ್ನು ಗೊತ್ತಾಗ್ಲಿಲ್ವೇ ಹಾಗಾದ್ರೆ ನನ್ನ ಬಗ್ಗೆ? ಹಾಗಾದ್ರೆ ಸ್ಪಷ್ಟವಾಗಿ ಹೇಳ್ತೇನೆ. ಹೇಳು. ಶ್ರೀಹರಿಯ ಎರಡನೇ ಧರ್ಮಪತ್ನಿ ಭೂದೇವಿ ಅಂದ್ರೆ ನಾನೇ. ಯಾರು? ಭೂದೇವಿ. ನಾನು ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು. ನನಗೆ ಬೇಕಾಗಿರೋಳು ಇದೇ ದಿವಸ ನೀನು ಭೂದೇವಿ. ನನಗೆ ಈಗ ಅರ್ಥವಾಯಿತು. ನಾರಾಯಣನ ಹೆಂಡತಿಯಾದಂತಹ ಭೂದೇವಿ ನೀನೇ ತಾನೇ. ಬಹಳ ಒಳ್ಳೆದಾಯ್ತು. ಬಾ ಬಾ, ನಿನ್ನನ್ನೇ ಬಯಸಿ ಬಂದವಳು ನಾನು. ಹಾಗಾಗಿ ನಿನ್ನ ದೇಹದ ಸುತ್ತರಿಗೆ ತಮ್ಮ ಬಿಟ್ಟು
ಬಲಗ ಮೊದಲು ಗೋವಾಗಿ ತುರುಗಳ ಬಲಗ ಮೊದಲು ಅಯ್ಯೋ ದೇವ್ರೆ, ಎಂತಹ ಕಷ್ಟ ನನ್ನ ಪಾಲಿಗೆ ಒದಗಿ ಬಂತು. ನನ್ನನ್ನು ನೋಡಿದಾಕ್ಷಣ ನನ್ನ ರೂಪಕ್ಕೆ ಮರುಳಾಗಿ ದುಷ್ಟನಾದಂತಹ ಹಿರಣ್ಯಾಕ್ಷ ನನ್ನ ದೇಹ ಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಅವನಿಂದ ಹೇಗೆ ತಪ್ಪಿಸಿಕೊಳ್ಳಲಿ? ನನ್ನ ಈ ಮಾನವನ್ನು ಹೇಗೆ ಉಳಿಸಲಿ? ಇದೇ ಹೀಗೆ ನಾನು ಇಲ್ಲೇ ಇದ್ರೆ ಖಂಡಿತವಾಗಿಯೂ ನನ್ನನ್ನು ಹಾಳು ಮಾಡ್ತಾನೆ. ನನ್ನ ಮಾನವನ್ನು ಹಾಳು ಮಾಡುವುದರಲ್ಲಿ ಸಂದೇಹವಿಲ್ಲ. ಆದ್ರೆ ಓಹೋ, ಕಾಣುತ್ತಾ ಇದೆ ಅದೆಷ್ಟೋ ಗೋವುಗಳು. ನಾನು ಆ ದನದ ರೂಪವನ್ನು ಧರಿಸಿ ಆ ದನದೊಟ್ಟಿಗೆ ಹೋಗ್ತೇನೆ. ಹಾಗಾದ್ರೆ ಖಂಡಿತವಾಗಿ ಅವನಿಗೆ ಗೊತ್ತಾಗ್ಲಿಕ್ಕಿಲ್ಲ. ತಡ ಯಾಕಂತೆ ಈ ರೂಪವನ್ನು ಮರೆಗೊಳಿಸಿ ದನದ ರೂಪವನ್ನು ಧರಿಸ್ತೇನೆ. ನಿಜ ರೂಪವನ್ನು ಬರಬರಿಸಿ ಗೋವುಗಳ ರೂಪದಲ್ಲಿ ಗೋವುಗಳ ಹಿಂದಿನ ಒಳಗೆ ಸುಡುತ್ತಾ ಇದ್ದಾರಲ್ಲ, ಒಳ್ಳೆದಾಯ್ತು. ಗೋ ಹತ್ಯೆ ಮಾಡುವುದಕ್ಕೆ ಇದೊಂದು ಸಂದರ್ಭ. ಯಾರು ಗೋ ಹತ್ಯೆ ಮಾಡುವಾಗ ಸರಿಯವರು ಯಾರನ್ನು ಬಿಡ್ಲಿಕ್ಕಿಲ್ಲ. ಹಾಗಾಗಿ ಕಾಣುತ್ತಿದ್ದ ಗೋವುಗಳನ್ನೆಲ್ಲ ಸವರ್ತ ಮುಂದೆ ಹೋಗಿ ಭೂದೇವಿಯನ್ನು ವಶಪಡಿಸಿಕೊಳ್ತೇನೆ. ನೋಡೋಣ ಏನಾಗ್ತದೆ ಅಂತ. ಹರಿಯೇ ಇನ್ನೇನು ಸಗುವೆ ಮರೆತೆಯ ಎನ್ನನು ಬಹುಪರಿ ಬಾಧಿಪನಿ ಬಗೆ ಪರಿಹರಿದೆಯೇನು ತರ ಹರಿಸುತ್ತರಿ ಚೂರನ ಕರದಲ್ಲಿ ಸಿಲುಕದ ತೆರದಲ್ಲಿ ಬರಿಯದೆ ಮುನಿಗಳ ಗಣನಿ ಮನೆಯಾಗುತ್ತಲಿರಲು ಹರಿಯೇ ನನ್ನ ಈ ಕಷ್ಟವನ್ನು ಕಂಡು ನೀನು ಸುಮ್ಮನೆ ನಿಂತು ಬಿಟ್ಟಿದೆಯಾ? ನನ್ನನ್ನು ಮರೆತು ಬಿಟ್ಟೆಯ? ದುಷ್ಟನಾದಂತಹ ಹಿರಣ್ಯಾಕ್ಷನ ಸೆರೆಯಲ್ಲಿ ಸಿಲುಕು ಬಿದ್ದಿದ್ದೇನೆ ನಾನು. ಒಮ್ಮೆ ನನ್ನನ್ನು ರಕ್ಷಿಸು. ಬರಲಾರೆಯ ಗೋವುಗಳ ರೂಪವನ್ನು ಧರಿಸಿಕೊಂಡಾದ್ರೆ ಗೋವುಗಳ ತಲೆಯನ್ನೇ ಕಡಿಯುತ್ತಾ ಮುಂದಾಗಿದ್ದಾನೆ. ಆದ್ರೆ ಇನ್ನೇನು ಮಾಡಲಿ? ನಾನು ಹೇಗೆ ಬದುಕಲಿ? ಸರಿ ಸರಿ, ದೂರದಲ್ಲಿ ಕಾಣುತ್ತಾ ಇದೆ ಇದು ಬ್ರಾಹ್ಮಣ ಸ್ತ್ರೀಯರು. ಸರಿ, ಅದು ನಾನು ಆ ಬ್ರಾಹ್ಮಣ ಸ್ತ್ರೀಯ ರೂಪವನ್ನು ಧರಿಸಿಕೊಂಡಾದ್ರೆ ಇನ್ಯಾವುದು ಬದುಕಬಹುದು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು. ಹಾಗಾಗಿ ನನ್ನ ಈ ರೂಪವನ್ನು ಮರೆಗೊಳಿಸಿ ಗರ್ಭಿಣಿ ಸ್ತ್ರೀಯರ ರೂಪವನ್ನು ಧರಿಸ್ತೇನೆ. ನಾಶಪಡಿಸ್ತಾ ಮುಂದೆ ಹೋದಾಗ ಅಲ್ಲಿಂದಲೂ ಮರ್ಯಾದಂತ ಭೂದೇವಿ ಗರ್ಭಿಣಿ ಸ್ತ್ರೀಯರ ಮಧ್ಯೆ ನೀ ಸುಳುತ್ತಾ ಇದ್ದಾನೆ. ಒಳ್ಳೆಯದಾಯ್ತು. ಗರ್ಭಿಣಿಯು ಹೆಂಗಸರ ಉದರವಲ್ಲ ಸೇರಿದೆ. ರಕ್ತವನ್ನು ಕುಡಿದೆ, ಮಾಂಸವನ್ನು ಮೆದ್ದೆ, ಬಳಿಕದ ಅಡ್ಡವಾಗಿ ಬಂದಂತಹ ಮಕ್ಕಳನ್ನು ಕೊಂದೆ. ಇನ್ನು ಏನಾಗ್ತದೆ ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ತೇನೆ.
ದೈತ್ಯ ನೋಡಿಸುತ್ತಿರಲು ಬಲು ಬೇಸತ್ತಳ ಭೂದೇವಿ ಲೋಕಾಲೋಕಗಳ ಧರಿಸಿ ಎಂದೂ ಬಿಡದವಳ ಕಾಣುತ್ತ ಅಧೋಲೋಕಗಳ ಪೋಪನೆ ಸರಿ ಸರಿ ಎನ್ನುತ್ತ ಇಳಿದಳ ಹತ್ತಳಾದ ಮಹಾರಸಾತಳ ಗರ್ಭಿಣಿ ಸ್ತ್ರೀಯರ ರೂಪದ ದೇಶದಿಂದಾದ್ರೆ ಋಣ ಹತ್ಯೆ ಮಾಡುತ್ತಾ ಮುಂದಾಗಿದ್ದಾನೆ. ಆದ್ರೆ ಇನ್ನು ಖಂಡಿತ ಇಲ್ಲ. ಅಪ್ಪ ಇವಳ ಸೊಟ್ಟೆ ಮರಗಳನ್ನು ಕೊಂದೆ, ಗರ್ಭಿಣಿ ಸ್ತ್ರೀಯರನ್ನು ನಾಶ ಮಾಡಿದೆ, ಮಕ್ಕಳನ್ನು ಸದ ಮಾಡಿದೆ. ಈ ಹೊತ್ತು ಅಲ್ಲಿಂದ ತಪ್ಪಿಸಿಕೊಡುತ್ತಾ ಈಕೆ ನನ್ನ ಕಣ್ಣಿಗೆ ವಂಚನೆ ಮಾಡೋದಕ್ಕೆ ಬೇಕಾಗಿ ಕೆಳಗಿಳಿಯುತ್ತಾ ಇದ್ದಾಳೆ. ಎಲ್ಲಿಗಿಳಿದಾಳು? ಭೂಲೋಕ ಬಿಟ್ಟು ಪಾತಾಳದ ರಸಾತಳದ ಹೊಕ್ಕರು ಬಿಡಲಿಕ್ಕಿಲ್ಲ. ಖಂಡಿತವಾಗಿ ಭೂದೇವಿಯನ್ನು ವಶ ಮಾಡಿಕೊಳ್ಳದೇ ಇದ್ರೆ ತೆತ್ತಿ ಸಂಜಾತ ಕನಕಾಕ್ಷರಲ್ಲ. ಭೂದೇವಿ, ನಿನ್ನ ಬೆನ್ನ ಹಿಂದೆ ನಾನು ಎಳೆದು ಬಿಡ್ತೇನೆ.
ವಿಕಾರ ಸ್ವರೂಪಿಯೇ ತಿಳಿದುಕೊಂಡಿದ್ದೇನೆ ನಿನ್ನ ವಿಚಾರ ಏನೆಂಬುದನ್ನು ಸರಿಯಾಗಿ ನಾನು ತಿಳಿದುಕೊಂಡಿದ್ದೇನೆ. ಏನೆಲ್ಲ ಮಾಡಿದಿ ಅನ್ಯಾಯಕಾರಣೆ ಪಂಚಪಾತಗಳನ್ನು ಮಾಡಿದ್ದಿ ನೀನು. ಋಷಿಮಣಿಗಳನ್ನು ಕೆಡಿಸ್ತೀಯಾ? ಇಂದ್ರಾದಿ ದೇವತೆಗಳು ಸದೆ ಮಾಡಿದೆಯಾ? ನಾಲ್ಕಲೋಕವನ್ನು ಸ್ವಾಧೀನಪಡಿಸ್ತೀಯಾ? ಅಷ್ಟು ಮಾತ್ರ ಅಲ್ಲದೆ ಗೋ ಹತ್ಯೆ, ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ ಮುಂತಾದ ಎಲ್ಲ ಪಂಚಪಾತಗಳನ್ನು ಮಾಡ್ತೀವಂತ ನಿನಗೆ ಸರಿಯಾದ ಶಾಸ್ತಿಯನ್ನು ವಿಧಿಸಕ್ಕಾಗಿ ಬಂದವ ನಾನಿದ್ದೇನೆ. ನಿನ್ನ ಪಾಪದ ಕೂಡ ಹಿಂದೆಗೂ ತಿಂದ್ಬಿಟ್ಟು ಬಾ ಸಿದ್ಧನಾಗು. ದುಷ್ಟ ಪ್ರಾಣಿ ಬೆನ್ನಟ್ಟಿನ ಬರ್ತಾ ಇದ್ದೇವೆ. ನಿನಗೇನು ಗೊತ್ತು? ದಿನ ಒಂದಕ್ಕೆ 100 ಹಂದಿಗಳು ತಿಂದು ಜೀರ್ಣಿಸಬಲ್ಲೆ. ಬಳಿಕ ಹಸಿವು ಅಧಿಕವಾಗುತ್ತಾ ಇದೆ, ಆಯಾಸ ಹೆಚ್ಚುತ್ತಾ ಉಂಟು. ನಿನ್ನ ಉದರವನ್ನು ಒಂದಕ್ಕೆ 100 ಹಂದಿಗಳನ್ನು ತಿಂದಿರಬಹುದು. ಇದು 101ನೇ ಹಂದಿ. ಎಲ್ಲ ಇಷ್ಟವಾಗಿ ತಿಂದ ಹಂದಿಯಾಗೆಲ್ಲ ಈ ಹಂದಿಯನ್ನು ತಿಂದರೆ ನಿನ್ನ ಗಂಟಲಲ್ಲಿ ಸಿಕ್ಕಿತು. ಅಷ್ಟು ಮಾತ್ರವಲ್ಲದೆ ತಿಂದಾಕ್ಷಣ ನಿನಗೆ ವಿಷವಾಗಿತ್ತು. ಎಲ್ಲ ದುಷ್ಟನೇ, ಇನ್ನು ನಿನ್ನ ಇಷ್ಟ ಪೂರ್ತಿ ಮುಗಿಯಿತು. ನನ್ನ ಕೈಯಿಂದಲೇ ಮರಣ ಗೊತ್ತಾಯ್ತು. ಆದ್ದರಿಂದ ಈ ರೂಪವನ್ನು ಧರಿಸಿ ಬಂದಿದ್ದೇನೆ. ದುಷ್ಟ, ನೀನು ಮಾಡಿದಂತ ಸತ್ಯ ಸರಿಯಾದ ಶಿಕ್ಷೆಯನ್ನು ವಿಧಿಸ್ತೇನೆ.
ಅದೇ ರೂಪದಿಂದ ನಿಮ್ಮ ದೇಹ ಸುಖವನ್ನು ಪಡಿಬೇಕೆಂಬ ಆಸೆಯಾಗಿದೆ ಸ್ವಾಮಿ. ಓಹೋ ಭೂದೇವಿ, ದುಷ್ಟನಾಗಿರುತ್ತ ಹಿರಣ್ಯಾಕ್ಷನನ್ನು ಕೊಂದಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಈ ವೇಳೆ ನನ್ನ ಸುಖವನ್ನು ಬಿಡಬೇಕು. ನನ್ನ ಆಸೆ ನಿನ್ನ ಅಧಿಕವಾಗಿದೆ ಭೂದೇವಿ. ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಇಚ್ಛೆಯಂತೆ ಈಡೇರಿಸ್ತೇನೆ. ಅಷ್ಟು ಮಾತ್ರವಲ್ಲದೆ ನಿನ್ನನ್ನು ಸೇರಿದ ಕಾರಣದಿಂದಾಗಿ ನಮಗೊಬ್ಬ ಗಂಡು ಮಗು ಹುಟ್ಟುವುದಕ್ಕಿದ್ದಾನೆ. ಹೌದು, ಅಷ್ಟು ಮಾತ್ರವಲ್ಲದೆ ಅವರು ಭೂಮಿ ರಕ್ಷಣೆ ಮಾಡೋದಕ್ಕಿದ್ದಾನೆ. ಮಾತ್ರವಲ್ಲದೆ ಇನ್ನು ಮುಂದಕ್ಕೆ ಈಗ ನೋಡು, ನಾನು ಹಿರಣ್ಯಾಕ್ಷನನ್ನು ಕೊಲ್ಲುವಂತ ವೇಳೆಯಲ್ಲಿ ನನ್ನ ದಾಡಿ ಮುರಿದು ಬಿದ್ದಿದೆ. ಹೌದಲ್ವಾ? ನೋಡು, ಇದೇ ದಾಡಿ. ಈ ದಾಡಿಯನ್ನು ನಿನ್ನ ಮಗನಿಗೆ ಆಯುಧ ರೂಪವಾಗಿ ಕೊಡು. ನಿಮಗೆಲ್ಲ ಶುಭವಾಗ್ತದೆ. ಈ ಬಾಲಕರಲ್ಲಿ ಹೋರಾಡುವಂತಹ ಸಮಯದಲ್ಲಿ ಆತನ ಕೊರಳೆಯನ್ನು ಮಣಿ ಕಾಣ್ತಾ ಇದೆ. ಅಬ್ಬಬ್ಬ, ಸೂರ್ಯನ ಪ್ರಕಾಶವನ್ನೆಲ್ಲ ಕಣ್ಣಿಗೆ ಬಡಿತಾ ಇದೆ, ಘೋಷವಾಗ್ತಾ ಇದೆ. ಏನು ಯಾವುದೇ ಮನೆಯಾಗಲಿ ನೇರವಾಗಿ ನನಗೂ ಕೂಡ ಮಕ್ಕಳಿದೆ. ಮಕ್ಕಳಿದ್ದಾರೆ, ಆಟ ಆಡೋದಕ್ಕೆ ಬೇಕಾಗಿ ಕಾರನ್ನು ಸಾಗುತ್ತೇನೆ. ನನ್ನ ಜೀವನದ ಅತ್ಯಂತ ಇದೇ ಸ್ತುತಿಯಿಂದ ದಿನ ಕಳೆದವರು ನಾನು. ರಾಮನಲ್ಲದಿದ್ರೆ ನನ್ನ ಜೀವನ ಇಲ್ಲ. ರಾಮ ನಾಮಸ್ಮರಣೆ ಇದ್ರೆ ಇಲ್ಲದಿದ್ರೆ ನನಗೆ ದಿನಚರಿ ಇಲ್ಲ. ಹಾಗೆಂದು ರಾಮನಾಮದಿದ್ದರೆ ಆತ್ಮತೃಪ್ತಿಯನ್ನು ಮಾಡಿಕೊಂಡವರು ನಾನು. ನನ್ನದಾದಂತಹ ಕಾಲ ಯಾವುದು, ನಾನು ಮೆಲ್ಲಂತಹ ಸಮಯ ಯಾವುದು? ಅದು ತ್ರೇತಾಯುಗದಲ್ಲಿ ಶ್ರೀರಾಮನ ಭಕ್ತ ಅಗ್ರೇಸರನಾಗಿದ್ದುಕೊಂಡು ಆತನ ಸೇವಾವೃತ್ತಿಯನ್ನು ಅವಲಂಬಿಸಿಕೊಂಡಿದ್ದೆ. ಪರಮ ಪಾವನವಾದಂತಹ ತಾರಕ ಮಂತ್ರ, ಉಚ್ಚರಿಸುವುದಕ್ಕೆ ಅದೆಷ್ಟು ಆನಂದ! ತಾರಕ ಮಂತ್ರವಾದರೂ ಕೂಡ ಪರಮ
ರಾಕ್ಷಸರು. ರಾಮ್ ಅಂದಾಗ ದೇಹದೊಳಗಿದ್ದಂತಹ ಪಾಪವೆಲ್ಲವೂ ಹೊರಗಡೆ ಹೋಗುತ್ತದಂತೆ. ಮಾ ಎಂದಾಗ ಬಾಯಂಬಂತ ಕವಾಟ ಭದ್ರವಾಗಿರಿಸಿಕೊಂಡು ಹೊರಗೆ ಹೋದಂತಹ ಪಾಪ ಒಳಗೆ ಪ್ರವೇಶ ಮಾಡುವುದಿಲ್ಲವಂತೆ. ಅಂತಹ ಪರಮ ಪಾವನವಾದಂತಹ ರಾಮನಾಮವನ್ನು ಪಡೆದಂತ ಆ ಮಹನೀಯ ದಾಶರಥಿ ಅವನನ್ನು ಕಾಣುವುದಕ್ಕೆ ಅದೆಷ್ಟೋ ಕೋಟಿ ಜನ್ಮಗಳ ಪುಣ್ಯದ ವಿಶೇಷತೆ ಬೇಕು. ಹಾಗಾಗಿಯೇ ಅಂದು ದುಷ್ಟರಾದಂತಹ ರಾವಣ ಕುಂಭ ಶ್ರವಣಾದಿಗಳ ಪ್ರಕರಣಕ್ಕೆ ಅಗಲವಾದಂತಹ ಶರದಿಗೆ ನೀಳವಾದಂತಹ ಸೇತುವೆಯನ್ನು ರಚನೆ ಮಾಡುವುದಕ್ಕೆ ಕಪಿ ಸೇನೆಯವರೆಲ್ಲ ನಾವೆಲ್ಲ ಆ ರಾಮನಿಗೆ ಸೇವೆ ಮಾಡುವುದಕ್ಕೆ ಹೊರಟಿದ್ದೆವು. ಎಂತಹ ಕಾರ್ಯಕ್ರಮ, ಎಂತಹ ಆನಂದ ಸಮಯದಲ್ಲಿ ಆಯಾಸವೆಂಬುದೇ ಇರಲಿಲ್ಲ. ಆಯಾಸವಾದಾಗ ರಾಮ ಎಂದಾಗ ಆಯಾಸವೆಲ್ಲ ನಮಗೆ ದೂರವಾಗಿತ್ತು. ಆ ಬಳಿಕ ದುಷ್ಟ ಮರ್ಧನ ಮಾಡಿ ಪಟ್ಟಾಭಿಷಿಕ್ತರಾದಂತಹ ಶ್ರೀರಾಮನ ಸೇವಾವೃತ್ತಿಯನ್ನೇ ಅವಲಂಬಿಸಿಕೊಂಡಿದ್ದೆವು. ಆದ್ರೆ ಒಂದಲ್ಲ ಒಂದು ದಿನ ರಾಮ ಪರಂಧಾಮವನ್ನು ಇರುವಂತಹ ಸಮಯದಲ್ಲಿ ನಾವು ಬೇಡಿಕೊಂಡೆವು, ರಾಮಾನಿನ ದರ್ಶನವಾಗಿ ಎಂದು ಸಿಗ್ತದೆ ಎಂಬಾಗಿ. ಜಾಂಬವರೇ, ಅದಕ್ಕಾಗಿ ಕೊರಗಿದಿರಿ. ಯುಗಗಳಲ್ಲಿ ಕೂಡ ನಾನು ದರ್ಶನವನ್ನಿತ್ತು ನಿಮ್ಮ ಜನ್ಮದ ಸಾಫಲ್ಯತೆಯನ್ನು ಕಾಣುತ್ತೇನೆ ಎಂಬ ಹಾಗೆ. ಇದು ದ್ವಾಪರ ಯುಗ. ಕಾಣುವಂತಹ ಸುಯೋಗ ಯಾವಾಗ ಬರ್ತದೋ ಗೊತ್ತಿಲ್ಲ. ರಾಮನಾಮ ಸ್ಮರಣೆಯಿಂದಲೇ ಕಾಲಹರಣ ಮಾಡಿದೆ. ಹಾಗೇನೆ ಮನಸ್ಸಿಗೆ ಬೇಸರವಾಗುತ್ತಾ ಇದ್ದಂತಹ ಸಂದರ್ಭದಲ್ಲಿ ವನವಿಹಾರಕ್ಕೆಂದು ಹೋದಂತಹ ಸಂದರ್ಭ, ಹೆಣ್ಣು ಮಗುವನ್ನು ಕೈಗೆ ಸಿಕ್ಕಿತು. ತಂದು ಸಾಕಿದೆ, ಸಲಹಿದೆ, ಜಾಂಬವತಿ ಎಂಬಂತ ಹೆಸರನ್ನಿಟ್ಟಿದೆ. ಒಬ್ಬಳೆ ಮಗಳನ್ನು ಸಾಕುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಮತ್ತೊಂದು ಗಂಡು ಶಿಶುವು ನನಗೆ ಪ್ರಾಪ್ತವಾಯಿತು. ಅದಕ್ಕೆ ಪ್ರವೀರ ಎಂಬಂತ ಹೆಸರನ್ನಿರಿಸಿಕೊಂಡು ಸಾಕುತ್ತಾ ಇದ್ದೇನೆ. ಈ ಜಾಂಬವಂತನ ಮುಖದಲ್ಲಿದ್ದಂತಹ 2 ಕಣ್ಣುಗಳು, ದೇಹದಲ್ಲಿದ್ದಂತಹ 2 ಭುಜಗಳು ಎಂಬ ಹಾಗೆ ಸಾಕುತ್ತಾ ಇದ್ದೇನೆ. ಆದ್ರೆ ಇವತ್ತಿನ ದಿವಸ ಜಾಂಬವತಿಯ ಮುಖವನ್ನು ಕಂಡಾಗ ಬಹಳ ಬೇಸರವಾಗಿ ಹೋಯಿತು. ಏನು ಮಗಳೇ ಬೇಸರ ಎಂದು ಕೇಳಿದಾಗ, ಅಪ್ಪ, ದಿನದಿಂದ ದಿನಕ್ಕೆ ಕಾಲ ಕಳೆಯುವುದೇ ಕಷ್ಟವಾಗಿ ಹೋಗುತ್ತದೆ. ಮನಸ್ಸಿಗೆ ಬೇಸರ ಹುಟ್ಟುತ್ತಾ ಇದೆ. ಬೆಳೆಯುವ ಪ್ರಾಯದಲ್ಲಿ ಬೇಸರ ಬರಬಹುದೇ? ಬರಬಾರದು. ಅದು ಒಂದು ವಿಧವಾದಂತ ಕಂಟಕ. ಆಡಿದರಲ್ಲೇ ಆಡೋದು, ನೋಡಿದ್ದನ್ನೇ ನೋಡೋದು, ತಿನ್ನದನ್ನೇ ತಿಂದರೆ ಅದಕ್ಕೆ ರುಚಿ ಇಟ್ಟರೆ ಉಂಟೆ. ಹೊಸದಾದಂತಹ ಅನುಭವವನ್ನು ಪಡೆಯಬೇಕು. ಅದಕ್ಕೇನು ಎಂಬ ಹಾಗೆ ಕೇಳಿಕೊಂಡಾಗ ಅವಳನ್ನು ಸಮಾಧಾನ ಪಡಿಸಿ ಕಾನನದಲ್ಲಿ ತಿರುಗಾಟ ಮಾಡಿ ಏನಾದ್ರೂ ನಿನಗೆ ಲಭ್ಯವಾಗಿದ್ರೆ ತಂದು ಕೊಡುತ್ತೇನೆ ಎಂಬಾಗೆ ಅವಳನ್ನು ಸಮಾಧಾನ ಪಡಿಸಿದ ಹಾಗಾಯ್ತು. ಇನ್ನು ವನಾಂತರಕ್ಕೆ ತಿರುಗಾಡುವುದಕ್ಕೆ ಹೋಗಬೇಕಾಗಿದೆ. ನಡೆದು ನಿನ್ನ ಬಾಯಲ್ಲಿ ಅದು ಯಾವುದು ದಿವ್ಯವಾದಂತಹ ಪ್ರಕಾಶವುಳ್ಳಂತಹ ಬಣಿಯನ್ನು ಗೋಚರವಾಗುತ್ತಾ ಇದೆ. ಅದನ್ನೇ ಕೇಳುತ್ತಾ ಇದ್ದೇನೆ. ನಾನು ಅದನ್ನು ಬಯಸಿದ್ದೇನೆ. ಯಾರನ್ನು ಕೊಂದು ಸ್ವಾಧೀನ ಮಾಡಿದ್ದು ಹೇಳು. ಮರ್ಯಾದೆಯಿಂದ ಕೊಟ್ಟರೆ ಒಳ್ಳೆಯದು, ಇಲ್ಲವೆಂದಾದ್ರೆ ಕೊಡು ಕೂಡ Thank you.
ಕಾಡಿಗೆ ಬೇಟೆ ಬಂದಂತ ಒಬ್ಬ ಯುವರಾಜನು ಕೊಂದು ಆತನ ಕೊರಳಿದ್ದಂತ ಮಣಿಯನ್ನು ನನ್ನ ಉದರಲ್ಲಿ ಹಾಕಿ ಜಗಿತಾ ಇದ್ದೆ. ಆ ಉದರ ಹೋಗಿಲ್ಲ, ಬಾಯಲ್ಲಿ ಇಷ್ಟ ಇದ್ದೆ. ಆದ್ರೆ ನನ್ನನ್ನು ನೋಡಿ ಒಮ್ಮೆಲೆ ಎಬ್ಬಿಸಿ ಆ ಮಣಿ ಕೊಡೋದು ಹೇಳ್ತಾ ಇದ್ದಿ. ಏ ಬರಲುಕ, ನಿನಗೆ ಸಾಯುವ ಕಾಲಕ್ಕಂತ ಬುದ್ಧಿ, ಇಲ್ಲಿಂದ ತೆರಳು, ಇಲ್ಲದಿದ್ರೆ ನಿನ್ನ ಕೊಂದೆನು. ಸ್ವಯಂ ಶಕ್ತಿ ಇದೆ, ತೋಳಿನ ಬಲ ಇದೆ ಎನ್ನ ಮಾತ್ರದಲ್ಲಿ ನೀನೇನು ಹೇಳು ದೃಢ ಸ್ವರೂಪ. ಹಾಗಾಗಿ ನಿನ್ನನ್ನು ಹಾಗೆ ಬಿಡಲಾರೆ. ಮಣಿಯನ್ನು ಕೊಡುವೆಯೋ ಅಲ್ಲ ಪ್ರಾಣವನ್ನು ಬಿಡುವೆಯೋ? ನನ್ನನ್ನು ವಿಚಾರಿಸಿ ಮನೆಯನ್ನು ಕೇಳುತ್ತಾ ಇದ್ದಿ. ಈ ಕಾಡಿನ ಕೇಸರೆಂದು ನಗರಕ್ಕೆ ಬರೆಯುವ ನಾನಾಗಿದ್ದೇನೆ. ಅದೇನು ಹೇಳ್ತಾ ಇದ್ದೇನೆ, ವಿನಾಶ ಕಾಲ ವಿಪರೀತ ಬುದ್ಧಿ. ನಿನ್ನಂತ ರಣ ಹೇಳಿ ಕಗಳಿಗಳೇ ಬುದ್ಧಿ ಮಾತು ಹೇಳುವುದಿಲ್ಲ. ನಿನ್ನ ಉದಾಹರಣೆ ಸೀರಿ ರಕ್ತವನ್ನು ಹೀರುತ್ತೆ. ಎಲ್ಲಿ ಹಾರುವುದು ಎಲ್ಲಿ ತಿರುಗುವುದು ಗೊತ್ತಿಲ್ಲ. ವಿನಾಶ ಕಾಲ ವಿಪರೀತ ಬುದ್ಧಿ ಅಂತೂ ಆಯ್ತಲ್ಲ. ಓಯ್, ಸತ್ತ ಪ್ರಾಣಿಯ ಬಾಯಲ್ಲಿ ಹೊಳೆಯುತ್ತಾ ಇದೆ ಅಲ್ಲ ಮಣಿ, ಇದು ಇದಕ್ಕೆ ಯಾಕೆ ಅಗತ್ಯ ಇಲ್ಲ. ಸತ್ತ ಪ್ರಾಣಿಗೆ ಇದು ಅಗತ್ಯ ಇಲ್ಲ. ಇದು ಬೇಕಾದ ನನಗೆ ಅದರ ಬಾಯಿದನ್ನು ಇಟ್ಟುಕೊಂಡು ಇದು ಎಂತ ಮಣಿ? ಹಿಂದೆ 2 ಮಣಿಗಳ ಹೆಸರನ್ನು ಕೇಳಿದ್ದೇನೆ. ಒಂದು ಚೂಡಾಮಣಿ, ಇನ್ನೊಂದು ಚಿಂತಾಮಣಿ. ಹಾಗಾದರೆ ಇದು ಯಾವ ಮಣಿ? ಯಾವುದಾದರೂ ನಮಗೆ ಮಗಳಿಗೆ ಆಟವಾಡೋದಕ್ಕೆ ಇದೇ ಯೋಗ್ಯವಾದಂತಹ ಮಣಿ ಕೊಂಡೋಗಿ ಬಿಡ್ತೇನೆ. ಪರುಷಗಳಪ್ಪಣೆಗೊಂಡು
ಉಳಿಸುವ ತೊರೆದಿರಲು ಕಗುವ ದತ್ರಾಜಿತನ ಸಾಭವೋ ಮಣಿಯ ನೆಲದು ಕೃಷ್ಣನು ಪರುಷಗೊಳಪಣೆಗೊಂಡು ಅಪಣೆಗೊಂಡು ನನಗೆ ಅರಿವಿಲ್ಲದೆ ಇಂತಹ ಒಂದು ಘೋರ ಅಪವಾದ ಬಂದೊದಗುತ್ತದೆ ಎನ್ನುವ ಹಾಗೆ ನಾನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ನಾನು ಪ್ರಸೇನಜಿತನನ್ನು ಕೊಂದು ಅವನಲ್ಲಿರುವಂತಹ ಶಮಂತಕರತ್ನವನ್ನು ಅಪಹರಿಸಿದ್ದೇನೆ ಎನ್ನುವಂತಹ ವದಂತಿ ನಮ್ಮಳೆಯಲ್ಲೆಲ್ಲ ಹಬ್ಬಿದಂತಹ ಸಮಯದಲ್ಲಿ ಕುಪಿತನಾದಂತಹ ನಮ್ಮಣ್ಣ ನನ್ನನ್ನು ಬಳಿಗೆ ಕರೆಸಿದ. ಇಂತಹ ಅಪವಾದ ಮಾಡಿದಂತಹ ಅಪರಾಧ ಮಾಡಿದಂತಹ ನೀನು ನನಗೆ ಮುಖ ತೋರಿಸಬಾರದು, ನಡೆ ನಡೆ ಎನ್ನುವ ಹಾಗೆ ನಾನೆಷ್ಟೇ ಬೇಡಿಕೊಂಡರೂ ಕೂಡ ನನ್ನ ಬಗ್ಗೆ ವಿಶ್ವಾಸವನ್ನೇ ತಳೆಯದ ನನ್ನ ಅಣ್ಣ ಬಲಭದ್ರ ನನ್ನ ಮುಖವನ್ನು ನೋಡುವಂತಹ ಆ ದೃಷ್ಟಿಯಲ್ಲಿರಲಿಲ್ಲ. ಹಾಗಾಗಿ ಬಹಳಷ್ಟು ಬೇಸರಗೊಂಡ ಬಳಿಕ ಜನಕ ಜನನಿಯರ ಆಣೆ, ಇಂತಹ ಹೇಯ ಕೃತ್ಯವನ್ನು ಈ ಕೃಷ್ಣ ಮಾಡಿಲ್ಲ ಎನ್ನುವ ಹಾಗೆ ನಾನು ಕೇಳಿಕೊಂಡಾಗ ನನ್ನ ಬಗ್ಗೆ ಅಣ್ಣ ವಿಶ್ವಾಸವನ್ನು ತಡೆದುಕೊಂಡ. ಹಾಗಾಗಿಯೇ ನನ್ನನ್ನು ಹರಸಿ ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಾನೆ. ನಮ್ಮ ಎದುಜಾಲಕ್ಕೆ ಬಂದೊದಗಿದಂತಹ ಈ ಅಪವಾದವನ್ನು ನೀನು ಮುಕ್ತಗೊಳಿಸಬೇಕು ಎಂದಿದ್ದರೆ ಪ್ರಸೇನನ ಇರವನ್ನು ತಿಳಿದು ಬರಬೇಕು, ಶಮಂತಕರತ್ನವನ್ನು ನೀನು ಮತ್ತೆ ವಶಪಡಿಸಿಕೊಳ್ಳಬೇಕು ಎನ್ನುವ ಹಾಗೆ. ಹಾಗಾಗಿ ಹರುಷದಿಂದ ಹೊರಟು ನಿಂತದ್ದು ನಾನು ಏಕಾಂಗಿಯಾಗಿಯೇ ತೆರಳಿ ಆ ಮಣಿಯ ಇರವನ್ನು ತಿಳಿದು ಬಂದೆ ಎಂದಾದರೆ ಪ್ರಸೇನನನ್ನು ಕೊಂದವ ನಾನೇ ಎನ್ನುವಂತಹ ಅಪವಾದದಿಂದ ಮುಕ್ತನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರನ್ನು ಕರೆಸಿಕೊಂಡದ್ದು. ಇವರು ನನ್ನ ವಿರೋಧ ಪಕ್ಷದವರು. ಇವರಿದ್ರೆ ನನಗೆ ದುಡಿಯುವುದಕ್ಕೆ ಬಹಳಷ್ಟು ಉತ್ಸಾಹ. ಹಾಗಾಗಿ ಸಾತ್ಯಕಿ, ಸುಜ್ಯೋತಿ, ಕೃತವರ್ಮರೆಯಾದಿಯಾದವರೆಲ್ಲವರನ್ನೂ ಸೇರಿಸಿಕೊಂಡು ಹೊರಟು ನಿಂತಿದ್ದೇನೆ. ವಿಂಧ್ಯಾದ್ರಿಯ ಉಪವನದೆಡೆಗೆ ಅವ ತನ್ನ ಬೇಟೆಯಾಗಿ ಮುಂದುವರಿದಂತಹ ವಿಷಯವನ್ನು ನಾನೂ ತಿಳಿದಿದ್ದೇನೆ. ಹಾಗಾದರೆ ಅವ ರಾಜಮರ್ಯಾದೆಗೆ ಸರಿಯಾಗಿ ರಥವನ್ನಡರೆ ಹೊರಟದ್ದಲ್ಲವಲ್ಲ, ತುರಗವನ್ನೇರಿ ಬೇಕಾದಂತಹ ಸಲಕರಣೆಗಳೊಂದಿಗೆ ತೆರಳಿದ್ದಾನೆ. ಹಾಗಾದರೆ ತುರಗಪಾದದ ಚಿಹ್ನೆಯನ್ನೇ ಗಮನದಲ್ಲಿರಿಸಿಕೊಂಡು ಮುಂದುವರಿದೆ ಎಂದಾದರೆ ನನ್ನದ್ದಾದಂತಹ ಕಾರ್ಯ ಸುಲಭ ಸಾಧ್ಯವಾಗುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ವಿಂಧ್ಯಾದ್ರಿಯ ಉಪವನದತ್ತ ತೆರಳುತ್ತಾ ಆ ತುರಗಪಾದದ ಚಿಹ್ನೆಯನ್ನೇ ಆಧರಿಸಿ ಮುಂದುವರಿಯುತ್ತೇನೆ. ಕಂಡಾಗ
ಪದಚಿಹ್ನೆಯನ್ನ ಧರಿಸಿ ಮುಂದುವರಿಯುವುದಕ್ಕೆ ನಮಗೆ ಬಹಳ ಸುಲಭ. ಯಾಕೆ ನಾವು ಗೋಗಳರಿದ್ದೇವೆ. ಗೋವುಗಳನ್ನು ಮೇಯಿಸುವುದಕ್ಕೆ ಹೊರಟಂತಹ ಸಮಯದಲ್ಲಿ ಯಾವ ಪ್ರಾಣಿಗಳ ಪದಚಿಹ್ನೆ ಹೇಗಿರುತ್ತದೆ ಎನ್ನುವುದನ್ನು ಸುಸ್ಪಷ್ಟವಾಗಿ ತಿಳಿಯುವುದರ ಮೂಲಕವಾಗಿ ಈಗ ಅದು ನನ್ನ ಸಹಾಯಕ್ಕೆ ಬರುತ್ತಾ ಇದೆಯಲ್ಲ. ತುರಗ ಪಾದದ ಚಿಹ್ನೆಯನ್ನೇ ಆಧರಿಸಿ ವಿಂಧ್ಯಾದ್ರಿಯ ಉಪವನದಲ್ಲಿ ಮುಂದುವರಿದೆವು. ಏನಿದು ವಿಚಿತ್ರ! ಒಂದು ಸರಸಿಯ ಬಳಿಯಲ್ಲಿ ರಕ್ತಸಿಕ್ತವಾದಂತಹ ದೇಹ ಕಾಣುತ್ತಾ ಇದೆಯಲ್ಲ. ಸರಿಯಾಗಿ ಈಕ್ಷಿಸಿದೆ ಎಂದಾದರೆ ಇದು ಪ್ರಸೇನಜಿತನ ದೇಹ. ಇವನಿಗೂ ಕೇಸರಿಗೂ ಘನಘೋರವಾದಂತಹ ಕಾಳಗ ನಡೆದು ಹೋಗಿದೆ. ಅವರ ರಣದ ಭೀಕರತೆಗೆ ಈ ಸ್ಥಳವೇ ಸಾಕ್ಷಿಯಾಗಿದೆಯಲ್ಲ. ಕೇಸರಿಯ ನಖದಿಂದ ಸಿಗಿಯಲ್ಪಟ್ಟಂತಹ ದೇಹ ಕಾಣುತ್ತಾ ಇದೆ. ತನ್ನ ಹೋರಾಟವನ್ನು ಮುಂದುವರಿಯುವುದಕ್ಕೆ ಅಸಾಧ್ಯನಾಗಿ ಕೊನೆಗೆ ಹಸುವನ್ನು ಕಳೆದು ಬಿದ್ದಿದ್ದಾನಲ್ಲ. ಈಗ ಅರ್ಥವಾಯಿತು. ಆ ಸತ್ರಾಜಿತನ ಬಳಿಗೆ ತೆರೆದಂತಹ ವನಪಾಲಕರು ಆಡಿದ್ದು ಹಾಗೆ. ನಿನ್ನ ತಮ್ಮನನ್ನು ಹರಿಕೊಂಡ. ನನ್ನ ಬಗ್ಗೆ ಮೊದಲೇ ಸಂಶಯ ಭಾವವನ್ನು ತಡೆದಿದ್ದಂತಹ ಸತ್ರಾಜಿತ ನಾನೇ ಕೊಂದಿದ್ದೇನೆ ಎನ್ನುವ ಹಾಗೆ ಭಾವಿಸಿ ಕೇಸರಿಗೂ ಹರಿ ಎನ್ನುವಂತಹ ಹೆಸರಿದೆ. ಹಾಗಾದ್ರೆ 4 ಕಾಲಿನ ಹರಿಯಿಂದ ಕೊಲ್ಲಲ್ಪಟ್ಟಿದ್ದಾರೆ ನಮ್ಮ ಪ್ರಸೇನ. ಓಹೋ, ಮಾತ್ರವಲ್ಲ, ಶಮಂತಕರತ್ನ ದಿವ್ಯವಾದಂತಹ ಮಣಿ. ಅದು ಅಶುಚಿತ್ವ ಉಳ್ಳವರು ಯಾವತ್ತೂ ಧರಿಸಬಾರದು. ಪರೋಕ್ಷವಾಗಿ ಆ ಮಣಿಯೇ ಇವನದ್ದಾದಂತಹ ಮರಣಕ್ಕೆ ಕಾರಣ ಇದೆ ಎನ್ನುವ ಹಾಗೆ ಅರ್ಥ ಮಾಡಿಕೊಂಡಿದ್ದೇನೆ. ಬೇಟೆಗೆ ತೆರಳುವಂತಹ ಸಮಯದಲ್ಲಿ ಇದರ ಅವಶ್ಯಕತೆ ಇತ್ತೆ. ಧರಿಸಿ ಬಂದಿದ್ದರ ದೆಸೆಯಿಂದಲಾಗಿ ಇವನಿಗೆ ಮರಣ ಪ್ರಾಪ್ತವಾಗಿದೆ ಎನ್ನುವುದು ಸುಸ್ಪಷ್ಟ. ಆದರೆ ಇದರ ಬಳಿಯಲ್ಲಿ ನನಗೆ ಮಣಿ ಕಾಣುತ್ತಾ ಇಲ್ಲವಲ್ಲ. ಈ ಮಣಿ ಎಲ್ಲಿಗೆ ಹೋಗಿರಬಹುದು? ಅರಸ್ತೇನೆ. ಕೇಸರಿಯ ಪದಚಿಹ್ನೆಯನ್ನ ಧರಿಸಿದೆ. ಮುಂದುವರಿಯುತ್ತಾ ಇದ್ದ ಹಾಗೆ ಭಲ್ಲೂಕಕ್ಕೂ ಕೇಸರಿಗೂ ಕಾಳಗ ನಡೆದಿದೆ. ಕೇಸರಿಯು ಇಲ್ಲಿ ಧರೆಗುರುಳಿ ಬಿಟ್ಟಿದೆಯಲ್ಲ. ಹಾಗಾದರೆ ಭಲ್ಲೂಕದ ವಶವಾಗಿದೆ ಶಮಂತಕರತ್ನ. ಈ ಶಮಂತಕರತ್ನದ ಅವಶ್ಯಕತೆ ಪ್ರಾಣಿಗಳಿಗುಂಟೆ. ಒಂದೊಮ್ಮೆಗೆ ವಿಶೇಷವಾದಂತಹ ವಸ್ತುವನ್ನು ಕಾಣುವಾಗ ಪ್ರಾಣಿಗಳಿಗೂ ಕುತೂಹಲ ಕೆರಳುವುದಿದೆ. ಈ ಕುತೂಹಲದಿಂದಲೇ ಮಣಿಯನ್ನು ಭಲ್ಲೂಕ ಅಪಹರಿಸಿದೆ. ಓಹೋ, ಭೀಕರವಾದಂತಹ ಗುಹೆಯನ್ನು ಕಾಣುತ್ತಾ ಇದೆಯಲ್ಲ. ಅದರ ಒಳಸರಿದೆ ಎನ್ನುವುದೇ ಸುಸ್ಪಷ್ಟ. ಇವರೆಲ್ಲವರನ್ನೂ ಸೇರಿಸಿಕೊಂಡು ಅಲ್ಲಿಯವರೆಗೆ ತೆರಳುವುದೇ ಸರಿಯಲ್ಲ. ಎಲ್ಲವರನ್ನೂ ಕೂಡ ಗುಹೆಯ ಹೊರಬಾಹೆಯಲ್ಲಿ ನಿಲ್ಲಿಸಿದ ಹಾಗಾಯಿತು. ನಾನೇ ಒಳಪ್ರವೇಶ ಮಾಡ್ತೇನೆ. ಶರಣ ಋತು ಪೂರ್ಣಿಮೆಯು ಶರದ ಋತು ಪೂರ್ಣಿಮೆಯು ಉದಯ ಚಂದಿರ ಕಾಯಾತಿ ಉದಯ ಚಂದಿರ ಕಾಯಾತಿ ಸುರುಚಿರಾನಂದ ದೇವ ಶೋಭಿಸುತ್ತ ವಿಭವ ದೇವ ಸುರುಚಿರಾನಂದ ದೇವ ಶೋಭಿಸುತ್ತ ವಿಭವ ದೇವ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಲ್ಲಿ ತೋರಿದ
ಅಂಶದಿಂದಲೇ ತೂಗುತ್ತದಾದ ಗಿರಿಜೆ ರವಿವಾಣಿಯರ ಚೆಲುವಿಗೆಗೆ ಮಿಗಿಲೆನಿಸಿ ಗಿರಿಜೆ ರವಿವಾಣಿಯರ ಚೆಲುವಿಗೆಗೆ ಮಿಗಿಲೆನಿಸಿ ಸರದಿದ ಬಗಿ ಮೇರೆ ಬಾತ್ ಸೌಂದರ್ಯ ವಿಭ್ರಮಕ್ಕೆ ಬೆರಗಾದಾಗಿ ಸರಸಿದ ಬಗಿ ಮೇರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾದಾಗಿ ಹರಿಯೊಂದು ಶಿಲೆಯ ಮರೆಯಾಗಿದರು ತೂಗಿ ಪಾಡಿದಳಾಗದು ಶಿಲೆಯ ಮರೆಯಾಗಿರು ತೂಗಿ ಪಾಡಿದಳು ಆಗಲು ಗುಹೆ ಹೊರಭಾಗದಲ್ಲಿ ಭೀಕರವಾದಂತಹ ಕತ್ತಲೆಯೇ ಆವರಿಸಿದ್ದರೂ ಕೂಡ ಒಳ ಪ್ರವೇಶಿಸುತ್ತಾ ಇದ್ದ ಹಾಗೆ ಶತಕೋಟಿ ದಿವಾಕರರು ಒಮ್ಮೆಗೆ ಉದಿಸಿ ಬಂದರೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆಯಲ್ಲ. ಇಂತಹ ದಿವ್ಯ ಪ್ರಭೆ ಹೊರಡುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ಸೂಕ್ಷ್ಮವಾಗಿ ನಾನು ದೃಷ್ಟಿಯನ್ನು ಹರಿಸಿದೆ ಎಂದಾದರೆ ಚೆಲುವಿಕೆಯ ಖಣಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಕಂಗೊಳಿಸುತ್ತಾ ಇದೆಯಲ್ಲ. ಅತಿಶಯವಾದಂತಹ ರೂಪರಾಶಿಯಿಂದ ಒಪ್ಪುತ್ತಾ ಇರುವಂತಹ ಈ ತರುಣಿಯನ್ನು ಹೊಗಳುವುದಕ್ಕೆ ಒಂದು ನಾಲಗೆಯುಳ್ಳಂತಹ ನಮ್ಮಿಂದ ಸಾಧ್ಯವೇ ಹೇಳಿ? 1000 ನಾಲಗೆಯುಳ್ಳಂತಹ ಆದಿಶೇಷನಿಗೂ ಅಸಾಧ್ಯ. ಶರದ ಋತು ಪೂರ್ಣಿಮೆಯೋಳು ಉದಯ ಚಂದಿರ ಕಾಂತಿ ಸುರುಚಿರ ಆನಂದದಿಂದ ಬೆಳಗುತ್ತಾ ಇದ್ದಾಳೆ, ಮೆರೆಯುತ್ತಾ ಇದ್ದಾಳೆ ಈ ತರುಣಿ. ಚೆಲುವಿಕೆಯ ಚೈತನ್ಯವು, ಪರಿಮಳದ ಪುತ್ಥಳಿಯು, ವರ ರಸ ಸಾಕಾರ ಸೌರಭವು, ಸ್ಮರಣ ವಿಜಯ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ವಿಗಡಮುನಿ ಚಿತ್ತಾಕರ್ಷಣದ ಮಂತ್ರವಾದವು ಒಂದೂ ಅರ್ಥವಾಗುತ್ತಾ ಇಲ್ಲ. ಗಿರಿಜೆ ರಮೆ ವಾಣಿಯರ ಚೆಲುವಿಕೆಯನ್ನು ಮಿಗಿಲೆನಿಸುವಂತಹ ರೂಪರಾಶಿ ಚೆಲುವಿಕೆಯೇ. ಬಾಲಕನ ತೊಟ್ಟಿಲನ್ನೇ ತೂಗುತ್ತಾ ತೂಗುತ್ತಾ ಅತಿಶಯವಾದಂತಹ ಆನಂದಾನುಭವವನ್ನು ಅನುಭವಿಸುತ್ತಾ ಇದ್ದಾಳೆ ಈ ತರುಣಿ. ಇವಳ ಬಾಯಿಂದ ಏನೋ ಒಂದು ಹಾಡು ಹೊರಡುತ್ತಾ ಇದೆಯಲ್ಲ, ಇಲ್ಲೇ ನಿಂತು ಆಲಿಸುವುದಲ್ಲ, ಕಾಣುತ್ತಾ ಇದೆಯಲ್ಲ ಆ ಕಡೆ ಶಿಲೆ. ಶಿಲೆಯ ಮರೆಯಾಗಿ ನಿಂತು ಈ ಹಾಡನ್ನು ಚೆನ್ನಾಗಿ ಆಸ್ವಾದಿಸ್ತೇನಂತೆ. ಜೋ 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 ಸುಕುಮಾರ ಜೋ ಜೋ ಸಕ್ಕುಣ ಧೀರ ಶೃಂಗಾರ ಜೋ ಜೋ ಸಕ್ಕುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಯ ಪ್ರವೀರ ಜೋ ಜೋ ಜಾಂಬವ ತರಯ ಪ್ರವೀರ ಜೋ ಜೋ ಭಲ್ಲೋಕ ರಾಜಾಧಿರಾಜ ಜೋ 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 ತಂದೆಯಾಗಿ ಜಾಂಬವಂತ ಕೇಸರಿಯ
ಅಳಿಯಾದ ಬಂದಿದಿಗನು ನೋಡು ಭಾಗ್ಯೋದಯವ ಪುಣ್ಯೋದಯವ ಜೋ 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 ಸುಕುಮಾರ ಜೋ 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 ಧೀರ ಶೃಂಗಾರ ಜಾಂಬವತರ ಪ್ರವೀರ ಬಲ್ಲೋಕ ರಾಜಧಿರಾಜ ಜೋ 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 ಆಹಾ ಆಹಾ, ನಿಜವಾಗಿಯೂ ಇದು ನನ್ನ ಬದುಕಿನ ಭಾಗ್ಯೋದಯ ಪುಣ್ಯೋದಯ. ಸಂಗೀತದ ಆರೋಹಣ ಅವರೋಹಣ ಪದ್ಧತಿಗೆ ಅನುಗುಣವಾಗಿ ರಾಗ ತಾಳ ಲಯಬದ್ಧವಾಗಿ ಸುಶ್ರಾವ್ಯವಾಗಿ ಹರಿದು ಬಂದಂತಹ ಹಾಡನ್ನು ಚೆನ್ನಾಗಿ ಆಸ್ವಾದಿಸಿದೆ. ಇವಳ ರೂಪರಾಶಿಯನ್ನು ಮೈಯೆಲ್ಲ ಕಣ್ಣಾಗಿ ನಾನು ಹೇಗೆ ನೋಡಿದ್ದೇನೋ ಹಾಗೆಯೇ ಇವಳ ಬಾಯಿಯಿಂದ ಹೊರಡುತ್ತಾ ಇರುವಂತಹ ಈ ಮಧುರವಾದಂತಹ ಹಾಡನ್ನು ಮೈಯೆಲ್ಲ ಕಿವಿಯಾಗಿ ಆಲಿಸಿದೆ. ಜೋ 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 ಜಾಂಬವ ತರಳ ಪ್ರವೀರ ಸದ್ಗುಣ ಧೀರ ಶೃಂಗಾರ. ಜಾಂಬವ ತರಳ ಪ್ರವೀರ ಯಾವ ಜಾಂಬವರು? ನಾನು ಕೇಳಿದ ಹಾಗೆ ಆ ಜಾಂಬವರು ಆಜೀವ ಬ್ರಹ್ಮಚಾರಿಗಳು. ಅವರಿಗೆ ಮಕ್ಕಳು ಉದಿಸುವುದಕ್ಕೆ ಸಾಧ್ಯ ಉಂಟೆ? ಹಾಗಾದರೆ ಇವಳು ಹಾಡುತ್ತಾ ಇರುವಂತಹ ಜಾಂಬವರು ಯಾರು? ಇದು ಕೇವಲ ಕಥೆಯಲ್ಲ, ತನ್ನದಾದಂತಹ ಜೀವನ ಕಥೆಯನ್ನೇ ಪೋಣಿಸಿ ಹಾಡುತ್ತಾ ಇರುವಂತಹ ಹಾಡು ಎನ್ನುವುದು ಸುಸ್ಪಷ್ಟ. ಜಾಂಬವ ತರಳ ಪ್ರವೀರ ಇವ ಯಾರಿರಬಹುದು? ಕುತೂಹಲದಿಂದ ನನ್ನಲ್ಲೇ ನಾನು ಪ್ರಶ್ನೆಯನ್ನಿರಿಸಿಕೊಳ್ಳುವುದಲ್ಲ, ಬದಲಾಗಿ ಇವಳನ್ನೇ ಮಾತನಾಡಿಸುವುದರ ಮೂಲಕವಾಗಿ ಆ ಮಣಿಯನ್ನು ನಾನು ವಶಪಡಿಸಿಕೊಳ್ಳಬೇಕು. ತೊಟ್ಟಿಲ ಬಳ್ಳಿಗೆ ಬಂಧಿಸಲ್ಪಟ್ಟಂತಹ ಮಣಿಯ ದಿವ್ಯ ಪ್ರಭೆಯನ್ನೇ ಕಂಡು ಈ ಮಗು ತನ್ನ ಅಳುವನ್ನು ನಿಲ್ಲಿಸಿದೆ. ಹಾಗಾದರೆ ನಮ್ಮ ಶಮಂತಕರತ್ವವೇ ಅದು ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಉಪಾಯಾಂತರದಿಂದಲೇ ಅದನ್ನು ನನ್ನ ವಶಪಡಿಸಿಕೊಳ್ಬೇಕು. ನೋಡೋಣ, ಈಕೆಯನ್ನೇ ಮಾತಾಡಿಸ್ತೇನೆ. ಓ ಓ ಓ ಓ ತರುಣಿ, ಏನು ನಿನ್ನ ಹೆಸರು? ಜಾಂಬವತಿ. ಜಾಂಬವತಿಯ? ನಿನ್ನ ಅಪ್ಪ? ಅಪ್ಪ ಜಾಂಬವಂತ. ಜಾಂಬವಂತ. ಈಗ ಎಲ್ಲಿದ್ದಾರೆ ನಿನ್ನ ಅಪ್ಪ? ಅಪ್ಪ ಕಾಡಿಗೆ ಹೋಗಿದ್ದಾರೆ. ಕಾಡಿಗೆ ಹೋಗಿದ್ದಾರಾ? ಆಹಾ ಆಹಾ, ನಿನ್ನ ಕೈಯಲ್ಲೊಂದು ಮಣಿ ಉಂಟಲ್ಲ, ಹೌದು. ಇದನ್ನು ಕಂಡಾಗ ನನಗೆ ಏನೋ ಹೆಚ್ಚಿನ ಉತ್ಸಾಹ. ಆ ಮಣಿ ತನಗೂ ಬೇಕು ಎನ್ನುವಂತಹ ಆಸೆ. ಒಮ್ಮೆ ನನಗೆ ಆ ಮಣಿಯನ್ನು ಕೊಡ್ತೀಯಾ? ಈ ಮಣಿ? ಹೌದು. ಇದನ್ನ ಅಪ್ಪ ಕೊಟ್ಟದ್ದು, ಕೊಡುದಿಲ್ಲ. ಅಪ್ಪ ಕೊಟ್ಟದ್ದು ಹೌದು, ಅದು ನನಗೂ ಗೊತ್ತು. ಒಮ್ಮೆ ನಾನು ನೋಡಿ ಆ ಬಳಿಕ ಆ ಕ್ಷಣದಲ್ಲೇ ನಿನಗೆ ಕೊಡ್ತೇನೆ. ಒಮ್ಮೆ ಕೊಡು. ದೂರದಿಂದಲೇ ನೋಡಿದ್ರೆ ಸಾಕ. ದೂರದಿಂದಲೇ ನೋಡಿದ್ರೆ ನನಗೆ ತೃಪ್ತಿಯಾಗುವುದಿಲ್ಲ. ನೀನು ಮಣಿ ಕೊಡುವುದಿಲ್ವಾ? ಒಂದು ವೇಳೆ ಹಣ್ಣು ಕೊಟ್ರೆ ಕೊಡ್ತೀಯಾ? ಹಣ್ಣು ಕೊಡ್ತೀಯಾ? ಹೌದು. ಹಣ್ಣು ದೊಡ್ಡ ಹಣ್ಣು ಸಣ್ಣ ಹಣ್ಣು? ನಿನಗೆ ದೊಡ್ಡ ಹಣ್ಣೆ ಕೊಡ್ತೇನೆ. ಹೌದಾ? ಕೊಡ್ತೀಯಲ್ಲ? ಹಣ್ಣು ಕೊಟ್ಟೆ ಕೊಡ್ತೇನೆ. ಈ ಹಣ್ಣು ನಿನಗೆ, ಆ ಮಣಿಯನ್ನು ನನಗೆ ಕೊಡು. ಈಗ ಕೊಡ್ಬೇಕು? ಕೊಡ್ತೇನೆ. ಹೇಗೆ ಕೊಡ್ಬೇಕು? ಹೀಗೆ ಇದನ್ನು ಸೆಳೆದೊಯ್ಯುವುದಲ್ಲ, ಬದಲಾಗಿ ಆ ಭಲ್ಲೂಕನ ಎದೆ ಜರ್ಜರಿತವಾಗುವಂತಹ ರೀತಿಯಲ್ಲಿ ಶಂಖಧ್ವಾನವನ್ನು ಮಾಡ್ತೇನೆ. ಪರಮ ಭೀಕರ ಕರಡಿಯಾಗುತ್ತ ಜಾಮವನ್ನು ಪಲಿಕಿಸಿದ
ಕಿವಿಯನ್ನು ಕೇಳಿಸಿತು. ಎದ್ದು ಬಂದು ನೋಡಿದ್ರೆ ಶಂಕರ್ಧ್ವನಿ ಮೊಳಗಿಸ್ತಾ ಇದ್ದಲ್ಲ. ಯಾರು ವಸುದೇವನಾತ್ಮ ಭವನು ದ್ವಾರಕೀಯೋ ಅಯ್ಯ ಕೃಷ್ಣ ಶ್ರೀ ಕೃಷ್ಣ ಎಂದು ತಿರುವರು ಪ್ರಖ್ಯಾತದಿ ಉಸಿರುವರು ಪ್ರಖ್ಯಾತದಿ ನೋಡುವಾಗಲೇ ನಿನ್ನ ಎದೆಗಾರಿಕೆಗೆ ಮೆಚ್ಚಲೇಬೇಕು. ಯಾಕೆ ಬಲ್ಲೆಯ? ನನ್ನ ಶಂಖದಿಂದ ಹೊರಡುವಂತಹ ನಾದ ಸಾಮಾನ್ಯವಾದದ್ದಲ್ಲ, ಭೀಕರವಾದಂತಹ ನಾದವನ್ನೇ ಹೊಂದಿದ್ದರು. ಗೊತ್ತಾಗಿದೆ. ಒಂದೊಮ್ಮೆಗೆ ಪಾತಾಳ ಲೋಕದಲ್ಲಿರುವಂತಹ ರಕ್ಕಸಿಯ ಗರ್ಭಾಪಾತವಾದರೂ ಆಗಬಹುದಾದಂತಹ ಅಂತಹ ಭೀಕರ ರವವನ್ನು ಹೊಂದಿದ್ದರೂ ಕೂಡ ನಿನ್ನ ಸನಿಹದಲ್ಲೇ ಇದನ್ನು ನಾನು ಮೊಳಗಿದರೂ ಕೂಡ ಒಂದಿಷ್ಟು ಬೆಚ್ಚದೆ ಬೆದರದೆ ನನ್ನ ಕಣ್ಣ ಮುಂಭಾಗದಲ್ಲಿ ನಿಂತು ನನ್ನನ್ನೇ ವಿಚಾರಿಸುವಂತಹ ಮನ ಮಾಡುತ್ತಾ ಇದ್ದ. ಹಾಗಾಗಿ ಪ್ರಶಂಸನೀಯವಾದಂತಹ ವಿಚಾರವನ್ನು ನಿನ್ನ ಸಮಕ್ಷದಲ್ಲಿ ನಾನು ಮಂಡಿಸಿದ್ದೇನೆ. ಆದರೆ ನನ್ನ ಪರಿಚಯವನ್ನು ಕೇಳುವುದಕ್ಕೆ ದೃಢಚಿತ್ತತೆ ಬೇಕು, ಧೈರ್ಯ ಬೇಕು. ಸಾಮಾನ್ಯನು ನಾನಲ್ಲ. ದೇವಕಿಯ ಗರ್ಭವೈಕುಂಠದಿಂದ ಬಯಲಾದ ಬ್ರಹ್ಮಾಂಡದ ಬೆಳಕು ನಾನು. ಮುಕ್ಕೋಟಿ ಬರ್ದಿಲರ ಬಗೆಯ ಬಯಕೆ ಅರಳಿ ಹೂವಾಗುವುದಕ್ಕೆ, ಮನು ಮುನಿಗಳ ಮನೋರಥ ಮೂರ್ತವಾಗುವುದಕ್ಕೆ, ಸಾಧು ಸಜ್ಜನರ ಸಂಕಲ್ಪ ಸಾಕಾರವಾಗುವುದಕ್ಕೆ, ಕಗ್ಗತ್ತಲ ಕಾಳಿಮೆಯೇ ಕರಗಿ ನೀರಾಗುವುದಕ್ಕೆ, ವಸುದೇವ ದೇವಕಿಯರ ಸೆರೆ ಲೋಕಕ್ಕೆ ಆಸರೆಯಾಗುವುದಕ್ಕೆ, ಮಾಧವತ್ವದಿಂದ ಮಾನವತ್ವದೆಡೆಗೆ ಹರಿದು ಬಂದವ ನಾನು. ವಸುದೇವನಾತ್ಮಭವನು. ದ್ವಾರಕೆಯಲ್ಲಿ ವಸತಿಯನ್ನು ಗೈಯುವುದರ ಮೂಲಕವಾಗಿ ನೆಮ್ಮದಿಯ ಸಂತೃಪ್ತಿಯ ಜೀವನವನ್ನು ಸಾಗಿಸುತ್ತಾ ಇರುವಂತಹ ನನ್ನನ್ನು ಪ್ರಪಂಚದಲ್ಲಿ ಅತಿ ಪ್ರಖ್ಯಾತಿ ಅಂತ ಕರೆಯುತ್ತಾ ಇದ್ದಾರೆ. ಹೇಗೆ? ನಾನೇ ಕೃಷ್ಣ. ಕೃಷ್ಣ ಏನೆಂದು? ಕೃಷ್ಣ ಬರಾದರೂ ಕೂಡ ನನಗೆ ನಗಣ್ಯ. ಆದ್ರೆ ನೀನು ಅಷ್ಟು ದೊಡ್ಡ ಹಾಗೆ ಹೆಗ್ಗೈಗೆ ಕಚ್ಚಿತಾ ಇದ್ದೀರ. ಆದ್ರೆ ಈ ರೀತಿಯಾದ ಸಣ್ಣ ಕೆಲಸ ಯಾಕೆ ಮಾಡಿದ್ದಿ? ನನ್ನ ಗುಹೆ ಒಳಪ ಹೋಗು. ಅದು ಶಂಕಧ್ವನಿ ಹೊರಟ ನನ್ನ ಮಗಳಾದಂತಹ ಜಾಂಬವಂತಿಯರು ಮಗಳ ವಹಿಸಿ ಅವಳಿದ್ದಂತಹ ಬಡಿಯನ್ನು ಸ್ವಾಧೀನ ಮಾಡಿಕೊಂಡಿದ್ದೇರ. ಮರ್ಯಾದೆಯಿಂದ ಕೊಡು, ಇಲ್ಲದಿದ್ರೆ ನಿನ್ನನ್ನು ಹೊಡೆದು ನಿನ್ನ ದೇಹದಲ್ಲಿ
ಭಟಿನ ಉತ್ತರವೇನು? ವಿಹಿತದಿಂದಲೂ ಮಣಿಯನ್ನು ಕೊಟ್ಟರೆ ಲೇಸು, ಒಂದು ವೇಳೆ ಅಹಂಕಾರವನ್ನೇ ತೋರಿಸಿದೆ ಎನ್ನಾದರೆ ಯಮನಾಲಯಕ್ಕೆ ನಿನ್ನನ್ನು ಅಟ್ಟಿಯನ್ನು ಜತನ ಮೇರು ಪರ್ವತ ಗಂಗೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ಅಂಥ ಗಿರಿಯ ಕೀಳಲು ಸಾಧ್ಯವೇ? ಗಿರಿಬೆಟ್ಟಿಯೊಳಗೆ ನಾನು ನನ್ನೊಡನೆ ಹೋರಾಟ ಮಾಡುವ ಪೂರ್ವದಲ್ಲಿ ನನ್ನ ಜೀವನದ ಯಶೋಗಾಥೆಯನ್ನು ನೀನು ಕೇಳಲೇಬೇಕು. ನಾನು ಮಾಡಿದಂತಹ ಅದೆಷ್ಟೋ ಪರಾಕ್ರಮಗಳನ್ನು ಹೇಳುವುದಕ್ಕೆ ಒಂದೆರಡು ದಿವಸ ಸಾಲದು. ನಾನು ಮಾಡಿದ ಒಂದು ಮಹತ್ತರ ಕಾರ್ಯವನ್ನು ನಿನ್ನ ಮುಂಭಾಗದಲ್ಲಿ ವಿಸ್ತರಿಸುವರಿದ್ದೇನೆ. ನಾನು ಹುಟ್ಟುವುದರ ಪೂರ್ವದಲ್ಲಿ ಗೋವುಗಳಿಗೆ ಗೋಪಾಲಕರಿಗೆ ಆಶ್ರಯ ತಾಣವಾದಂತಹ ಗೋವರ್ಧನಗಿರಿಯಲ್ಲಿ ಇಂದ್ರನಿಗೆ ಪ್ರೀತ್ಯರ್ಥವಾದಂತಹ ಪೂಜೆಯೇ ನಡೆಯುತ್ತಾ ಇತ್ತು. ನಾನು ಹುಟ್ಟಿದ ಬಳಿಕ ಹಾಗಾಗಕೂಡದು ಎನ್ನುವಂತಹ ತೀರ್ಮಾನಕ್ಕೆ ಬಂದು ಒಂದು ವಿಚಾರವನ್ನು ಮಂಡಿಸಿದೆ. ಇಷ್ಟೆಲ್ಲ ಉಪಕಾರವನ್ನು ಮಾಡುವಂತಹ ಗೋವರ್ಧನಗಿರಿಗೆ ಪೂಜೆ ಸಲ್ಲಬೇಕೇ ವಿನಃ ಅದು ಇಂದ್ರನಿಗೆ ಸಲ್ಲಲ್ಪಡಬೇಕಾದದ್ದಲ್ಲ ಅದಕ್ಕೆ ಎನ್ನುವಂತಹ ತೀರ್ಮಾನದಿಂದಲೇ ಎಲ್ಲವರನ್ನು ಒಟ್ಟುಗೂಡಿಸಿ ಅಂತಹ ಪೂಜಾ ಕೈಂಕರ್ಯದಲ್ಲಿ ತೊಡಗುವಂತಹ ಪ್ರಯತ್ನ ಮಾಡಿದಾಗ ಕುಪಿತನಾದಂತಹ ಇಂದ್ರ ಕುಂಭದ್ರೋಣ ಮಳೆಯನ್ನೇ ಸುರಿಸುವುದಕ್ಕೆ ಪ್ರಾರಂಭಿಸಲೇಬೇಕು. ಅಂತಹ ಮಳೆಯನ್ನು ಸುರಿಸುವಂತಹ ಸಮಯದಲ್ಲಿ ಗೋವುಗಳು ಗೋಪಾಲಕರು ಆ ನೀರಿನಲ್ಲಿ ಕೊಚ್ಚಿ ಹೋಗುವುದಕ್ಕೆ ಪ್ರಾರಂಭಿಸಿದರು. ಆವಾಗ ನಾನು ಮಾಡಿದಂತಹ ಮಹತ್ ಕಾರ್ಯ ಏನು ಬಲ್ಲೆ? ಏನು ಮಾಡಿದೆ? ದೊಡ್ಡದಾದಂತಹ ಗೋವರ್ಧನಗಿರಿಯನ್ನು ಇದೇನು ಅದು ಕಿರುಬೆರಳು. ಕಿರುಬೆರಳು. ಈ ಕಿರುಬೆರಳನ್ನು ಗೋವರ್ಧನಗಿರಿಯ ಬುಡಕ್ಕೆ ಹೀಗೆ ಹಾಗೆಯೇ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ಪರಿಪಾಲಿಸಿದವ. ಆವಾಗಲೇ ನನಗೆ ಗೋವಿಂದರಾಜ ಪಟ್ಟಾಭಿಷೇಕವಾದದ್ದು. ಹಾಗಾಗಿ ಆ ಗಿರಿಯನ್ನು ಕಿತ್ತವ ನಾನು. ಇಂತಹ ಮಹತ್ ಕಾರ್ಯ ನಿನ್ನಿಂದ ಸಾಧ್ಯವೇನೋ? ಅಯ್ಯೋ ಸೇತು ನನಗೆ ಸುಲಭವಾಗಿ ಅರ್ಥ ಆಗಬೇಕು ಹಾಗೆ ಹೇಳುದು. ಸಣ್ಣ ಹುಡುಗನು ನನ್ನ ಎದುರಿಗೆ ನೀನು ಏನು ಅಲ್ಲ. ಇದು ನಾನು ಯಾರು ಎಂಬುದನ್ನು ನಿನಗೆ ಹೇಳ್ತೇನೆ. ಈಗ ಯಾರು ನೀನು? ನಾನು ಈ
ಕಾಲದಲ್ಲಿ ಹುಟ್ಟಿಕೊಂಡವಲ್ಲ, ಈ ಯುಗದವನೇ ಅಲ್ಲ. ಹಿಂದಿನ ಯುಗದಲ್ಲಿ ಅದು ಒಂದೊಮ್ಮೆಗೆ ಬ್ರಹ್ಮದೇವನಿಗೆ ಆಕಳಿಕೆ ಇರುತ್ತಂತೆ. ಆಕಳಿಕೆಯಿಂದ ಹುಟ್ಟಿಕೊಂಡವ ನಾನು ಜಾಂಬವ ಎಂಬ ಹೆಸರು ಪಡೆದೆ. ಆ ಬಳಿಕ ಗಿರಿಜಾದೇವಿಯ ವಿವಾಹದ ಸಂದರ್ಭದಲ್ಲಿ 19 ವರ್ಷಗಳಷ್ಟು ವಯಸ್ಸು ನನಗೆ. ನೋಡಿದ್ಯಾ, ಅಂದಿನಿಂದ ಇಂದಿನವರೆಗೆ ಬಾಳಿ ಬದುಕಿದ್ದೇನೆ. ನನ್ನಷ್ಟು ವಯೋವೃತ್ತರಲ್ಲಿ ಇಂಥ ಸಣ್ಣ ಕಟ್ಟುಕತೆ ಹೇಳಿದೆ ಯಾರು ನಂಬಿಯಾರು? ಹಾಗಾಗಿ ಹೇಳ್ತೇನೆ, ಅದರ ಕಟ್ಟುಕತೆ ಗೋಪಾಲಕರ ಜೊತೆ ಸೇರಿ ಗೋವುಗಳ ಹಿಂಡನ್ನು ಅದು ಬಯಲು ಪ್ರದೇಶ ಕಟ್ಟಿಕೊಂಡು ಹೋಗಿ ಅಲ್ಲಿ ಆಡುತ್ತಾ ಇರುವವರು ಪ್ರಾಯಶಃ ಎತ್ತರವಾದಂತಹ ಗೋಮಯದ ರಾಶಿಯನ್ನು ಕಂಡಿದ್ದೀನಿ. ಅದನ್ನು ಆಟ ಮಾಡುವುದಕ್ಕೆ ಎತ್ತಿದಾಗ ನಿನ್ನ ಓದಕೆಯ ಮಕ್ಕಳೆಲ್ಲ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿದಾಗ ಭಾಗ ಹೇಳಿದ್ರೆ ಅದೆಲ್ಲ ನಮಗೆ ಗಣ್ಯ ಅಲ್ಲ. ಹಾಗಾಗಿ ಹೇಳ್ತೇನೆ, ನಿನಗಿಂತ ದೊಡ್ಡದಾದ ಕಾರ್ಯವನ್ನು ನಾನು ಮಾಡಿದ್ದೇನೆ. ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮಚಂದ್ರ ಕುಂಭಶ್ರವಣ ಹಾಗೆ ದಶಕಟ್ಟರನ್ನು ಕೊಲ್ಲುವುದಕ್ಕೆ ಲಂಕಾ ಪ್ರವೇಶ ಮಾಡಬೇಕಾದ್ರೆ ಅಗಲವಾದಂತಹ ಶರದಿಗೆ ನೀಳವಾದಂತಹ ಸೇತುವೆಯನ್ನು ಕಟ್ಟಿ ಮುಂದೆ ಹೋಗಿದ್ದಾನೆ. ಅಂತಹ ಸೇತುವೆಯನ್ನು ಕಟ್ಟುವುದಕ್ಕೆ ಸಾಮಾನ್ಯದಿಂದ ಸಾಧ್ಯ ಇಲ್ಲ. ನೀಲನೇ ಮುಂತಾದವರೆಲ್ಲ ಸೇರಿ ಕಟ್ಟಿದಂತಹ ಮಹಾ ಸೇತುವೆ. ಅಂತಹ ಸೇತುವೆಯನ್ನು ಕಟ್ಟುವುದಕ್ಕೆ ಬಹಳ ಕಷ್ಟ. ಸಣ್ಣ ಸಣ್ಣ ಕಲ್ಲುಗಳಿದ್ರೆ ಸಾಕಾಗುದಿಲ್ಲ, ಸಣ್ಣ ಸಣ್ಣ ಮರಗಳಿದ್ರೆ ಸಾಕಾಗುದಿಲ್ಲ. ದೊಡ್ಡ ದೊಡ್ಡ ಪರ್ವತಗಳು, ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಮರಗಳೆಲ್ಲ ಹೊತ್ತು ತಂದು ಹಾಕಿದ್ರು, ಪ್ರಯೋಜನ ಆಗಲಿಲ್ಲ. ಕೆಲವರ ಸಾಹಸ ನೋಡ್ಬೇಕಾಗಿತ್ತು. ಕೈಗಳಲ್ಲಿ ಒಂದೊಂದಲ್ಲ, ಹೆಗಲಿನಲ್ಲಿ ಒಂದೊಂದಲ್ಲ, ಎರಡೆರಡು ಮೂರು ಮೂರು ಹಾಗೆ ಹೆಗಲಿನಲ್ಲಿ ತಲೆಯಲ್ಲಿ ಕೈಗಳಲ್ಲಿ ಹೊತ್ತು ತಂದು ಹಾಕಿದ್ರು, ಪ್ರಯೋಜನ ಇಲ್ಲ. ಇದನ್ನು ಕಣ್ಣತ್ತ ನಾನು ಏನು ಮಾಡಿದೆ, ನೇರವಾಗಿ ಉತ್ತರಕ್ಕೆ ಹೋದೆ. ಉತ್ತರದಲ್ಲಿ ಎತ್ತರವಾದಂತಹ ಒಂದು ಪರ್ವತ ಕಾಣ ಸಿಕ್ಕಿತು. ರಜತಾದ್ರಿಯಂತೆ ಇಂಥ ದೊಡ್ಡ ಪರ್ವತವನ್ನು ಕಿತ್ತು ತಂದು ಶರದಿಗೆ ಹಾಕಿದ್ರೆ ಸುಲಭದಲ್ಲಿ ಸೇತು ಕಟ್ಟುವುದಕ್ಕೆ ಅನುಕೂಲ ಎಂಬ ಹಾಗೆ ತಿಳಿಯರು. ರಜತಾದ್ರಿಯ ಮೆಲ್ಲಗೆ ಎತ್ತುವುದಕ್ಕೆ ಪ್ರಾರಂಭ ಮಾಡಿದೆ. ಆ ಹೊತ್ತಿಗೆ ಒಂದು ಧ್ವನಿ ಕಡಿತು, ಯಾವ ಅಂದ್ರೆ ಸ್ವಲ್ಪ ಸೈರಿಸಿ, ಅವಸರ ಮಾಡಬೇಡಿ, ಅನರ್ಥವಾಗುತ್ತದೆ. ಭೂ ಪ್ರಳಯವಾದಿತು, ಭೂ ಕಂಪನವಾದಿತು. ಹಾಗಾಗಿ ಸ್ವಲ್ಪ ಸೈರನೆ ಕೊಳ್ಳಿ ಎಂಬ ಹಾಗೆ ಹೇಳಿದ ಮಾತು ಕಡಿತು. ತಲೆ ಎತ್ತಿ ನೋಡಿದ್ರೆ ಸಾಕ್ಷಾತ್ ಪರಮೇಶ್ವರನೇ ನನ್ನ ಸನಿಹಕ್ಕೆ ಬಂದಿದ್ದಾನೆ. ಮಾತ್ರವಲ್ಲ ಸಖ್ಯವನ್ನು ಬೆಳೆಸಿಕೊಂಡಿದ್ದಾನೆ. ಹಾಗಾಗಿ ಅವರಾಡಿದಂತ ಮಾತು ಮಾನ್ಯ ಎಂಬ ಹಾಗೆ ಅದನ್ನು ಬಿಟ್ಟು ಬೇರೆ ಪರ್ವತಗಳು ತಂದು ತಾವೆತ್ತಿ ಇಲ್ಲದಂತ ಗೋವರ್ಧನ ನಿನ್ನಿಂದ ಕೀಳುವುದಕ್ಕೆ ಅಸಾಧ್ಯವಾಗಿದೆ. ಯಾರೋ ಒಬ್ಬ ಮೊದಲು ಅದನ್ನು ಸ್ವಲ್ಪ ಸಡಿಲಗೊಳಿಸಿದ್ದ, ನೀವು ಅದನ್ನು ಎತ್ತುವಂತಹ ಪ್ರಯತ್ನ ಮಾಡಿದ್ದೇ ವಿನಃ ಎತ್ತುವಂತಹ ಸಾಮರ್ಥ್ಯ ಇಲ್ಲ. ಮತ್ತೆ ನಿಮ್ಮನ್ನು ಪ್ರಪಂಚ ಮುಖಕ್ಕೆ ಕಾಣಿಸಬೇಕು ಎನ್ನುವಂತಹ ಉದ್ದೇಶವಿದೆಯೇ ಏನು? ರಾಮನಿಗೆ ಸಂಕಲ್ಪ ಮಾತ್ರದಿಂದ ಸೇತುವೆಯನ್ನು ಬರೆಯುವುದಕ್ಕೆ ಸಾಧ್ಯ, ಆದರೆ ನಿಮಗೂ ಒಂದು ಸೇವಾ ಭಾಗ್ಯ ಒದಗಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಆ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದಾನೆ ವಿನಃ ನಿಮ್ಮ ಸಾಮರ್ಥ್ಯಾತಿಶಯ ಏನೂ ಇಲ್ಲ. ನಾನು ಗೋವರ್ಧನಗಿರಿಯನ್ನು ಎತ್ತಿದ್ದೇನೆ. ಈ ಮೇಲ್ನೋಟಕ್ಕೆ ಕಾಣುವಂತಹ ಪರ್ವತದ ವಿಷಯ ಬಿಡು. ಈ ಭೂಮಿಯನ್ನೇ ಬಾಧಿಸುತ್ತಾ ಇದ್ದಂತಹ ಹಿರಣ್ಯಾಕ್ಷ ಭೂಮಿಯನ್ನೇ ಮಡಚಿ ಪಾತಾಳಕ್ಕೆ ಎಳೆದೊಯ್ಯುತ್ತಾ ಇದ್ದಂತಹ ಸಮಯದಲ್ಲಿ ನಾನೇ ಅವನನ್ನು ವಧಿಸಿದವ. ಅಂತಹ ಸಾಮರ್ಥ್ಯವುಳ್ಳಂತಹ ನನ್ನ ಸಮಕ್ಷದಲ್ಲಿ ಏನೋ ಈ ಭೂಮಿಯನ್ನು ತಾಪೆಯ ಮಾದಲೆ ಮಾಡಿಸಿಕೊಂಡು ಹೋಗುವಾಗ ಹಿರಣ್ಯಾಕ್ಷ ಎಲ್ಲಿದ್ದ? ಅದರಲ್ಲಿ ಹಾಗಾದರೆ ಕಟ್ಟುಕತೆಯನ್ನು ಕಟ್ಟಿ ನನ್ನನ್ನು ಹೆದರಿಸುವ ಅಗತ್ಯ ಇಲ್ಲ. ಇನ್ನ ತೋಡಿನಲ್ಲಿ ತನ್ನೋಳಿತು ಯುಗ ಪರಿಗೌದರ ಪರರ ಕೈಯಲ್ಲಿ ಸೋತುದಿಲ್ಲ, ಪರರ ಕೈಯಲ್ಲಿ ಸೋತುದಿಲ್ಲ. ವರಸತ್ವ ತಗ್ಗಿತು ಭುಜಬಲ ಹಿಂಗಿತು, ವರಸತ್ವ ತಗ್ಗಿತು ಭುಜಬಲ ಹಿಂಗಿತು. ನರರಂಗದವ ಈತನಲ್ಲ, ನರರಂಗದವ ಈತನಲ್ಲ, ಹೊರಗರ ರಾಮ ಎಂತ ದುಸ್ಥಿತಿ ನನಗೊದಗಿ ಬಂತು. ಈ ಸಂದರ್ಭದಲ್ಲಿ ವಯೋವೃದ್ಧರಾಗಿದ್ರೂ ಕೂಡ ಇಷ್ಟರವರೆಗೆ ನನ್ನ ಪಾಲಿಗೆ ಸೋಲ ಪ್ರಾಪ್ತವಾದದ್ದಿಲ್ಲ.
ಕ್ಷಣದಿಂದ ಕ್ಷಣಕ್ಕೆ ನನ್ನ ಶಕ್ತಿ ಅದು ಕುಗ್ಗುತ್ತಾ ಇದೆ. ಯಾಕೆ ಹೀಗಾಯಿತು? ಉಲ್ಲಾಸ ಎಂಬುದಿಲ್ಲ, ಮಾತ್ರವಲ್ಲ ಆಯಾಸ ಅಧಿಕವಾಗುತ್ತಾ ಇದೆ. ಹಾಗಾದರೆ ನನಗೆ ಸೋಲವೇ? ಇಷ್ಟರವರೆಗೆ ಯಾವನೊಬ್ಬರ ಕೈಯಲ್ಲಿ ನಾನು ಸೋತವನಲ್ಲ. ನನ್ನನ್ನು ಎದುರಿಸಿ ಗೆದ್ದವರು ಯಾರೂ ಇಲ್ಲ. ಹಾಗಾದ್ರೆ ಇವತ್ತಿನ ದಿವಸ ಯುದ್ಧ ಮಾಡುತ್ತಾ ಇದ್ದಂತೆ ಪರಾಶಾಯಿಯಾಗಿ ಹೋದೆ. ಎದ್ದು ನಿದ್ರೆ ತೋಳಿನಲ್ಲಿ ಬಲ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಎಂಬುದು ಇಲ್ಲ. ಹಾಗಾದರೆ ಯಾಕೆ ಸೋಲವಾಯಿತು? ಎಲ್ಲವನ್ನ ಹಾಗಲ್ಲ. ಕಾಣುವುದಕ್ಕೆ ಕಪ್ಪಾಗಿ ಕಂಡರೂ, ಸಣ್ಣ ಹುಡುಗನಾಗಿ ಕಂಡರೂ ಕೂಡ ಇವ ಯಾವುದೋ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿದವ ಎಂಬುದನ್ನು ಅರ್ಥ ಮಾಡಿಕೊಳ್ಳೆ. ಆದರೆ ನನ್ನಲ್ಲೇ ನಾನು ತರ್ಕಿಸಿಕೊಳ್ಳುವುದು ಸರಿಯಲ್ಲ. ಈತನು ಯಾರು ಎಂಬ ಹಾಗೆ ನಾನು ಆಲೋಚಿಸಿಕೊಳ್ಳುವುದಲ್ಲ. ಬಾಯಿದೆಯಲ್ಲ ಮಾತನಾಡಿಸಿದ ಜಾಡನಿಗೆ ಜಾಡನೆ ಯಾರದ ಗೆಲಿದವ ತೀರರು ಲಕ್ಷ್ಮೀ ಪ್ರಾಣೇಶನಾದ ಶ್ರೀಹರಿಯೋರು ಲಕ್ಷ್ಮೀ ಪ್ರಾಣೇಶನಾದ ಶ್ರೀಹರಿಯೋರು ಕಾಣುವೆ ನಿಪ ಮಗೇಶ್ವರನು ಬೇಡವನು ಕಾಣುವೆ ನಿಪ ಮಗೇಶ್ವರನು ಬೇಡವನು ವಾಣಿಯರಸ ಕಮಲಜರು ವಾಣಿಯರಸ ಕಮಲಜರು ಯಾರೋ ಜಾಗನಿಯಾರವ ಗಿರಿದ ಧೀರರು ಲಕ್ಷ್ಮಿ ಪ್ರಾಣಿ ಜನಾದ ಶ್ರೀಹರಿಯೋ ಅಯ್ಯ, ಸೋಲ ಪ್ರಾಪ್ತವಾಗಿದೆ. ನೀನು ಗೆದ್ದು ಮುಖವನ್ನು ನೆತ್ತಿಗೆ ಮೇಲಕ್ಕೆ ನೋಡುತ್ತಾ ಅದೋ ನಿಂತಿದ್ಯಾ. ಕಾಣುವುದಕ್ಕೆ ಸಣ್ಣವ ನೀನು ಹೌದು. ನಿನಗಿಂತ ಅದಷ್ಟು ವರುಷಗಳಲ್ಲಿ ಹಿರಿಯವರು ನಾನು. ಆದ ಕಾರಣವೇ ನಿನ್ನನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಇಷ್ಟರವರೆಗೆ ಸೋಲ ಏನು ಎಂಬುದನ್ನು ನಾನು ಕಂಡವನಲ್ಲ, ಆಯಾಸ ಹೇಗೆ ಎಂಬುದನ್ನು ತಿಳಿದವನಲ್ಲ. ಆದರೆ ಇವತ್ತು ಅಧಿಕವಾದಂತಹ ಆಯಾಸ ಮಾತ್ರವಲ್ಲ, ಅಡಿಗಡಿಗೆ ಸೋಲ ಪ್ರಾಪ್ತವಾಗುತ್ತಾ ಇದೆ. ಹಾಗಾದ್ರೆ ನಿನ್ನಲ್ಲಿ ಅದಾವುದು ಅಮಾನುಷವಾದಂತಹ ಶಕ್ತಿ ಇದೆ ಎಂಬುದನ್ನು ಅರ್ಥವಿಸಿಕೊಂಡೇ ನಿನ್ನ ಮುಂದೆ ಬಂದು ನಿಂತಿದ್ದೆ. ಅಯ್ಯ ಪುಣ್ಯಾತ್ಮ, ನನಗೊಂದು ಸಂದೇಹ. ಏನು? ಜಾಂಬವಂತರನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಲಕ್ಷ್ಮೀಯರಸನಾದಂತಹ ಶ್ರೀಹರಿಯೇ ತಲೆಗೆ ಇಳಿದು ಬಂದಿದ್ದಾರೋ ಅಲ್ಲ ಪಾರ್ವತಿ ರಮಣ ಅಂತ ಪರಮೇಶ್ವರನೇ ಅದೋ ಜಾಂಬವಂತರನ್ನು ಹೇಗೆ ಮಾಡಿ ನೋಡುವುದಕ್ಕೆ ಬಂದಿದ್ದಾರೋ ಅಲ್ಲ ವಿಧಾತನೇ ತಲೆಗೆ ಇಳಿದು ಬಂದಿದ್ದಾರೋ ಎಂಬುದು ಅರ್ಥವಾಗುತ್ತಾ ಇದೆ. 3 ಮಂದಿಗಳಲ್ಲಿ ಯಾವನಾದರೂ ಒಬ್ಬನೇ ಆಗಿರಲೇಬೇಕು. ಹಾಗಾಗಿ ಕೇಳ್ತಾ ಇದ್ದೇನೆ, ಅಯ್ಯ ಯಾರು ನೀನು? ಹರಿಯೋ ಹರನೋ ವಿಧಿಯೋ ಯಾರೆಂಬಂತಹ ಸ್ಪಷ್ಟವಾದಂತಹ ವಿಷಯವನ್ನು ಹೇಳಯ್ಯ. ನಿಮ್ಮ ಕುತೂಹಲ ತಣಿಯುವುದಕ್ಕೆ ಬಾಯಿ ಮಾತದೆಯ ಉತ್ತರವಲ್ಲ, ಬದಲಾಗಿ ನಾನೇನು ಎನ್ನುವುದನ್ನು ನೋಡಿ ನೋಡಿ. ಜಯ ಜಯ ದಶರಥನ ಮುನಿಯಜ್ಞ ಪರಿಪಾಲ ಜಯ ಜಯ ರಾಮ 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 ಜಯ ತಾಟಗಿ ಮತನ ಅಹಲ್ಯೋ ಜಯ ಜನಕ ರಮಣ ವಿಮಲ ರತ್ನಾಭರಣ
ಜಯ ಖರ ತ್ರಿಶಿರನಾಶನ ರಾಮಾನ 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 ಪಾಗಿ ಪಂಕಜ ನೇತ್ರ ಸುರಮುನಿ ಸ್ತೋತ್ರ ಪಾಗಿ ರಾಮ ಪಾಗಿ ಪಂಕಜ ನೇತ್ರ ಸುರಮುನಿ ಸ್ತೋತ್ರ ಸುರಮುನಿ ಸ್ತೋತ್ರ ರಾಗಿ ಸತ್ಯನ ಪೋಷ ರಮೆಯ ಪ್ರಾಣೇಶಾನ ರಾಗಿ ಸತ್ಯನ ಪೋಷ ರಮೆಯ ಪ್ರಾಣೇಶ ನಿನ್ನ ಮಹಿಮೆಯನ್ನು ಅರಿಯದೆ ನಾವು ನಿನ್ನ ಮಹಿಮೆಯನ್ನು ಅರಿಯದೆ ನಾವು ಪಲ್ಲದಿಗೆ ಜೋಡಿರುವುದು ಕಾದಿರಿ ದಯಾದಿರುವುದು ಕಾದಿದೆ ದಯಾ ಸಿಂಧು ಎಲ್ಲ ಅಪರಾಧವ ಕ್ಷಮಿಸು ಕನ್ನೈಸು ದೇವಾ ಶ್ರೀರಾಮ ರಾಮ 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 ಶ್ರೀರಾಮ ಕ್ಷಮಿಸು ನಂದನ ರಾಮ ಅಯೋಧ್ಯ ಪಾಲಕ ರಾಮ ಕೌಸಲ್ಯ ಸುತ ರಾಮ. ನಿನ್ನದಾದಂತಹ ವ್ಯಕ್ತಿತ್ವವನ್ನು ವರ್ಣಿಸುವುದಕ್ಕೆ ನನಗೆ ಒಂದೇ ನಾಲಿಗೆ ಆಗಿ ಹೋಯಿತು. ವಿಶ್ವಾಮಿತ್ರ ಯಾಗದ ಸಂರಕ್ಷಣೆಯಾಗಿ ಹೋದಂತಹ ಸಂದರ್ಭದಲ್ಲಿ ಅದು ದುಷ್ಟವಾದಂತಹ ತಾಟಕ್ಕೆ ಮರ್ದನ ಮಾಡಿದನು ನೀನು. ಸುಬಾಹು ಮಾರೀಚಾದಿಗಳನ್ನು ಕೊಂದು ಗಿಡಗೆ ಸುಖವನ್ನು ತಂದುತ್ತಿದವನು ನೀನು. ಮಾತ್ರ ಅಲ್ಲ, ಅದು ಯಾಗ ರಕ್ಷಣೆ ಮಾಡುವುದರೊಂದಿಗೆ ಅಹಲ್ಯೆಯ ಶಾಪೋದ್ಧಾರ ಮಾಡಿ ಶಿವಧನಸನ್ನು ಎತ್ತಿ ಸೀತೆಯ ಪತಿಯಾದವನು ನೀನು. ತ್ರಿಶಿಲನೆ ಮುಂತಾದಂಥ ದುಷ್ಟರನ್ನು ಕೊಂದು ಹೀಳೆಯ ಧರ್ಮವನ್ನು ಉಳಿಸಿಕೊಂಡವ ನೀನು, ಧರ್ಮದ ರಕ್ಷಕ. ಸ್ವಾಮಿಯೇ, ಈ ಹೊತ್ತು ನೀನನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಬಂತು. ಇದು ಕಣ್ಣೀರಲ್ಲ ಸ್ವಾಮಿ, ಇದು ಕಣ್ಣೀರಲ್ಲ, ತೂಗುಜಲ ಯಾವುದರಿಂದ ಸಂತೋಷದಿಂದ ನಾನು ಸಂತೋಷ ಸಾಗರದಲ್ಲಿ ತೇಲಾಡ್ತಾ ಇದ್ದೇನೆ ಪ್ರಭು. ಈ ಹೊತ್ತಾದರೂ ನನಗೆ ನಿನ್ನ ದಿವ್ಯವಾದಂತಹ ದರ್ಶನವನ್ನು ಕೊಟ್ಟೇ ಇಲ್ಲ. ಧನ್ಯನಾದೆ, ಧನ್ಯನಾದೆ. ಪರಮ ಪಾವನವಾದಂತಹ ನಿನ್ನ ತಾರಕ ಮಂತ್ರ ಉಚ್ಚಾರದಿಂದ ಕಾಲಹರಣ ಮಾಡಿದೆ. ಇಂದಾದರೂ ನನ್ನ ಭಕ್ತಿಗೆ ಒಲಿದೆ ಎಲ್ಲ ತಂದೆ.
ನೀನಲ್ಲದೆ ನನಗೆ ಇನ್ಯಾರು ಗತಿ ಇಲ್ಲ. ನಿನ್ನದಾದಂತಹ ಮಹಾಮಹಿಮೆಯನ್ನು ಕೊಂಡಾಡುತ್ತಾ ಬಂದವ ನಿನ್ನಿಂದಲಾಗಿ ಬದುಕಿ ಉಳಿದರೆ ಮಾತ್ರ ನನಗೆ ಸಾಧ್ಯ. ಅನ್ಯತಾ ಶರಣ ತ್ವಮೇವ ಶರಣ ಸ್ವಾಮಿ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಣೆ ಶ್ರೀರಾಮ. ನನ್ನನ್ನು ಉತ್ತರಿಸಬೇಕು ಎಂಬಾಗಿ ಮತ್ತೊಂದು ಕೇಳ್ಕೊಳ್ತಾರೆ. ಮರದೀದು ಕಿಸದಿರು ಕಿನಿಸಿಲ್ಲ ಕೇಳೋ ನಾನು ಶರಣಾದ ಇಳಿದು ಕಾದಿರುವುದು ಮನದಿ ದುಃಖಿಸದಿರು ಕಿನಿಸಿಲ್ಲ ಕೇಳು ನಾವು ಸನುಮತದಲ್ಲಿ ಬಾಳ ಕಾರ್ಯವೇನು ಸುರಲಿ ಸನುಮತದಲ್ಲಿ ಬಾಳ ಕಾರ್ಯವೇನು ಸುರಲಿ ಮಣಿಯಿಂದ ಜನರನ್ನು ಜಾಂಬವ ಇದು ಕಾದಿನೇಳು ಮನದಿ ದುಃಖಿಸದಿರು ಕಿನಿಸಿಲ್ಲ ಕೇಳು ನಾನು ಶರಣಾದ ಶರಣಶ್ರೇಷ್ಠ ಜಾಂಬವರೇ, ಕಾದಿದೆ ಹೊಡೆದೆ ಬೈದೆ ಭಂಗಿಸಿದೆ ಎನ್ನುವಂತಹ ಮನದ ಕ್ಲೈಭ್ಯವನ್ನು ಬಿಡಿ. ಇನಿತು ಕಾದಿದೆನೆಂದು ಮನದಿ ದುಃಖಿಸದಿರು. ದುಃಖ ನನ್ನ ಮತ್ತೇನು ತಂದೆ ಇನಿಸಿಲ್ಲ ಸ್ವಾಮಿ ನಿಮ್ಮ ಬಗ್ಗೆ. ತಂದೆಯಾದವರಿಗೆ ಮಕ್ಕಳು ಹೊಡೆಯುವುದಕ್ಕಿದೆ ಹೇಳು. ಭಕ್ತಾದೀನಂ ದೈವತಂ. ಭಕ್ತರ ಅಭೀಷ್ಟವನ್ನು ಈಡೇರಿಸಬೇಕಾದದ್ದು ದೇವರ ಆದ್ಯ ಕರ್ತವ್ಯವೇ ಹೌದು. ನಿಮ್ಮ ಅಭೀಷ್ಟವನ್ನು ಈಡೇರಿಸುವಂತಹ ಸಲುವಾಗಿಯೇ ಇಂತಹ ಘನಘೋರವಾದಂತಹ ಸಂಗ್ರಾಮವೊಂದು ಏರ್ಪಟ್ಟಿದೆ ಎನ್ನುವ ಹಾಗೆ ನೀವು ತಿಳಿಯಬೇಕು. ಅಂದ್ರೆ ಜಾಂಬವರೇ, ಈ ಹಿಂದೆ ಖಳರಾದಂತಹ ರಾವಣ ಕುಂಭಶ್ರವಣಾದಿಗಳನ್ನು ನಾನು ಕೊಲ್ಲುವಂತಹ ಸಮಯದಲ್ಲಿ ನನ್ನ ಸಮರ ವೈಖರಿಯನ್ನು ಕಂಡು ನೀವೇ ಬೆಕ್ಕಸ ಬೆರಗಾದವರು. ಹೌದೌದು, ನನ್ನ ಬಳಿಗೆ ಬಂದಿರಿ ಸ್ವಾಮಿ. ನೀವು ಏನು ರಾಮ ಇದು? ಇಷ್ಟು ಹೋರಾಟ ಮಾಡಿದ್ರೂ ಕೂಡ ನಿನ್ನ ಹಣೆಯಲ್ಲಿ ಒಂದು ಹನಿ ಬೆವರೂ ಕೂಡ ಇಳಿದಿಲ್ವಲ್ಲ. ಹೋರಾಡುವುದಿದ್ರೆ ನಿನ್ನಂಥವರಲ್ಲೇ ಹೋರಾಡಬೇಕು. ನನಗೊಂದು ಆಸೆ ಇತ್ತು ಆ ದಿನ. ಆ ಮಾತನ್ನು ದಿಟಗೊಳಿಸುವಂತಹ ಅನಿವಾರ್ಯತೆ ನನಗಿತ್ತು. ಹಾಗಾಗಿ ಇಂದಿನ ದಿನ ಇಂತಹ ಒಂದು ಸಮರವೇ ಘಟಿಸಿ ಹೋಯಿತು. ಮಾತ್ರವಲ್ಲ, ನಾನು ಬಂದಂತಹ ಕಾರ್ಯ ಯಾಕೆ ಬಲ್ಲಿರ? ಯಾವುದು ತಂದೆ? ಶಮಂತಕರತ್ನ ಅಪಹರಿಸಿದವ ನಾನು, ಪ್ರಸೇನನನ್ನು ಕೊಂದವ ನಾನು ಎನ್ನುವಂತಹ ಅಪವಾದ ನನ್ನ ಬಗ್ಗೆ ಬಂದಿತ್ತು. ನಿನಗೂ ಅಪವಾದವೇ? ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಚಂದ್ರಮನ ದರ್ಶನವಾಯಿತು ಎಂದಾದರೆ ಯಾರೂ ಅಪವಾದದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೂ ಕೂಡ ಹೊರತಲ್ಲ. ಆ ಕಾರಣಕ್ಕಾಗಿಯೇ ನನಗೂ ಅಪವಾದ ಬಂತು. ಈ ಅಪವಾದದಿಂದ ಮುಕ್ತನಾಗಬೇಕು ಎಂದಿದ್ದರೆ ನಾನು ಮತ್ತೊಮ್ಮೆ ಮಣಿಯನ್ನು ಅಲ್ಲಿಗೆ ತಲುಪಿಸಬೇಕು, ಪ್ರಸೇನನ ಇರವನ್ನು ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದಲೇ ಶಮಂತಕ ರತ್ನವನ್ನು ಅರಸಿ ಬರುತ್ತಾ ಇರುವ ಹಾಗೆ ನಿಮ್ಮ ಮಗಳ ಕೈಯಲ್ಲಿ ಮಣಿಯನ್ನು ಕಂಡೆ. ನನಗೊಂದು ಕುತೂಹಲ ಸ್ವಾಮಿ, ನೀವು ಬ್ರಹ್ಮಚಾರಿಗಳ? ಹೌದು. ನಿಮಗೆ ಮಕ್ಕಳು ಯಾವಾಗ, ಹೇಗೆ, ಯಾರಿಂದ? ಪಡೆದ ಮಕ್ಕಳಲ್ಲ, ಮತ್ತೆ ಅದು ನನಗೆ ಸಿಕ್ಕಿದ ಮಕ್ಕಳು. ಸಿಕ್ಕಿದ್ದೆ? ಬೇಸರವಾದಾಗ ಕಾಡಿನಲ್ಲಿ ಅಲಿಯುತ್ತಾ ಇದ್ದೆ, ಹೆಣ್ಣು ಮಗುವೊಂದು ಸಿಕ್ಕಿತು, ಅಳುತ್ತಾ ಇತ್ತು. ಹೋಗಿ ಎತ್ತಿಕೊಂಡಾಗ ಅಳು ನಿಲ್ಲಿಸಿತು. ಪ್ರಾಯಶಃ ನಾನೇ ಅದನ್ನು ಸಾಕಬೇಕು ಎಂಬಂತಹ ದೈವ ಸಂಕಲ್ಪವೋ ಎಂಬ ಹಾಗೆ ತಂದೆ ಜಾಂಬವತಿ ಎಂಬಂತ ಹೆಸರನ್ನಿಸಿದೆ, ಪೋಷಿಸಿದೆ. ಒಂದೇ ಮಗು. ರೂಢಿಯಲ್ಲಿ ಒಂದು ಮಾತುಂಟು, ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಮಗುವಲ್ಲ. ಎಷ್ಟೋ ಮಂದಿ ಒಂದು ಮಗು ಆದಾಗ ಸಾಕನ್ನು ನೋಡಿದ್ದಾರೆ, ಶುದ್ಧ ತಪ್ಪು. ಒಂದು ಮಗುವಿನ ತಾಯಿಯ ಮುಖವನ್ನು ನೋಡುವುದಕ್ಕೆ ಅಸಾಧ್ಯವಂತೆ. ಹಾಗೆಂದು ಹಡೆಯದವಳ ಮುಖವನ್ನಾದ್ರೂ ನೋಡ್ಬೋದಂತೆ. ನಾನು ತಾಯಿಯಲ್ಲದಿದ್ರು ಕೂಡ ಈಗ ಒಂದು ಸಾಕು ಮಗುವಿನ ತಂದೆ ನಾನು. ನನ್ನ ಮುಖಾವಲೋಕನ ನಿಷಿದ್ದಲ್ವೇ. ಹಾಗಾಗಿ ಸುತ್ತಾಡುತ್ತಾ ಇದ್ದಾಗ ಕೆರೆಯ ಬದಿಯಲ್ಲಿ ಮಗು ಒಂದು ರೋಧಿಸ್ತಾ ಇರುವುದು ಕೇಳಿತು. ಹೆಣ್ಣೊಬ್ಬಳು ಸತ್ತು ಬಿದ್ದಿದ್ದು. ಆ ಹೊತ್ತಿಗೆ ಓಡಿ ಹೋಗಿ ಮಗುವನ್ನು ಎತ್ತಿಕೊಂಡು
ಅಂದುಕೊಂಡಿದ್ದೆ. ಆಗ ಶರೀರವಾಣಿ ಒಂದು ಕೇಳಿತ್ತು, ಜಾಂಬವಂತರೇ ಮಗುವನ್ನು ಸಾಕಿ, ಇದು ಸೂರ್ಯ ವಂಶದ ಎಳೆ ಚಿಗುರು ಎಂಬಾಗಿ ತಂದು ಸಾಕಿದೆ, ಪ್ರವೀಣ ಎಂಬ ಹೆಸರು ಇರಿಸಿದ್ದೇನೆ, ಇದು ನನ್ನ ಸಾಕು ಮಕ್ಕಳು ತಂದು. ಒಳ್ಳೆಯದಾಯ್ತು ಸ್ವಾಮಿ. ಯುಗ ಯುಗದಲ್ಲೂ ದರ್ಶನ ಭಾಗ್ಯವನ್ನು ನೀಡುತ್ತೇನೆ ಎನ್ನುವ ಹಾಗೆ ನಾನಾಡಿದಂತಹ ವಚನ ದಿಟವಾಯಿತು. ಈ ಯುಗದಲ್ಲೂ ನನ್ನನ್ನು ಕಾಣುವಂತಹ ಸುಯೋಗ ನಿಮ್ಮ ಪಾಲಿಗೆ ಪ್ರಾಪ್ತವಾಗಿದೆ. ಮಣಿಯನ್ನು ವಶಪಡಿಸಿಕೊಳ್ಳುವಂತಹ ಸಾಮರ್ಥ್ಯ ನನಗಿದ್ದರೂ ಕೂಡ ನೀವೇ ಕೈ ಎತ್ತಿ ಕೊಟ್ಟರೆ ಉಳಿಸಲು. ನಿಮ್ಮಲ್ಲೇ ಉಂಟಲ್ಲ, ನನ್ನಲ್ಲಿಲ್ಲ. ಅದನ್ನು ನೀವು ಪ್ರಸಾದ ರೂಪವಾಗಿ ನನಗೆ ಕೊಡಬೇಕು. ಎಲ್ಲಿ ಅಲ್ಲೇ ಉಂಟಲ್ಲ. ಮಣಿ, ಹೌದು, ಇದು ಮಣಿ, ಶಮಂತಕ ಮಣಿ. ಹೌದು. ಸಾಮಾನ್ಯವಾದಂತಹ ಮಣಿಯಲ್ಲ, ಅಭೂತಪೂರ್ವವಾದಂತಹ ವಿಶೇಷ ದಿನಮಣಿಯಿಂದ ಪ್ರದತ್ತವಾದಂತಹ ಮಣಿ ಅದು. ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶಕ್ತಿ ಅದಕ್ಕಿದೆ. ತಂದೆಯೇ, ಇದು ಎಲ್ಲಿ ಸೇರ್ಬೇಕು ಅಲ್ಲೇ ಇರಬೇಕು. ಅಲ್ವೇ? ಎಲ್ಲೆಲ್ಲಿದ್ರೆ ಇದಕ್ಕೆ ಶೋಭೆ ಇಲ್ಲ, ರಕ್ಷಣೆ ಇಲ್ಲ. ಅದು ಜಗತ್ ರಕ್ಷಕರಾದಂತ ನಿನ್ನ ಬಳಿಯಲ್ಲಿ ಇದ್ರೆ ಇದಕ್ಕೆ ಶೋಭೆಯ ಒಂದು ರಕ್ಷಣೆ ಇದೆ. ಇದು ಕೊಡ್ತೇನೆ. ಆಯ್ತು. ಮನಸ್ಸಿಲ್ವ? ಒಂದನ್ನು ಕೊಡುವ ಕ್ರಮ ಇಲ್ಲ. ಇನ್ನೊಂದು ಇಲ್ವಲ್ಲ, ಇರುವುದು ಒಂದೇ ಅಲ್ವಾ? ಇದು ಒಂದೇ ಆದ್ರೆ ಇದಕ್ಕೆ ಇನ್ನೊಂದು ಬಡವಳಿಯಾಗಿ ಕೊಡಬಾರ್ದು. ಕೊಡ್ಬೇಕಾ? ಕೊಡಬೇಕು. ಅದು ಯಾಕೆ ಸ್ವಾಮಿ? ನೋಡಿ, ಒಂದು ಪ್ರಶ್ನೆಯನ್ನು ಕೊಡ್ತಿದ್ರೆ ಮತ್ತೊಂದು ಅದರೊಳಗೆ ಇಷ್ಟು ಕೊಡಬೇಕು ಅಲ್ವಾ? ಅದು ಬಡವಳಿ. ಹಾಗಾದರೆ ನೀವೇ ಪ್ರಪಂಚಕ್ಕೆ ಒಂದು ಪಾಠ ಕಲಿಸಿದ ಹಾಗಾಯ್ತು ಸ್ವಾಮಿ. ಒಂದಕ್ಕೆ ಒಂದು ಉಚಿತ. ಹಾಗಲ್ಲ, ಇದು ದೇವರಿಗೆ ಕಾಣಿಕೆಯ ರೂಪದಲ್ಲಿ ನಾನು ಕೊಡುವ. ಇದಕ್ಕೆ ಉಚಿತ ಯಾವುದು? ನನ್ನ ಮಗಳು. ಹೌದು, ಕನ್ಯಾಮಣಿ ಜಾಂಬವತಿ. ಎಲ್ಲಿದ್ದಾಳೆ? ಮಗಳ ಜಾಂಬವತಿ. ಮತ್ತೆ ಇನ್ನು ಮುಂದಕ್ಕೆ ನಿನ್ನನ್ನಾಗಲ್ಲ. ಹೌದೇ? ಮತ್ತೆ ಇದು ಏನು ಜಾಂಬವತಿ? ಇದು ನನ್ನ ಮಗಳು. ನೀವು ಕೊಡ್ತೀರಾ? ನಾನು ಸ್ವೀಕರಿಸುವ ಹಾಗೆ ಇಲ್ವಲ್ಲ. ಏಕಪತ್ನಿ ವ್ರತಸ್ಥನಾದಂತಹ ರಾಮನಾಗಿ ನಿಮಗೆ ಗೋಚರಿಸಿದ್ದು, ಕೃಷ್ಣನಾಗಿ ಈಗ ಕೊಡಿ. ಈಗ ಒಂದಲ್ಲ, ಎಷ್ಟು ಬೇಕಾದ್ರೆ ಎಷ್ಟು ಬೇಕಾದ್ರೆ ಕರಗ್ರಹಣ ಮಾಡಿಕೊಳ್ಳಿ. ಇದು ಆ ಶವಂತ ಗ್ರಂಥದ ಜೊತೆಯಲ್ಲಿ ಈ ಕನ್ಯಾರತ್ನವನ್ನು ಕಾಣಿಕೆ ವಿವಾಹವನ್ನು ಕಾಣುವಂತಹ ಸುಯೋಗದ ನಿರೀಕ್ಷೆಯಲ್ಲಿರಿ. ಆವಾಗ ಆ ಸರ್ವೋತ್ತಮನಾದಂತಹ ಹರಿಯನ್ನು ಕೆಲವರಿಗೆ ಅಭ್ಯಾಸ ಉಂಟು, ನಿದ್ದೆ ಬಂದಿದೆ ಅಂತ ಎಬ್ಬಿಸುವುದು. ನಿದ್ದೆ ಬಂದಿದೆ ನಿಮಗೆ ಅಂತ, ನಿದ್ದೆ ಬಂದಿದೆ ಹೌದಾ, ಮಲಕ್ಕೊಳ್ಳಿ. ನಿದ್ದೆ ಬಂದಿದೆ ನಿಮಗೆ, ಮಲಗಿದವನನ್ನು ಎಬ್ಬಿಸುವುದು, ಮತ್ತೆ ನಿದ್ದೆ ಬಂದಿದೆ ಅಂತ ಕೇಳುದು. ಹೌದು, ಹಾಗೊಂದು ದುರ್ಬುದ್ಧಿ ಉಂಟು. ಮತ್ತೆ ಕೆಲವರಿಗೆ ಉಂಟು, ನಿನ್ನೆ ಎಲ್ಲಿ ಅಂತ, ಮೊನ್ನೆ ಎಲ್ಲಿ ಅಂತ. ಈ ನಿದ್ದೆ ಕಣ್ಣಿನಲ್ಲಿ ಮಲಗಿದವನನ್ನು ಎಬ್ಬಿಸುವುದು ಕೂಡ ಬಹಿರ್ಮುಖನಾದ. ಅಷ್ಟರ ತನಕ ಹರಿಯನ್ನು ಶ್ರದ್ಧಾ ಭಕ್ತಿಯಿಂದ ಅಂತರ್ಮುಖನಾಗಿ ಧ್ಯಾನಿಸುತ್ತಲೇ ಇರುತ್ತೇನೆ. ಜಯ 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 ಜಯ. ಕಿರುರಳಿರಲಿ ಹೊರಗೆಲ ಹೇ ದಾನವಾದಿರುವ ನುಡಿಸುತ್ತಲಿ
ಇನ್ನಾರಾದರೂ ಇದ್ದಾರೆ ನೋಡೋಣ. ಕತ್ತಲೆ ಒಂದೆಡೆಯಿಂದ ಆದರೆ ಮತ್ತೊಂದೆಡೆಯಿಂದ ನೀರ ರಾಶಿ. ಈ ಜಲರಾಶಿಯ ಮೇಲೆ ನಾನು ಹುಟ್ಟಿಕೊಂಡಿದ್ದೇನೆ. ಅದಕ್ಕಾಗಿ ಸಂದೇಹ ಹುಟ್ಟುತ್ತಾ ಇದೆ. ಕಾರಣೀಕರ್ತರು ಯಾರಾದರೂ ಇಲ್ಲದೇ ಇದ್ರೆ ನಾನು ಹೇಗೆ ಹುಟ್ಟಿದೆ? ಹಾಗಾಗಿ ನನಗೆ ತಲೆ ಬಿಸಿಯಾದದ್ದು. ಯಾವ ರೀತಿಯಲ್ಲಿ ನಾನು ಹುಟ್ಟಿಕೊಂಡೆ, ಯಾರಿಂದಲಾಗಿ ನಾನು ಹುಟ್ಟಿಕೊಂಡೆ ಎಂಬುದನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಈ ನೀರ ಮೇಲೆ ಸಂಚರಿಸ್ತೇನೆ ನೋಡೋಣ. ನಾನು ಯಾರು ಅಂತ ಗೊತ್ತಿದ್ರೆ ನಿನಗೆ ಸುರುವಿ ಪ್ರಾರಂಭದಲ್ಲೇ ಹೇಳೋದಿಲ್ಲ. ಶಬ್ದ ಕೇಳಿ ಹುಟ್ಟಿದೆ, ರೂಪ ಕಾಣಿ ಹುಟ್ಟಿದೆ, ಮೈಗೆ ಸ್ಪರ್ಶಜ್ಞಾನ ಉಂಟಾಗುತ್ತಿದೆ. ಹೌದು, ನೀರಿನಲ್ಲಿ ನಾವಿದ್ದೇವೆ, ರಸಜ್ಞಾನ ಇದೆ. ಯಾವುದರ ಆಧಾರದ ಮೇಲೆ ನಾವು ನುಡಿದ್ದೇವೆ ಅದು ಭೂಮಿಯೇ ಇರಲೇකුತ್ತದೆ. ಇದನ್ನು ನಾವು ಯೋಚಿಸಿದಾಗ ನಿನ್ನ ಮೇಲೆ ನಮಗೆ ಅಧಿಕವಾದ ವಾತ್ಸಲ್ಯ. ಹೌದೇ? ನಿನ್ನ ಮೇಲೆ ನನಗೆ ಹೆಚ್ಚಾದಂತಹ ಪ್ರೀತಿ ಭಕ್ತಿ. ಯಾಕೆ? ನಿನ್ನಲ್ಲಿ ಹಿರಿಯೊಳಗೆ ಏನೋ ಒಂದು ಸಂಬಂಧವಿರಬೇಕು. ನಾನು ಜ್ಯೇಷ್ಠ, ನಾನು ಕನಿಷ್ಠ. ಇದೇ ನಮ್ಮ ಹೆಸರೇನು ಮಾಡೋದು? ಕಲಿದಕ್ಕೆ ನಾನಿರ್ತೇನೆ. ಹೌದು,
ಮೃದುತ್ವಕ್ಕೆ ಹೊಂದಿಕೊಳ್ಳುವಂತೆ ನನಗೆ ಮಧು ಎಂಬ ಹೆಸರು. ನಿನಗೆ ಹೆಸರಾಯ್ತಲ್ಲ, ನನಗೂ ಒಂದು ಹಾಗೆ ಬೇಕಲ್ಲ. ಹೇಗೆ? ಕಠಿಣ ಕಾಯವುಳ್ಳ ನೀನು ಕೈಟಬ, ನಾನು ಕೈಟಬ. ಹೇಗೆ? ನೀನು ಮಧು, ನಾನು ಕೈಟಬ. ಮಧು ಕೈಟಬ ಹೆಸರಾಯ್ತು. ನನ್ನನ್ನು ಬಾಧಿಸುವುದಾದ್ರೆ ಹೊಟ್ಟೆ ಒಳಗೆ ಉರಿ ಕೆಲಸ ಮಾಡೋಣ. ನಿನ್ನನ್ನು ನಾನು ನಿನ್ನನ್ನು ನಾನು ತಿನ್ನಬೇಕಲ್ಲ. ಹೇಗೆ? ಮೊದಲು ತಿನ್ನೋದು ಯಾರು? ನಾನು ಅಲ್ಲ, ಮೊದಲು ನಾನು ನಿನ್ನನ್ನು ತಿಂತೇನೆ. ನಾನೇ ಇಲ್ಲ ಅಂತ ಅದು ಹೌದು. ಮತ್ತೆ ನಾನಿದ್ರು ಪ್ರಯೋಜನ ಯಾರ? ಉದರ ಅಗ್ನಿಯನ್ನು ತಣಿಸುವುದಕ್ಕೆ ಯೋಗ್ಯವಾದಂತಹ ಒಂದು ಉಪಾಯವೊಂದನ್ನು ನೀರು ಕಾಣ್ತಾ ಇದೆಯಲ್ಲ, ಈ ಜಲದಿಯನ್ನು ಶೋಧಿಸಬೇಕು. ಅದರ ಒಳಗೆ ಏನಾದರೂ ಒಳಗಿರಬಹುದಾದ ವಸ್ತುವನ್ನು ಪಡೆಯುವುದಕ್ಕಾಗಿ ಚಿಕ್ಕವಾದ
ಕಾಣ ಸಿಕ್ಕಿದ ಒಬ್ಬನೆಯ ಚಿಕ್ಕ ಪ್ರಯೋಜನ ಇಲ್ಲ. ಹೂವಿನ ಮೇಲೆ ಕುಳಿತು ನಮ್ಮನ್ನೇ ನೋಡುತ್ತಿದ್ದಾನೆ. ಅವನ ಮೈ ಕಡ 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 ಕಡನೆ ನಡುಗುತ್ತಿದೆ ಕಡಗಡ. ಆದರೆ ಕೂದುದು ಸೊಕ್ಕಿನಿಂದ ಇವನನ್ನು ನೋಡು ನೋಡು ಎಲ್ಲಿ ನೋಡು. ಸಣ್ಣ ಪ್ರಾಣಿ ನಾನು ಬೇರೆ ಗಡಗುಂಟಿ ನಡುಗುತ್ತಾ ಇದೆ. ಕಮಲದ ಮೇಲೆ ಕುಳಿತಿದೆ. ಎಲ್ಲಿಯಾದ್ರೂ ನಾವು ಅದರ ಕಣ್ಣಿಗೆ ಕಾಣುವುದಕ್ಕೆ ಸಿಕ್ಕಿದೆ. ಅದು ಕುಳಿತದಿಂದ ಎದ್ದು ಓಡುವುದಕ್ಕೆ ಪ್ರಾರಂಭ ಮಾಡಿತು. ಆದ ಕಾರಣ ಬಿಡಬಾರ್ದು. ಬಿಡಿ ಬಿಡಿ ಜಲದ ಒಳಗೆ ಅದೆಂತ ಬಿಡಿ ಬಿಡಿ ಬಿಡಿ.
ಜಲದಲ್ಲಿ ಮುಳುಗಿದೆ ನೀನು ಆ ಕಡೆಯಿಂದ ಇಲ್ಲವೇ ಗೋವಿಂದ ಹೂವನು ಸೇರಿ ಕಾಂತೆ ಹೂವನು ಸೇರಿ ಕೊಂಡಿಯೂರಿ ವೈವಿಧ್ಯದಮೃತ ಹೀರೆ ಕೊಂಡಿಯೂರಿ ವೈವಿಧ್ಯದಮೃತ ಹೀರೆ ಆರಡಿ ಉಲ್ಲಾಸದ ಮಲ್ಯೇರಿ ಆರಡಿ ಉಲ್ಲಾಸದ ಮಲ್ಯೇರಿ ಇರಾರಿಯ ತೀರೆ ಸುಖವಿದೆ ನಾರಿ ನಾರಿ ಹಾರಿ ಉಳಿದ ಹೂವನು ಸೇರಿ ನಾರಿ ಗಂಡಸನ್ನು ದುಂಬಿಗೆ ಹೋಲಿಸಿದ್ದಾರೆ, ಹೆಣ್ಣನ್ನು ಒಂದು ಹೂವಿಗೆ ಹೋಲಿಸಿದ್ದಾರೆ. ಹೌದೇ? ನಾನು ಅದಕ್ಕೆ ನಿದರ್ಶನ ಕೊಡ್ತೇನೆ ಅನ್ನೋದು. ಏನು? ಈ ದುಂಬಿಯ ಜೀವನಾಕ್ರಮ ಹೇಗೆ ಹೇಗೆ ತಾನು ಬದುಕಬೇಕು ಎಂಬ ಹಾಗಿದ್ರೆ ಅದರ ಆಹಾರವೇ ಸವಿಜೇನು. ಸರಿ ಅಲ್ವಾ? ಸವಿಜೇನು ಹೊರಸುತ್ತ ಹೋಗುತ್ತದೆ, ಒಂದು ಹೂವಿನ ಮೇಲೆ ಎರಗುತ್ತದೆ, ಅದರಲ್ಲಿದ್ದಂತಹ ಮಧುವನ್ನೆಲ್ಲ ಹೀರ್ತದೆ. ಒಂದು ಹೂವಿನ ಜೇನು ಸಾಕಾಗೋದಿಲ್ಲ, ಮತ್ತೆ 16 ಹೂವಿನ ಮೇಲೆ ಹೊರಗುತ್ತದೆ, ತನ್ನ ಕೊಂಡಿಯನ್ನು ಊರಿ ಅದರಲ್ಲಿದ್ದಂತಹ ಜೇನನ್ನು ಹೀರ್ತದೆ. ಸಾಕಾಗ್ತದೆ.
ಒಂದು ವಿಧವಾದಂತ ಸಂತೋಷ ಎಂಬಂತ ಅಮಲು ಏರ್ತದೆ. ಆರಡಿ ಅಂದ್ರೆ ಏನರ್ಥ? ಏನು? ತುಂಬಿ ಆಕಾಶದ ಎತ್ತರದಲ್ಲಿ ಸಂತೋಷದಿಂದ ವಿಹರಿಸ್ತದೆ, ಅದಕ್ಕೆ ಆನಂದ. ಹಾಗೆಯೇ ನಾನೊಬ್ಬ ಕೊಡವಿ ಪಾಲಕ, ನಾನೊಬ್ಬ ರಾಜ ಎಂಬ ಹಾಗಿದ್ರೆ ನಾನು ಮೊದಲು ಹೇಳಿದ ಹಾಗೆ ಇನ್ನೊಬ್ಬಾಕೆ ಹೆಣ್ಣಿದ್ರೆ ಅವಳು ನೋಡಬಹುದು ಎಂಬಂತ ಆಶೆ ಇರ್ತದೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಉದ್ಯಾನವನದಲ್ಲಿದ್ದಂತಹ ಹೆಣ್ಣನ್ನು ನೋಡಿ ಬರುವುದಕ್ಕೆಂದೇ ಹೊರಟಿದ್ದೇನೆ ರಾಣಿ. ಹಾಗಾಗಿ ಅತಿ ಅವಸರದಿಂದ ಹೊರಟಂತ ನನ್ನನ್ನು ಬೇಗನೆ ಕಳುಹಿಸಿಕೊಡು ಪ್ರಾಣೇಶ್ವರ. ಕೆರಗಿ ತುಂಬಿ ಕಾಂತ ಕೇಳು ಸಂಧಿ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಕಾಂತಾದ ಸಂಧಿ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಅಮಲಿನಿಂದ ಭ್ರಮರ ಬಂಧಬಹುದು, ಅಮಲಿನಿಂದ ಭ್ರಮರ ಬಂಧಬಹುದು ಕಾಂತ ಕೇಳು ಹೊಂದಲಗೊದೆ ಚಂಪಕವನು ಕಾಂತ ಕೇಳು ಹೊಂದಲಗುದೆ ಚಂಪಕವನು ಕಾತ ಕೇಳು ಪರರ ಸುಂದರಿಯಳ ಬಯಸದಿಗುವುದು, ಪರರ ಸುಂದರಿಯಳ ಬಯಸದಿಗುವುದು ಕಾತ ಕೇಳು ಕಾಂತಾದ ಚಂಡಿ ಅಂತ ಹೇಳಿರ್ಬೇಕು. ಆಟದ ಮಾಡಿ ಅದಷ್ಟು ಎಳವೆಯಲ್ಲಿ ಏನು ಹೇಗಿದ್ದಿದ್ದ ನಿನಗೆ ಗೊತ್ತುಂಟು. ಬೇಡ ಬಿಡು, ಇದೇ ಹೆಸರು ಅಲ್ಲ ಬೇರೆ ಹೆಸರು. ಸಾಕಿದ ಒಂದು ಹೆಸರು ತಿಳಿಸಿದ್ದಾರೆ. ಏನು ಅಂತ? ಮೋಹಿನಿ ಎಂಬುದಾಗಿ. ಮೋಹಿನಿ 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 ಎಷ್ಟು ಅವಸರ ಪುಣ್ಯಾತ್ಮ ನಿನಗೆ. ನೀನ್ ಅಲ್ಲಿದ್ಯಾ? ಮತ್ತೆ ನೀನು ಬರೇ ಮೋಹಿನಿ, ಜಗನ್ಮೋಹಿನಿ. ಜಗನ್ಮೋಹಿನಿ ಅಲ್ಲ ನನ್ನ ಮನಮೋಹಿನಿ. ಇರ್ಲಿ, ನೀನು ಹುಟ್ಟಿದ ಊರನ್ನು ಬಿಟ್ಟಿದ್ಯಲ್ಲ, ಈಗ ತಿರುಗಾಟ ಯಾಕೆ? ಇಲ್ಲಿಗೆ ಬರದ ಕಾರಣ ಉಂಟು. ನಿನ್ನಲ್ಲಿ ಮಾತು ಕೇಳಬೇಕಾ? ಈ ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಏನಾಗ್ಬೇಕು ಹೇಳು? ಜೀವನದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಏನಾಗಬೇಕು? ಬದುಕಬೇಕು. ಹೌದು, ಸುಖ ಅನುಭವಿಸಬೇಕು. ಅಷ್ಟಿದ್ದು ಸಾಕ? ಮತ್ತೆ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವ ಸಂಸ್ಕಾರ ಆಗ್ಬೇಕೋ ಬೇಡವಾ? ಅದಾಗಬೇಕಪ್ಪ, ಅದಾಗಬೇಕು. ಆಗಿದ ಇಲ್ಲ ಇಲ್ಲ ಅಲ್ಲ, ಇದು ನನ್ನ ಭಾಗ್ಯ. ನನ್ನನ್ನು ಸಾಕಿದವರೊಂದು ಮಾತನ್ನೇ ಹೇಳಿದ್ದಾರೆ, ನಿನ್ನ ರೂಪಕ್ಕೆ ಒಪ್ಪುವಂತಹ ವರನನ್ನು ನೀನೇ ಹುಡುಕಿ ಮದುವೆಯಾಗು ಎಂಬುದಾಗಿ. ಹುಡುಕಿದ್ಯಾ? ಅರಸುತ್ತಾ ಬಂದವಳು ನಾನು. ಎಲ್ಲಿಯಾದ್ರೂ ಯಾರಾದ್ರೂ ದೊರಕಿದ್ರ? ಇಲ್ಲಿ ಪುರುಷರೇ ಇಲ್ಲ ಅಂತೇನೆ. ಈಗ ನಮ್ಮ ಊರಿನ ಪುರುಷರನ್ನು ನೋಡ್ಬೇಕು ನೀನು. ಎಂತ ಎಂತ ದೇಹದಾರ್ಢ್ಯತೆ, ಎಂತ ಎಂತ ರೂಪ ಅವರದೆಲ್ಲ. ಹಾಗೆ ಹೇಳಿದ್ರೆ ಅವರಿಗೆ ಸಿಟ್ಟು ಬಂದ. ಅಯ್ಯೋ ಪುಣ್ಯಾತ್ಮ, ಮಾರುದ್ದಕ್ಕೆ ಮೀಸ ಬೆಳೆಸಿದವರು, 3 ಕೋಲು ಎದೆ ಬೆಳೆಸಿದವರು ಒಂದು ಪುರುಷರಾಗ್ತಾರ? ಒಂದು ಪುರುಷತ್ವ ಎನ್ನುವುದು ಬೇಕೋ ಬೇಡವಾ? ಅದು ಬೇಕು, ಪುರುಷತ್ವ. ಈಗ ಎಲ್ಲರನ್ನು ಪರೀಕ್ಷೆ ಮಾಡಿ ನೋಡಿದ್ಯಾ ನೀನು? ಅವರಲ್ಲಿ ಪುರುಷತ್ವ ಇವರಲ್ಲಿ ಯಾರು ಇಲ್ಲ. ಹಾಗಾದ್ರೆ ಪುರುಷತ್ವ ಇದ್ದ ಗಂಡಸೇ ನಿನಗೆ ಸಿಗ್ಲಿಲ್ವಾ? ಸಿಕ್ಕಿದ್ರ? ಈಗ ಸಿಕ್ಕಿದ. ನೀ ಯಾಕೆ ಆಚೆ ನೋಡುದು? ಅಲ್ಲ, ಯಾರು ಅವರಲ್ಲ, ಮತ್ತೆ ಜನ ಬೇರೆ ಯಾರು ಅಲ್ಲ, ನಿನ್ನನ್ನೇ ಹೇಳಿದ್ದು. ಆದ್ರೆ ವ್ಯಕ್ತಿ ಯಾರಂತ ಗೊತ್ತಾಗಿಲ್ಲ ನನಗೆ. ನನ್ನ ಬಳಿ ಅಪಚಾರವಾದ್ರೆ ಕ್ಷಮಿಸಬೇಕನ್ನ ಮಾಂಗಲ್ಯ ಭಾರ ಉಳಿಸಿಕೊಡ್ಬೇಕಮ್ಮ. ಏನೋ ಒಂದು ಅಪಶಕುನ ಎಂಬುದು ಕಾದಿದೆ. ಹಾಗೆ ನನ್ನ ಸ್ವಾಮಿಯಲ್ಲಿದ್ದಾರೆ. ನಿನ್ನ ನಗುವೆಲ್ಲ ಚೈತನ್ಯ ಕಳಗಿ ಒಲಿಸಿರು ಬಗಿದಿರ್ಪ ದೋಷವನರಸಿ
ಸಂತೋಷವೇ ನನ್ನ ಸಂತೋಷ ಎಂಬಾಗೆ ತಿಳಿದಿದ್ದೆ. ನಿನ್ನಿಂದಲಾಗೆ ನಾನಿರೋದು ಎಂಬುದನ್ನು ತಿಳಿದಿದ್ದೆ. ಮಾತ್ರವಲ್ಲ, ನನ್ನ ದೇಹಕ್ಕೆ ಚೈತನ್ಯದ ಉಸಿರಾಗಿರುವಂತಹ ಕಾರಣ ನೀನು ಯಾಕೆ ಈ ರೀತಿಯಾಗಿ ಹೇಳಿದ್ದಿ? ಏನಾಯ್ತು? ಬೇಗ ಹೇಳು, ಬೇಗ ಹೇಳು. ಯೋಚನೆ ಮಾಡಬೇಡ, ಧೈರ್ಯದಲ್ಲಿ ಹೇಳಿ, ಏನು ಆಗೋದಿಲ್ಲ. ಪ್ರಭು, ಎಲ್ಲಿ ನಂದನದ ಮೋಗಿನಿಯು, ಎಲ್ಲಿ ಪ್ರಾಣಗುಲ್ಲಭ ಗುಲಿದ ಸೌಂದರ್ಯ ವಾಹಿನಿಯು, ಸೊಲ್ಲಿಸಿನ್ನುತ್ತ ಪಾದದೆಡೆಯ ನೆಲದಲ್ಲಿದ್ದು ಪದವನುತ್ತಲು ದೈತ್ಯರುಡೆಯ. ನನ್ನನ್ನು ಸಮಾಧಾನ ಪಡಿಸಿ ನೇರವಾಗಿ ಉಪವಲ್ಲಿರುವಂತಹ ಹೆಣ್ಣನ್ನು ಕರೆತರುತ್ತಿರುತ್ತ ಹೋದವರು ತಾವು. ಸತ್ಯ. ಹೆಣ್ಣು ಸಿಕ್ಕಿದ್ದಾಳೆ, ನೋಡಿದ್ದೀರಾ? ನೋಡುವುದಕ್ಕೆ ನೋಡಿದ್ದೇನೆ. ಮಾತನಾಡಿಸಿದ್ದೀರಾ? ಮಾತನಾಡುತ್ತಾ ಆ ಸೌಂದರ್ಯ ನಿಧಿಯನ್ನು ಕಾಣಬೇಕೆಂಬ ಬಯಕೆ ನನಗಾಗುತ್ತಾ ಇದೆ. ಒಮ್ಮೆ ನೀವು ತೋರಿಸ್ತೀರಾ? ಯಶೋಮತಿ ಅವಳು ಅನಗತ್ಯ ಎಂಬ ಹಾಗೆ ತಿಳಿದು ಅವಳನ್ನು ಅಲ್ಲೇ ಬಿಟ್ಟು ಬಂದು, ಏನೇ ಇದು? ನನ್ನ ಒತ್ತಿನಲ್ಲಿ ಪೀಠದಲ್ಲಿ ಕುಳಿತುಕೊಂಡಿದ್ದವಳು ನೇರವಾಗಿ ಕಾಲ ಬಿಡ. ಪ್ರಭು, ನೀವು ಕರೆಯುವ ಇವಳನ್ನು ಆ ಹುಡುಗಿ ಜೊತೆಗಾಗಿ ಅವಸಾನವಾಯ್ತೆ ಹೊರತು ಹಾಗಾದ್ರೆ ಹೊತ್ತು ಮಾಡುವುದಲ್ಲ ಅಂತ ಹೇಳಿದ. ಚಂಡಿಕೆಯೊಳು ಕಾದು ಜಯಗೊಂಡ ಪಿರಿಂದಂಡಲದಿ ಮೊಂಡುತನವೇ ನಿಮ್ಮವರು ದಂಡ ಪರಾಕ್ರಮರು. ಪಿಂಡ ಗಿಡರಿ ಗದರವ ಗಂಡೆರು ಸಾಧಿಯರುಡಿ ಕಂಡ ಬೆಳೆದು ಹೆಂಡತಿ ಆತ ನಾನು ಆಡುವಂತಹ ಮಾತನ್ನು ತಾವು ಕೇಳಬೇಕು. ಏನೇನು ಪ್ರಭು, ಬಂದವಳು ಸಾಮಾನ್ಯದವಳಲ್ಲಂತ ಮೊದಲೇ ಮೇಲೆ ಹೇಳಿದ್ದೇನೆ. ನೀವು ಕಳಿಸಿಕೊಟ್ಟಂತ ಕರಾಳ ವಕ್ರ ವಜ್ರಜಂಗರ ಸ್ಥಿತಿ ಏನಾಗಿದೆ ಎಂಬುದು ಚೆನ್ನಾಗಿ ಒಮ್ಮೆ ನೀವು ಅರ್ಥ ಮಾಡಿಕೊಳ್ಳಿ. ಆಯುಸ್ಸು ಮುಗಿದವರೆಲ್ಲ ಹೋದ್ರೆ ನಾನಿದ್ದೇನಲ್ಲ ಎದುರಿಸುವುದಕ್ಕೆ. ಪ್ರಭು, ಅರ್ಥ ಮಾಡಿಕೊಂಡಿ ವರದ ಬಲವು ನಿಮ್ಮಲ್ಲಿ ಉಂಟು ಎಂಬುದಾಗಿ ನೀವು ಹೇಳಿಕೊಳ್ತಾ ಇದ್ದೀರಿ. ಸ್ವಾಮಿ, ಸಾಲದ್ದಕ್ಕೆ ನಿನ್ನ ಪತಿವ್ರತ ಧರ್ಮದ ಶಕ್ತಿಯೂ ಪ್ರಭು, ವರಬಲವು ಏನು ನಡೆಯುವುದಕ್ಕಿಲ್ಲ. ದೈವಾನುಗ್ರಹ ಇರುವ ತನಕ ಮಾತ್ರ ನಡೆಯುತ್ತಾ ಇದೆ. ಆದ್ರೆ ದೈವಾನುಗ್ರಹ ಇಲ್ಲದಿದ್ರೆ ವರಬಲದ ಪ್ರಯೋಜನ ಏನಿಲ್ಲ. ಭುಜಬಲ ಏನಿದೆ ಎಂಬುದನ್ನು ಮೊದಲೇ ನಾನು ಅರ್ಥ ಮಾಡಿಕೊಂಡವಳು. ಸ್ವಾಮಿ, ಮತ್ತೆ ಹೇಳಿದ್ದು ಮಾಂಗಲ್ಯದ ಬಲವು ಉಂಟು ಎಂಬುದಾಗಿ. ಪ್ರಾಣಕಾಂತ, ಮಾಂಗಲ್ಯದ ಬಲವಲ್ಲ, ಮಾಂಗಲ್ಯವನ್ನು ಮೆರೆಸುವಂತಹ ಕಾಲವಲ್ಲ, ಉಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನು ಹೋಗ್ತೇನೆ. ಹಾಗಬೇಕು. ಹೆಂಡತಿಯಾದವಳು ಗಂಡನಿಗೆ ಅನುಕೂಲವಾಗಿರಬೇಕು. ಹೇಳಿ ಕತ್ತಿ. ಯಾಕೆ? ನೀವು ಯುದ್ಧ ಮಾಡುವುದಕ್ಕೆ? ಯಾರಲ್ಲಿ? ಅವರಲ್ಲಿ, ಚಂಡಿಕೆಯಲ್ಲಿ. ಇಲ್ಲ ಸ್ವಾಮಿ, ಯುದ್ಧ ಮಾಡೋದಕ್ಕೆ ಹೋಗುವುದು ನಾನಲ್ಲ. ಮತ್ತೆ ನನ್ನ ಮಾಂಗಲ್ಯವಾಗಿರು ಉಳಿಸಿಕೊಡು ಎಂಬುದಾಗಿ ಬೇಡಿಕೊಳ್ಳುವುದಕ್ಕಾಗಿ ನಾನು ಹೋಗ್ತೇನೆ. ನಾನು ಅಲ್ಲಿಗೆ ಹೋಗ್ತೇನೆ. ನಿಂತು ಯುದ್ಧಕ್ಕೆ ನಡೆಯುತ್ತಾ ಇದ್ದಾರೆ. ಹತಿಗೆ ತತ್ತರಿಸಿ ಕೋಮಲೆಯು ತನ್ನ ಪತಿದೇಗದ ಸರಿಗಳು ನಿಲ್ಲೆದೊರಿಯೋ ಹತನಾಗಿ ಕರಗಿ ಕೇಳ್ಚಿನ್ನ ಚಿನ್ನ ಮಹಾಸತಿ ಕತ್ತು ವೀರ ಕಂಕಣ ತೋಳಿಗೆ ನಾದ ಚಿನ್ನ. ಯಶೋಮತಿ, ಅನ್ಯಾಯ ಮಾಡಿಬಿಟ್ಟೆ. ಅಗ್ನಿಯನ್ನೇ ಸಾಕ್ಷಿಯಾಗಿರಿಸಿಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚನಾತಿ ಚಮಾಮಿ ಎಂಬ ಹಾಗೆ ಮಾತನ್ನು ಕೊಟ್ಟು ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಬಿಗಿದು ಇಷ್ಟು ಸಮಯದವರೆಗೆ ನಿನ್ನಲ್ಲಿ ಸಂಸಾರವನ್ನು ಮಾಡಿದೆ. ಕಟ್ಟು ನುಡಿಗಳನ್ನು ಆಡಿದವನು ನಾನಲ್ಲ, ನಿನಗೆ ಹೊಡೆದವನು ನಾನಲ್ಲ. ಅಘಟಿತವಾದಂತಹ ಘಟನೆಯೊಂದು ನಡೆದು ಹೋಯಿತು. ಪರಿಣಾಮದಲ್ಲಿ ಬೇಸತ್ತಂತಹ ನಾನು ನಿನ್ನ ಕೆನ್ನೆಗೆ ಒಂದೇ ಅಡ್ಡ ಬಿಗಿದು ಬಿಟ್ಟೆ. ರಾಣಿ, ಅಪರಾಧ ಮಾಡಿದೆ. ಗಂಡನ ಅರ್ಧ ಹೆಂಡತಿ. ನಿನಗೆ ನೋವಾದ್ರೆ ನಾನು ಆ ನೋವನ್ನು ಅನುಭವಿಸಬೇಕು. ಕ್ಷಮಿಸುವೆ ಎಂಬ ಹಾಗೆ ಕೇಳ್ತಾ ಇದ್ದೇನೆ. ಯಾಕೆ ಸ್ವಾಮಿ? ಮಾತ್ರ ಅಲ್ಲ, ನೋಡು,
ದೈತ್ಯ ವಂಶವನ್ನು ನಾನು ಬೆಳೆಸಿದ್ದೇನೆ, ಅವರನ್ನೆಲ್ಲ ಪೋಷಿಸಿದ್ದೇನೆ. ನಾವೇ ನಮ್ಮ ಕೈಯಾರೆ ನೆಟ್ಟು ಬೆಳೆಸಿರುವಂತಹ ವೃಕ್ಷ ನೀರನ್ನು ಕುಡಿದು ಬೆಳೆಯುತ್ತಾ ಇತ್ತು. ಅಂತಹ ವೃಕ್ಷ ನಮ್ಮ ಕಣ್ಣ ಎದುರಿಗೆ ಸಂಭವಿಸುತ್ತದೆ. ನೋಡಿದ್ಯಾ, ಅಸುರ ವೀರರನ್ನ ನನಗಾಗಿ ಅಸುರಿಗುತ್ತಾರೆ ಎಂಬುದನ್ನು ಅರಿತು ನಾನು ಮುನ್ನುಗ್ಗುತ್ತಾ ಇರುವಾಗ ತಡೆದಿದ್ದೆಲ್ಲ ಒಂದೇಟು ಬಿಗಿದಿದ್ದೆ. ಬಿಡು, ಆ ವಿಷಯವನ್ನು ಮರೆತು ಬಿಡು. ಆ ದುರ್ಲಯನ ನಾಶಪಡಿಸಬೇಕು. ಅದಕ್ಕೆ ನನಗೆ ಬೇಕಾದ್ದು ವೀರ ಕಂಕಣ. ಅದನ್ನು ಕಟ್ಟುತ್ತೇನೆ ಸ್ವಾಮಿ, ಕಟ್ಟುತ್ತೇನೆ. ನಿಮ್ಮ ಕೈಗೆ ವೀರ ಕಂಕಣವನ್ನು ಕಟ್ಟುವುದಿಲ್ಲ. ಚಂಡಿಕೆ ಕೈಗೆ ರಕ್ಷಾ ಕವಚವನ್ನು ಕಟ್ಟುವುದಕ್ಕಾಗಿ ನಾನು ಹೋಗ್ತೇನೆ. ಒಂದು ಹೆಟ್ಟಮುಂಡೆ ಇರಬಾರದು. ಪತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪತ್ಯಾಜ್ಞೆಯನ್ನು ಮೀರ್ತೇನೆ ನಾನು. ಸಾಮ್ರಾಜ್ಯನ ಆಜ್ಞೆ ಇದೆ. ಸಾಮ್ರಾಟನಲ್ಲ, ಪರಬ್ರಹ್ಮ ಬಂದ್ರು ಕೂಡ ನಾನು ನಿಲ್ಲುವುದಿಲ್ಲ. ನನ್ನ ಗಂಡ ನಾನು ಕೆನ್ನೀರಿನ ಮಡುವಿನ ನಡೆಯುವ ಕಣ್ಣೀರಿನ ಸಖಿಯು ಸನ್ನೆಯೊಳಗೆ ಕರೆದೆಂದಳು ಮೋನಿ ಪಜಾಬಾರಿ. ತನ್ನಯ ನುಡಿ ನಡೆದು ತಪದಿಗುಲ್ಲ ತಪದ ಕುಡಿಸಲಿ ಮಗಳೇ ಕೇಳೆನ್ನುವುದ ಕುರಿಗಳಿಗೆ ತಕಾಕನುಳು. ನನಗೊಂದು ಉಪಕಾರ ಮಾಡುವೆ ಅಮ್ಮ. ಒಂದೇ ದೇಹದೆರಡು ಕರಗಳಂತೆ ಇದ್ದವರು ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನಮ್ಮ, ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನೇರವಾಗಿ ಜಾಬಾಲಿ ಮಹರ್ಷಿಗಳ ಬಳಿಗೆ ಹೋಗು. ಯಶೋಮತಿ ಅಮ್ಮನವರ ಅಳಿವಾಗಿದೆ, ಅವರ ಗಂಡರಿಗೆ ಮೋಕ್ಷವನ್ನು ಕೊಡಿಸಬೇಕು ಎಂಬುದಾಗಿ ಬೇಡಿಕೊಳ್ಳಲು ಇಷ್ಟೇ ನನ್ನ ಆಸೆ. ತನ್ನೆಡೆ ಭರಿಸುತ್ತ ಪಾದಗಳನ್ನು ಪಿಡಿದು ಪದಧೂಳಿಯ ತನ್ನಯ ಗಣಿಗಿಡುತ್ತ ಸತಿರನ್ನಿಯು ಕಾತರನು ಬಂಡಿಸಿ ಕೈ ಜಗದಡಿಯ ಮಗುಂದ ತವರ ಬಲವಿದ್ದರು ಸನ್ನುತ ಏಕಾಂಗಿಯುಡಿ ಸನ್ನುತ ಏಕಾಗಿ ಏಕಾಗಿನಿ ಎಂದು ತಲಸು ದೊರೆಯೇ ಕಾಂತ ಯಶೋಮತಿ ಸ್ವಾಮಿ, ನಾನು ಸಾಯುತ್ತೇನೆ ಎಂಬುದಾಗಿ ಚಿಂತಿಸುವುದಲ್ಲ. ನೀನು ಸಾಯುವುದಿಲ್ವೇನೆ? ನಿಮ್ಮನ್ನು ಬಿಟ್ಟು ಇವತ್ತೆಲ್ಲ ದೂರ ಹೋಗ್ತಾ ಇದ್ದೇನೆ. ಸುಮ್ಮನೆ ಒಂದು ಸಣ್ಣ ಪೆಟ್ಟಾದಕ್ಕೆ ಇಷ್ಟೆಲ್ಲ ನೋಯುವುದೇನು? ಆದರದು ವಿಚಾರ ಸ್ವಾಮಿ, ಎಲ್ಲವನ್ನು ಗಳಿಸಿಕೊಂಡವರು ತಾವು, ಮೂರು ಲೋಕದ ಒಡೆಯರಾಗಿ ಬೆರೆದವರು ತಾವು. ಆದ್ರೆ ಈ ವೇಳೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಏಕಾಂಗಿಯಾಗಿ ಬಿಟ್ಟಿರಲ್ಲ ಸ್ವಾಮಿ, ಏಕಾಂಗಿಯಾಗಿ ಬಿಟ್ಟಿರಲ್ಲ. ಎಲ್ಲವೂ ನನ್ನಿಂದ ದೂರವಾದರೆ ನೀನೊಬ್ಬಳು ಸಂಗಾತಿಯಾಗಿದ್ದರೆ ಸಾಕು. ನಾನು ಬದುಕುತ್ತೇನೆ ಎಂಬ ಚಿಂತೆ ವಿಶ್ವಾಸವು ನನಗಿಲ್ಲ ಕಾಂತ. ನನ್ನ ನಿಮ್ಮ ಹೆಂಡತಿಯಾಗಿ ನನಗೊಂದು ಉಪಕಾರವನ್ನು ತಾವು ಮಾಡಬೇಕು. ಏನು ಮಾಡಬೇಕು ಹೇಳು? ಚಂಡಿ ಕೆಳಗೆ ದ್ವೇಷವನ್ನು ಬಿಟ್ಟು ಅವಳಿಗೆ ತಾವು ಶರಣಾಗಬೇಕೆಂಬುದಾಗಿ. ಆ ಮಾತನ್ನು ಮಾತಾಡಬೇಡ. ಅವಳ ಅಂಗಳದಲ್ಲಿ ನಿಂತು ಕರೀತಿದ್ದಾಳೆ ಅಂತ ಬಳಿಕ ನಾನು ಅವಳಿಗೆ ಶರಣು ಹೋಗುವುದೇ? ನನ್ನ ದೇಹದಲ್ಲಿ ಎಂದಿನವರೆಗೆ ಜೀವವಿದೆಯೋ ಅಂದಿನವರೆಗೆ ಹೋರಾಟ. ನನ್ನ ಕೊನೆಯದಾಗಿ ಒಂದೇ ಒಂದು ಆಸೆ. ಯಾವುದು? ನಿಮ್ಮ ಕೋಮಲವಾದ ಪಾದೆಯಲ್ಲಿದೆ ಸ್ವಾಮಿ. ಈಗ ಇಲ್ಲೇ ಉಂಟು ಪ್ರಭು, ಇಲ್ಲೇ ನಿಮ್ಮ ಪಾದ ಧೂಳಿಯನ್ನೇ ಇದು ಹಣೆಗೆ ಒತ್ತಿಕೊಂಡಿದ್ದೇನೆ. ಇದೇ ನನಗೆ ರಕ್ಷಾ ಕವಚವಾಗಿ ಕಾಪಾಡಿ ಪ್ರಾಣೇಶ್ವರ. ನಿಮ್ಮನ್ನು ಬಿಟ್ಟು ಯಶೋಮತಿ ಆದ ನಾನು ಅದೋ ಅದೋ ದೂರ ಕಳಗುಲ ಭಾಗ್ಯದ ಭಾಸ್ಕರ
ಕ್ಷಮಿಸು ಎನ್ನ ಕ್ಷಮಿಸು ನಾನು ಏನು ಜೀವನ ರುಚಿಯರು ಕಳೆದಿಲ್ಲ ಗಡಗಡ ಅಗದ
ಅದು ಮನ್ಮಥ ಸದೃಶವಾದಂತಹ ರೂಪದಿಂದ ಇದ್ದಂತಹ ನನಗೆ ಈಗಾದಂತಹ ದುಸ್ಥಿತಿ. ನಾಟ್ಕೋಟಕರ ವಿಷಯ ಬಾಲೆಯಿಂದ ಅವನ ರೂಪವೇ ಮಾರ್ಪಾಟಾಗಿ ಹೋಗಿದೆ ಅಲ್ಲ. ನೋಡಿದೆಯಾ? ಕೆದರಿದ ಕೇಶ ರಾಶಿ, ಅದು ಓಲೆಯಾದಂತಹ ಮೂಗು, ತಿರುಗಿದ ಮುಖ, ಮಾತ್ರ ಅಲ್ಲ ಗುಜ್ಜು ಕೊರಳು, ಮೆಳ್ಳೆ ಕಣ್ಣು, ಕೂರು ಬೆನ್ನು, ಟೊಳ್ಳು ಹೊಟ್ಟೆ, ತಿರುಗಿದ ಕೈಕಾಲುಗಳು. ನನ್ನ ರೂಪವೇ ವಿಕಾರಕ್ಕೆ ಬಂದಿದೆಯಲ್ಲ. ಆದ್ರೆ ಏನು ಮಾಡೋಣ? ಸುಖದಿಂದ ಇದ್ದಂತ ನನಗೆ ಕಷ್ಟ ಬಂದಾಗ ಜೀವನವೇ ಬೇಡ ಅನಿಸುತ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳಲೇ ಸರ್ವತಾ ಸಾಧ್ಯ ಇದೆ. ಒಂದು ಜನ್ಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ 21 ಜನ್ಮದಲ್ಲಿ ಹುಟ್ಟಿದರೂ ಕೂಡ ಆತ್ಮಹತ್ಯೆ ಭಾಗ ತಿಳಿದವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಿಳಿದಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಹುದೇ? ಸರ್ವದಾ ಮಾಡಿಕೊಳ್ಳಬಾರದು. ಹಾಗಾದ್ರೆ ಮುಂದೇನು? ಆಯುಷು ಇರುವಲ್ಲಿವರೆಗೆ ನನ್ನ ಜೀವನವನ್ನು ಹೇಗೆ ಉಳಿಸೋದು? ಹೇಗೆ ಉಳಿಸೋದು? ಯಾರ ಮನೆ ಸೇರಿ ಬದುಕೋದು? ನಳನಾಗಿ ಕಂಡಂತಹ ನನಗೆ ಇನ್ನೊಬ್ಬರ ಪರಿಚಯ ಸಿಗುವುದಕ್ಕೆ ಸಾಧ್ಯ, ಆದ್ರೆ ನನ್ನ ಪರಿಚಯ ಇನ್ನೊಬ್ಬರಿಗೆ ಈ ರೂಪದಲ್ಲಿ ಕಾಣುವುದಕ್ಕೆ ಸಾಧ್ಯವಿದೆ? ಇಲ್ಲ. ವಿಕಾರವಾದಂತಹ ರೂಪ ಇದೆ. ಯಾರೊಬ್ಬರು ನಳ ಚಕ್ರವರ್ತಿ ಎಂಬ ಹಾಗೆ ಗೊತ್ತು ಹಿಡಿಯಲಾರರು. ಹಾಗಾದ್ರೆ ಏನು ಮಾಡೋಣ? ಮುಂದಿನ ಜೀವನಕ್ಕೆ ಇದು ನನಗೆ ಸಹಕಾರಿ ಆದ ಕಾರಣವೇ ಒಳಗೆ ನಳನಾಗಿಟ್ಟುಕೊಂಡು ಹೊರಗೆ ಬಾಹುಕನಾಗಿ ತೋರ್ಪಡಿಸಿಕೊಂಡು ಎಲ್ಲಾದರೂ ಇರೋಣ. ಆಸೆ ಆಗುತ್ತದೆ. ಎಲ್ಲಿ ಇರೋಣ? ಎಲ್ಲಿ ಇರೋಣ? ಓಹೋ, ಸೂರ್ಯವಂಶೀಯರಿಗೆ ಕಷ್ಟ ಬಂದಾಗ ಚಂದ್ರವಂಶೀಯರು ಆಧರಿಸಬೇಕು. ಚಂದ್ರವಂಶೀಯರಿಗೆ ಕಷ್ಟ ಬಂದಾಗ ಸೂರ್ಯವಂಶೀಯರು ಸಾಕಬೇಕು. ಹಾಗಾದ್ರೆ ಚಂದ್ರವಂಶದ ವಂಶದಲ್ಲಿ ಹುಟ್ಟಿದಂತಹ ನಾನು ಹೇಗೆ ಬದುಕಬೇಕು? ಯಾರ ಮನೆ ಸೇರಬೇಕು? ಅರ್ಥವಾಯಿತು. ಅಯೋಧ್ಯೆಯಲ್ಲಿ ಸೂರ್ಯವಂಶೀಯನಾಗಿ ರಾಜಋಷಿಯಾಗಿ ರಾರಾಜಿಸ್ತಾ ಇದ್ದಾರೆ ಋತುಪರ್ಣ ದೊರೆ. ಅವನಿಗೆ ಅವನ ಸಾಮಂತರಾದರೂ ಕೂಡ ಈ ಹೊತ್ತು ಖಂಡಿತವಾಗಿ ಅವನ ಮನೆ ಸೇರಿ ಆಯುಷ್ ಇರುವಲ್ಲಿಗೆ ಜೀವನ ಮಾಡ್ತೇನೆ, ನಡೆಯುತ್ತೇನೆ ಅಲ್ಲಿಗೆ.
ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದ್ದು ಅಯೋಧ್ಯೆ. ಅಯೋಧ್ಯೆ ಈ ಹೆಸರು ಲೋಕ ಪ್ರಸಿದ್ಧವಾಗಿದೆ. ಅಲ್ಲಿ ರಾಯರಿಗೆ ಪ್ರವೇಶಿಸುವ ಅಸಾಧ್ಯವಾದ ಕಾರಣ ಅಯೋಧ್ಯೆ ಹೀಗೆಂದು ಕರೆದೊಳ್ಳುತ್ತೆ. ದಿವ್ಯ ಸೌಧ ವಿದ್ಯಾರ್ಥಿಗಳಿಂದ ತುಂಬಿದ್ದರಿಂದ ಸಾಧ್ಯೇತನಗರೆಂದು ಕೋಸರವೆಂದೋ ವಿನೀತೆಯೆಂದೋ ಮಹಾಹಸರದಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ನನ್ನಯ್ಯ ಆಯುಕಾಳಿ ಮಹಾರಾಜ ದೀರ್ಘ ಕಾಲದವರೆಗೆ ಆಳ್ವಿಕೆಯನ್ನು ಮಾಡಿ ಜನ ಮುನ್ನಡೆಗೆ ಪ್ರಾಪ್ತನಾದ. ಆಮೇಲೆ ಋತುಪರ್ಣನಾದಂತಹ ನನಗೆ ಈ ಅಧಿಕಾರವನ್ನು ಕೊಟ್ಟ. ಅಧಿಕಾರ ಮನೆಯಲ್ಲಿ ಕುಳಿತು ಸುಖವನ್ನು ಬಯಸಿಬೇಡ. ಪ್ರಜಾನ ವಂಚನೆ ರಾಜತ್ವದ ಮುಖ್ಯ ಲಕ್ಷಣ. ಇದನ್ನು ಗಮನದಲ್ಲಿಟ್ಟು ಆಡಳಿತವನ್ನು ನಾನು ಮಗನೇ ಹೀಗೆಂದು ತಿಳಿಯ ಹೇಳಿದ್ದು. ಬದುಕಿನಲ್ಲಿ ದಾನ ಧರ್ಮ ಪರೋಪಕಾರವೆಂಬುದಾದಂತಹ ಸತ್ಯವನ್ನು ಮಾಡುತ್ತಾ ಬಂದೆ. ತ್ಯಾಗದ ಜೊತೆಯಲ್ಲಿ ಭೋಗವನ್ನು ಅನುಭವಿಸಬೇಕು. ತ್ಯಾಗ ಭೋಗಗಳ ಸಮನ್ವಯ ಜೀವನ. ಈ ಸತ್ಯವನ್ನು ಮನಗಂಡ ನಾನು ಅದೇ ರೀತಿ ಬದುಕನ್ನು ಸಾಧಿಸುವ ಕಾರಣವೇ ರಾಜಋಷಿ ಹೀಗೆನ್ನುವಂತಹ ಜೊತೆಗೆ ಪಾತ್ರ ಮಾಡಿದೆ. ನ್ಯಾಯ ರೀತಿಯಲ್ಲಿ ಪ್ರಜಾ ಪರಿಪಾಲನೆ, ಕೋಶಾಭಿವೃದ್ಧಿ ಹಾಗೆ ಪ್ರಜೆಗಳ ಕಷ್ಟ ಸುಖದ ಬಗ್ಗೆ ಸದಾ ಗಮನವನ್ನು ಕೊಡುತ್ತಾ ಬಂದೆ. ಸಂತೋಷಾತ್ ಪ್ರಜ್ಞ ಅದೇವ ಈಶ್ವರ ಪೂಜನ ಎನ್ನುವಂತಹ ಮಾತಿನ ಸತ್ಯವನ್ನು ತಿಳಿದು ಆ ಮೂಲಕ ರಾಜ್ಯ ಸೂತ್ರವನ್ನು ನಾನು ಕೈಯಲ್ಲಿ ಹಿಡಿದುಕೊಂಡೆ. ಅದ ಕಾರಣವೇ ನಾಡಿನ ನಾಗರಿಕರು ಋತಪರ್ಣಸ್ಯ ರಾಜಋಷಿ ಕೀರ್ತಿತ ಪಾಪನಾಶನಂ ಎನ್ನುವ ಅಭಿಮಾನದ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿನ ಗೌರವ ಏನು ಬೇಕಾಗಿದೆ? ಸಂತೋಷ. ನಾನಿವರೆಲ್ಲ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರಿ, ಸಾಂಸಾರಿಕವಾಗಿ ಯಾವುದೇ ಒಂದು ಸಮಸ್ಯೆ ಕೊನೆಗಳಿಲ್ಲ, ರಾಜಕೀಯ ಗೊಂದಲ ಇಲ್ಲ, ಪ್ರಜೆಗಳ ಅನ್ಯೋನ್ಯತೆಯಿಂದ ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಟ್ಟು ಬದುಕನ್ನು ಸಾಗಿಸ್ತಾ ಇದ್ದಾರೆ.
ಇಲ್ಲಿ ಎತ್ತು ಬಿತ್ತು ಪೂರ್ವಮಾನಿನ ಸಹಾಯದಿಂದ ಒಂದು ಕಡೆ ಬಂದೆ. ನಾವೆಲ್ಲರೂ ಆಶ್ಚರ್ಯವಾಗಲೇಬೇಕು. ಎತ್ತು ನಿಲ್ಲುವುದಕ್ಕೆ ಕೈ ಹೊರಬರಲಿಕ್ಕೆ ಕಾರಣವಿಲ್ಲ. ನಿನ್ನ ದೇಹದ ವಿಕಾರದಿಂದ ಕೂಡಿದೆ. ಅಯ್ಯ, ಪ್ರಾರಬ್ಧ ಜನ್ಮದಿಂದ ಕೆಲವೊಂದು ಸಲ ದೇಹದ ಆಕೃತಿಯಲ್ಲಿ ವಿಕಾರ ಉಂಟಾಗುವುದು ಸಹಜ. ಇನ್ನೊಂದು ಅನರ್ಥಾಕಾರಥ ಅದು ಹೇಳ್ತಾರೆ. ಬುದ್ಧಿಯಿಂದಲೇ ನೀನು ಹೀಗಿದೆಯೋ ಅಲ್ಲ, ಜೀವನವನ್ನು ಸಾಧಿಸುವ ಸಂದರ್ಭ ದೇಹಕ್ಕೆ ಈ ರೀತಿಯ ವಿಕಾರಗಳು ನಿನ್ನನ್ನು ಅಂಟಿಕೊಂಡಿದ್ದೆ. ನೀನು ಈ ಮೊದಲು ಎಲ್ಲಿ ಯಾಕೆ ದೀನ ಅವಸ್ಥೆಯಿಂದ ಇಲ್ಲಿಗೆ ಬಂದೆ? ನನಗೆ ಏನಾಗಬೇಕು? ನಿಷದ ಪುರಾಧಿಪ ಶಶಿವಂಶ ಜನನ ಪೂರ್ಣ ಅರ್ಥ ಪಡೆದ ವಾಕ್ಯಗಳು ಹೇಳ ಕೂಡದು. ನನಗೆ ಚಕ್ರವರ್ತಿ ಭವನವನ್ನು ಇದರಿಂದ ಯಾರು ತಿಳಿಸ್ತಾರೇನೋ ಗೊತ್ತಾ? ಚಕ್ರವರ್ತಿಯ ಎಲ್ಲಿ ಕ್ರಮ ಏನು ಕ್ರಮ ಮಾಡ್ತಾ ಇದೆ? ಚಕ್ರವರ್ತಿಗಳ ಭೀಮಾಸಾಗರ ಕುದುರೆಗಳಿದ್ದಾರೆ. ಕುದುರೆ ಕಾಂತ ನನ್ನ ಸೇವಕರಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಉದ್ಯೋಗವನ್ನು ಮಾಡಬೇಕಿದ್ದ ನೀವು ಆ ಪೂರ್ಣ ರೀತಿ ಹೀಗಾಗಿ ಸ್ವಾಧೀನತಾ ಇದ್ದೀರಿ.
ಮುಂದೆ ಯಾವ ನಿರ್ಧಾರ ಕೈಗೊಳ್ಳುವುದು
ಹಾಗಿದ್ರೆ ಉದ್ಯೋಗವನ್ನು ಮಾಡುವಂತಹ ಮನಸ್ಸಿನ ನಿನಗೆ ಹಾಗೆ ಹಾಡು ಕಟ್ಟಿಗೆ ತೆಗೆದುಕೊಂಡು ಬಾ. ಹೌದು ಯಾಕೆ ಹುಲಿಯೂ ಇರ್ತದೆ ಸಿಂಹವೂ ಇರ್ತದೆ. ಅಂದ್ರೆ ಕಾಡಿಗೆ ಹೋಗ್ಬೇಕಿದ್ರೆ ಕಟ್ಟಿಗೆ ತರಬೇಕು ಅಂದ್ರೆ ಒಟ್ಟಿಗೆ ಯಾರಾಗಬೇಕು. ಹೋಗಿ ನಾವು ಬಾವಿ ಅಲ್ಲಿ ಹೋಗಿ ಬಾವಿಯಿಂದ ಹೊರದಲ್ಲಿ ನೀರೆತ್ತಿ ಅದು ನಾನು ಹೇಳಿದ ಕೆಲಸ ಮಾಡುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ನೀನೇನು ಕೆಲಸ ಮಾಡಬಲ್ಲೆ ಹೇಳು. ಜೊತೆಯಲ್ಲಿ ಅಭ್ಯಾಸ ಯಾವ ಕೆಲಸ ಹೇಳಿ. ಅಭ್ಯಾಸ ಬಲದಿಂದ ಕೆಲವು ಕೆಲಸವನ್ನು ಮಾಡುವುದಕ್ಕೆ ಸುಲಭವಾಗುತ್ತದೆ. ಇಲ್ಲಿ 1,000 ಕುದುರೆಯಿಲ್ಲ, 100 ಕುದುರೆ ಅವುಗಳನ್ನು ಚೆನ್ನಾಗಿ ಮಾಡಿಕೊಂಡ್ಯಾ? ಏನು ಕುದುರೆಗಳ ಲಾಯ ಹೌದು ಇದ್ದದ್ದು. ಮತ್ತೆ ನಾನು ಹೇಳಿ ಹೆಸರು ಹೇಳಿ. ನನ್ನ ಹೆಸರು ಒಂದು 100 ಕುದುರೆಗಳನ್ನು ಸಾಕುವವರಿಗೆ 10 ಮಂದಿ ಮತ್ತು ಉದ್ಯೋಗವನ್ನು ಹೆಚ್ಚಿಸು. ಕೈಕಾಲು ಸರಿ ಇರುವವರಿಗೆ ಉದ್ಯೋಗವನ್ನು ಮಾಡುವುದಕ್ಕೆ ಮನಸ್ಸಿಲ್ಲ. ಆದರೆ ಈ ಕೈಲಾಸ ಆದಿತ್ಯ ಸರಿ ನಿಷ್ಠೆಯಿಂದ ಉದ್ಯೋಗವನ್ನು ಮಾಡಬಲ್ಲ ಎನ್ನುವಂತಹ ವಿಶ್ವಾಸ ಇದೆ. ಸಭೆಯನ್ನು ಕಾಯ್ದಿರಿಸುತ್ತೇನೆ. ಅವರು ಕೈಯಿಂದ ಬೆಳೆಸಿದಂತಹ ಬೆಳೆಗಳನ್ನು ಸರಿ ರಕ್ಷಣೆಯನ್ನು ಪಟ್ಟೇನೆ ಬೇಟೆಗೆ ಬರ್ತೇನೆ ಅಂತ ಮಾತುಕೊಟ್ಟಿದ್ದಾರೆ. ಎಲ್ಲಿಗಾದರೂ ಒಳ್ಳೆಯ ಕಾಲ ಎಲ್ಲಿಗೆ ನೀನು ನನಗೆ ಬೇಕಾದ ನನ್ನ ಬೇಕು ಅಲ್ಲ, ನಾನು ಬೇಟೆಗೆ ಬೇಟೆಗೆ ಅಂತ ಊರಿನಲ್ಲೆಲ್ಲ ಬೇಕು. ಗಾಡಿನಲ್ಲಿ ಸಿಂಹ ಇರ್ತದೆ, ಹುಲ್ಲು ಇರ್ತದೆ, ಆನೆ ಇರ್ತದೆ, ಕರಡು ಇರ್ತದೆ. ನಿನ್ನ ಮನೆಯಲ್ಲಿ ಅದು ಮಕ್ಕಳು ಮತ್ತೆ ನನಗೆ ಬಹಳ ಉಲ್ಲಾಸ ಬೇಟೆಗೆ ಹೋಗೋದಲ್ಲಿ. ಹೌದಾ? ನರ ಚಕ್ರವರ್ತಿಗಳು ಬೇಟೆಗೆ ಹೋಗೋದು ಯಾಕೆಂದ್ರೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ. ಹೌದೇ?
ನಾನು ಕುದುರೆ ಮೇಲೆ ಕುಳಿತು ಹೋಗು. ನೀನು ಹೇಗೆ ಬರು? ಕುದುರೆ ಬೇಗವಾಗಿ ಓಡಿದ್ರೆ ನೀನೇನು ಮಾಡ್ತೀನಿ? ಮತ್ತೆ ಕುದುರೆಯನ್ನು ನಾನು ನಡ್ಕೊಂಡು ಬರ್ತೀನಿ. ಬರುವುದಕ್ಕೆ ಮನಸ್ಸುಂಟಾ? ಕುದುರೆ ಇದ್ದರೆ ಹೌದಲ್ಲ?
ಎತ್ತಿ ಬಿಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಸಿವೆ. ಹೌದು. ಅಲ್ಲ, ಹಣ್ಣು ತಿನ್ನಬೇಕು. ಹಸಿರಾದ ಉಣ್ಣಬೇಕು ಅಂತ ನನಗೆ ಗೊತ್ತಿಲ್ಲ. ಬಾಯಾರಿಕೆ ಆಗ್ತಾ ಇಲ್ಲ. ಅಲ್ಲ, ವಿಷ ಕುಡಿಬೇಕು. ಅಷ್ಟು ನನಗೆ ಗೊತ್ತಿಲ್ವೋ? ಅಯ್ಯೋ, ನಾವು ತಂದ ಎಲ್ಲ ಆಹಾರ ಪದಾರ್ಥಗಳು ಈಗ ಅಯೋಧ್ಯೆಗೆ ಹೋಗಿ ಅರಮನೆಯಲ್ಲಿ ಅವರನ್ನು ಹೇಳು. ಪೇಟೆಗೆ ಹೋದಂತಹ ಅವರೇನು ಹಸಿವೆ ಬಾಯಾರಿಕೆಯಿಂದ ಬಳಲಿ ಕಾರಿನಲ್ಲೇ ಸತ್ತು ಹೋಗಪ್ಪ. ಹೋಗು ಹೋಗು, ಬದುಕುವುದಿಲ್ಲ. ಹಸಿವೆ ಅನ್ನ ಇದ್ದರೆ ಊಟ ಮಾಡ್ತೇವೆ. ಊರಿನಲ್ಲಿ ಅನ್ನ ಇದೆ, ಇನ್ನೆಲ್ಲೂ ಅಲ್ಲ. ಅಂದ್ರೆ ಹುಟ್ಟು ಎಲ್ಲಿದೆ? ತಂದುಕೊಡು, ತಂದುಕೊಡು, ತಂದುಕೊಡು. ಮತ್ತೆ ಊರಿನಲ್ಲಿ ಏನು ಅಲ್ಲಿ ಯಾಕೆ ಹೌದಾ? ಅಲ್ಲಿಗೆ ಇಲ್ಲಿ ತಂದು ಬನ್ನಿ. ಏನಪ್ಪ? ಶಾಸ್ತ್ರವ ಧರ್ಮವ ಎಲ್ಲ ನಾವು ಆರೋಗ್ಯವಾಗಿದ್ದೇವೆ. ಎಲ್ಲ ಆಚಾರ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ನಮಗೆ ಆರೋಗ್ಯ ಕೆಟ್ಟು ಹೋದ ಸಂದರ್ಭ ಹಾಗೆಲ್ಲ ಆಚಾರದ ಬಗ್ಗೆ ಶಾಸ್ತ್ರದ ಬಗ್ಗೆ ನಾವು ಮಾತನಾಡಬಾರ್ದು. ನಮಗೆ ಎತ್ತು ನಿಲ್ಲುವುದಕ್ಕೆ ಆಗುವುದಿಲ್ಲ. ಅಲ್ಲಿಗೆ ಹೋಗುವುದು ಹೇಗೆ? ನೀನಿದ್ರೆ ಹೌದಾ? ಸಾಧ್ಯವಾಗಿತ್ತ? ಹಾಂ ಸರಿ. ಸರಿ. ಅದೇ ಸರಿ. ನನಗೆ ನೋವು ಆಗ್ತಿಲ್ಲ. ನೀನು ಸಾಯಲಿಲ್ಲ ಅಲ್ಲ, ನಿನ್ನ ಮಾತನ್ನು ನಾನು ನಂಬಿದ್ದೇನಲ್ಲ. ನಿನಗೆ ಎತ್ತು ನಡೆಯುವುದಕ್ಕಾಗುವುದಿಲ್ಲ ಅಂತಲ್ಲಿ ನನ್ನನ್ನು ಆಧರಿಸುತ್ತೇನೆಂದು ಧೈರ್ಯದ ಮಾತು ಹೇಳುತ್ತಿಲ್ಲ. ನಿನ್ನನ್ನು ನಂಬಿದ ನಾನೆಂತ ಹೌದು. ಅದನ್ನೇನು ಮಾಡಿ ಈ ಕಾಲದಲ್ಲಿ ಯಾರ ಮಾತನ್ನು ನಂಬಬೇಕು ಇದ್ದರು ಮೊದಲು ನಾನು ಹೇಗಿದ್ದೇನೆ ಅಂತ ತಿಳ್ಕೊಂಡು ಸರಿ. ಈಗ ಕೋಲನ್ನು ಸರಿಯಾಗಿ ನೋಡಿ. ಕೋಲನ್ನು ನಂಬಿ ನೀನು ಕೆಟ್ಟರು, ನಿನ್ನನ್ನು ನಂಬಿ ನಾನು ಕೆಟ್ಟರು. ಕೋಲು ಸರಿ ಕುಡಿದ್ಯಾ? Oh!
ಎಲ್ಲಿದ್ಯೋ? ಬೇಗ ಬಾ. ಬಾ. ಬೇಗ ಬಾ. ಇಲ್ಲಿ ಬಾ. ಇಲ್ಲಿ ಹೋಗಿ. ಇಲ್ಲಿ ಹೋಗಿ. ನಾವು ಊಟ ಮಾಡ್ತೇವೆ. ಮತ್ತೆ ಶುದ್ಧ ಮಾಡುವುದೇ ಎಲೆಯಲ್ಲೇ ಹೋಗಿ. ನಿಮಗೆ ಯಾರ ಕಾಲ? ಆಹಾ, ಎಷ್ಟೊಂದು ವಿಚಾರಗಳು. ಏನೊಂದು ಪರಿಮಳ. ನನ್ನ ಬದುಕಿನಲ್ಲಿ ಈ ಸ್ಥಳದಂತಹ ವಿಚಿತ್ರವಾದಂತಹ ಊಟವನ್ನು ನಾನು ಮಾಡಿದ್ದೇನೆ. ಉದ್ಯೋಗಿ ಅಡುಗೆ ಅಡುಗೆ ಮಾಡಿ ಕಳಿಸ್ಬೇಕು. ಯಾಕೆ ನಾನು ನನ್ನ ಪರಿವಾರ ಹೌದು ಹಾಗೆ ಅಂತ ನೀರನ್ನು ಕೇಳಿ ನಿಮಗೆ ಅಡುಗೆ ಮಾಡುವಂತ ಯಾರು ಬಾಹುಕ ಅಂತ ಹೇಳಿದ್ರೆ ನಾರಾಯ ಹೆಸರು ಬದಲಾವಣೆ ಆಗಬೇಕು. ಏನು ಹೌದು ಬಾಹುಕ ಬೆಟ್ಟ ಹೋಗ್ತಿದೆ ಅಡುಗೆ ಬೆಟ್ಟ ನಾನು ಬೆಟ್ಟ ಇನ್ನೂ ಪುಟ್ಟ ನನ್ನ ತಾಯಿ ನೀನು ಅಂತ ಆ ಪಕ್ಕದಲ್ಲಿ ನನಗೆ ಸಹಾಯವನ್ನು ಮಾಡಿದ ನಿಮ್ಮ ಕ್ರಮವನ್ನು ಉಳಿಸಿದರು. ಆದ ಕಾರಣ ಪುಟ್ಟಣ್ಣ ಏನೋ ಪುಟ್ಟಣ್ಣ ನಿನ್ನ ಹೆಸರೇನು? ನಿನ್ನ ಉದ್ಯೋಗ ಅಂದ್ರೆ ನಿನ್ನ ಬಾಹುಕಾಂತಗಳಿಗೆ ಹೋಗಬಾರದು. ನಿನ್ನ ಹೊಸ ಹೆಸರಿಗೆ ಪುಟ್ಟಣ್ಣ ಹಾ ಹಾ ಅಡುಗೆ ಗೊತ್ತಾ? ಅಡುಗೆ ಗೊತ್ತಾ?
ನಾನು ಇದರಿಂದ ಒಂದು ಹೊಂದಿದೆ ಮಕ್ಕಳೇ. ಯೋಗ್ಯ ವರನೊಬ್ಬನ ಕೈ ಹಿಡಿಯಬೇಕು ಎನ್ನುವಾಗ ವಿಷದಪರಾಧಿಗಳಾದಂತಹ ನಡಚಕ್ರವರ್ತಿಯನ್ನು ಕೈ ಹಿಡಿದಿರುವಂತಹ ದುರ್ಗತಿಗೆ ಆತನಿಂದಲಾಗಿಯೇ ನಿನಗೂ ಒದಗಿದ್ದೆನ್ನುವ ವಿಷಯವನ್ನು ಆದರೆ ಏನು ಮಾಡೋಣ, ವಸ್ತು ಸ್ಥಿತಿ ನಿಮ್ಮನ್ನು ಇಲ್ಲಿಯವರೆಗೆ ತಂದು ಬಿಡುತ್ತದೆ ಅಂತ ನಾನು ಕನಸಿನಲ್ಲೂ ಭಾವಿಸುತ್ತೇನೆ. ಅಡ್ಡಿಯಿಲ್ಲ, ಹಣೆಯಲ್ಲಿ ಬರದದ್ದನ್ನು ಹೊರಸುವುದಕ್ಕೆ ನಮಗೆ ಸಾಧ್ಯವೋ, ಬರದವರಿಗೆ ಹೋಗುವುದಕ್ಕೆ ಸಾಧ್ಯವೋ? ಮಾಡಬೇಡ, ನಿನ್ನ ಬುದ್ಧಿಯಾದಂತಹ ನಳ ಚಕ್ರವರ್ತಿ ಈ ಪುಡವೆಯಲ್ಲಿ ಎಲ್ಲೇ ಇರಲಿ, ಆದಷ್ಟು ಬೇಗ ಹುಡುಕಿ ನಿನಗೆ ಒದಗಿಸುವ ಮೂಲಕವಾಗಿ ನಿನ್ನ ಚಿಂತೆಯನ್ನು ದೂರ ಮಾಡ್ತೇನೆ. ಧೈರ್ಯ ನನ್ನ ಕಣ್ಣ ಗುಡಿಗಳನ್ನು ನೋಡಿ ಅದು ಮಕ್ಕಳಿಗೆ ಏನೋ ತಾಯಿ ಒದಗಿದರು, ಆದರೆ ನನ್ನ ಮಗಳಿಗೆ ಒದಗಬೇಕಾದಂತಹ ಪ್ರತಿದೇವ ಮಾತ್ರ ಒದಗಿಲ್ಲ. ಆದ ಕಾರಣ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ. ನನ್ನ ಅಳಿಯನಾದಂತಹ ನಳ ಭೂಪತಿಯನ್ನು ಯಾರು ಹುಡುಕಿಕೊಡ್ತಾರೆ ಅವರಿಗೆ ಮುಂದಿನ ಅವಧಿಯೋ ಅರ್ಥ ಭಾಗವನ್ನೇ ಕೊಡ್ತೇನೆ. ಮಗಳು ಇವಳ ಹಣೆಯಲ್ಲಿ ವೈದ್ಯರ ದೀಕ್ಷೆ ಇಲ್ಲ, ಇವಳ ಜಾತಕದಲ್ಲಿ ಇಲ್ಲ. ಸುವನ ಅಂತೂರದಲ್ಲಿ ಎಲ್ಲೇ ಇರಲಿ, ಆ ನರಮಹಾರಾಜನ ಹುಡುಕಿಕೊಂಡು ನಾವೇ ಊಟ ಚೆನ್ನಾಗಿ ಅಂತ ಹೇಳುವುದು ಯಾವಾಗ ಚೆನ್ನಾಗಿ ಹಸಿರಾದಾಗ ನಮಗೆ ಹಸಿರಾಗಿದೆ, ನಮಗೆಲ್ಲ ಹಸಿವೆ ಗೊತ್ತಾಗ್ತದೆ. ನಾವು ತಿಂಗಳಿಗೆ
ಬಡಿಸಿದವರೇ ಅಡುಗೆ ಮಾಡಿ ಅವರನ್ನು ನೋಡಿ. ಕರೀಬೇಕಾ? ಅವರನ್ನು ನಮಗೆ ನೋಡ್ಬೇಕಾ? ಅಡುಗೆ ಮಾಡಿದ್ದು ಮತ್ತೆ ಯಾರೆಲ್ಲ ಇವ್ರಿ? ಮೊದಲು ನಾನು ಅದೇ ಪ್ರಶ್ನೆಯನ್ನು ಇವರಲ್ಲಿ ಕೇಳಿದೆ. ನೀವು ಈ ಊರಿನವರಲ್ಲ, ನಿಷೇಧದಲ್ಲಿ ನಳನ ಹಾಳಾಡಿ ಬೀಳುತ್ತಾ ಇದ್ದರು. 1,000 ಕುದುರೆಗಳನ್ನು ನೋಡಿಕೊಳ್ಳುವಂತಹ ಹೊಣೆ ಇವರಿರುತ್ತದೆ. ನಳ ಚಕ್ರವರ್ತಿ ಧೂತವನ್ನು ಮಾಡಿ ಕಾನೂನು ಆಸೆ ಆದ ಮೇಲೆ ಆ ಊರಿನಲ್ಲಿರುವುದಕ್ಕೆ ಮನಸ್ಸು ಒಪ್ಪದೆ ಹೀಗೆ ತಿರುಗಾಡ್ತಾ ಬಂತು. ನಾನು 100 ಕುದುರೆಗಳನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಕೊಟ್ಟೆ. ಬೇಟೆಗೆ ನಾನು ಹೋಗಿದ್ದ ಸಂದರ್ಭದಲ್ಲಿ ನನ್ನ ಗಟ್ಟಿಯಾಗಿ ಬಂದಿದ್ದು ಹಸಿರು ಬಾಯಾರಿಕೆಯಿಂದ ತುಂಬಿಟ್ಟು ನಾನು ಬಿದ್ದ ಆ ಸ್ಥಿತಿಗೆ ಹಮಿ ಉಣ್ಣುವುದಕ್ಕೆ ಅಂತ ಕುದುರೆಗೆ ಕೊಡುವುದಕ್ಕೆ ತಂದಂತಹ ಆ ಕಾಳುಗಳನ್ನೇ ನನಗೆ ಉಣಬಡಿಸಿದ್ದು. ಅದರ ರುಚಿಗೆ ಸೋತಂತಹ ನಾನು ಇವರನ್ನು ಅಡುಗೆ ಭಟ್ಟರನ್ನಾಗಿ ನೆನೆಸಿಕೊಂಡಿದ್ದೇನೆ. ಮೊದಲು ಇವರ ಹೆಸರು ಬಾಹುಕನ್ನಿ. ಈಗ ನಾನು ಪುಟ್ಟಣ್ಣಯ್ಯ ಅಂತ ಪ್ರೀತಿಯಿಂದ ಕರೆಯುತ್ತೇನೆ. ಹೌದು ಸರಿ, ಆಗಲೇ ಊಟ ಮಾಡುವಾಗ ಈಗಲೇ ಸ್ವಾಮಿ ಏನಾಗ್ತದೆ? ಬೇಡ ಬೇಡ ಅಂತ ಕೈ ಕಾಡ್ತಾ ಇದ್ದಾನೆ. ಹೌದು ಹೌದು ನಿಜ. ಸ್ವಾಮಿ ಒಳ್ಳೆಯದು ಬಂತು ಹೇಳಿ. ಅಲ್ಲ ತಿರುಗಿ ತಿರುಗಿ ನೋಡ್ತಾ ಅಲ್ಲ ನಿಮ್ಮ ನಾಯಕಿ ನೋಡೋದು ನಮಗೆ ನಮ್ಮ ತಲೆ ಕೆಲವರಿಗೆ ಮಾತ್ರ ಅವರೊಳಗಿದ್ದ ಖ್ಯಾತನೇ ನಡೆಲ್ಲ Yeah.
ಅಯೋಧ್ಯೆ ರಾಜಕೀಯ ಋತುಪರ್ಣನ ರಾಜಸ್ಥಾನ ಅಡುಗೆ ವರ್ಷ ಅಮ್ಮ ಇದರಲ್ಲಿ ಎರಡು ಮಾತ್ರ ಇಲ್ಲ. ಗುರುಗಳೇ ಆ ಊಟವನ್ನು ಮಾಡಿದಾಗ ನನ್ನವರ ಕರ್ತಾಪ ನಡುಕಾಟ ಇರುವುದಿಲ್ಲ, ಯಾವ ಸಂತೋಷವೂ ಇಲ್ಲ ಈಗ. ಹಾಗಾದರೆ ನನಗೊಂದು ಸಂಶಯ ಅಂತಹ ಗುಣವಿಶೇಷ ಇದ್ದಾರೆ ನನ್ನ ಕಣ್ಣಿನಲ್ಲಿ ಮಾತ್ರ. ಹಾಗಾಗಿ ಏನೋ ಒಂದು ಕಾಲವನ್ನು ಸೃಷ್ಟಿಸಿದಂತಹ ಅವರು ಆ ಸ್ಥಿತಿಯಲ್ಲಿ ನಾನು ಇರಬಹುದು ಅಂತ ನಾನು ಭಾವಿಸಿಕೊಳ್ತೇನೆ. ಅದಕ್ಕಾಗಿ ಅವರನ್ನು ಕಣ್ಣು ಹಿಡಿಯುವುದಕ್ಕೂ ಅಥವಾ ಹುಟ್ಟಿಸುವುದಕ್ಕೂ ಉಪಾಯವನ್ನೇ ಏನು ಪರಿಹಾರ ಮಗಳೇ, ಹೇಗೆ ಅಪ್ಪ ಇವರು ಯಾರು ಅದು ದಮಯಂತಿಗೆ ಪ್ರೋತ್ಸಾಹ ಮಾಡಾಯಿಲ್ಲ. ನಾನಾ ದೇಶಗಳಿಗೆ ಉತ್ತರನ್ನಾಗಿದ್ದೇನೆ. ನೀವು ಹೋಗಬೇಕಾದ ನೀವು ಗುಡ್ಡೆ ಇದ್ದಳು
ಪದವಿಯನ್ನು ಪಡೆದಂತಹ ಋತುಕರ್ಣನಿಗೆ ಪುಣ್ಯಾಪರಸನಾದಂತಹ ಭೀಮಂತರಾಯ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಕ್ಷೇಮ ಸಂಪದ ತಾವು ಕೂಡ ಕ್ಷೇಮ ಅಂತ ಭಾವಿಸುತ್ತೇವೆ. ಹಿರಿಯ ಪರಿಸರವೇನೆಂದರೆ ಗಳಿಗೆ 13ಕ್ಕೆ ಶುಭ ಲಗ್ನ. ಇದರಲ್ಲಿ ರಾತ್ರಿ ಮೊದಲು ಪ್ರಯತ್ನವತ್ತು ನಾವು ದಿನ ಸ್ಕೂಲನ್ನು ಸೇವೆ ಕೊಟ್ಟಿದ್ರ 20 ದಿನಗಳ ಅವತ್ತು ಬೇಕು. ನಂತರಲ್ಲಿ ನವಪುಣ್ಯ ದಿನ ರಾತ್ರಿಯ ಹೊತ್ತು ಈ ಓರೆಯನ್ನು ಕಳಿಸಿದ್ದೆ. ಏನು ಮಾಡಲಿ? ಈ ಸುದ್ದಿಯನ್ನು ಕೇಳಿ ಇಲ್ಲೇ ನಾನು ಕೈ ಕೊಟ್ಟು ಕುಳಿತುಕೊಳ್ಳುತ್ತ ಪ್ರಮೇಯ ಬಂದಿದ್ದಲ್ಲ. ಮತ್ತೇನು ಮಾಡಲಿ? ಏನು ಮಾಡಲಿ?
ದಶಮಿ 13 ಗಳಿವೆ. ನಿನ್ನ ಮಾತಿನ ನೋಡಿ ಭರವಸೆಯನ್ನಿಲ್ಲ. ಆಡಿದಂತೆ ಮಾಡ್ತಿಲ್ಲ. ಬೇಳೆ ಕೈ ಬೇಡ. ರಥಕ್ಕೆ ಯೋಗ್ಯವಾದಂತಹ ಬೇಗ ಬೇಗ ನಿದ್ದೆ ಮಾಡಿ ಹೋಗುದಾ? ಎಲ್ಲಿಗೆ? ಈಗ ಹೋಗಿ ಹಾಗೆ ಬಂದಾಗ ರಥದ ಸಿದ್ಧತೆ ಆಗ್ತದೆ. ನನ್ನ ಮಾನ ಊರಿನ ಜನರಿಂದ ನನ್ನ ಮರ್ಯಾದೆ ತೆಗಿದ್ದೀನೋ? ಬೆಳಕಲಾದ ಕುದುರೆಯನ್ನು ರಥಕ್ಕೆ ಬಿದ್ದಿದ್ದೆಲ್ಲೋ? ಏನೋ ನಮ್ಮ ಲಾಯದಲ್ಲಿ ಇರುವ 100 ಕುದುರೆಗಳಲ್ಲಿ ದಿವ್ಯಾಶ್ವರದಲ್ಲಿ ಈ 3 ಕುದುರೆಗಳು ಮಾತ್ರ. ಯಾವ ಆಧಾರದಲ್ಲಿ ಹೇಳ್ತೀವಿ? ಪಟಕಲು ಅಂತ ಹೇಳಬೇಡಿ, ಅದಕ್ಕೆ ವಾಯುವೇಗ ಉಂಟು. ಹೌದಾ? ಅಯ್ಯ, ದಿವ್ಯಾಶ್ವರ ಈ ಲಕ್ಷಣ ಏನಪ್ಪ? ಅದಕ್ಕೆ 8 ಸುಳಿಗಳು ಇಲ್ಲ ಇಲ್ಲ. ಒಂದು ತಲೆ, ಒಂದು ಬಾಲದೆ, ಒಂದು ಬೆನ್ನಿನಲ್ಲಿ, ಒಂದು ಹೊಟ್ಟೆ, ಉಭಯ ಪಾರ್ಶ್ವಗಳಲ್ಲಿ ಎಡಗಡೆ ನೋಡಿ. ಹೌದಾ? ಇದೆ. 8 ಸುಳಿಗಳನ್ನು ನಾನು ಮಾಡಿದೆ. ಹೌದಲ್ಲ? ಮತ್ತೆ ಕೆಲವೆಲ್ಲ ಕುದುರೆಗಳಿರ್ತವೆ, ಕೆಲವೆಲ್ಲ ವ್ಯಾಪಾರಿಗಳು ಮಾಡಿದ ಮೋಸ, ಕೆಲವು ಕುದುರೆಗಳು ಕತ್ತೆಗೆ ಹೋಗ್ತದೆ, ಅವು ಪ್ರಯೋಜನಕ್ಕೆ. ಇದು 3 ಮಾತ್ರ ಒಳ್ಳೆಯದು. ದಪ್ಪ ಇದ್ದಂತಹ ಕುದುರೆಗಳು ಓಟದ ಕುದುರೆಗಳು. ದಪ್ಪ ಇದ್ರೆ ಅವರಿಗೆ ಓಡ್ಲಿಕ್ಕೆ ಆಗೋದಿಲ್ಲ. ಸಣ್ಣಕ್ಕಿದ್ರೆ ಮಾತ್ರ ಕೆಲಸಕ್ಕೆ ಪ್ರಯೋಜನ. ಹೌದಲ್ಲ? ಮಾಡ ಮಾಡುವುದಲ್ಲ? ಕುದುರೆಗಳ ವಾಕ್ಯಗಳು ಸ್ವಲ್ಪ ಸರಿಗೊಳಿಸಿ. ಇಲ್ಲ, ಕರವಸ್ತ್ರ ಈಗ ತಾನೇ ದಾರಿ ಬಿಟ್ಟು ಇಲ್ಲಿ ಹತ್ತಿರ ಬಿದ್ದಿರಬೇಕು. ಅದನ್ನು ಪಡೆದು ಆಮೇಲೆ ಪ್ರಯಾಣ ಮುಂದುವರಿಸೋಣ. ತೀರಿಸಿಕೊಳ್ತಾ ಇದ್ದೀರಿ. ಓದುವ ರಭಸಕ್ಕೆ ನಿಮ್ಮ ಕೈಗಾರಿಕೆ ಕರವಸ್ತ್ರ ಕೆಳಗೆ ಉಳಿತು. ಹೌದು. ಏನು? ಅದು 62 ಯೋಜನೆ ಹಿಂದಕ್ಕೆ ಉಳಿದಿದೆ. ಎಷ್ಟು? 62 ಯೋಜನೆ. ಎಷ್ಟು? 62 ಯೋಜನೆ. ಜಗದ
ನೀನು ಮಾಡಿಕೊಂಡು ಅದಕ್ಕೆ ವಿಶ್ವಾಸ ನಿಷ್ಠಾನ
ಆದರೆ ನಿನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ಅನುಮಾನ ಹುಟ್ಟಿದೆ. ಸುಳ್ಳು ಹೇಳಿದೆ ಅನ್ನದಾತನನ್ನು ವಂಚಿಸಲಾರ ವಿನಯದಿಂದ ಕೈ ಕುಟ್ಟಿದ್ದು ಕೇಳುತ್ತೇನೆ. ಈ ನನ್ನಲ್ಲ ಕೂಡಿದೆ ದೀನವಾಗಿ ನಿನ್ನ ಪಾದಗಳನ್ನು ಕೇಳುತ್ತೇನೆ. ಈ ನಿಮಿಷದಲ್ಲಿ ಚಕ್ರವರ್ತಿ ನನಗೆ ಮಧ್ಯಪಥದಲ್ಲಿ ಮಕ್ಕಳನ್ನು ಹೆಂಡತಿಯನ್ನು ಕೈಬಿಟ್ಟು ನಿರ್ದಯ ನಿಷ್ಕರುಣೆಯು ಅನ್ನದಾತನ ಮೇಲೆ ಹೀಗೆ ಮೇಲೆ ಕರುಣೆ ಬನ್ನಿ. ಇಂಥವರಿಗೆ ಆಶ್ರಯ ಕೊಟ್ಟೇನಲ್ಲ, ಇಂಥವರಿಗೆ ಅನ್ನವನ್ನು ಕೊಟ್ಟೇನಲ್ಲ. ನಿಜ ಕೇಳುವುದಿಲ್ಲವೇ? ಇಲ್ಲ. ಅರೆ ಕ್ಷಣ ನಾನು ಬದುಕಿ ಉಳಿಯುವುದಿಲ್ಲ. ಸುಳ್ಳನ್ನಾಡುವವರ ಮುಂದೆ ಸತ್ಯಾತ್ಮರು ಯಾವತ್ತೂ ಬದುಕಿ ಉಳಿಯಬಾರದು. ನನ್ನ ನಾಲಿಗೆಯನ್ನು ಸೇರಿ ನಿನ್ನ ಪಾದಮೂಲದಲ್ಲಿರೋ ಅರಿತುಕೊಳ್ಳಿ ನಾನೇನೋ ಪರಮಸಾಗಸಿ ನಾನೇ ನಳನೋ ನೀನು ನನ್ನ ಸಾಮಂತರಾದ ನನ್ನಪ್ಪ, ನನ್ನ ಪ್ರೀತಿಯ ಸಹೋದರ, ನನ್ನ ಒಡ ಹುಟ್ಟಿದವ. ಮರುತನವನ್ನು ಬಿಡು. ನಾನೇ ನಿಷಧಾಧಿಪತಿಯಾದಂತಹ ನಳ ಚಕ್ರವರ್ತಿ. ನಾನು ನಳ ಚಕ್ರವರ್ತಿ. ಚಕ್ರವರ್ತಿ ನಿನ್ನ ಪಾದಗಳಿಗೆ ನಿನ್ನ ಸೇವೆಯನ್ನು ಮಾಡಬೇಕಾದಂತಹ ಸ್ಥಾನದಲ್ಲಿದ್ದವರು ನಿನ್ನನ್ನು ಸೇವಕನಂತೆ ಬಿಡಿಸಿಕೊಂಡೆ. ನಿನಗೆ ಅಲ್ಪ ಸರಳ ಮಾತು ಹೇಳಿದೆ, ಉಳಿಯುವುದಕ್ಕೆ ಕೈ ಎತ್ತಿದೆ. ಕ್ಷಮಿಸಿದರು. ಇಂತಹ ದುಸ್ಥಿತಿ ನನಗೆ ಬರುವುದಕ್ಕೆ ಕಾರಣವೇ? ಹೇಳಯ್ಯ, ಹೇಳು. ಎಲ್ಲ ಶನಿಯ ಬಾಧೆ, ಶನಿಯ ಬಾಧೆ, ಶನಿಯ ಬಾಧೆ. ಶನೀಶ್ವರನ ಬೀಳೆಯೋಲ್ಲ. ಹೌದು. ಹೀಗೆಲ್ಲ ಲೋಕತಿರುವಂತಹ ದುಸ್ಥಿತಿ ನನಗೆ ತಂದೊದಗಿದೆ. ಚಕ್ರವರ್ತಿ ನಿನ್ನ ದಿವ್ಯ ರೂಪವನ್ನು ಕಣ್ಣುಗಳಿಂದ ಕಾಣಬೇಕು ಅಂತ ನನಗೆ ಮನಸ್ಸಾಗಿದೆ. ಕಾರಣ ಇದೋ ಶನಿ ವಿಮೋಚನ ಮಹಾಮಂತ್ರ. ಓಂ ನಮೋ ಶನೀಶ್ವರಾಯ. ಅಯ್ಯೋ
ನನ್ನ ಹೆಸರನ್ನು ಹೇಳಿ, ದಮಯಂತಿ ಹೆಸರನ್ನು ಹೇಳಿ, ಕಾರ್ಕೋಟಕ ಹಾಗೆ ಋತುವರ್ಣ ಈ 4 ಜನರ ಹೆಸರನ್ನು ಯಾರು ಹೇಳ್ತಾರೋ ಅವರಿಗೆ ನೀನು ತಾಟ ಕೊಡಬಾರದು. ಆದರೆ ಒಂದು ಏನು ತ್ರಿಮೂರ್ತಿಗಳ ಇಚ್ಛೆಯಂತೆ ಪ್ರತಿಯೊಬ್ಬರ ಜೀವನದಲ್ಲಿ 30 ವರ್ಷ ಆದರೂ ನಾನು ಪಟಾಳವನ್ನು ಕೊಡಲೇಬೇಕು, ಪರೀಕ್ಷೆ ಮಾಡುವುದಕ್ಕಾಗಿ. 30 ವರ್ಷ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. 30 ವರ್ಷದ ಅವಧಿಯಲ್ಲಿ ಏನು ಕಷ್ಟಪಡಬೇಕು, ಏನು ಬಾಧೆ ಮಾಡಬೇಕು ಇದನ್ನು ನಾನು ಅನುಭವಿಸಿದ್ದೇನೆ. ಆದ್ದರಿಂದ ಅದು ಸಾಧ್ಯವಿಲ್ಲ. ಹಾಗಿದ್ರೆ ಅದನ್ನು ಅರ್ಥ ಮಾಡುವ 15 ವರ್ಷ ಆದರೂ 15 ವರ್ಷ ಬೇಡ ಬೇಡ, ಅದು ಸಾಧ್ಯವಿಲ್ಲ. ಅದು ಸಾಧ್ಯ ಇಲ್ಲ. ಹಾಗಿದ್ರೆ ಅದನ್ನು ಅರ್ಥ ಮಾಡಿದ್ರೆ 7.5 ವರ್ಷ ಆದರೂ ಕೊಟ್ಟು ಬಿಡುವುದು. 7.5 ವರ್ಷ ಅದು ಆಗ್ಬೋದು. ನಾನೇನು ಹೇಳಿದಲ್ಲ, ಆ 7.5 ವರ್ಷ ನಾನು ಹೇಳಿದಂತಹ ಆ 4 ಮಂದಿ ಹೆಸರು ಯಾರು ಹೇಳ್ತಾರೆ ಅವರಿಗೆ ನಿನ್ನ ಕಾಟ ಇರಬಾರದು. ಹಾಗಿದ್ರೆ ನಾನು ಹೋಗುವುದಾ? ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತು ನೀನು ನನ್ನ ಅದೇ ಭಾವುಕನಾಗಿ ನನ್ನನ್ನು ಸೇರಿಕೊಳ್ಳಬೇಕು. ಯಾಕಂದ್ರೆ ನನಗೊಂದು ಪರೀಕ್ಷೆ ಇದೆ. ಆ ಪರೀಕ್ಷೆ ಮುಗಿಯೋ ತನಕ ಮತ್ತೆ ನಾನು ಅದೇ ವೇಷದಲ್ಲಿರಬೇಕು, ಭಾವುಕನಾಗಿ ಇರಬೇಕು. ಅಲ್ಲಿಯವರೆಗೆ ಮಾತ್ರ ನೀನು ಮತ್ತೆ ಆ ವೇಷದಿಂದಲೇ ಕಾಣಿಸಿಕೊಂಡಿಲ್ಲ. ವೇಷ ಮುಗಿಸ್ಬೇಕಲ್ಲ, ಆಟ ಮುಗಿಬೇಕಲ್ಲ. ನಿನ್ನ ಆಟ ಮುಗಿಯುವುದಿಲ್ಲ. ಆಟ ಮುಗಿಬೇಕಲ್ಲ. ಚಕ್ರವರ್ತಿ ಮನ್ಮಥನನ್ನೂ ಮೀರಿಸುವಂತಹ ನಿಮಗೆ ರೂಪವನ್ನು ಕಂಡು ಸಂತೋಷವಾಯಿತು. ಅಯ್ಯ, ನಿನಗೆ ಜೀವನದಲ್ಲಿ ಸೋಲವಾಗಬೇಕು ಇದ್ರೆ ಅಕ್ಷರತೆಯನ್ನು ನೀವು ತಿಳಿದಿಲ್ಲ. ನೀನು ವಿಷಯದ ನಿನ್ನಿಂದ ಅಕ್ಷರವನ್ನು ನಾನು ಉಪದೇಶ ಪಡಿಸಿಕೊಂಡೆ. ನಾನೊಬ್ಬ ಕ್ರೀಡಾದಲ್ಲಿದ್ದೆ. ಕ್ರೀಡಾ ಪರಿಹಾರ ಆಗಬೇಕಲ್ಲ. ನಿನ್ನ ಆತ್ಮೀಯ, ನನ್ನ ಸಾಧಕನಾದ ರಾಜಋಷಿ ಆದ ಕಾರಣ ಅದಕ್ಕೆ ಬಡವಡಿಯಾಗಿ ಅಶ್ವಹೃದಯವನ್ನು ನಿನಗೆ ಕೊಟ್ಟಿದ್ದೆ. ಮುಂದೆ ಹೋಗೋಣ. ವ್ಯವಸ್ಥೆ ಹೇಗಿದೆ? ಅವಸ್ಥೆಗೆ ಮಾತ್ರ ನೀರು ಇಲ್ಲ ಅಂತ ಇದ್ದೀಯೇ. ಎಲ್ಲರ ಬಿಡದಿದ್ದು ದವಸದಾಗಿ ಉಂಟು. ಪಾಪಣ್ಣಿ ಕೆಲವರ ಮುಖ ನೋಡಿ ಎಷ್ಟು ಹಸಿರಾಗಿದ್ದಾರೆ ಅಂತ ಗೊತ್ತಕ್ಕೆ ಅವರಿಗೆ ಊಟವೇ ಸಿಕ್ಕಿಲ್ಲ. ಊಟ ಎಲ್ಲ ಕುಡಿಲಿಕ್ಕೆ ಅಂತ ಸಿಕ್ಕಿಲ್ಲ. ಇಲ್ಲ, ಯಾಕೆ ಹೀಗಾಯ್ತು ಗೊತ್ತಾ? ಇನ್ನೊಬ್ಬರ ಹೆಂಡತಿಯ ಮೇಲೆ ಯಾವ ಕಣ್ಣು ಹಾಕ್ತಾನೋ ಅಂಥವ ಉಪವಾಸ ಇರಬೇಕು. ಹೌದಲ್ಲ? ನಮ್ಗೆ ಹಾಗಾಗಿಲ್ಲ. ಗಿಡದಲ್ಲಿ ನೀರು ಇರಲಿಲ್ಲ, ಬೆಂಕಿ ಇರಲಿಲ್ಲ, ದವಸದ ಅನಿಯಿತು. ಚಕ್ರವರ್ತಿಗಳ ಅನುಗ್ರಹದಿಂದ ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿದೆ. ಈಗ ಅಭ್ಯಾಸ ಉಂಟಲ್ಲ, ಮುಂದುವರಿಸಿ. ಕೈಯನ್ನೇ ಹಿಂದೆ ಮಕ್ಕಳುವಾಗ ನಿಮ್ಮ ಅಪ್ಪಿಗಿರಿರಲ್ಲ, ಬುದ್ಧಿಸಿದ್ರಲ್ಲ, ಮಕ್ಕಳ ಬೆಳಿಗ್ಗೆಯೇನೋ ಮಂತ್ರದಲ್ಲಿ ಬೆಂಕಿಯಂತೆ ಸುಬ್ಬಾಯಿತು ಅಂತ ಯಾವ ವ್ಯಾಮೋಹವಾದರೂ ದೂರವಾದೀತು, ಮಕ್ಕಳೆಂಬ ವ್ಯಾಮೋಹ ದೂರವಾದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಆಸಕ್ತಿ ಬರ್ತೀವಿ ಗೊತ್ತಾಗಬೇಕು. ಮತ್ತೆ ವಿಷಯವನ್ನು ಸೇರುವುದಕ್ಕಿಂತ ಮುನ್ನ ಅಯೋಧ್ಯೆಗೆ ಬಂದು ನಾನು ಆತಿಥ್ಯವನ್ನು ಸ್ವೀಕರಿಸಬೇಕು. ಚಂದ್ರವಂಶದವರಿಗೆ ಆಪತ್ತುಂಟಾದಾಗ ಸೂರ್ಯವಂಶದವರಿಗೆ ಬಂದಿದ್ದೀವಿ. ಸೂರ್ಯವಂಶದವರಿಗೆ ಏನಾದರೂ ಕಷ್ಟವರಿಗಿದ್ದಾಗ ಚಂದ್ರವಂಶದವರು ಒದಗಿ ಬರಬೇಕು. ನಿಮ್ಮ ಭೇಟಿ ಮತ್ತೆ ನೀವು ಪ್ರತಿಪತ್ತಿಗಳಾಗಿ ಬನ್ನಿ, ನಿಮ್ಮನ್ನು ಪ್ರೀತಿಯಿಂದ ಆಗಮಿಸಬೇಕು. ಬರ್ಲಿಕ್ಕೆ
ಈಗ ನಿನಗೆ ಮದುವೆ ಆಗಿದೆ. ಮದುವೆ ಆಗಿದೆ. ಇದು ಹೆಂಡತಿ ಹೆಂಡತಿ ಪ್ರಾಣ ಹಿಡಿದು ಅದೇನು ಹೆಂಡತಿ ಅವಳ ನಂಬಿಕೆ ಎಲ್ಲಿದ್ದಾಳೆ? ಅವಳು ಹೋಗಿದ್ದಾಳೆ, ಬಿಟ್ಟು ಹೋಗಿದ್ದಾಳೆ. ಅವಳು ಹೋಗಿದ್ದಾಳೆ, ಅವಳೇ ಬಿಟ್ಟು ಹೋದದ್ದು. ಅವಳೇ ಬಿಟ್ಟು ಹೋದ. ಒಮ್ಮೆ ನನ್ನನ್ನು ನೋಡಿ ಹೇಳಿ. ಅವಳೇ ಬಿಟ್ಟು ಹೋದ. ಇದು ಮಕ್ಕಳಾಗಿದೆ. ಮಕ್ಕಳಾಗಿದೆ. ನಿಮಗೆ ಮಕ್ಕಳೆಷ್ಟು? ಎರಡು. ಹೆಣ್ಣು ಗಂಡು? ಒಂದು ಗಂಡು ಒಂದು ಹೆಣ್ಣು. ಚಿಕ್ಕ ಸಂಸಾರ, ಸುಖ ಜಾಗ ಒಳ್ಳೆ ಮೊದಲಾಗಿತ್ತು. ಇದು ನಿಮ್ಮ ಈ ರೂಪು ಹುಟ್ಟುವಾಗಲೇ ಈ ಸ್ಥಿತಿಯಲ್ಲಿ ಇತ್ತು ಅಥವಾ ಆಮೇಲೆ ಸೇರಿಕೊಂಡಿದ್ದೀವಿ? ಹುಟ್ಟುವಾಗ ಗೊತ್ತಿಲ್ಲ, ಮತ್ತೆ ನನ್ನ ಸಂಪಾದನೆ ಆಮೇಲೆ ಸೇರಿಕೊಂಡು. ಇದು ನೀವು ಬಂದದ್ದು ಮಧ್ಯಾಹ್ನ ಸ್ವಯಂವರಕ್ಕೆ. ನೋಡಿ ವಿಶಾಲವಾದಂತಹ ಮದುವೆ ಮಂಟಪ. ಹೌದಲ್ಲ, ಎಷ್ಟು ಜನ ಬಂದಿದ್ದಾರೆ. ಒಂದು ಸೈಡ್ ಕೆಲವರೆಲ್ಲ ಆಚೆಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲವರೆಲ್ಲ ಊಟ ಸಿಗ್ತಾರೆ, ಒಂದಾಚೆ ಇವರೆಲ್ಲ ಒಂದು ಸೈಡ್ ಯಾಕೆ ಗೊತ್ತಾಯ್ತು? ಯಾಕೆ? ದಮಯಂತಿ ಪುನಃ ಸ್ವಯಂವರ. ಪುನಃ ಸ್ವಯಂವರ ಅದೇನು ಹಾಗಾಗುವುದು? ಅಲ್ಲ, ದಮಯಂತಿ ಪುನಃ ಸ್ವಯಂವರ. ದಮಯಂತಿ ಪುನಃ ಸ್ವಯಂವರ. ಪುನಃ ಸ್ವಯಂವರ, ಪುನಃ ಸ್ವಯಂವರ, ಪುನಃ ಸ್ವಯಂವರ. ಹೌದು. ಹಾಗಾಗಿ ದೇಶದ ಅರಸು ಮಕ್ಕಳೆಲ್ಲ ಬಂದು ಸೇರಿದ್ದಾರೆ. ಹೌದಪ್ಪ. ನೋಡಿ ಇವರೆಲ್ಲ ಬಂದು ಸೇರಿದ್ದು ಮದುವೆಗಾಗಿ. ಇವರು ಕೂಡ ಮದುವೆಗೆ ಯಾರು? ಇವರು ಮುಂಭಾಗದಲ್ಲಿ ಕೂತವರ. ಅವರಿಗೆ ವಯಸ್ಸಾಯ್ತು, ನೀವು ಅವರನ್ನು ನೋಡ್ಕೊಂಡಿದ್ದೀರ? ಅಲ್ಲ, ಅವರು ಮದುವೆಗೆ ಬಂದರು. ಹೌದಾ? ಎಲ್ಲ ಇವರು ಮದುವೆಗೆ ಬಂದರು. ಇದು ನಾನು ಯಾರು ಅಂತ ನಮಗೆ ತಿಳಿಯಿತು. ಗೊತ್ತಾಗಿ ನೀನೇ ದಮಯಂತಿ ಎಂಬ ಮೋಹನ. ಒಮ್ಮೆ ಇನ್ನೊಮ್ಮೆ ಹೇಳಿ. ಒಮ್ಮೆ ಹೇಳಿದ್ರೆ ಚಂದ, ಎರಡನೇ ಸಲ ಹೇಳಿದ್ರೆ ಚಂದ. ಅಲ್ಲ, ಯಾಕಂದ್ರೆ ಈ ವಾಕ್ಯವನ್ನು ಎಂದೋ ನಾನು ಕೇಳಿದಂತಹ ನೆನಪು ನನಗೆ. ಎಂದೂ ಅಲ್ಲ, ನನ್ನ ಮದುವೆಯ ಸಂದರ್ಭದಲ್ಲಿ ಮದುವೆ ಕೇಳಿದ ನೆನಪು ನನಗೆ. ಹೌದಾ? ಅದುವೇ ಧ್ವನಿ, ಅದುವೇ ಸ್ವರ. ನಾನು ದಮಯಂತಿ ಎಂಬ ಮೋಹನಾಂಗಿ ನಾನು ಸ್ವಾಮಿ. ಅದು ನನಗೆ ಮದುವೆ ಆಗಿದೆ. ಹಾಗೆಂದು ನನಗೂ ಒಮ್ಮೆ ಮದುವೆ ಆಗಿದೆ. ಹೌದಾ? ನಿನಗೆ ಮದುವೆ ಆಗಿದೆ? ನಿನ್ನ ಗಂಡ ಅವರಿಲ್ಲ, ಹೇಗಿದ್ದಾನೆ? ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅವನೇ ಬಿಟ್ಟೋದು. ಅವರೇ ಮಕ್ಕಳು ಉಂಟಾ? ಮಕ್ಕಳು ನಿಮ್ಮ ಹಾಗೆ. ಎಷ್ಟು? ನಿಮ್ಮ ಮಕ್ಕಳು ಅಂದ್ರೆ ಎರಡ? ಇಬ್ಬರು. ಅದಕ್ಕೆ ಗಂಡು ಹೆಣ್ಣು ಭೇದ ಉಂಟಾ? ನಿಮ್ಮ ಹಾಗೆ. ಹಾಗಾದ್ರೆ ನಿನ್ನ ಮಕ್ಕಳೇ ನನ್ನ ಮಕ್ಕಳು, ನನ್ನ ಮಕ್ಕಳೇ ನಿನ್ನ ಮಕ್ಕಳು. ಹೌದು ಹೌದು, ಈಗ ಅರ್ಥವಾಯ್ತು ನನಗೆ. ಇದು ಸ್ವಾಮಿ, ಇಲ್ಲಿ ಯಾಕೆ ಸುಮ್ಮನೆ ಆಚೆ ತಿರುಗಿಸ್ತಾ ಇದ್ದೀನಿ? ಇಕೊಳ್ಳಿ, ಈಚೆ ನೋಡಿ, ಇಷ್ಟೆಲ್ಲ ಮಂದಿ ಬಂದರು. ಅವರೆಲ್ಲ ಮದುವೆ ಆಗುವಂತ ಆಸೆ ನನಗಿಲ್ಲ. ಅಷ್ಟು ಚಂದದವರೆಲ್ಲ ಇದ್ದಾರೆ. ಮದುವೆ ಆಗುವ ಆಸೆ ಇಲ್ಲ ಅಂತ ಹೇಳಿದಾಗ ಮದುವೆ ಮುಂದುವರಿಸಿದ ಬಳಸಿಕೊಳ್ಬೇಕು. ಮದುವೆ ಆಗತ್ತೇನೆ ನಾನು. ಹೌದು, ಇವರನ್ನೆಲ್ಲ ಆಗುವುದಿಲ್ಲ. ನಾನು ಆಯ್ಕೆ ಮಾಡಿದ್ದೇನೆ. ನಾನು ಬಯಸುವುದಕ್ಕಿರುವಂತಹ ವರ ನನ್ನೆಲ್ಲ ಬೇರೆ ಯಾರಲ್ಲ, ಆ ಮದುವೆಯ ಗಂಡು ನೀನೇ. ಮೊದಲ ಸತಿಯನೇ ಪೊರೆಯಲಾರದೆ, ಮೊದಲ ಸತಿಯನೇ ಪೊರೆಯಲಾರದೆ, ಅದನ ಕೆಟ್ಟುಗೆ ಸಾಕ ತಿರುಗುವೆ, ಅದನ ಕೆಟ್ಟುಗೆ ಸಾಕ ತಿರುಗುವೆ. ಮದುವ ಬೇಡನ ಬಿಟ್ಟನಾದೆನು, ಮದುವೆ ಬೇಡನ ಬಿಟ್ಟನಾದೆನು, ನಾ ಬಿಟ್ಟನಾದೆನು, ನಾ ಬಿಟ್ಟನಾದೆನು. ಮದನ ಕೀಳಿಗೆ ಒದಗಲಾರೆನು, ಮದನ ಕೀಳಿಗೆ ಒದಗಲಾರೆನು. ಕರುಣೆ ಮೋಹ ಕಾಟಿಕ ಎನ್ನೋಳು, ತಿರುಗಾಡಿ ತಿರುಗ ಜಗದೊಳು. ದೊರೆಕುಮಾರಿಗೆ ನಿನಗೆ ಯೋಗ್ಯವೇ, ದೊರೆಕುಮಾರಿಗೆ ನಿನಗೆ ಯೋಗ್ಯವೇ. ಪರರ ಸೇವೆಯು ಅದನ್ನ ಕೆಟ್ಟುಗೆ, ಅದನ್ನ ಕೆಟ್ಟುಗೆ
ಕೊಡುವವನೇ ಯೋಗ್ಯನಾದಂತಹ ಪತಿ, ಅದನ್ನೆಲ್ಲ ಅವನಿಗೆ ಒದಗಿಸಿಕೊಟ್ಟಿದ್ದೆ. ಆಗಲಿಲ್ಲ, ಹೊರೆಯಲಾರದೆ ಅದನ್ನ ಕೆಟ್ಟಿ ಮಾತ್ರ ಊರೂರು ತಿರುಗಾಡ್ತಾ ಇದ್ದೆ, ನನಗೆ ದಿಕ್ಕು ಇಲ್ಲದ ಸರಿ. ಹಾಗಾಗಿ ನಿನ್ನ ಮದುವೆ ಆಶೆಯಲ್ಲಿ ಕಟ್ಟಿ ಮಾತ್ರ ಅಲ್ಲ, ನೀನೀಗ ಹೊತ್ತ ಕಾಯಿ ಆದ್ರೆ ನೀನು ತುಂಬು ಜೌವನೆ. ಈ ಹೊತ್ತಿಗೆ ನನ್ನನ್ನು ನೀನು ಮದುವೆಯಾದೆ ಎಂದಾದರೆ ನಿನ್ನಲ್ಲಿ ಕಾಮ ಕೇಳಿ ನಾನು ನನಗೆ ಸಾಧ್ಯ ಇಲ್ಲ. ಯಾಕೆ ಗೊತ್ತುಂಟು, ಮುದುಕಾಗಿದ್ದೇನೆ, ಎದ್ದು ನಿಲ್ಲಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು ಮದುವೆ ಆಗುತ್ತಾ ಬಯಕೆಯನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಮದುವೆ ಆಗು, ನನ್ನನ್ನು ಇಲ್ಲ ಹೌದು, ನಿನಗಾದಿತ್ತಪ್ಪ. ನಿನ್ನ ಬೇಡಿಕೆಯನ್ನು ನಾನು ಈಡೇರಿಸಬೇಕಲ್ಲ. ಏನಿಲ್ಲ ನಿಮ್ಮ ಮಾತುಗಳು ಈ ಹೊಸ ಯಾವ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ನೀವಿದ್ರು ನಿಮ್ಮನ್ನು ನಾನು ಗುರುತಿ ಹಿಡಿಯಬಲ್ಲೆ ಎಂಬಂತಹ ಕಲ್ಪನೆಯಾದರೂ ನಿಮಗೆ ಬೇಡವೇ? ಪ್ರಾಣೇಶ್ವರ, ನೀವೇ ಕಲಿಸಿದ ಜಾಣ ನುಡಿಗಳು ಇದೇನು ಹೊಸದಲ್ಲ. ಆದರೂ ನಾನು ಆಲೋಚಿಸುವುದು, ಈ ಸ್ಥಿತಿಯಲ್ಲಿ ಇಷ್ಟು ಕಷ್ಟವನ್ನು ಅನುಭವಿಸಿ ನಾನು ಈ ಸ್ಥಿತಿಯಲ್ಲಿದ್ದರೂ ನನ್ನ ಮನಸ್ಸಿನ ಭಾವನೆಗಳು ವ್ಯರ್ಥವಾಗಿ ಹೋಯಿತಲ್ಲ. ಆಗುವುದಾದರೆ ಎಲ್ಲಿ? ಘೋರವಾದಂತಹ ಅರಣ್ಯದಲ್ಲಿ ಕ್ರೂರವಾದಂತಹ ಮೃಗ ಆ ಪಕ್ಷಿಗಳೆಲ್ಲ ಇರುವಂತಹ ಆ ಸ್ಥಳದಲ್ಲಿ, ಆ ದುಷ್ಟ ರಕ್ಕಸಿಗಳು ತಂದಿರುವಂತಹ ತಾಣದಲ್ಲಿ ಓರ್ವಾಟಿಯಾದಂತಹ ನನ್ನನ್ನು ಬಿಟ್ಟು ಬರುವಾಗ ಪಾಷಾಣವಾದಂತಹ ನಿಮ್ಮ ಹೃದಯ ಇನ್ನೂ ಕರಗಿ ಇದೆ. ನೀವು ಯಾರು ಎಂಬುದನ್ನು ತಿಳಿಯದೆ ನಾನು ಅಸಮರ್ಥನಾಗಿದೆ ಅಂತ ಭಾವಿಸಿಕೊಂಡಿದ್ದೀರ. ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ದಮಯಂತಿಯ ಪುನರ್ಜನ್ಮರ ಎಂಬುದಾಗಿ ನಾವು ತೀರ್ಮಾನಿಸಿದ್ದಲ್ಲ. ನಿಮ್ಮನ್ನು ಬಳಸಿಕೊಳ್ಳಬೇಕೆಂಬಂತಹ ಒಂದೇ ಒಂದು ಉದ್ದೇಶದಿಂದ ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀರು ಬೆಂಕಿಯನ್ನು ಕೊಡದೆ ಆ ರೀತಿಯಾಗಿ ನಾವು ಪಡಿಬಿಡಾದ ವ್ಯವಸ್ಥೆಯನ್ನು ಮಾಡಿದ್ರು ನೀವು ಇಂತಹ ಸ್ಥಳದಲ್ಲಿ ಊಟದ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ ಎಂಬಂತಹ ಸೂಕ್ಷ್ಮತೆಯನ್ನು ನಾನು ಗಮನಿಸಿದ್ದೇನೆ. ಮಾತ್ರವಲ್ಲ, ನೀವೇ ಮಾಡಿದಂತಹ ಅಡುಗೆಯನ್ನು ತರಿಸಿ ನಾನು ಅದರ ರುಚಿಯನ್ನು ಸಲ್ಲಿಸಿದ್ದೇನೆ. ನನ್ನ ಗಂಡನ ಪಾಠ ಎಂಬುದರಲ್ಲಿ ಯಾರು ಮಾತಿಲ್ಲ. ನಾನು ಹಡೆದಂತಹ 2 ಮಕ್ಕಳನ್ನು ನಿಮ್ಮ ಬಳಿಗೆ ಕಳುಹಿಸಿ ಉಪ್ಪರಿಯ ಮೇಲೆ ಕುಳಿತು ನಾನು ಗಮನಿಸುತ್ತಿದ್ದೆ. ನಾನು ಹಡೆದಂತಹ 2 ಮಕ್ಕಳನ್ನು ಅಪ್ಪಿ ಹಿಡಿದು ಕಣ್ಣೀರಿಸಿದಂತಹ ದೃಶ್ಯವನ್ನು ನನ್ನ ಕಣ್ಣಾಗಿ ಕಂಡಿದ್ದೇನೆ. ಇನ್ನೂ ಯಾಕೆ ಒಪ್ಪಿಸುತ್ತಾ ಇದ್ದೀರಾ? ಇನ್ನೂ ಯಾಕೆ ಮರೆಮಾಚುತ್ತಾ ಇದ್ದೀರಾ? ಇನ್ನೂ ನನ್ನ ನೋವನ್ನು ಕಂಡು ನಿಮಗೆ ಸಂತೋಷವೇ? ಇದೋ ನೀವು ಯಾರಿಗೂ ನಾನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಬೇಡ, ನಿಮಗೆ ಬೇಡವಾದರೆ ಈ ಪ್ರಪಂಚದಲ್ಲಿ ನಮಗೆ ಜೀವನ ಬೇಡ. ನಾನು ಬದುಕಿ ಉಳಿಯಲಾರೆ. ಇದು ನಿಮ್ಮ ಕಾಲದಲ್ಲಿ ನನ್ನ ಪ್ರಾಣವೇ. ಸತಿ ಪತಿಯ ನಿಮ್ಮನ್ನು ಒಂದು ದೇಹದ 2 ಭಾಗಗಳಾದ ಕಾರಣ ಗಂಡನಾದ ಮಾಯ ಹೆಂಡತಿಯಲ್ಲಿಯೇ ಕ್ಷಮಾಯಾಚನೆ ಮಾಡಬಹುದು. ಹೆಂಡತಿಯೇಗೂ ಕ್ಷಮಾಯಾಚನೆ ಮಾಡುವುದರ ಧರ್ಮ. ಆದರೆ ಈ ಒಂದು ಹಾಗಲ್ಲ. ಅದೋ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದಂತ ನಾನೇ ನಿನ್ನಲ್ಲಿ ಕ್ಷಮಾಯಾಚನೆ ಮಾಡ್ತಿದ್ದೇನೆ. ದಮಯಂತಿ, ದಮಯಂತಿ, ಎಲ್ಲವೂ
ಕಾಣುವುದಕ್ಕೆ ನನ್ನ ಕಣ್ಣುಗಳಿಂದ ಸಾಧ್ಯವೇ ಇಲ್ಲ. ನಿಮ್ಮ ಮೊದಲನೇ ರೂಪವನ್ನೇ ಕಾಣಬೇಕು ಅಂತ ಆಸೆ ಇದೆ. ಆ ರೀತಿಯಲ್ಲಿ ನನ್ನ ಕಣ್ಣುಬಾರದೆ ಕಾಣಿಸಬಾರದೆ ಖಗರ್ವೇದದ ವೇದಿ ಋತುಪರ್ಣ ರಾಜಋಷಿಯಾಗಿದ್ದುಕೊಂಡು ನನಗೆ ಶನಿ ವಿಮೋಚನ ಮಂತ್ರದ ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಆ ಶನಿಯ ಮಂತ್ರವನ್ನು ಉಚ್ಚರಿಸಿ ನನ್ನ ದೇಹದಲ್ಲಿ ಆವರಿಸಿಕೊಂಡಿದ್ದಂತಹ ಶನಿಯನ್ನು ದೂರ ಮಾಡ್ತಾರೆ. ನಾವು ಮತ್ತೆ ಈ ರೀತಿಯಾಗಿ ಉಂಟಾಗ್ತೇವೆ ಅಂತ ಹೇಳಿ ಹಾಗೆ ಸರಿಯಿಲ್ಲ. ಯಾಕಂದ್ರೆ ಅನಿರೀಕ್ಷಿತವಾಗಿ ಬಂದಂತಹ ಈ ಘಟನೆ ಹೇಳುವುದಕ್ಕೆ ಶನಿ ಪ್ರಭಾವ. ಎಷ್ಟು ಸಂತೋಷವಾಗಿ ನಾನು ನಿಷಧಾಧಿಪತಿಯಾಗಿ ಪ್ರಜೆಗಳನ್ನು ಮಕ್ಕಳಿಗೆ ಪಾಲಿಸ್ತಾ ಬಂದಿದ್ದೆ. ನಮ್ಮ ಈ ವಂಶದಲ್ಲಿ ಅದೆಷ್ಟೋ ರಾಜರು ಬಂದು ಹೋಗಿದ್ದಾರೆ. ಅವರು ಅಷ್ಟು ಚೆನ್ನಾಗಿ ಅವರು ಮಾಡ್ಕೊಂಡು ಆದಾಗ ನಾನು ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದ ಕನಸನ್ನೂ ಕಂಡವ. ಆದರೆ ಏನು ಮಾಡೋಣ, ಸಪ್ತ ವ್ಯಸನಗಳಲ್ಲಿ ಒಂದಾದಂತಹ ದ್ಯೂತ ಅದು ನನ್ನ ತಮ್ಮನಾದ ಪುಷ್ಕರನೊಂದಿಗೆ ಅನ್ಯೋನ್ಯವಾಗಿದ್ದಂತಹ ನಮ್ಮ ಜೀವನದಲ್ಲಿ ನಾನು ಮತ್ತು ಪುಷ್ಕರ ಈ ರೀತಿಯಾಗಿ ನಾವು ಆಟವಾಡಲಿ ಅಂತ ನಾವು ತಿಳಿಸಿರಲಿಲ್ಲ. ಬಹುಶಃ ಅವನಿಗೂ ಶನಿ ಪ್ರೇರಣೆ ಕೊಟ್ಟಿದ್ದಾನೆ, ನನಗೂ ಶನಿ ನನ್ನ ರಾಶಿಯಲ್ಲಿ ಸೇರಿಕೊಂಡು ಈ ರೀತಿ ಅವನು ದುರಂತಕ್ಕೆ ಕಾರಣವಾಗಿದೆ. ನಾನು ಅಲ್ಲಿಂದ ಸೋತು ಮಕ್ಕಳನ್ನು ಮಾವನವರಿಗೆ ಕಳಿಸಿ ಆ ಬಳಿಕ ನಾಡನ್ನು ಬಿಟ್ಟು ಬಾರಲು ನೀನು ನನ್ನ ಛಾಯಾನುವರ್ತಿನಿಯಾಗಿ ನನ್ನ ಬಳಿಯಲ್ಲೇ ಬಂದೆ. ನನಗೆ ಎಷ್ಟು ಕಷ್ಟ ಬಂದರೂ ಆ ಕಷ್ಟದಲ್ಲಿ ನೀನು ಕಷ್ಟವನ್ನು ಅನುಭವಿಸಿದೆ. ಏನು ಮಾಡೋಣ ಹೇಳು, ಕೊಡಬಾದ ಕಷ್ಟವನ್ನು ನಾನು ಕೊಟ್ಟೆ. ಆ ಕಾಡಿನ ಮಧ್ಯದಲ್ಲಿ ಓಡಾಟಗಳ ಮಧ್ಯದಲ್ಲಿ ಮೃಗಗಳಿರುವಂತಹ ಸಂದರ್ಭ. ಏನು ಮಾಡೋಣ, ಆಯಾಸ ಪರಿಹಾರಕ್ಕಾಗಿ ನಾನು ಕುಳಿತುಕೊಂಡಾಗ ನಿನಗೆ ನಿದ್ದೆ ಬಂತು. ಮಧ್ಯದಲ್ಲೇ ನಿನ್ನನ್ನು ಅಲ್ಲಿಯೇ ಇಟ್ಟು ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ. ಈಗ ಆಮೇಲೆ ಮತ್ತೆ ಶನಿ ನಮ್ಮಿಂದ ದೂರವಾಗಿದ್ದಾನೆ. ನಾವು ಇನ್ನೂ ಒಂದು ರಾಜ್ಯ ಇದೆ. ಇನ್ನು ಮುಂದಕ್ಕೆ ನಮ್ಮ ರಾಜ್ಯ ಪುಷ್ಕರನ ಕೈಯಲ್ಲಿ ಅದನ್ನು ಪಡೆಯಬೇಕಲ್ಲ. ದೂತನಿಂದ ವಶಪಡಿಸಿಕೊಂಡಿದ್ದಾನೆ. ಮತ್ತೆ ನಾವು ವಶಪಡಿಸಿಕೊಂಡಿದ್ದೇವೆ. ಪಡೆಯುವುದು ಹಾಗೆ ಮರಳಿ ನಾವು ದೂತವನ್ನು ಆಡಿ ಆ ಮುಖಾಂತರ ನಾವು ನಮ್ಮ ರಾಜ್ಯವನ್ನು ಪಡೆದುಕೊಂಡ ಹಾಗಾಗಿ ಹಾಗಾಗಿ ಇನ್ನು ಮುಂದಕ್ಕೆ ಮತ್ತೆ ಪ್ರತಿಭಟನೆ ನಡೆಸೋಣ. ಚಕ್ರವರ್ತಿಯಾಗಿ ನೆರೆಯೋಣ. ನನ್ನ ಎಡಬದಿಯಲ್ಲಿ ನೀನು ರಾಣಿಯಾಗಿ ಮೆರೆಯಬೇಕು. ಹೌದು, ನಮಗೆ ಇದು ಲೋಕದ ಜನತೆಗೆ ಆದರ್ಶವಾಗಿದೆ. ಇದರಲ್ಲಿ ಯಾರು ನೋಡ್ತಾರೋ ನೋಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ, ಯಾರು ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ. ಅವರ ಎಲ್ಲರಿಗೂ ಮಾತಾ ಮಂಗಳಾದೇವಿ ಆಯುರಾರೋಗ್ಯ ಸೌಭಾಗ್ಯಗಳನ್ನು ನೀಡಿ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಈ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿ ಮಂಗಳ ಭೈರವ ಕೋಶಿಕೆ ಮಂಗಳ ಅಂತಾಸುರ ಮಂಗಲಕ್ಕೆ ಮಂಗಳ ದೇವಿ ಮಂಗಳ ದೇವಿ ಮಂಗಳ 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 ನಿತ್ಯ ಮಂಗಳ.
ವಿದ್ವತ್ತು ಏರಟ ಉಂಟು ಬರಲಿ ಕಲ್ಪಿರ ಮಾಡ್ತಿರಲ್ಲ ಕಲ್ಪೆ ಅಂತ ಕಲ್ತರ ವಿದ್ಯೆಯನ್ನು ಪ್ರಯೋಗ ಮಲ್ಪಿರ ಮಾತ್ರ ಗೊತ್ತಿತ್ತು. ಪ್ರಾಣಿಗೆ ಗೊತ್ತಿದ್ದೆ ಅಂದ್ರೆ ನಾವು ಪೌರೋಹಿತ್ಯ ಅತ್ತ ಅವು ಮಲ್ಪದೈತಿರ ಬಾಕಿ ಊಟ ಜನಕ್ಲೆಗ ಒಂಜಿ ಕೆಲಸ ಮಲ್ಪೇನೆ ಆಪುಟ ಬರಲಿ ಒಂಜಿ ಉದಾಹರಣೆ ಮಾಡ್ಪೇನೆ. ಒವ್ವೇ ಒಂಜಿ ಕಾರ್ಯ ಮಾಲ್ಪಡು ಒಂಜಿ ಗಣಪತಿ ಹೋಮ ಮಲ್ಪದೈತಿಂದ ಆ ಕಾರ್ಯಕ್ಕೂ ಶುಭ ಉಂಡೆ ಬರಲಿ ಅಂದಾಗ ಮಲ್ಪಡಾನೆ ಏರು ಪ್ರಾಣ ರೂಪದ ಬೇಟ ಜಾತಿದ ಎತ್ತು ಪ್ರಾಣನೇ ಮಲ್ಪ ಎತ್ತು ಜನ ಉಳ್ಳರಿತ್ತೆ ಒಂದು ಶನಿವಾರ ಮಾಡಿದ ಯಾನ ಪ್ರಾಣಕ್ಕೆ ದಾನೆ ಕಮ್ಮಿ ಕೇರಳಕ್ಕೆ ಇಜ್ಜರೈತೆ ಅಂಟ ಒಂಜುಂಡು ಪ್ರಾಣನೇ ಬಾಕಿ ವರಿನಕ್ಲು ಅಂಚರ್ದು ಪ್ರಾಣ ಜಾತಿನ ಪುಟ್ಟ ಏನು ಜಾತಿ ಬ್ರಾಹ್ಮಣ ಜಾತಿಲ ಒಂದು ದಾನೆ ಮಲ್ಪಡ ಬಲ್ಲೆ ಪಾತರ ಒಂಜುಂಡು ಒಂಜಾರೊಂಜಿ ಉರುಡು ಬಡ ಪ್ರಾಣ ಇತ್ತೆ ಪ್ರಾಣಿಯ ಪಲ ಬಡವಿ ದಾಯೆ ಅಕ್ಲೆ ಕೈದು ದಾನ ಮಲ್ಪಡಕ್ಕೆ ಅಕ್ಲೆನ ಸುರುತ ಕೈ ಅಂತ ಹೇಳ್ತಾರ ತರಡ ಏತಾಯಿ ಪಡ ನಾಡಿಗೆ ಕೊರ್ತು ತೃಪ್ತಿ ಪಡೆಪಡಕ್ಕೆ ದಿಂಜಾದಿಂದ ಉಳ್ಳ ಇರಲ್ಲ ಶ್ರೀಮಂತ ಪ್ರಾಣಿಯರಿಂದ ಏರಲ್ಲ ಉಳ್ಳೇರೈತೆ ಏರ್ಲೈತ್ಯಪ್ಪ ಆದಿ ತಿಕ್ಕಿನ ಧರ್ಮ ಮಾಲ್ತದೆ ದಾನ ಮಾಲ್ತದೆ ಮನಸ್ಸಿಗೆ ನೆಮ್ಮದಿ ಮಾತುಡಕ್ಕೆ ಅಂಚನೆ ಈ ಚಂದಯ್ಯ ಬಟ್ಟೆ ಓಳು ಮುಟ್ಟಿದ್ರೆ ಗಟ್ಟರವಿತ್ತು ಅಂದ ದಾನ ಮಾಡ್ಬಿಡ ಬಳ್ಳಿ ಬಡತನ ಪಡ್ಬಿಡವು ಎಂದರು ಕೊರೆ ಒತ್ತಿತ್ತು ಆ ಊರು ಪ್ರಯೋಜನ ಇದ್ದಿ ಬಡ್ಕ ಅಂಚನೆ ದತ್ತೊಂದು ಬರ್ತದೆ ಇಲ್ಲಿ ಉದ್ಯಾವರದ ಈ ಊರುಟಿ ಅನುಳ್ಳೆ ದಾನ ಮಾಡ್ಬಿಡ ಬಲ್ಲೆ ಉದ್ಯೋಗ ಇದ್ದೇ ಇದ್ರೆ ಪಂಜಿದಿಂಜಡತ್ತ ಕೈ ಬಂದ ಬುಡತಿ ಲಲವರಿ ಮಗೆ ಉಳ್ಳೆ ಸಿರಿಮತಿಯನ್ನ ಬುಡತಿ ಸಿರಿಕಾಂತೆಯನ್ನ ಮಗೆ ಭಾಗ್ಯವಾದರೆ ಜೋಕ್ಲು ಗೋಡು ಮಣ್ಣಕ್ಲೆ ಕೊರ್ಪುಜೇರೆ ಜೋಕ್ಲು ಯಾವುದು ಮಣ್ಣಕ್ಲೆಗೆ ಜೋಕ್ಲನ್ನು ದೇವರ ಕೊರತೆ ಪೂಜೆರು ಅಂತ ನೋಡಿದ್ರೆ ಯಾರು ಪುಣ್ಯ ಒಂಜಿ ಮಗ ಕಮ್ಮಿ ಒಂಜಿ ಪಾತರ ಉಂಡು ಒಂಜಿ ಬಾಲೆತ ಅಪ್ಪನ ಮೋನೆ ತುವರ ಬಂದು ಪಂಜನ ಮೊರೆ ನಡ್ಲ ತೋಳಿದು ಆಟ ಬಾಲೆ ನೆತ್ತು ಎಂಚನೆ ಪಡು ಎನ್ನ ಪುಡತಿ ಮಹಾಪತಿವ್ರತೆ ಎನ್ನ ಸೇವೆ ಮಾಡ್ಕೊಡ ಮಟ್ಟ ಹಳೆಗೆ ಭಾರಿ ಒಂಜಿ ಖುಷಿ ಇಪ್ಪಡು ಈ ಊರಿಗೆ ಬರ್ತದೆ ಮುಲ್ಪದ ಊರ್ತ ರಾಜೆ ಚನ್ನವಾಣಿ ನೆನಪುದರು ಅಂಚಿನ ರಾಜರು ಆ ಊರ್ಲ ಇಪ್ಪರ ಸಾಧ್ಯ ಸದ್ಗುಣ ಯುದ್ಧ ಪಟ್ಟಣ ತಪ್ಪದು ಹೆಚ್ಚಿನ ಗುಣ ಆ ಗುಣ ಸಾಗರದ ಲೆಕ್ಕ ಉಂಟ ಆಟ ಗುಣ ಅಂಚ ನಡೆದಾರ ಎಡ್ಡ ತರ ಆಟ ಇತ್ತಿನಡ್ತವ್ರನ್ನೇ ಅನಾಥ ಪತ್ರ ಎನ್ನಲ್ಲಿ ಎತ್ತಿದ್ದು ಬಟ್ರೆ ಮಹಾಲಿಂಗೇಶ್ವರನ ಪೂಜೆಗೆ ಜನ ಇದ್ದಿ ಆ ಪೂಜೆದ ಕೆಲಸ ನೀರು ಮಾಲ್ಕೊಡು ಹೊಡೆದು ಬರಿ ಇವಲೇ ಎಡ್ಡೆ ನರಮಾರಿ ಎಡ್ಡೆ ಇದ್ದೆ ಅಂಚ ನಡೆದು ದೇವರ ಪೂಜೆಗೆ ಬೋಡಪ್ಪನ ಮಾತ ಒದಗಿಸದು ಬರಿ ಇದ್ದ ತೊಂದರೆ ವರ್ಷ ಸುಮಾರಾಣು ಇಡೇ ಬರ್ತದೆ ಮನಸ್ಸಿಗೆ ಬಾರಿ ನೆಮ್ಮದಿ ಉಂಟು ಮಗೆಲೆ ಬುಳೆ ಒಂದುಳ್ಳೆ ವಿದ್ಯಾವಂತ ಯಾವತ್ತುಳ್ಳೆ ಅಂಚ ನಡೆದು ಇನಿತ ದಿನ ದಾದನ ಗೊತ್ತಿಜ್ಜಿ ಚಂದಾಯ ಭಟ್ರು ಇವರ ರಾಜ್ಯಸಭೆಗೆ ಬರಡೆ ಹೊಡೆದು ಒಂದು ಜನಗಳ ಕೊಡ್ತೇವೆ ಹೋವಂತೆ ಆಪಿಡತ್ತೆ ಓಡಾಡೇನ ಧರ್ಮ ಅಂಚ ನೋಡಿದ್ರೆ ಎನ್ನ ಗುರು ಅನ್ನಿಸ್ತು ಓದುಳ್ಳೆ ಆ ಪ್ರೀತಿ ಉಂಡತ್ತೆ ನಾವು ಏನ್ ಮಗಲ ಇರ್ತಿ ಅಂಚ ಹೇಳಿದಾರ ಕೊಡುತ್ತೆ ಆಯ್ನಾದ ಬೇಕ ರಾಜ್ಯಸಭೆ ಸುತ್ತ ಸಭೆ ಉಂಟು ಈ ಮಧ್ಯೆ ಈ ಏಪಲ ಸಂತೋಷ ಇತ್ತಿನಾರು ಇನಿತ ದಿನ ಇಲ್ಲ ಮೋನೆ ತುಣಿಯಾಗ ತಾವರೆತ ಪೂರು ಒಲಿತದು ಕಲ್ಲದ ದಕ್ಕರೆ ಕತ್ತೋಗಿಡು ಮೋನೆ ಬಾಡೋದು ದಾದರ ಒಂಜಿ ದುಃಖ ಇನ್ನ ಮನಸ್ಸಿಟ್ಟು ಉಂಡು ಬಂದ್ರೆ ಗೊತ್ತಾಗ್ಬಿಡು ಈರೆಗೆ ಇಟ್ಟು ಕೊಳತೆ ಬೆಳ್ಳಿ ಐಶ್ವರ್ಯನ ಅಂತಸ್ತು ಅದು ಸ್ಥಾನನ ಮಾನನ ಗೌರವನ ವೈಖಲ ಕೊರತೆ ಮಾತಾ ರಾಜ ಎಲ್ಲ ಈರನ್ನು ತೂತು ರಾಜ್ಯ
ಅಂಚದಿಪ್ಪಡಗ ಈತ ದಿವಸ ಇನ್ನು ಮೋನೆ ಬಾಡೋತ್ತುಂಡು ಎತ್ತಡಿ ಚಂದಾಯ ಬಟ್ಟುವರ ಬತ್ತದ ಪೋಡಿಂದ ಬಂದು ಕರ ಬಿಡ್ತಾನೆ ದಾನಾವಡ ರಾಜರೇ ದಾನಾವಡ ಸ್ವಾಮಿ ದೂರದ್ದು ಬರ್ತಾರೆ ಕುಲ್ಲಲ್ಲಿ ಎಲ್ಲ ಬಾರ್ತದೆ ಅರಸುಳು ಎದುರು ಕುಳ್ಳ ತಪ್ಪ ಬಿಡಿ ಆಂಡಲ ಇದೊಂದು ಬ್ರಾಹ್ಮಣ ಒಂದು ದೇವಸ್ಥಾನದ ಅರ್ಚಕ ಸ್ಥಾನ ಅಂಚಾದ ಕುಲ್ಲೇನೆ ಜನತೆಗೆ ಪ್ರಾಣಿನೇ ಒಂಜಿ ಗುರು ದೇವಲ್ಲ ದೇವರ ಸ್ಥಾನ ಪುನಃ ಇನ್ನು ಮನಸ್ಸಿಗೆ ಬೇಜಾರ ಮಾಡ್ಬಿಡಿ ಒಂದೇ ಪಾತ್ರ सारा सोमेडू केलुए तारे कुरुवरे मगन सारा सोमेडू केलुए तारे कुरुवरे मगन ದಾಳಿ ಬೇಜಾರದ ಕೇಳೊಂದಿಲ್ಲ ಸ್ವಾಮಿ ಬೇಜಾರು ದಾಳಿ ಮತ್ತು నుంచిన పడవు ನೀರಿಗೆ ಜಾರುತಿ ಪ್ರಯತ್ನ ಎಂಕದನ್ನ ಮಲ್ತ ನೀರಿಗೆ ಜಾರುತಿ ಸ್ವಾಮಿ ಎಂಕಲ ಎಂತಿನ ಅಂಚನೆ ತನ್ನ ಕಲ್ಲು ಮೇಲೆ ಅಡಿಗೆ ತಿಕ್ಕೊಂಡು ನನಗೆ ಎಣ್ಣೆ ಕಲ್ಲತ್ತು ಮರಲ ಹತ್ತು ತಾಯ ಜಾರುಟಿ ಅಂತ ದೋಷವೇನು ಉಂಟ ಅಂಚಿನ ಅನ್ಯಾಯ ಯಾನಾದ ಎಂಟು ಜನತೆಗೆ ಏರ್ಲ ತುಂಬುಡು ಮಾತ ಇತ್ತಿಂಡಿಗೆ ಓಡ ಮಲ್ಪಂಡ ಆಯ್ತು ಇದು ಅನ್ನೋಗಿ ಭೂತ ಸೇರೋಣ್ಣೆ ಅಂಚನವಿನಿದಾರಲ್ಲ ಉಂಡ ಜ್ವೈಸರದವಿನಿ ಕೇಂಡರ ಭೂತ ಸೇರ್ದಿತ್ತಿನ ಮರಣ ಮಂತಿನ ಓಡದಾರ ಅತ್ತವು ಇಟ್ಟ ಮರನೇ ತೋದು ಜೋಯಿಸರೆ ತೋಜಿ ಪಯನಿಂಚಿನ ಮರನೇ ಕರ್ತದ ಮಂತಿನಿಂಚಿನ ಪಡವು ಅಂಚದ ಮರಟದಾಲ ದೋಷ ಇಜ್ಜಿ ಬೇಲಿಡಿದ ದಾಲ ದೋಷ ಇಜ್ಜಿ ಅಂಡ ಮಲ್ತಿನ ಶಿಲ್ಪಿ ಬಿನಿದಾಲ ಎಲ್ಲ ಮೋಸ ಮಲ್ತೇನ ನೀರು ಕೊರ್ಪುಣ ಕಮ್ಮಿದ ಆಲೋಚನೆ ಮಲ್ತದೆ ಸ್ವಾಮಿ ನಮ್ಮ ಶಿಲ್ಪಿನ ನಮಗೆ ಹಿರಿಯಲ್ಲ ಗೊತ್ತಿದ್ದ ಅದೇ ಈರೇ ಕೈ ತುಂಬಪ್ಪ ಇರು 10 ಕೊರ್ಪುನಡೆ 15 ಕೊರ್ಪುಣ ತಲ ಕಮ್ಮಿ ಯಾಲ ಮಲ್ಪಿ ದಾಯ ಮಲ್ಪಡ ಬಂದೆ ಎಟ್ಟಿ ಬೇರೆ ಏನು ಮಲ್ಪಿರು ಅದ್ರ ಕೈ ನಿಂಗೆ ಕೊರುಡೆ ಅವು ಧರ್ಮ ಅಂತ ದಾನೆಯನ್ನು ತೀರ್ಮಾನ ಮಾಡ್ತಾರೆ ಈಗ ಅಂಚನಗ ದಾನೆ ಅವಳಿಗೆ ಶಾಸ್ತ್ರ ಬಂದಿನ ಪಾತ್ರ ಬಡವು ನೀರು ಜಪ್ಪುಡಿದ್ರೆ ಬಲಿ ಕೊರೋಡು ಅವ್ವಜಿ ಕಷ್ಟ ಅರಸಳೆ ನಮ್ಮ ಊರು ಪದ್ಧತಿ ಉಂಡತ್ತ ಒಂಜಿ ವಸ್ತು ದುಂಬು ಹೋಡದಂತ ಅಯ್ಯೋ ಕೋರಿಕೆ ಇರ್ಪುಣೆ ಕೋರಿತನೆ ತೆರು ಕೊರ್ಪುಣೆ ಯಾರು ಜಿನ ಏಡಿನ ಕಡ್ಪುಣೆ ಅವುಲ ಯಾರು ಜಿನ ಎರು ಕಡ್ಪುಣ ಪದ್ಧತಿ ಎಲ್ಲ ಉಂಡು ಒಂಜಿ ಮಲ್ತಲೆ ಸ್ವಾಮಿ ಪಂಚವರ ಮಲ್ಪಲೆತ್ತಿನ ಯಾನ ಇನ್ನಿನ ಆಸೆ ಜೋಯಿಸರ ಬಣ್ಣ ಬಲೆ ಕೊಡು ಆ ಸ್ವಾಮಿ ಮಲ್ಪ ಬಲೆ ಕೊಡ್ಪೇನು ಪಾತ್ರೆ ಕೊಡ್ತಾನೆ ಆ ಪೊರ್ತು ಪಣ್ಣಿ ಆರು ಮುಂಜೆ ಪಾತ್ರ ಬಲಿ ಕೊರ್ಪುನ ಪ್ರಾಣಿಲ ಬಲಿ ಕೊರ್ಪುನ ಹತ್ತು ಪ್ರಾಣಿಲೆ ಬಲಿ ಕೊರ್ಪುನ ಹತ್ತು ನರಬಲಿ ಅವಳು ಪಂಡೆ ನರಬಲಿ ಅಂದು ಇತ್ತ ನರಬಲಿ ಕೊರ್ಪುನ ಕ್ರಮಲ ಉಂಡರ ಅಂದರೆ ನರಬಲಿ ಜೋಯಿಸರ ಪಂಡೆ ಇರ್ತಾ ಜೋಯಿಸರ ಪನ್ನೆರಡು ಇಂಗ್ಲಿ ದುಂಬುದ ದುಂಬು ಪೈರ ಹಾಕೊಂಡು ಆಕ್ಷೇಪ ಹಾಕೊಂಡೆ ದುಂಬು ಪೀರ ಆಲೋಚನೆ ಮಲ್ಪಂದೆ ಆ ಪಾತ್ರ ಪಣೆ ಕೆಲಸ ಮಾಡ್ಕಲೇಂಡಿ ಏರ್ಲ ಇದ್ಯಾ ನಾನಾತಿರು ಸಾಧಿತ ಬರಿಟ್ಟು ಬಂದ ಪೂರ ತುಳ್ಳಿರತ್ತೆ ಏರೇರೆಗೆ ಉಪದ್ರ ಕೊರತ್ತು ಅಂಚಿನಗ್ಲಡಿ ಏರೇರೆಲ್ಲ ಒರಿಯರು ಕೊಡತ್ತು ತಾರೆ ಕಡ್ತದಲ್ಲ ಅಂಡಿ ಎಲ್ಲ ಎಣ್ಣೆ ಕೆಲ ಅನ್ಯಾಯ ಮಲ್ಪನ ಒಳ್ಳೆ ಇರತ್ತ ಅಕ್ಕಲ ತಾರೆ ನಾನು ಕೊರಕ ಒಂಜ ಅಡ್ಡು ಕೊರಪೇನೆ ತೀರ್ಮಾನ ಮಾಡ್ತೇನೆ ಪಂಡೆ ಎರಡ 61 ಆರು ಪಣ್ಣೆ ಪಾತ್ರ ಏಂತೆ ಪ್ರಾಣ ದಂಪತಿಗೆ ಹುಟ್ಟಿನ ಒರಿಯ ಆನು ಬಾಲೆ ಅಂಚಿನ ಬಾಲಿನ ಬಲಿ ಕೊರಡು ಸ್ವಾಮಿ ಹುಡುಕಾರ ಏರನ್ನು ಒಳ್ಳೆರಂದು ಎಲ್ಲ ಸ್ವಾಮಿ ನಾಡಿ ನಾಡ್ದು ಜನ ಸಿಕ್ಕ ಸ್ವಾಮಿ ತಿಕ್ಕೇಟ ಎಂಟು ಬಾರಿ ಸಂತೋಷ ಆವಡಪ್ಪ ಒಂದು ಎಡ್ಡೆ ಕಾರ್ಯ ಪತ್ತಪ್ಪೆ ಜೋಕುಲು ಬೆಂದದ ದಿನ ಹೊಡೆದು ಕಷ್ಟ ಇನ್ನತ್ತು ನಾವು ಅವು ನೀರು ಬಂಡ ಅಕ್ಲೆಗಳ ಒಂದು ಕೆಲಸ ಹಾಕೊಂಡು ಜೀವನಗಳ ಒಂದು ಆಧಾರ ಹಾಕೊಂಡು ಓಲು ಒಳ್ಪಡ್ದ ಜನ ಅಂಚಾನ ಪಂಡದೆ ಯಾರು ನೀರು ನಾಳೆ ಜನ ಕಡ್ಪುಡಿಯ ಸ್ವಾಮಿ
என்னடி ಏನಾಡ್ತಿದ್ದಾನೆ ಅವಳು ನಿಕ್ಕು ಮನೆ ಕೊರಳತ್ತೆ ಎನ್ನಲು ಕೊಡ್ಬಾರಿ ಏನು ಮಾಲಿಲ್ಲತ್ತ ಒರಿಯ ಮಗೆ ಎಂಕು ಒರಿ ಮಗೆ ಇತ್ತುಂಡ ಇನ್ನ ಬಾಲೆನು ಬಡಲು ಬಾಡಾದು ಮನೆ ಕೊರಳ ಸ್ವಾಮಿ ಬಲಿ ಎನ್ನಿದು ಕೊರಗುವೆರು ಚಂದ್ರಯ್ಯೇ ಬೆಳಿಗ್ಗೆ ಬುಳೆ ಬೇಗಾಲೋನೆ ಬಾಲೆನೆ ಬೆದಿಯಪ್ಪೆಗೆ ಪಿರ ಕಾಗಂಚಿಗಡೊಂದಿ ಈಡನ ಜ್ವಾಲೆ ಪೂಜೆಗೆ ಈರಿನ ಜ್ವಾಲೆ ಪೂಜೆ ಬೆಲೆ ಬುಲವೆ ಬೇವು ಅರಸುಳೆ ಇನ್ನ ಪಾತರಗಂಡಾಗ ಒಂಜತ್ತು 10 ಸಡಿ ಎಂದ ನಿತ್ಯ ಪೂರ್ಣ ಅನುಭವ ಅಂಡು ಅಂಡ ಈರ್ಲ ಪಡಲೆ ಬಲ್ಲೆ ಈ ಪಾತರನು ಅನಾಜಾತಿ ಗಟ್ಟದ ಮಿತ್ತಿಡ್ದು ತೀರ್ಥ ಜತ್ತೊಂದು ಭಕ್ತರಾಗಿ ಒಂದು ಆಶ್ರಯ ಕೊಡ್ನಾರಿ ಪಾತ್ರತ್ತ ಉಣಿಯ ವ್ಯವಸ್ಥೆ ಮಾಡ್ತುಕೊಂಡಾರಿ ಅಂಚಾತಿ ಪುಡ ಒಂಜಿ ಲೆಕ್ಕೊಂಡು ಈರಡಿಯನ್ನು ದೇವರ ಲೆಕ್ಕಂತು ದೇವರಾಯನಾಯೇ ಮನುಷ್ಯನ ಮಿತ್ತು ಕೋಪಿದ್ದೆ ಅಂಚ ಆ ಮನುಷ್ಯಗ ಪ್ರಪಂಚದ ಬದುಕಿರ ಸಾಧ್ಯ ಉಂಟೆ ಬಳ್ಳಿ ಸ್ವಾಮಿ ದಾಯ ಇಂಚ ಯೋಚನೆ ಮಾಡ್ತಾರ ಬರ್ತಿದ್ದಿ ಪಾತ್ರ ಉಂಟು ಪುಳಂತ ರಕ್ಷಣೆಗೆ ನಮ್ಮ ಬೇಲಿ ಕಟ್ಟುವ ಆ ಬೇಲಿಯೇ ಪುಳನ ತಿಂದಿಟ್ಟ ಪುಳಂತ ರಕ್ಷಣೆ ಮಾಡ್ಬಿಡಕ್ಕೆ ಏರು ಬಲ್ಲೆ ಸರಿ ಪೇದಿ ಅಪ್ಪೆ ತನ್ನ ಏನೇ ತನ್ನ ತೆರನಿ ಪೇದ ರೂಪದ ಮಗಕ್ಕೆ ಕೊಟ್ಟು ಐದು ಸಾಕ್ಬಲ್ ಆ ಬಾಳೆಡ್ದಾತ ನಿಮ್ಮ ನಮ್ಮ ಜನ್ಮ ಸಾರ್ಥಕ ಆಗ್ಬಿಟ್ಟು ಆ ಬಾಳೆಡ್ದಾತ ನಂಗೆ ಮೋಕ್ಷ ತಿಕ್ಕೊಂಡು ಮಾಡ್ಬಿಡು ಆಶೆ ಮಾಡಿಪ್ಪಲ್ ಆಟ ಈ ಪೊರ್ತಿ ಈ ಪಂಡಿ ಪಾತ್ರ ಕೇಂದಾಗ ಪೇದಿ ಅಪ್ಪೆ ಬಾಳೆನೆ ಅನುಭವ ಆಗ್ಬಿಡು ಸ್ವಾಮಿ ಈ ರೆಂಕ ಪಂಡಿ ಪಾತ್ರನ ಕೇಂದಾಗ ಎನ್ನ ಒಂಜಿತ್ರ ಬಾಲೆನ ಏನು ಬಲಿಕೊರಡು ಬಂದ ಎನ್ನ ಮನಸ್ಸು ಒಪ್ಪುಂಡೆ ಬಲ್ಲಿ ಸಾಧ್ಯ ಐತಿ ನೇ ತೆರಿನಕಲ ಪಂಡೊಂದುಳೆ ಮೋಕ್ಷಕ್ಕೆ ಸಾಧಿತು ಅಜಾಪುರ ಬಗೆಗೆ ಹೆಂಗ್ ಬೇತೆ ಜೋಕುಳಿದ್ದಿ ಸ್ವಾಮಿ ಇದ್ರ ಒರೆ ಮಗರು ಏನು ಬಲಿ ಕೊನೆಯನ್ನಾಟ ಎಂಕ್ ಬುಕ್ಕಲ ಈ ಕರ್ಮ ಪ್ರಪಂಚದ ಪುಟ್ಟಣ ಒಂದು ಅವಸ್ಥೆ ಒದಗಿದು ಬರ್ಕೊಂಡು ಓಡ್ತಿ ದಮ್ಮಯ್ಯ ಎನ್ನ ಬಾಲೆನ ಕೊಡುವುದು ಕೇಳಿದಾಗ ಗೌರವನ ಕೊರಿ ರಕ್ಷಣೆ ಕೊರಿ ಆಶ್ರಯನ ಕೊರಿ ಅಂಡು ಇದಕ್ಕಾಗ ಎಲ್ಲ ಒಂಜಿ ಪಾತ್ರ ನಡಪಾರ ಪೂಜಿ ದಾನ ಎಲ್ಲ ಸ್ವಾರ್ಥಗ ಮಾಡೋದೇ ಕೇಳೋಣ ಊರ್ನ ಎಡ್ಡ ಹೋಗ್ಬಾರ್ದು ಎಡ್ಡೆ ಕಾಯಿ ನೀನು ಮನಸ್ಸಿನಿಂದ ಬಂದ ಆಕ್ಷೇಪದ ಖಾತೆಯನ್ನು ಬಂದಿದ್ದಾರೆ ಎಂಟು ಬೆಚ್ಚಾಕೊಂಡು ಒಬ್ಬವತ್ತಿನ ದಾನೆ ನಿನ್ನ ಸ್ಥಿತಿ ನಾನು ನೀರೇ ಗೊತ್ತಿದ್ದಿ ಆಗ ಹೆಸರಿಗೆ ಪಾತ್ರ ಬರೋದಿಲ್ಲ ಎಲ್ಲ ಪಾತ್ರೆಗೆ ಒತ್ತಲು ಬರೇ ಆಜ್ಞೆಯನ್ನ ಸಾವು ಸಾವು ಮನುಷ್ಯ ಜೀವ ಕೊಡ್ತೇವೆ
ತಲೆ ಕೊಡ್ಲೇವನ್ನು ಕೇಳುತ್ತಿದ್ದ ಯಾರು ಖಂಡಿತ ಅದು ಕೊಡ್ತೇವೆ. ಈಗ ನಾಳೆ 10 ವರ್ಷ ಬದುಕೋಣ ಆಸೆ ಇದ್ದಿ ಇಂದಿನ ದಿನ ಏನು ಸುಖಟ್ಟು ಕಳೆತೆ ನಾಳದು ಬೇಕು ಸುಖ ಉಳಿದುಕೊಳ್ಳುವ ಆಸೆ ಇದ್ರ ಏನು ಅಂತ ಹೇಳ್ತಾರೆ. ಎನ್ನತಾರೆ ಕೇಳಂತೆ ಎನ್ನ ಮಗನ ತಲೆ ಕೇಟನಂತ ಏನು ದಾನ ಮಲ್ಪೊಳಿ ಬಲ್ಲೆ ಏನು ದಾನ ಮಲ್ಪೊಳಿ ಬಲ್ಲೆ ಸಾಧ್ಯ ಇದ್ದಿ ಬಡ್ಡ ಈ ರಾಜ್ಯ ಬಲ್ಲೆ ಅಂದೆ ಯಾನು ಒರಿಯ ಎನ್ನ ಕುಡತಿ ಸಿರ್ವತಿ ಉಳ್ಳದು ಸ್ವಲ್ಪ ತಿಂಗಳು ಬಂಜಿನ ನೀತು ತುಂಬದು 10 ತಿಂಗಳು ಪೆದುತ್ತು ಮಾಡ್ತಾಳೆ ಮೋಕೆನು ಸಾಕುತ್ತಾಳೆ ಅಂಚಿನ ಮನಸ್ಸು ಎಂಚವಳು ಬಲ್ಲಿ అంటే ಎನ್ನ ಅಭಿಪ್ರಾಯ ಎನ್ನ ಬುಡತಿದ ಅಭಿಪ್ರಾಯ ಕೇಳೋದು ಬರೋದು ಆಲೋಚನೆ ಮಾತಾಡಿ ಉಳ್ಳೆ ಭಟ್ರು ನಿರೀಕ್ಷಣೆ ಪಾಡು ನಿಜ ಕರಿ ಕಾರ್ಯದಾದ ಬಗೆ ಹೊರಬನ್ನೆ ಶ್ರೀಮತಿಯ ಸ್ವಾಮಿಯೇ శ్రీమతి అంతే యాని ఇరినే తోందిప్పును ఏ పుత్తుకలు ఇరి చిత్రం యాన్ తూతుజి అండ ఇని అంచెత్తు ఎనడనే ఈర పండుగ పోయినారు అరమని గర పోదు వరపేంది పోదు తిరుక్కుదు ಬಂದಾಗ ತರೆಕಂತ ಪಾಡದು ಕುಳಿದರಂತ ಕಡನೀರು ಪಾಡಂದಲ್ಲರು ಕಾನೂನೇ ತರೆತ್ತಿ ಬಿತ್ತು ಮೂರು ಲೆಕ್ಕ ಇರು ಮತ್ತೊಂದಿಲ್ಲರು ಅಂಚಿನ ಗಂದಗೆ ಪುರಚಿನ ವಿಷಯದ ಆದಾತಂದು ಅದು ಪೋಯಿನೊಟ್ಟು ಹೆಚ್ಚಿನ ಆಂಡು ನೀ ಇರ್ನ ಬಿಡದಿಯಾನು ಹೆಚ್ಚಿನ ಇತ್ತಲ್ಲ ಇರ್ನ ಕಷ್ಟಗಾವಡು ಸುಕ್ಕೊಟ್ಟಾವಡು ಈರ್ನ ಒಟ್ಟಿಗೂ ಪಾಲ್ಗಾರ್ತಿಯಾದ ಬತ್ತಿನಲ್ಲತ್ತ ಈರಿನ ನೆರವಾದಿತ್ತಿನಲ್ಲತ್ತ ಎರಡ ಪಲ್ಲೆ ಸ್ವಾಮಿ ಹೆಚ್ಚಿನ ನಡತನ್ನು ತಾಯಿ ಕಣನೀರು ಪಾಡುವುದು ಪಲ್ಲೆಯ ನನ್ನ ದೇವರೇ ಸಾವು ನಮ್ಮ ಗೆಲಿಪೊಡಿಗೆ ವಾರೀತಿని ಗೆಲಿಪೊಡಪಡು ಮರ್ಯಾದೆ ನಿಂತದ್ದು ಸಾವನ್ನು ಗೆಲಿಪೊಡು ಅದ್ದತೆ
ಸಾವಿರಗಿಂತ ಪ್ರಯೋಜನ ದಾರೆ ಪಡೆ ಈ ಎಂಚಿನ ಪಾತಿರೊಂದಿಲ್ಲ ಎಂಚಿನಿಗೆ ಬೋಡ ಸಾವದ ಬಗ್ಗೆ ಯೋಚನೆ ಮಲ್ಪಾರು ಏನ ಸೈಪನ ಬಗ್ಗೆ ತೀರ್ಮಾನಕ್ಕೆ ತರುವೇರ ಯಾನೆ ಎಣ್ಣೆತ್ತಿದ್ದೆ ತುಂಬು ಬೆರಪಾಯಿ ದಾದಾನು ಗೊತ್ತಿದ್ದ ನರಮಾನಿಗಳ ನಮ್ಮ ಕಷ್ಟದ ಮಿತ್ತದ ಜತ್ತದ ಉದ್ಯಾವರ ಸೇವೆಗೆ ಬರ್ತಾರಾಗ ನಮ್ಮ ನೆತ್ತದ ನಂಗೆ ಸ್ಥಾನ ಮಾನ ಗೌರವ ಕೊನ್ನ ಚೆಲ್ಲ ಮಾಡಿ ದೇವರ ಕೊಂದ ನರಮಾನಿಯಿಂದ ಏನ ತೆರೆಯೋದಿದ್ದೆ ಅತ್ತು ಮಹಾಲಿಂಗೇಶ್ವರನ ಪೂಜೆ ಮಲ್ತೊಂದು ಬರ್ತದಾರೆ ಇರಿಗೆ ದಾದ ಕಡಿಮೆ ಆತನು ಹೆಚ್ಚಿನ ಆಂಡಿತ್ತೆ ಇರಿಗೆ ಸಂಪತ್ತಿಟ್ಟು ಕೊರತೆ ಇದ್ದಿ ಉಣಿಯ ರಚನೆಯ ಕಡಿಮೆ ಇದ್ದಿ ಆಟ ಮನಸ್ಸಿಗೆ ಮಾತ್ರ ನೆಮ್ಮದಿ ಇದ್ದಿ ಅಂಚಿನ ದಾನ ನಡೆತಂಡು ಜನಕಳ ಪುಡ್ತಿದ್ದೆ ಚೆನ್ನಮಾನಿ ಓದಿದ್ದೆ ಸರಿ ವಿಷಯ ದಾನೇಂದು ಕೇಳಿದೆ ತನಕಂತ ಬಾರ್ದು ಕುಳ್ಳಿದ್ದೆ ಶ್ರೀಮತಿ ಅಂಡ ಪಂಡಿಕೆಲ ಪಾತ್ರ ಒಂಜಿ ಪೋಸತ್ತು ಪಡಾವ್ರು ಕಟ್ಟದೆ ನೀರಿಗೆ ಚಪ್ಪುಡಿಯ ಕೇಳುಜಿ ವೈಲಿಟಿ ಅಂಚನೆ ಉಂಟೊಂದುಂಡು ಐಕ ಬಲಿ ಕೊರಡುಗೆ ಎಂದು ಪಂಡೊಂದುಲ್ಲೆ ಐಕ್ಲ ಈ ಕಣನೀರ್ ಪಾಡ್ನೈಕ್ಲದಾದ ಸಂಬಂಧ ಕೋರಿ ಬಲಿಯ ಕೊರ್ಲೆ ಎಂದು ಕೇಳಿದಾಗ ಒತ್ತಿಗೆ ನರಬಲಿ ಕೊರಡುಗೆ ನರಬಲಿ ಕೊರಡು ಬಂಡಿ ಈ ದಯಕ್ಕೆ ಅತಿಗೆ ತೊನ್ನಕ್ಕೆ ಕೈಜಿಗುಟ ಕ್ರಮ ಉಂಡಾಂದು ಕೇಂದ್ರ ಗಾಯಪಂಡಿ ಪಾತ್ರ ಜ್ಯೋತಿಷ್ಯರ ಪಾತ್ರವನ್ನು ಮೀರಿಯಲು ಸಾಧ್ಯತೆ ನೀರಿಗೆ ಜಪ್ಪಡಾಟ ಪಡವುಗೂ ಬ್ರಾಹ್ಮಣನ ಬಾಲನ ಬಲಿ ಕೊರಡುಗೆ ಬಾಲಿ ಅವಳ ಎಂಚ ಬಲು ಆಯ ವಂಚನೆ ಮಾತು ಪಂಡನ ಎಂಚನ ಗೊತ್ತಿದ್ದಿ ಕಂಡನಿ ಬುಡತಿಗೆ ಒಂಜೇ ಹಣಮಗೆ ಇದ್ರ ಆ ಬಾಲನೇ ಬಲಿ ಕೊರಿಯರ ಹುಡುಗಿ ಆಯನ ದೃಷ್ಟಿ ಮೂರ್ತರ ನಮ್ಮ ಮಿತ್ತು ಸಾಯುವುದಿರ್ಮತಿ ನಮ್ಮ ಮಗೆ ಸಿರಿಗಟ್ಟನ ಬಲಿ ಕೊಡುಗೆ ಅಯ್ಯೋ ದೇವರೇ ಸಾಧ್ಯ पूजा मलते अपराध मल्ती पत्त जोकुल पल्ले ओरी मगे सिरी कंटे ಹಬ್ಬಗಂಡ ಆ ಒಂಜಿ ಬಾಲದ ಮೋಡಿನ ತೂಂದು ಈತನಿಗೆ ಸುಕೊಟ್ಟು ನಮ್ಮ ದಿನ ಕಳೆಯೊಂದುಳ್ಳ ದಾದ ಸ್ವಾಮಿ ಈಯನ್ನ ಪಾತ್ರನ ಕೇಳೊಂದಿಪ್ಪನಾಗ ಕಾಯ್ತಿನ ಸೀಸನೆ ಕಿವಿಕ್ಕು ಮೈತಿರಕ್ಕ ಒಂದುಂಡು ಅತ್ತೆ ಎನ್ನ ತಿಂಗಳೇ ಪುಡಾದ ಪಾರ ಬಲ್ಲಿಂದ ಇನ್ನ ಮನಸ್ಸು ಎನ್ನೊಂದುಂಡು ಈ ಭೂಮಿಯ ಪೇರ ನಿಂಗುದುಂಡು ಎತ್ತೋ ಎಡ್ಡೆ ಇತ್ತುಂಡು 10 ತಿಂಗಳು ಈ ಬಂಗಿಡ್ದಿ ಒಂದು
ಪ್ರಪಂಚದ ಕೊಳ್ಪನ್ನು ತೋದು ಎನ್ನ ತಿಂಗಳಿನ ಮಿರಪ್ಪೇರನ್ನು ಕೊರೆದು ಆ ಪಾಲನೆ ಏತು ಮೋಕಣಿಯನ್ನು ಸಾಕದ ಪಲ್ಲೆ ಬಲ್ತದೆ ಅಂಚಿನ ಪಾಲನೆ ಈನಿ ಪಡವುಗು ಪಡಾದ ಬಲಿ ಕೊಳ್ಪನು ಪಂಡ ಇಂದು ವಾ ನ್ಯಾಯ ಪಲ್ಲೆ ಸ್ವಾಮಿ ವಾ ನ್ಯಾಯ ಇಂದು ಹಿಂದೆ ವಾ ಅಪ್ಪೆ ಅಮ್ಮೆಂಡಲ ಗ್ರೇಪು ನೆಂಚಿನ ಆಡು ಬಾಲೆ ತವ ಸೈಪುರ ಪೊರ್ತಗು ನಮ್ಮ ಬಾಯಿಗೆ ನೀರು ಬಿಡಿರ ಒಂಜಿ ಬಾಲೆ ತನ್ನ ಕೈತಲು ಬೋಡು ಅಂತ ಎಣ್ಣೆ ಉಂಡು ಎಂಕು ಒಂಜಿ ಆಶೆ ಆಯನಪ್ಪು ಗಡ್ಡಿ ಎಲ್ಲ ಪುಡ ಬೋಡು ಸ್ಮಶಾನಡು ಒಂಜಿ ಪುಡಿ ಬೊಂಡೆ ಆವಡು ನಾಡ ಆಯಿ ನಮ್ಮನ್ನು ತುಂಬೊಂದು ಬೋದು ಕಾಟಡು ತೀತು ನಮ್ಮನ್ನು ಪೊತ್ತಾವಡು ಅಂತ ನಮ್ಮ ಎಣ್ಣೆಂದು ಎತ್ತನೆ ಅಂಚಿನ ಆ ಬಾಲೆನ ಈನಿ ನಮ್ಮ ಬಲಿ ಕೊರಡು ಒಂದು ಈರಿ ಎಣ್ಣದ ಬರ್ತದ ಪಂಪರತ್ತ ಬಾ ನ್ಯಾಯ ಇಂದು ಈರ್ಲಾಯಿಂದಕ್ಕೂ ತೊಂಡರ ಅರಸಲು ಪಂಡಿರು ಪಂಡಿ ಸಾತಿಗೆ ಈರು ತೀರ್ಮಾನಕ್ಕೆ ತೊಂಡರ ಇಚ್ಚಿ ಆ ಬಾಲೆನ ಯಾನು ಕೊರಿಯರ ತಯಾರಿಸಿ ಶ್ರೀಕಂಠನು ಖಂಡಿತ ಯಾನು ಕಿರಿಯರ ಬಲಿ ಕೊರಿಯರ ಯಾನು ತಯಾರಿಸಿ ಯಾನು ಕೊರೆಯ ಬಾಲೆನು ಕುರಿ ಭಾಷೆ ಚೆನ್ನಾಗ್ಯಾನ ಕೊರಿಯ ಒರಿಯೋಡೆಂಚ ಪುಣ್ಯಕಿ ಭಾಷೆನೇ ಮಿತ್ತಿಗೆ ತಾನೇ ಮಾಡ್ಕೊಳ್ಳಿ ಪಡು ಸುರುಗು ಎನ್ನ ಕೈದ ಭಾಷೆ ತೊಂಡೆ ಮಾಲಿಕೇಶ್ವರನ ಜಾತಿ ಅದು ಕೊರ್ಪೆ ನೀನ ಪಾತ್ರಗು ಬೆಲೆ ಕೊರ್ಪೆ ಬಂಡೇನು ಆಟ ಬುಕ್ಕ ಕೇಳಿನ ಪಾತ್ರದಾದ ಈ ನನ್ನ ಮಗನು ಬಲಿ ಕೊರ್ಲೆ ಅಯ್ಯೋ ಆಯನ ಹೃದಯ ಹತ್ತವು ಅವು ಬಂಡೆ ಕಲ್ಲೆ ಅಂಡ ದಾದ ಅರಸು ಲಂಚ ಪನ್ಪೇರಿ ನಿಜ ಅಂಡ್ ಆರು ಆ ಬಾಲಿನ ಪೆತ್ತದೇರ ಆ ಬಾಲಿಗೆ 6 ಜನ್ಮ ಕೊಡ್ತೇರ ಅತ್ತ ಆ ಬಾಲಿನ 6 ಸಾಕದ ಮಲ್ಲೆ ಬರ್ತದೇರ ತಾಕಿನಕ್ಕೂ ನಮ್ಮ ಅತ್ತ ಪೆತ್ತಿ ಅಪ್ಪೆ ಮಗ ನಮ್ಮ ಮನಸ್ಸಿಗೆ ಏತ್ ಬೇನೆ ಅವು ಏತ್ ಬೇಜಾರ ಅವ್ನು ದಾಯಿ ಆರಿ ಎಣ್ಣಿಚೇರಿ ದಾಯಿ ಗಂಚಿನ ಮನಸ್ಸು ಕಲ್ಲಾದ ಕೊಂಡು ಶ್ರೀಮತಿ ಎನ್ನ ಮನಸ್ಸಿಟ್ಲ ಅವೇ ಅಭಿಪ್ರಾಯ ಪುಟ್ಟದಿತ್ತು ಅಂತ ದಾನೆ ಮಕ್ಕಳು ನಾಲಗೆ ಮಾರ್ತು ಬೋತಾ అంటే ఈ పొర్తులు దాదాపు ఉపయోగించి ఈ కొర్పుజీ పొరపడ అభిప్రాయ దాదా నీకు అర్థాన్ని ఈ పెదిన కర్లిత తుండవు అయిన నాను కొరియరా నిన్న మనసు ఒప్పుజి నిక్కున్నట్టు జన్మ కొన్న యాను ఎంత మనసాడల ఒప్పుంట పల్ల వా అప్పేండల లోకడు పుట్టిన ప్రతియొచ్చి పంజోడు పోది కేర్లే నిన్న బాలిని కొరువన కడిపేరాన్ని కేండు వా అప్పే ఒత్తుండ్ర తయారు ఏంటి అప్పడికి హంగ శూన్యమైన జోకులు పాడిన మోకడు సాకు జర పుట్టిన బాలి కురుడి ఆవడు కుట్టి ఆవడి కురూపి అదిప్పడు వా బాలిని అదిత్తునల తన్న బాలిని కెరియర్ మాత్రం వా అಪ್ಪೆಲ ಮನಸ್ಸು ಅಪ್ಪಗೆ ಪೆರ್ಕುಡಾಟಲ ಪ್ರೀತಿಗೆ ಅಂತೆ ಅಪ್ಪ ಕಂಡ ಯಾರು ಎಂಕೆನ್ನ ಬಾಲಿ ತಿನ್ನಾತೇನ ಸರಿ ಕತ್ತಿಗೆ ಯಾರು ಕೊರೆಯ ಬಾಲಿನ ಯಾರು ಕೆರಿಯರ ಬಿಡೆ ಈ ಓಲಾಳು ನಾನು ಗೊತ್ತೇ ಮಂತಾರ ನಾಟ ಇನ್ನು ಪ್ರಾಣ ನಾಡ್ಲಿ ಯಾರು ಬಿಡುವೆ ಬಾಲಿನ ಕೊರದಕ್ಕೆರೆ ಸರಿ ಬಾಜಿ ನಾಳೆಗೆ ಬಿರಾವಿತ್ತು ಯಾರು ಭಾಷೆ ಕೊಡ್ತೆ ಯಾರು ಪಾತ್ರ ಕೊಡ್ತೆ ಇದನ್ನ ನಾರಾಯಣ ಯಾರು ಮಾಡ್ತೆ ಯಾರು ಮರ್ಯಾದಿತ ಕುಟುಂಬ ಕೂತ್ತಾರೆ ಎನ್ನ ಅಪ್ಪ ಮೇಲೆ ಮರ್ಯಾದೆಗೆ ಮಾಡುತ್ತಿದ್ದೀರದತ್ತೆ ಈ ಪೊರ್ತುಡಿ ಯಾರು ಮರ್ಯಾದೆ ಹೋಗ್ತಾರು ನಿನ್ನ ಒಂದು ಪ್ರಶ್ನೆ ಕೇಳ್ಬೇಕು பொண்டாயினாலே கைப்பற்றி கண்டாடி மல்லனோ அத்த தானு பேத்துல பால மல்லன படு ಸ್ವಾಮಿ ತಾಯಿಗಿಚ್ಚಿನ ಪಾತ್ರ ಕೇಳಿದೆ ನಮ್ಮ ಮನಸ್ಸು ಬರಪಲ್ಲೆ ವಾ ಪುಣ್ಣಡಲ ಹೆಚ್ಚಿನ ಪ್ರಶ್ನೆ ಕೇಳ ಹೆಚ್ಚಿನ ಉತ್ತರ ಕೊರಿಯಲು ತಯಾರಾಗಲಿ ಬುಡದಿ ಐರಲಿಗೆ ಕಟ್ಟನಿ ಮಲ್ಲೆನಾ ಬಾಲೆ ಮಲ್ಲೆನಾ ಅಂದ್ರೆ ಕೇಂಡ ಆ ಅಪ್ಪೆನ ಕಣ್ಣನೆಲ್ಲ ಪೊಡ್ಚಿ ಬಾಲೆಲ್ಲ ಪೊಡ್ಚಿದ್ದು ಪಡೆಯರೆ ಸಾಧ್ಯನೇ ಇಚ್ಚಿ
എന്നൊരൊറ്റ കണ്ണുത ലെക്കനെ ക്ലിയർല്ല എനിക്ക് ഈർല പോടു പാലെല്ല പോടു ಆಪುಜಿ ಗೋವಾಂಜಲ ಒಂದೇ ಉತ್ತರ ರದ್ದು ಉತ್ತರ ಪಡೆಯಲಿಕ್ಕೆ ಹಕ್ಕಿದ್ದಿ ಬಾಲನೋ ಕಡ್ಡಾಡಿಯ ಬಡು ಮಾಂಗಲ್ಯನೋ ಅಂತ ಬಾಲನ ಬಡು ಸರಿ ಸ್ವಾಮಿ ಈರು ಏನನ್ನು ಬಳ್ಳಿ ಚಂದೆ ಕಟ್ಟುಪಾಡಿರ ತೀರ್ಮಾನ ಮಾಡ್ತಾರೆ ಅರ್ಥಾಂಡು ಅಪಗಂಡ ಯಾನು ಕಡು ನಿರ್ಧಾರ ಗೆತ್ತನಡ ಎನ್ನ ಧರ್ಮ ಪತಿವ್ರತೆ ಪೊಣ್ಣಗೆ ಕಣ್ಣೆರಡ್ದು ಮಲ್ಲ ಏರ್ಲತ್ತು ಪ್ರತಿ ಬಾಲೆ ಪೊಂಡ ಬುಕ್ಕೊಂಜಿ ಬಾಲೆ ಯೋಗ ಇತ್ತು ಬುಕ್ಕ ಪಡೆಯಲಿ ಅಂಡ ಕೈಪತ್ತಿ ಕಣ್ಣನೇ ಇಚ್ಚಿ ತಾಂಡ ಪೊಣ್ಣಾಯಿನಲ್ಲಿಗೆ ಬದುಕಿತ್ತಲ್ಲ ಅವು ಶಾಶ್ವತ ಅತ್ತೆ ಮುತ್ತೈಸಿ ಭಾಗ್ಯನು ಕಳೆಯೊಂದು ಆ ಪೊಣ್ಣು ಬದುಕದ ದಾದೆ ಪ್ರಯೋಜನ ಉಂಟು ಶ್ರೀಮತಿ ನಿನ್ನ ಅಭಿಪ್ರಾಯ ಎಂತ ಎಂಕ ಬಾಲಿನ ಬಲಿ ಕೊರಿಯರ ಮನಸ್ಸು ಎನ್ನ ಮನಸ್ಸು ಒಪ್ಪುಜಿ ದೇವರೇ ದಯ దాదందు ఇట్లా తూడకు ఆశ్చర్యంతో చెందుండు కడే కన్నడ కొడి దుఃఖదత్తున్నారు రట్టు చేయాల కన్నడీయుడు కైదెక్కు నుంచి పరిస్థితి ఇట్లా పాలకు ఒదగబడుతుంది నిక్కులు పడుపుడని సకల విచారణ సరియాಗಿ కిటియాల కేడండి ಕೇಂಡನ ಮಗ ಅಂದ ಮೇರೆ ಈ ಕೇಂಡನ ಮಗ ಅಂದ ಜಾಯಕ ಬಳಿಸುತ್ತಿದ್ದಾರೆ ಮೇರೆ ಬಾಲೆ ಬಳೆ ಪುರಾಣದ ಕೇಳಿದ ಬಾಲೆ ತುಡಿ ಪೂಜಾ ಗೊಡಿನಕ್ಕೆ ಸೆಲೆ ಮಲ್ಪಿನ ಬಾಲೆ ನಿನಿಯ ಸೆಲೆ ಮಲ್ಪಿನ ಬಾಲೆ ನಿಗನ ಕಾಲ ಕೈಗಳ ಕೊರ್ಪಿ ಮೂಡೆರೆ ಎಂಕುಲ ಮಗ ಎಂಕುಲಪ್ಪ ಬೇಲೆ ಮೂಲ ಅಂದ ಬಾಲೆ ಕಾಲ ಕೈಗಳ ಕೊರ್ಪಿ ಮೂಡೆರೆ ಎಂಕು ಮೂಡೆರೆ ಬೇಲೆ ಮೂಲ ರಾಜ ಮಲ್ಪುನ ಮಗ ಪಂಡರಿಗೆ ಪಡವುಗು ಬಲಿ ಕೊರಿಯರ ಪ್ರಾಣ ಮಾಡಿ ಆವುಡು ಅವಕ್ಕೆ ನಿನ್ನನೇ ಬಲಿ
ಹಾರಿಗೆ ಪಣೇರ ನಾಲಾಯಿಗೆ ಬಲ ಇಚ್ಚಿ ಅಣ್ಣ ಹಿಂಗ ಪಣಂದ ನಿರ್ವಾಹ ಇಚ್ಚಿ ವಿಧಿ ಲೀಲ ದಾನೆಂದು ಪರಣ ಮಗ ನೀನೆನ್ನ ಬಲಿ ಕೊರಡ ಯಾರು ಬದುಕುದೊರಿವೆ ನಮಗ ಬೆದ್ಯಪ್ಪೇಂತ ಸಂಕಟ ಅವಡು ಪದ ಬಾಲೆ ನೀನನ್ನು ಕೊರಿಯರ ಖಂಡಿತ ಎಂಕ ಮನಸ್ಸಿಚ್ಚಿ ಮಗ ಅತ್ತ ಬಾಲೆ ನೆಕ್ಕದಾಯಿನಿಗೂ ದುಃಖವಂತದ ಜಾಯೋದ ಹೂ ಬೇಡು ಮಾಯೋದ ಕಣ್ಣೀರು ಪಾಡೊಂದುಲ್ಲರ ಬಲ್ಲೆಗೆ ಊರ್ದ ಅರಸುಲು ಪಂಡ ದೇವರಿಗೆ ಸಮಾನ ಅತ್ತೆ ಅಮ್ಮೇಲೆ ಕೊಟ್ಟನಂಚಿನ ಪಾಕ್ತರ ಅವಳ ಅರಸುಲೆಗೆ ಅರಸುಲು ಮಲ್ತನಂಚಿನ ಮಂಜಿ ನೀಲಿಗೆ చెప్పుడు నాన్న ಪ್ರಾಣ ಜಾತಿയുടെ పుట్టినంచిన బాలత బలిదాన ఆవుడు పన్పడ ಯೋಚನೆ మల్తున్నారు అరసులు పన్నంచిన పాత్ర అరసులు కొన్న పాత్రను ఏ పొల తప్పిన బల్లి పండ ನಮ್ಮ ಯೋಗಕ್ಷೇಮನು ತೆರೆಯುತ್ತಿದ್ದಾರೆ ಆರು ಈ ಪೊರ್ತುಡು ಎನನೇ ಕೇಂದ್ರ ಅರಸುಲು ಮುಂದೆ ನನ್ನ ಪುಣ್ಯಾಂದಿ ಆನೆ ಎನ್ನಿಯೋಡು ನಿಕ್ ದಾಯಕರ ನೀರು ಪಾಡುವುದಿಲ್ಲ ಸಂತೋಷಡು ಪೊರ್ಲುಡು ಅರಸುಲ್ನ ಕೈತಡೆ ಕಡಪುಡದಕ್ಕೆ ಹೋಗಿದೆ ಬಾಲ್ಯದ ಬಲಿದಾನಕ್ಕೂ ಯಾನ ಈ ಸೈಪುರನ್ನ ಕನ್ನಡಕ್ಕೆ ತುಯರ ಸಾಧ್ಯ ಕೋಪಮ್ಮ ಅವಳ ಹೆಚ್ಚ ಎನ್ನ ಚಕ್ಕಡಿ ನಿನ್ನ ತರಣಿದು ಆರು ಕಡ್ತದ ಕೊರ್ಪುರ ಪಂಡ ಯಾರು ಹೆಚ್ಚ ಸಹಿಸೋಡು ಮಗ ಅವೇನು ಅಮ್ಮ ಇಚ್ಚಿ ಎರಡದಿಂದ ಆವೊಂದು ತುಯರನೇ ಸಾಧ್ಯ ಇಚ್ಚಿ ಯಾಂದ್ರಡು ಬಲಿ ಕೊಯ್ಯಲು ಯಾರು ತಯಾರಿಚ್ಚಿ ಯೋಚನೆ ಮಾಡ್ಕೊಡ್ಚಮ್ಮ ಸೃಷ್ಟಿವಂತನ ಬ್ರಹ್ಮದೇವರ ನಮ್ಮ ಹನಷ್ಟು ಏತ ಬರುತ್ತಾರ ದೇವರಿಗೆ ಗೊತ್ತು ಇಂಚನೆ ಆವಡು ನಿಂತಿನಿಂದ ಇನ್ನು ಏನೆಲ್ಲ ತಪ್ಪಾರ ಸಾಧ್ಯ ಉಂಡ ಪಲ್ಲೆಗೆ ಈ ಪೊರ್ತರು ದಾಯಿ ಯೋಚನೆ ಮಾಡ್ಕೊಳ್ಳಿ ಕೊಲ್ಲುಡು ಕಡಪಡ್ತು ಯಾವ ಸಾಧ್ಯ ಯಾರು ಪೆತ್ತನಲ್ಲತ್ತ ಎನ್ನ ಬಂಜಿಗೆ ಏತು ಮೇನಾವು ಏರಿ ಗರ್ಥ ಪೂಜ ಎನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ಪಡೆಯರ ಆ ಬಾಲೆ ಗುಂಜಿ ಪಾತಿನ ಪಲ್ಲೆ ಇರು
ನನ್ನ ಮಗ ಓ ಎಂಕ್ 10 ಜೋಕು ಇದ್ಯಪ್ಪ ಈ ಒರಿ ನಿನ್ನನ್ನು ಕಳೆ ಉಂಟ ಎಂಕ್ಲು ಎಂಚ ನನ್ನ ಜೀವನ ಮಾಡ್ಕೊಡು ಈ ಪ್ರಪಂಚದ ಜನಕ್ಕಳ ನಡುಟು ಎಂಕ್ಲು ಎಂಚ ನಾನು ಮೋನೆ ತೋಜೋಡಪ್ಪ ಆಮೇಲೆ ನರಮಾಣಿ ಪಡ್ಕೊಳ್ಳಿ ಏಪಲ ಶಾಶ್ವತ ಅಂತ ಆಮೇಲೆ ಒಂಜೆತ್ತ ಒಂಚಿದನ್ನ ಸೈಯೋಡು ಆನೆಗೆ ಸೈಪ್ರ ಬರೆಸಿ ಇನ್ನಿ ಒದಗದ ಬರ್ತದೆ ನಾಡ ಜಾಯಿಗೆ ಕೊಂಡೋಡು ಸಂತೋಷದ ಕಡಪಟ್ಟು ತೊಂದ್ರೆ ಎಟ್ಟೆ ಕಾರ್ಯಕ್ಕೂ ಕೂಡ ಪ್ರಾಣದಾನ ಮಲ್ಕೊಡೋ ಪಡ್ಕೊಂಡ ತೀರ್ಮಾನ ಅಂಚಾಂಡ ದುರ್ಗುದಕ್ಕನ ಕಥೆನ ಪೂರ ಈ ತೆರೆಯುತ್ತಾ ಪಡ್ಕೊಂಡ ಅಭಿಪ್ರಾಯ ಮಗ ದಾನ ಮಾಡ್ಕೊಳ್ಳಿಕೊಂಡು ಕಳೆಯೋಣ ದುರ್ಯೋಗ ಎಂಕ್ಳಿಗೆ ಬಂದ ಅಂಡ ಈ ದೇವರನ್ನ ಮನಸ್ಸು ಹೊಂಟದಿದ್ದ ಇಂದು ತಾಲ ಮಂತ್ರ ಸಾಧ್ಯತೆ ಶ್ರೀಮತಿ ಹೊರತು ಮಂತ್ರದ ಹೂವೇ ಕಾರ್ಯಾಂಡಲ ಹೊರತಿಗೆ ಸರಿಯಾದ ಹೋಯಿ ರಾಜ್ಯಸಭೆ ಹೋಯಿ ರಾಜ್ಯಸಭೆಗೆ ಹೋಯಿ ರಾಜ್ಯಸಭೆಗೆ ಈ ಪ್ರಪಂಚನೇ ನಾಟಕ ರಂಗರಾಯ ರಾಜರ ಎನ್ನ ಮಗನ ಈರಗ ಬಲಿದಾನ ಮಾಡ್ತಿದೆ ಬೆಂಬಂಡಲ ಈತನೇ ಮಲ್ಕೊಡತ್ತೆ ಪಲ್ಲೆ ಯಾರು ಪೆತ್ತಿನಪ್ಪೆ ಆಗಲ್ಲ ಎನ್ನ ಮನಸ್ಸಿಗೆ ಏತ ಬೇನೆ ಒಂದು ಈರಿಗೆ ಅವು ತಿರಿ ಅಂದೆ ಈರ್ನಪ್ಪೆ ಇದು ನಾರೇ ಗೊತ್ತಾತು ಮನಸ್ಸಿಗೆ ಬೇಜಾರಾಗುದು ಉಪದೇಶ ಕೈ ಮುಗಿದ ನಟ್ಟನುವೆ ಬಾಲಿಗೆ ಬಲಿದಾನನೇ ಆವಡ ಬೇತ ದಾಲೈಕ ಪರಿಹಾರ ವ್ಯವಸ್ಥಾಪನೆ ಬಟನ್ ನಿನಗೆ ಬಲಿಗೊಪ್ಪೆ ಬರ್ರಿ ಯಾನತ್ತು ಜನ ಬೊಕ್ಕ ಏರು ಕೊರಡಾಯ್ನಿ ಬಲಿಗೊರಿನ ಕ್ರಮ ಉಂಡೈಕ್ ದಾದ ಕ್ರಮ ಬಾಲಿನ ಅಪ್ಪಿನ ಜಕ್ಕನ ಜಪ್ಪ ಅವಳು ಬಾಲ ತರ ಗಿರಿ ಕಳ್ಕೊಂಡು ಬಾಲೆ ತತ್ತಾರೆ ಯಾನ್ ಕೊಡ್ಪು ಬಾಲೆ ತತ್ತಾರೇನೆ ಯಾನ ಕಡ್ಪಡು ಬಾಲೆ ತತ್ತಾರೇನೆ ಯಾನ ಕಡ್ಪಡು ಮಾಲಿಂಗೇಶ್ವರ ಕ್ರಮ ಎಂತ ಬಾಲಿನ ತಾರೆ ಅಪ್ಪಿನ ಜಕ್ಕಲಡು ಅಯ್ಯೋ ದೇವರೇ ಈ ತಾಯಿಗೆ ಪಾಯ ತನ್ನ ಬದುಕುದರಿದೆ ನನ್ನ ಪ್ರಾಣ ನಿಂತನೇ ಹೋಗ್ತಾನೆ ಪರಮಾತ್ಮ ಮಾಲಿಂಗೇಶ್ವರ ಎನ್ನ ಬಾಲೆ ಇಂದು ಎನ್ನ ಸಂತ ಪರೀಕ್ಷೆ ಅಯ್ಯೋ ಜನ್ಮಗಳು ನಮ್ಮೆ ಈ ಪ್ರಪಂಚದು ಮಗನ ಬಲಿ ಕೊರಿಯಬಡ್ಬಿಡು ನಾನು ತೆರೆಯೋಣ ಎನ್ನ ಲೆಕ್ಕದ ಪಾಪಿಗಳು ಬೇತೆ ಏನುಳ್ಳೇರು ಇತಿ ಎನ್ನ ಜೀವನ ಕೊಂದ ಪಾತ್ರನೇ ಎಂಕ ದೇವರು ಎಂಕ ನುಪ್ಪುದಾನ ಮಾತ್ರ ವಸ್ತ್ರದಾನ ಮಾತ್ರ ಎನ್ನ ರಾಜನ ಎಂಕ ದೇವರು ಆರೋಗ್ಯ ಮಾಡೋದು ಎನ್ನ ಮಗನ ಯಾನಿನಿ ಬಲಿಕರ್ಪ ಇಲ್ಲಿ ಯಾರು ಪಿರಾಚಾರ್ಯನ ಬಲ್ಲಿ ನೀನು ಮಲ್ಪೊಡೆ ಕರ್ತವ್ಯ ದೇವರಿಗೆ ಸೇವೆ ಮಲ್ಪೊಡೆ ಅಂಚನೆ ಹೇಳಿದ್ದಾರೆ ಯಾರು ಬಾಲದ ತರ ಕರೆದು ಕೊರ್ಪೆ ಮಹಾಲಿಂಗೇಶ್ವರ ಈರೆಗಾಯ್ತು ಕೊರ್ಲೆ ಸ್ವಾಮಿ ನಾನೇ ನಾಟಕ ಹೋಗ್ತಾರೆ ಕೂಡ ಇನ್ನು
ಪ್ರಪಂಚದ ಪ್ರಜೆಗಳಿಗೆ ಕಷ್ಟ ಬರುವುದಿಲ್ಲವೇ ಊರದ ಕ್ಷೇಮಕ್ಕೆ ಬೋಡಾದ ಪ್ರಾಣ ಬಾಲ ತಡೆಗಳು ಬರುದುಂಬ ಒಂದಿಲ್ಲರ ಮಲ್ಪುರ ತಪ್ಪು ಕಾರ್ಗೆ ಕೂಡದು ಕ್ಷಮೆ ಕೋರಲಿ ಬದುಕರ ಅವಕಾಶ ಉಂಟು ನಿಜಕ್ಕೆ ಕೈ ಭಾವನ ಬಲಿಕೊಳ್ಳೋದು ಇನ್ನ ಬಲಿಯನ್ನು ಬೇರೆ ತಯಾರಿಸಿ ಈ ಬತ್ರಿ ಏನು ಗೊತ್ತಾಯ್ತು ಎನ್ನ ಪರಿಚಯ ಬಂದ್ಬಿಡಾತ ಮಲ್ಲನ ರಮಣೆ ಎತ್ತು ಕಾಲ ತೆರೆದು ಬಂದಾಗ ಯಾನು ಏರುದಾದನ್ನು ಮಾತಾಡಲ್ಲ ಗೊತ್ತಾಗ್ಬಿಡು ಅಪ್ಪನಿಗೆ ಪುನರಿಚಿನ್ನ ಹೇಗೆ ಊಟದ ಅಗತ್ಯ ಇದೆ ಜೀವ ಒಳ್ಳೆದಾಯ್ತು ಮೇಯ್ನವರು ಕಿಣಕಿದ ತೋರಣ ಪ್ರಮೇಯ ಬರ್ತನಪ್ಪ ಜೀವ ಒಳ್ಳೆ ಮಗ ಅಂದ್ರೆ ಈ ಪೊತ್ತು ಆಲೋಚನೆ ಬರ್ತಂಟ ಬಾಳೆ ಕಂಜಿ ಬಡವ ತಂಬಾಂದಲೆ ತಂದಿಪ್ಪಡ ಬರ್ತಡು ಕಪಿಲ್ ತಿಕ್ಕತ್ತೆ ಪಾರೋಂದು ಬರ್ತದೆ ತನ್ನ ಪೀಲಡು ದೇರ್ತದೆ ಕೆರ್ನೆಲ್ಲ ಒಟ್ಟಾತು ಮಿರೇ ಕೊರ್ನ ಲೆಕ್ಕ ಅತ್ತಪ್ಪ ಆನಿ ಗಜೇಂದ್ರ ಏಮಣ್ಪುಣ ಮಕ್ಕರೇ ಮಣ್ಪುಣ ಮೊಸಳೆ ತುಚ್ಚಿದ ಕಾಂಟ ಬತ್ತ ನೀರಿಗೆ ಹೋಯ್ತನಾಗ ಆ ಗಜೇಂದ್ರ ಕಮಲದ ಪೂರ ಬರ್ತದೆ ನಾರಾಯಣ ದೇವರೇ ಧ್ಯಾನ ಮಾಡ್ತಾನೆ ಆ ಬರ್ತಡು ನಾರಾಯಣ ದೇವರೇ ಚಕ್ರನ ಪದದ ಬರ್ತದೆ ಗಜೇಂದ್ರಗೆ ಮೋಕ್ಷ ಕೊರಿಯರಿಗೆ ಆ ಮಕ್ಕರಿನ ಕೆರಿಯರಿಗೆ ದಪ್ಪ ಇನ್ನಿತ ದಿವಸ ಕಣ್ಣ ನೀರು ಕೈದೆಕ್ಕೋತಿದ್ದ ಬರ್ತುಟು ಮಗನ ಬಲಿ ಕೊರಡ ತಾಡ್ಬಿಡ ವೇದನೆ ಎಂಕ್ಲಿಪ್ಪಡಾಗ ಒಲ್ತೋ ಪಾರೋ ಅಂತ ಬರ್ತದೆ ಎನ್ನ ಮಗನ ಪ್ರಾಣನ ಒರಿತಂತ ಮಗ ಎನ್ನ ಮರ್ಯಾದೆನ ಒರಿತಂತ ಏನಪ್ಪ ಎನ್ನ ಪರಿಚಯ ಅಲ್ಲ ನರಮನೆ झाला योचने भूत
ಬುರ್ಚಿ ಮಂಜಿದ ಪೈಲಿಗಿಲ ನೆತ್ತರದ ಪನಿ ಯೋಚನೆ ಬರ್ಚಿ ಕಾವಿ ಬುರು ತಾಯ ಜಾರ ಬುಕಾಗ ಮಂಜಿನ ಜಾರವನೆ ಬುಕ ಅಯ್ಯ ಪಂಪನಾಥ ಮಲ್ಲ ನರಮಣಿಯಾನತ್ತು ಯಾನು ಒಂದೇ ಊರು ಉಚ್ಚಿಲದೆ ಉಚ್ಚಿಲ ಅವಳು ಏರ್ನ ಬಗ್ಗೆ ಮಗ ಪಟ್ರಮೆನ ಮಗೆ ಪಟ್ರಮೆ ಅಲ್ಪ ಮಾತಾಡಲ ನನ್ನ ಪ್ರೀತಿಡ ಬಬ್ಬೆ ಬಬ್ಬೆ ಎಂದು ಮಾತಾಡಲಾಲ ಎತ್ತೊಂದು ಉಳ್ಳೇರಿ ಬಬ್ಬೆ ಅಂದಯ್ಯ ಸಾದಿನಿಂಚನೆ ನಡತೊಂದು ಬತ್ತೆ ಬತ್ತಾನಗ ಮುಲ್ಪ ಅರಮನೆಡು ಬಾರಿ ಮಲ್ಲ ಬೊಬ್ಬೆಗೆ ಏನೊಂದಿತ್ತನೆ ಕೈತಡೆ ಬತ್ತು ತೂಪೆ ದಾದ ವಸ್ತೆಯ್ಯ ಪ್ರಪಂಚದ ಆವನ್ನ ಚಿತ್ತ ಘಟನೆಯನ್ನ ಕಣ್ಣೆದುರುಡು ಆ ಒಂದಿತ್ತನೆ ಊರದ ಕ್ಷೇಮಗ ಬೋಡಾದ ಕೇವಲ ಒಂದು ಪ್ರಾಣ ಬಾಲಿನ ತಲೆಗೊರ್ರ ತುಂಬ ಆ ಒಂದಿತ್ತೇನು ಮುಲ್ಪದ ರಾಣಿ ಬಲಿ ಕೊರ್ಪುಡ ಒಂದು ಸಂಪ್ರದಾಯದ ಮಗ ಇಜ್ಜಯ್ಯ ಆ ಕ್ರಮ ಇತ್ತಿನ ದೆಕ್ಕ ತುಂಬು ಮುಲ್ಪದ ಅರಫುಲೆ ಬೋಡುಂದೇ ಐನು ಮಲ್ತೋನಿಯರಿಗೆ ಆಂಡ ಇಪ್ಪಡು ಅರೆಗೆ ಸರಿಯಾದ ಶಿಕ್ಷಣ ಯಾನು ಕೊಡ್ತೆ ಆಂಡ ನಿಕ್ಲು ಬಾರಿ ಮಲ್ಲ ಯೋಚನೆ ಮಲ್ತೊಂದು ಉಲ್ಲರ್ ಈ ಪಡವು ನೀರು ದಪ್ಪುಜಿಗೆತ್ತ ಮಗ ಪಡವು ಜಪ್ಪು ನಿಕ್ಲಿಗೆ ಮಂಡೆ ವೆಚ್ಚ ಅಯ್ಯ ಮುಲ್ಪ ನಕ್ಲಿನ ಜೀವನ ಮಾತ ಬೋಪನ ಈ ಪಡವುದಾದು ಒವೇ ರೀತಿಯ ಯೋಚನೆ ಬರ್ಚಿ ಎನ್ನ ಎಡೆತ್ತಕ್ಕಾರ್ದ ಉಂಗುಷ್ಟಡ ಪಡವನು ಚಬಡೆ ಗೊತ್ತಾಂಡಯ್ಯ ಈರಿ ಎಣ್ಣಿನ ಲೆಕ್ಕನೆ ಬಡವರು ನೀರಿಗೆ ಜಪ್ಪಡಾಯ ಅಂಜದಾದ ನನ್ನ ವಾರೀತಿದ ನಿಗ್ಲೆ ಕಷ್ಟ ಒಂಜಿ ಸಮಾಧಾನ ದಾಯಪಂಡ ಒಂಜಿ ಪ್ರಾಣ ಮಾಣಿ ಒರಿಂಡು ಅನ್ನೋ ಹತ್ತು ವಿಷಯ ಲೋಕದಕ್ಲೆಗೆ ಒಂಜಿ ತಪ್ಪು ಅಪವಾದ ಪೂರಂದ ಲೆಕ್ಕ ಆದುಕೊಂಡು ನರಬಲಿ ಕೊರ್ಪುನ ಒಂಜಿ ಇಜ್ಜಂದ ಲೆಕ್ಕ ಆದುಕೊಂಡು ಇಜ್ಜಿಂದ ಈ ಅರಸುಗಳ ಹತ್ರ ನನ್ನ ತುಂಬ ಒಂದು ನರಬಲಿ ಕೊರ್ಪುನ ಒಲ ಉಂಡು ಆದುಕೋತುಂಡೋ ದಾನ್ನ ಅಂಚಿನ ಒಂಜಿ ತಪ್ಪಾಯ ನನ್ನ ಒಲ್ಪದ ಇಂಚಿನ ತಪ್ಪು ಅವರ ಬಲ್ಲಿಂದೇ ಯಾರು ಇಡೆ ಬರ್ತೀನಯ್ಯ ದೇವರೇ ನಿನ್ನ ಕಡಪುಣ್ಯ ಮಗ ಆವಡಯ್ಯ ನನ್ನ ಒಂಜಿ ರೀತಿ ಒಲ್ಪ ಆಂಡೋಲನಿಗ್ಲೇ ಕಷ್ಟ ಬರ್ಪುಡು ಎನ್ನಿಂದ ಬಬ್ಬೆ ಅಂದೇ ನನ್ನ ನೆನವರಿಕೆ ಮಲ್ತೊಲ್ಲೆ ಕಾಣದ ಕೈ ಬರ್ತದ ಯಾನ ನಿಗ್ಲೇ ಬರ್ಪುಂಚಿದ್ದ ಕಷ್ಟನ ಮಾತ್ರ ದೂರ ಮಲ್ಪ ನಮ್ಮ ಮಾತ್ರ ಪೂಜೆ ಸಾರ್ಥಕ ನಮ್ಮ ಕಣ್ಣನೇರ ದೇವರನ್ನ ಕಾರಮುದಲ್ಲಿ ಮುಟ್ಕೊಂಡು ಮಾಲಿಂಗೇಶ್ವರಿ ಆಯ್ದ ಬಾಳೆ ಕಡಪುಡಿ ಬಲ ನಾನು ನಮ್ಮ ಇಲ್ಲಿ